ಮಹಿಮೆಯನು ಪೊಗಳದಳಬಲ ಧರಣಿಯನು ಪುತ್ತಿದ್ದ ಮಹಜೇಶಗರಿಗೋ ಹರನ ಸುಕುಮಾರದಗಲ ಗಮಗೆ ಸಾಕಾರ ಕರಿಯಳು ವಿಶೇಷ ಮದ ಮೂರ ವಿಶೇಷ ದೇವ ಜಗದೀಶ ಮುದದಿಂದ ನಿನ್ನ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಫಳಿನ ಪೂರಿ ಶರಣು ಶರಣು ಚಂದ್ರವದನ ಸುಧಾಂಶು ಶೇಖರಿ ಚಂದ್ರವದನ ಸುಧಾಂಶು ಶೇಖರಿ ಶಕ್ತಿ ರೂಪೆ ಸುಮಗಲೇ ಮಂತ್ರ ರೂಪಿಣಿ ಕನಕ ಭೂಷಿಣಿ ಶಾಲಿನಿ ಗುಣಶೀಲೆ ಶಾಲಿನಿ ಗುಣಶೀಲೆ ಶರಣು ಶರಣು ನಾಗರಾಜ ಕುಮಾರಿ ಭೈರವಿ ಪಾಲಿನಿ ಅನ್ನಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ
ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತಪದ ಪಂಕರುಹಕ್ಕೆ ನಮೋ ನಮೋ ಶರಣು ಶರಣು मुखतो पूर्णचन्द्रस्य नेत्रपद्मदलाकृति कोटिसूर्यप्रकाशेण सभा सर्वाभिवन्दनौ निगमगोचर नित्य नीरजलोचना भगवाहन गन्धर्व गानविलोला भृगुवसिष्ठ वाल्मीकि भूसुरसेविता अगणित गुण करुणैक श्री रघुराम हरे दशरथ नंदन तनुज संहारण पशुपति प्रिय करुणैक श्री रघुराम हरे पाद शेखर सदमला समर प्रसंग संगर शूर मदन जनक कैवल्यद श्री रघुराम हरे निगम गोचर ಗೋಪಾಲಕ ಬಾಲ ಜಲದಿ ಗೋಪಾಲನಾಡಿದ ಗಗನ ಬೆಲ್ಲ ಮುನಿನ ಲಾಭೆ ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಗಣ ಸಂದಗದ ಪತಿ ವಾಹನ ಗಣಧರ ಗದುಗಿನ ವೀರ ನಾರಾಯಣ ಗಗನ ಬೆಲ್ಲ ಮುನಿನ ಲಾಭೆ ಗಗನ ಬೆಲ್ಲ ಮುನಿನ ಲಾಭೆ ಗಗನ ಬೆಲ್ಲ ಮುನಿನ ಲಾಭೆ
ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಳ ಕುಲಾಭಿಮಾನ ಗರುಡು ವಿಘ್ನೇಶ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೋ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿಮಾ ವಿಘ್ನೇಶ್ವರ ಪಾಹಿಮಾ ಗಜಮುಖದವಾಗಿ ಗಣಪಗೆ ಚೆಲ್ವದ್ರಿ ಜಾಗ ಬಂದಿತ ನೀಗಾರತಿ ಎತ್ತೀರೇ ಆರತಿ ಎತ್ತೀರೇ ಗಜಮುಖದ ಬಗೆ ಗಣಪಗೆ ಕರದುಳು ಪರಶುಪಾಶಂಕುಶಧಾರಿಗೆ ಹರುಷದಿ ಬಗಿಬರ ಪುರಿ ಬಗೆ ಉರಗಭೂಷಣನ ಕುಮಾರ ಗಜವದನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆನೆಯರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಭೂರ ಗಣನಾಥನ ಘನಮೂರ್ತಿ ಮದಭೂರ ಗಣನಾಥನ ದೇವರ ದೇವ ಕೃಪಾಕರನ देवर देव कृपा करना पवन चरित पुडुदयना पवन चरित पुडुदयना भवज विषय के सिलु गदना गोविंद गिरि जय बरसुतना गोविंद गिरि जय बरसुतना सुरमुनि नमिता सर्वेश्वरना
सुरमुनि नमिता सर्वेश्वर नाम हरिता सिद्धि अदीब भव हरण हरिता सिद्धि अदीब भव हरण परम दुरित भयंकर परम दूर विखेश्वर परम दूर विखेश्वर निलियरो जन जन गुण युण Tondana dillari, tindana dillari, dillari, tindana dillari, tadei dillari, tadei dillari, tadei dillari, tadei dillari, ಗಜಮುಖನ ಪಾದವ ನೆನೆವೆ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೊದಗ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ
ತಿನ್ನತಿ ತಿನ್ನತಗ ತಿನ್ನತ ತೊಂತನ ತಿನ್ನತಿ ದತ್ತಗ ತಿನ್ನತ ತೊಂತನ ತಿನ್ನತಿ ತಿನ್ನತಗ ತಿನ್ನತ ತಿಂತನ ತಿನ್ನತಿ ದತ್ತಗ ತಿನ್ನತ ತಿಂತನ ತಿನ್ನತಿ ತೊಂತನ ತಿನ್ನದ ದತ್ತೈ ತಿನ್ನದ ದತ್ತಗ ತಿನ್ನದ 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 ತಿನ್ನತಿ ತಿನ್ನದ ತಿನ್ನತೈ ತೈ ದತ್ತ ದತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯಳ ಬಾಲನೆನಿಸಿ ಬಾಲಗಿರಿಜಯಳ ಬಾಲನೆನಿಸಿ ತ್ರಿಪುಜಾಲ ಬಸವರಿದ ಶೀಲ ದಯಾನಿದೆ ಧರೆಯೊಳು ರಂಜಿಸುವ ಮದಪುರ ಪುರದೊಳು ನೆಲೆಸಿರುವ ಆ ಆ ಧರೆಯೊಳು ರಂಜಿಸುವ ಮದಪುರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂದನ ದಿನ್ನದೈ ನಿಂದನ ದಿನ್ನದೈ ತೊಂದನ ದಿನ್ನದೈ ದಿನ್ನತಕ ದಿನ್ನದೈ ತೋಂ ತೋಂ ತೊಂದನ ದಿನ್ನತೈ ದೇಂ ದೇಂ ದೇಂತನ ದಿನ್ನತೈ ತೊಂದನ ದಿನ್ನದೈ ನಿಂದನ ದಿನ್ನದೈ ತತೈ ದಿನ್ನದೈ ತತಕ ದಿನ್ನದೈ ತೈ ದಿನದ ದಿನದೈ ದಿನದ ದಿನದೈ ತತ್ 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 ಒಂದೇ ದೇವನ ದೇವ
ಪ್ರಾಯದ ಬಾಲೆ ಚತುರ ನಿನ್ನಂಗವ ಆ ಆ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಒರೆವುದೇನೆ ಮದವು ತೂತ ಬರುವುದಿದೆ ಮಾರನ ಮದದಾನೆ ಒರೆವುದೇನೆ ಒರೆವುದೇನೆ ವಾರಿ ಜಗಂಧಿ ವಾರಿ ಜದಳ ಲೋಚನೆ ಏ ವಾರಿ ಜಗಂಧಿ ವಾರಿ ಜದಳ ಲೋಚನೆ ಒರೆವುದೇನೆ ಸ್ಮರ ಬಿಂಗವ ಬಿಡಿಸೆ ನಿಶಂಕದಿ ಪಾಲಿಸೆ ಒರೆವುದೇನೆ ಸ್ಮರ ಬಿಂಗವ ಬಿಡಿಸಿ ನಿಶಂಕದಿ ಪಾಲಿಸೆ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಆ ಆ ಕಾಹಿನಿ ತಾರೆ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ
ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತಲು ನಾಯಕ ಹರಿ ಕಾಯ ಜಪಿತಲು ನಾಯಕ ಹರಿ ಶ್ರೀಯ ರಸನಿಗರಾಯ ಮೂರ್ತಿಯೇ ಶ್ರೀಯ ರಸನಿಗರಾಯ ಮೂರ್ತಿ ಶ್ರೀಯ ರಸನಿಗರಾಯ ಮೂರುತಿಯೇ ಶ್ರೀಯ ರಸನಿಗರಾಯ ಮೂರುತಿಯೇ ಮಾಯಗಾರನು ನೀನೇ ಮಹಿಮನು ನೀನೇ ದಿನ ದಿನತೆ 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 ತುಮ್ ದನ ದಿನತೆ 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 ತಾತಗ ದಿನತೆ 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 ದಿತ್ತಗ ದಿನತೆ ದಿನ ತುಮ್ ದಿನತೆ ತಾತಗ ದಿನತೆ ತತೆ ದಿನತೆ ತತಗ ದಿನತೆ ತತೆ ದಿನತೆ ತೈ ದಿನತಾ ದಿನತೆ ದಿನತಾ ದಿನತೆ ತೈ 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 ಶ್ರೀ ದುರ್ಗಾ ಕೊಡೆತ್ತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಮತ್ತು ಸನತ್ ಕುಮಾರ್ ಶೆಟ್ಟಿ ಅವರು ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೆ ಶಾಲು ಶಾಲು ರಂಗನ ಕರೆಯ ಬಂದವರು ಯಾರೇ ಬಂದವರು ಯಾರೇ ಕೃಷ್ಣನ ಕರಿಯ ಬಂದವರು ಯಾರೇ ಕೃಷ್ಣನ ಕರಿಯ ಬಂದವರು ಯಾರೇ ಯಾರಿ ರಂಗನ ಯಾರಿ ಕೃಷ್ಣನ ಕರೆಯ ಬಂದವರು ಯಾರೇ ಗೋಪಾಲ ಕೃಷ್ಣನ ಪಾಪ ವಿನಾಶನ
ವೇಣು ವಿನೋದನ ಗಾನ ವಿನೋದನ ಜಾಣಿಯರ ರಸನ ದರಿಯ ತಂದ ಬರೋ ವೇಣು ವಿನೋದನ ಗಾನ ವಿನೋದನ ಜಾಣಿಯರ ರಸನ ಕರೆಯ ಬಂದವರು ಜಾರಿ ರಂಗನ ಕರೆಯ ಬಂದವರು ಕರಿರಾಜ ವರದನ ಕರಿರಾಜ ವರದನ ಪರಮ ಪುರುಷನ ಕರಿರಾಜ ಭಗದನ ಪರಮ ಪುರುಷನ ಪುರನರ ಬೇಠನ ಕರಿಯ ಬಂದವರು ಪುರನರ ಬೇಠನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ನಮ್ಮ ಕೃಷ್ಣ ಶ್ರೀಯನ ಯಾರೇ ಕರೆಯ ಬಂದವರು ಯಾರೇ
ಹರಸುತ ಗಜವಜ್ರೋ ವಿಘ್ನ ಜೀಮುತಾಯೋ ದಿನಮಣಿ ಶತತೇಜಂ ದತ್ತ ಭಕ್ತೇಪ್ಸಿತಾ ತಮದಮುಜ ವಿನಾಶಂ ಭೂಧರಂ ವಾರಿದಾಕ್ಷಂ ಕಮಲಜ ಸುರಸ್ತೋತ್ರಂ ವೇದಂ ನಮಾಮಿ हरिहर क्रतुहर अमर पूजित रे अमर पूजित रे अमर पूजित रे स्वमन रूपा वामन रूपा वर एकदंता कामित फलदायक गणनाथ हरिहर क्रतुहर अमर पूजित रे अमर पूजित रे अमर पूजित रे वारणा
ಪರಿಪಂಥಿ ಗಣಭೀಮಾ ಪರಿಣಮಿತ ಗುಣಧಾಮ ಪ್ರಣದಾಭಿರಾಮ ಜಯ ಜಯ ತೂ ಜಯ ತೂ ಅಂಬಾರ್ಪಿತ ಶುಭ ಕೇರಳ ಅಂಬಾರ್ಪಿತ ಶುಭ ಜಯ 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 ತೋ ಅಂಬಿಕೆ ಜಗದಂಬಿಕೆ ಗಳಿಕಾಂಬಿಕೆ ಮೂಕಾಂಬಿಕೆ ಜಯ 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 ತೋ
ಸುತ ಬೆಳೆರಿ ಪಡವಿ ಕೊಡವಾಗ ಮಗಪುರ ಪುರದಲ್ಲಿ ಗುರುದಲ್ಲಿ ಒಡೆ ಜಯ 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 ದೊಂಗ ದೊಂಗ ದಿನ ದೈನ ದೈನ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಅಂಬುನಿಧಿಯ ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಗೆ ಪಾದಾಂಬುಜಗೆ ಹೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಅಮರೇಂದ್ರ ಹೊರಟು ಬಂದ ಕಾರ್ಯಕ್ರಮ ವಿಶ್ವವಿರಾಟ್ ಸ್ವರೂಪಿಯಾಗಿರುವಂತಹ ಭಗವಂತನ ಶಿರವನ್ನು ಸ್ವರ್ಗಕ್ಕೂ ಮಧ್ಯಭಾಗವನ್ನು ಭೂಲೋಕಕ್ಕೂ ಪಾದವನ್ನು ಪಾತಾಳಕ್ಕೂ ಪ್ರಪಂಚದಲ್ಲಿ ಪ್ರಾಜ್ಞರು ಹೋಲಿಸಿದ್ದು. ಹಾಗೆ ಯೋಚಿಸುವಾಗ ದೇಹಕ್ಕೆ ಶಿರ ಹೇಗೆ ಪ್ರಧಾನವಾಗಿರ್ತದೆ, ಹಾಗೆ ಲೋಕಗಳಲ್ಲಿಯೂ ದೇವಲೋಕ ಎನ್ನುವುದು ಪ್ರಧಾನವಾಗಿರ್ತದೆ. ಅಂತಹ ದಿವ್ಯಲೋಕದ ಅಧಿಕಾರವನ್ನು ಪಡೆಯಬೇಕೆಂಬ ಬಯಕೆಯಿಂದಲೇ ಮೇಘವಂತ ಪರ್ವತವನ್ನು ಸೇರಿ ಶತಧ್ವರವನ್ನು ಮಾಡಿ
ಪುಣ್ಯವನ್ನು ಸಂಪಾದಿಸಿ ಈ ಅಧಿಕಾರವನ್ನು ಸಂಪಾದಿಸಿಕೊಂಡಿದ್ದೇನೆ. ಸ್ವರ್ಗ ಅಂದರೇನು? ಸುಖವನ್ನು ಕೊಡುವಂತದ್ದು. ಸುಖಂ ಗಚ್ಚತೆ ಇದೇ ಸ್ವರ್ಗ ಎಂಬುದಾಗಿ ಪ್ರಾಜ್ಞರು ಹೇಳಿದ್ದಾರೆ. ಇಲ್ಲಿ ಯಾವತ್ತೂ ಸುಖವೇ ಇರುವುದು. ಆ ಕಾರಣದಿಂದಲೇ ಪ್ರತಿಯೊಬ್ಬರೂ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಎಂಬ ಭಾವದಿಂದ ಪುಣ್ಯವನ್ನು ಸಂಪಾದಿಸಿ ನೆಲೆಯೇರಿ ಬರ್ತಾರೆ. ಆದ್ರೆ ಎಲ್ಲಿಯವರೆಗೆ ಅವರಿಗೆ ಇರುವುದಕ್ಕಾಗ್ತದೆ? ಅವರ ಪುಣ್ಯ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಮಾತ್ರ ದೇವಲೋಕದಲ್ಲಿ ಇರುವುದು. ಪುಣ್ಯ ಕ್ಷೀಣವಾದ ಮೇಲೆ ಮತ್ತೊಮ್ಮೆ ಕರ್ಮ ಪ್ರಪಂಚವನ್ನು ಅವರು ಸೇರಲೇಬೇಕಾಗ್ತದೆ. ಆದ್ರೆ ನಮ್ಮದ್ದು ಹಾಗಲ್ಲ. ದಿನದಿಂದ ದಿನಕ್ಕೆ ಪುಣ್ಯ ಎನ್ನುವುದು ವೃದ್ಧಿ ಆಗ್ತದೆ. ಯಾಕಂದ್ರೆ ಸತ್ಕರ್ಮದಲ್ಲಿ ನಿರತರಾಗುವವರು ನಾವು. ಸ್ವಾರ್ಥವನ್ನು ಬದಿಗೊತ್ತಿ ಪರರ ಹಿತವೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಅದಕ್ಕೆ ಬೇಕಾಗಿ ದೇವಲೋಕದ ಸಂಪತ್ತನ್ನೆಲ್ಲ ಉಪಯೋಗಿಸಿಕೊಂಡು ಬಂದಿದ್ದೇವೆ. ಇಂತಹ ಸುವಸ್ತುಗಳ ಬಗ್ಗೆ ಸಂತೋಷ. ಯಾಕಂದ್ರೆ ಮಿಕ್ಕ ಲೋಕದಲ್ಲಿ ಇದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಿಡಿಯುವುದಕ್ಕೆ ವಜ್ರಾಯುಧ, ಮುಡಿಯುವುದಕ್ಕೆ ಪಾರಿಜಾತ, ಏರುವುದಕ್ಕೆ ಐರಾವತ್, ವಿಹರಿಸುವರೆ ನಂದನವನ, ಇದೆಲ್ಲ ನಮ್ಮ ದೇವಲೋಕದಲ್ಲಿ ಉಂಟು. ಅಲ್ಲದೆ ಸಭಾಸದರ ಸಂತೋಷಕ್ಕೆ ಬೇಕಾಗಿ, ಸಭೆಯ ವೈಭವಕ್ಕೆ ಬೇಕಾಗಿ ರಂಭಾದಿ ತರುಣಿಯರ ನರ್ತನ, ಪೂರಕವಾಗಿ ಚಿತ್ರಸೇನನ ಗಾಯನ ಒಂದಕ್ಕೊಂದು ಹೊಂದಿಕೊಂಡು ಕೇಳುವವರಿಗೂ ನೋಡುವವರಿಗೂ ಆನಂದವನ್ನು ಕೊಡ್ತಾ ಉಂಟು. ಇಂತಹ ಸುಖದಿಂದ ಕಾಲ ಕಳೆಯುವಂತಹ ನಾವು ಭವಿಷ್ಯತ್ತಿನ ಬಗ್ಗೆ ಯೋಚಿಸಬೇಕಾ ಬೇಡುವ? ಹಾಗೆ ಯೋಚಿಸಿದಾಗ ನೆನಪಾಗುವುದು ಆ ಖಳನ ಬಗ್ಗೆ. ಈ ಪ್ರಪಂಚದಲ್ಲಿ ವಿಶೇಷವಾಗಿರುವಂತಹ ಸಂಪತ್ತು ಯಾವುದಿದೆ ಅದನ್ನು ಗಳಿಸುವುದೇ ಮುಖ್ಯವಲ್ಲ, ಗಳಿಸಿದ ಮೇಲೆ ಉಳಿಸುವುದು ಅಷ್ಟು ಮುಖ್ಯವಾಗಿರುತ್ತದೆ. ಹಾಗೆ ಯೋಚಿಸುವಾಗ ದೇವಲೋಕದ ಸಂಪತ್ತನ್ನು ಪಡೆಯುವುದಕ್ಕಾಗಿ ಬಯಸುವವರು ಅಂದ್ರೆ ದಾನವರು ಮತ್ಸರದಿಂದ ದೇವತೆಗಳಿಗೆ ಸುಖವಿದೆ ಎಂಬ ಕಾರಣಕ್ಕೆ ಬೇಕಾಗಿ ನಮ್ಮನ್ನೆಲ್ಲ ಹೊಡೆದಾಡಿಸಿ ದೇವಲೋಕಕ್ಕೆ ಬಂದು ಅವರು ಆಡಳಿತವನ್ನು ನಡೆಸಬೇಕು, ಇಲ್ಲಿ ಸುಖವನ್ನು ಹೊಂದಬೇಕು ಎಂಬಂತ ಬಯಕೆಯನ್ನು ಹೊಂದಿ ಮೇಲೆ ಬರ್ತಾರೆ. ಕೇವಲ ದೈಹಿಕವಾಗಿರುವಂತಹ ಬಲವನ್ನೇ ಹೊಂದಿಕೊಂಡು ಮೇಲೇರಿದರು ಎಂದಿದ್ದರೆ ದೊಡ್ಡ ವಿಷಯವಲ್ಲ. ಅವರನ್ನೆಲ್ಲ ಬಡಿದು ಓಡಿಸುವುದರ ಮುಖೇನವಾಗಿ ನಮ್ಮ ಸಂಪತ್ತನ್ನು, ನಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಂತಲೇ ದೈವ ಬಲ ಎನ್ನುವುದೊಂದು ಪ್ರತ್ಯೇಕ ಉಂಟು. ದಾನವರೆಲ್ಲರೂ ಸುಮನಸರಿಂದ ಸೋಲಾಗಬಾರ್ದೆಂಬಂತ ವರವನ್ನೇ ಸಂಪಾದಿಸಿಕೊಂಡು ಮೇಲೇರಿ ಬರ್ತಾರೆ. ಅಂತವರ ಮುಂದೆ ನಾವು ಬಲವನ್ನು ಪ್ರಯೋಗಿಸಿದ್ರು, ಯಾವ ಅಸ್ತ್ರವನ್ನು ಪ್ರಯೋಗಿಸಿದ್ರು ಪರಿಣಾಮ ಬೀರುವುದಿಲ್ಲ, ನಮ್ಮ ಬಲಿಗೆ ಸೋಲೆ ಆಗ್ತದೆ. ಹಾಗಾಗಿ ಮುಂದೆಯೂ ಒಂದು ವೇಳೆ ದಾನವರು ವರಬಲಾನ್ವಿತರಾಗಿ ದೇವಲೋಕವನ್ನು ಏರಿದ್ರೆ ನಾವೇನು ಮಾಡುವುದು?
ಹಾಕ್ತಾರೆ. ಹಾ. ಕುರಿತಿರುವುದು ಅವತ್ತಿಗೆ ಹಾ. ಪತಂಗ ಬಿದ್ದ ಹಾಗೆ ಹಾ. ಈ ಹಿಂದೆ ಬಂದವರನ್ನೆಲ್ಲ ಹಾ. 3 ಮೂರ್ತಿಗಳ ಧೈರ್ಯದಿಂದ ನಾವು ಕಾಯುತ್ತಿದ್ದೇವೆ. ಇನ್ನು ಮುಂದೆ ಬಂದರೆ ಹಾ. ನೀನು ಯಾಚಿಸದಿರುತ್ತಾನಿದ್ದೇನೆ. ಆಹಾ ಬದಲಾಗಿ ವಂದಿಸಿಕೊಂಡಿದ್ದೇನೆ. ಸ್ವರ್ಗ ಸುಖವಿದು ಅಲಭ್ಯ ಲಾಭ ಸಿಕ್ಕಿದ್ದನ್ನು ಇದುವರೆಗೆ ಆ ಶ್ರೀಹರಿಯ ಕೃಪೆಯಿಂದ ಸಂರಕ್ಷಿಸಿಕೊಂಡು ಬಂದಿದ್ದೇವೆ. ಸರಿ. ಇನ್ನು ಮುಂದೆ ಎಂದಾದರೂ ಕಳರು ಆಕ್ರಮಿಸಿದ್ದಾರೆ, ನಾವು ಅವರನ್ನು ಕೊಂದು ಕಳೆಯುತ್ತೇವೆ. ಸರಿ ನಮಸ್ಕರಿಸುತ್ತಿದ್ದೇನೆ. ಸುರಪಾಲ, ಹಿಂದೆ ಬಂದ ದೈತ್ಯರನ್ನು ಶ್ರೀಹರಿಯ ಕೃಪೆಯಿಂದ ಕೊಂದು ಕಳೆದಿದ್ದೇವೆ. ಮುಂದೆ ಬಂದವರ ಚಿಂತೆಯನ್ನು ಬಿಡು, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಮೀನುಗಳಿಗೆ ಬೆತ್ತನ ಭಯ, ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಬೇಟೆಗಾರನ ಭಯ, ಶ್ರೀಮಂತರಿಗೆಲ್ಲ ಕಳ್ಳರ ಭಯ. ನಾವು ಆ ದಾನವರಿಗೆ ಹೆದರಿಕೊಂಡಿದ್ದೇವೆ ಎಂದಾದರೆ ಬದಲಾಗಿ ನಮ್ಮ ಕರ್ತವ್ಯದಲ್ಲಿ ಎಷ್ಟು ನಿಷ್ಠೆಯಿಂದ ಇದ್ದೇವೆ ಎನ್ನುವುದನ್ನು ಸೂಚಿಸುತ್ತದೆ. ಸುರಪಾಲ, ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಬರುವಂತ ರಾಕ್ಷಸರು ಎಷ್ಟೇ ಬಲಿಷ್ಠವಾಗಿರಲಿ, ಇದು ವರುಣ ನಾನಿದ್ದೇನೆ. ನನ್ನ ಕೈಯಲ್ಲಿದೆ ಬಾಣ, ತೋಳಲ್ಲಿದೆ ತ್ರಾಣ, ತೆಗಿತೇನೆ ಆ ದುಷ್ಟನ ಪ್ರಾಣ. ನೀರಿಂದ ನುಡಿಗೆ ನೀರಿಂದ ನುಡಿಗೆ
ಸಂತೋಷವಾಂತೇನ ನೀರಿಂದ ನುಡಿಗೆ ನೀರಿಂದ ನುಡಿಗೆ ಕಲಿಗಳು ನಿತ್ಯ ಸಂಗಾರದೊಳಗೆ ಸಂಗಾರದೊಳಗೆ ಕಲರ ಪ್ರೀತಿಯು ಗೆಲ್ಲುವುದಿಲ್ಲ. ಕಲರ ಪ್ರೀತಿಯು ಗೆಲ್ಲುವುದಿಲ್ಲ. ನಲಿದಾದ ಮನದಲ್ಲಿರುವುದು ಸುಳ್ಳಲ್ಲ. ಧೈರ್ಯೋಕ್ತಿಯನ್ನು ಕೇಳಿದಾಗ ತುಂಬಾ ಸಂತೋಷವಾಯಿತು. ನಿಮ್ಮತ್ತಾಗಿರುವಂತಹ ಪರಾಕ್ರಮದ ಬಗ್ಗೆ, ನಿಮ್ಮಲ್ಲಿರುವಂತಹ ಬಲದ ಬಗ್ಗೆ, ದೈವಾನುಗ್ರಹದ ಬಗ್ಗೆ ಸಂದೇಹ ಬಂದು ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದಲ್ಲ. ನಾನು ಓರ್ವಣಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ. ಅಧಿಕಾರಿ ನಾನಾಗಿರಬಹುದು. ಹಾಗಂತಲೇ ದೇವಲೋಕದ ರಕ್ಷಣೆಯ ಹೊಣೆ ನಿಮಗೆಲ್ಲರಿಗೂ ಸೇರಿತ್ತು. ಆದ್ದರಿಂದ ಪ್ರತಿಯೊಬ್ಬರು ಒಂದು ತೀರ್ಮಾನಕ್ಕೆ ಬಂದು ಮತ್ತೆ ಮುಂದಡಿ ಇಡುವುದು ಎಂಬ ಕಾರಣಕ್ಕೆ ಬೇಕಾಗಿ ನಿಮ್ಮಲ್ಲಿ ರಕ್ಕಸರು ಬಂದರೆ ಏನು ಮಾಡೋಣ ಎಂಬಂತ ಪ್ರಶ್ನೆಯನ್ನು ಕೇಳಿದ್ರು. ನಿಮ್ಮ ಮಾತನ್ನು ಕೇಳಿದಾಗ ಉಳಿದವರು ಕೂಡ ಕೈ ಎತ್ತಿದ್ದಾರೆ. ತಾವು ಸಿದ್ಧರಾಗಿದ್ದೇವೆ ಎಂಬುದಾಗಿ ನಮಗೆ ಇದೇ ಬೇಕಾದದ್ದು. ಮತ್ತೆ ದಾನವರು ಬರಲಿ ವಿಷಯವಲ್ಲ, ಹಿಂದೆ ಬಂದಿದ್ದಾರೆ, ಯಾರಾದ್ರೂ ಉಳಿದಿದ್ದಾರೆ. ಒಂದು ಮನ್ವಂತರದವರೆಗೆ ಅಧಿಕಾರ ಪೀಠ ನನ್ನದ್ದೇ, ನಾನು ಎಲ್ಲೇ ಇರಲಿ ಅಧಿಕಾರ ನನ್ನದ್ದೇ ಅಲ್ವಾ? ಹಾಗಿರುವಾಗ ಅವರ ಬಗ್ಗೆ ನಾವು ಯಾಕೆ ಯೋಚಿಸುವುದು? ಅದರ ಜೊತೆಯಲ್ಲಿ ಭಯ ಎನ್ನುವುದು ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯೇ ಶ್ರೀಹರಿಯ ಅನುಗ್ರಹ ನಮ್ಮ ಮೇಲೆ ಇರುವುದು. ಅವನ ಕರುಣೆ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನಾವು ಯಾರಿಗೂ ಯಾವ ಕಾಲಕ್ಕೂ ಹೆದರುವ ಅಗತ್ಯವೇ ಇಲ್ಲ. ಆದ್ದರಿಂದ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸುವಂತ ಸಮಯ ಸನ್ನಿಹಿತವಾಗಿದೆ. ಹಾಗಾಗಿ ಮೂರು ಮೂರ್ತಿಗಳಿಗೂ ಹಾಗೂ ಜಗನ್ಮಾತೆಗೂ ವಂದಿಸುವುದರೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸುವ. ದೈತ್ಯರ ಮತ್ತವ ನೋಡುತ್ತ ಬಿತ್ತರಿಸಿದನಂದು ಮುದದಿ ಗಂಭೀರಗಳು
ಸ್ಥಳೀಯ ರಕ್ಷಕರು ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂಬಬಲ್ಲಿರಿ ತಾರಕಾಸುರೆಂಬ ಸರಿ ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ ಆಲಿಸಬೇಕಯ್ಯ ಇದ್ದಳು ಇದಿದ ಫಲ. ಶಂಭೋ ಶಂಕರ ರಕ್ಷಣೆ ಮಾಡುತ್ತಂದೇ ಪರಿಪಾಲಿಸು ಕಶ್ಯಪ ಬ್ರಹ್ಮ ಸುರಸಾದೇವಿಯರ ದಾಂಪತ್ಯ ಜೀವನದಲ್ಲಿ ಹುಟ್ಟಿಕೊಂಡವರು ನಾವು 4 ಮಂದಿ. ಅಣ್ಣನಾದಂತಹ ಶೂರಪದ್ಮಾಕ್ಯ, ತಾರಕಾಸುರ, ತಮ್ಮನಾದಂತಹ ಸಿಂಹಾಸ್ಯ, ಒಬ್ಬಳು ತಂಗಿ ಅಚಮುಖಿ. ಅಣ್ಣನಾದಂತಹ ಶೂರಪದ್ಮಾಕ್ಯ ವೀರಪ್ಪ ಮಹೇಂದ್ರಪುರದಲ್ಲಿ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ತಾರಕಾಸುರ ಆದಿ ದೈತ್ಯರೆನಿಸಿಕೊಂಡಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಸ್ಥಾಪಿಸಿದಂತಹ ಈ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದಾನೆ ತಾರಕಾಸುರ. ವರ್ತಮಾನ ಕಾಲದಲ್ಲಿ ನಮ್ಮವರೇ ಆದಂತಹ ಅಸುರರನ್ನೆಲ್ಲ ಜೊತೆ ಸೇರಿಸಿಕೊಂಡು ವೈಭವೋಚಿತವಾಗಿ ಮೆರೆಯುತ್ತಾ ಇದ್ದೇನೆ. ಶೋಣಿತಾಪುರ, ಶೋಣಿತ ಅಂದರೆ ರಕ್ತ, ರಕ್ತವನ್ನು ಬೆವರಿನೋಪಾದಿಯಲ್ಲಿ ಹರಿಸಿ ತಮ್ಮದಾದಂತಹ ಸಾಮರ್ಥ್ಯದ ಮುಖಾಂತರವಾಗಿ ಇಂದು ಕೂಡ ಸ್ಥಾಪಿಸುವಂತಹ ಈ ಶೋಣಿತಾಪುರದಲ್ಲಿ ವೈಭವದಿಂದಲೇ ಮೆರೆಯುತ್ತಾ ಇದ್ದಾನೆ ಈ ತಾರಕಾಸುರ. ಹಾಗೆಂದು ನಮ್ಮವರಿಗೆ ಯಾವುದೇ ತೊಂದರೆಯನ್ನು ಮಾಡಿದವನಲ್ಲ, ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಎಂದಿನಂತಹ ನಿತ್ಯ ವಿಧಿಗಳನ್ನ ಪೂರೈಸಿ ಒಳಗಸ್ತನಾದಂತಹ ಕಾಲಕ್ಕೆ ಸೇರಿರುವಂತಹ ಆಸುರ ವೀರರಿಂದ ನೋಡುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಒಂದು ಕಡೆಯಿಂದ ಮಂತ್ರಿ ಮಂಡಳಿಗರು, ಇನ್ನೊಂದು ಕಡೆಯಿಂದ ಭಟರು ಭಟ್ಟಂಗಿಗಳು, ಮತ್ತೊಂದು ಕಡೆಯಿಂದ ಸೇನಾ ಪದಾಧಿಗಳು, ಮತ್ತೊಂದು ಕಡೆಯಿಂದ ಪುರೋಹಿತರು, ಇವರನ್ನೆಲ್ಲ ನೋಡುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಆದರೆ 2 ಲೋಕವನ್ನು ಹೇಗೂ ನಾನು ಸ್ವಾಧೀನಪಡಿಸಿಕೊಂಡವನಿದ್ದೇನೆ. ಇಷ್ಟಿದ್ದರೆ ಸಾಕೆ ಈ ತಾರಕಾಸುರನಿಗೆ ಸಾಕಾಗುವುದಿಲ್ಲ. ನಾನು ನನ್ನದು ಎನ್ನುವ ಹಾಗೆ ಪ್ರಪಂಚ ಮುಖದಲ್ಲಿ ನಾನು ತೋರಿಸಿಕೊಡಬೇಕಾದ್ರೆ ಹರಿಯುತ್ತಾ ಇದೆ ಸ್ವರ್ಗಲೋಕ. ಅಲ್ಲಿ ಇಂದ್ರಾದಿ ದೇವತೆಗಳು ಹರಿಯುತ್ತಾ ಇದ್ದಾರೆ. ಅವರನ್ನ ಸಾಧನೆ ಮಾಡಿದ್ದು ನಮ್ಮ ಸಾಮರ್ಥ್ಯದ ಮೂಲಕವಾಗಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಒಬ್ಬಂಟಿಯಾಗಿ ತೀರ್ಮಾನ ಮಾಡಿದ್ರೆ ಸಾಕಾಗುವುದಿಲ್ಲ. ಯಾರಲ್ಲಿ ನಮ್ಮವರು ಮಾಡಬೇಕು.
ಮೊದಲಾಗಿ ಪವಿತ್ರ ಮಾಧ್ಯಮಕ್ಕೆ ಕೊಂಡಿದ್ದೇವೆ. ನೀವು ಕೊಟ್ಟ ಉದ್ಯೋಗವನ್ನು ನಿಷ್ಠೆಯಲ್ಲಿ ಪಾಲಿಸ್ತಾ ಇದ್ದವರು. ಅದೇ ಸಂದರ್ಭದಲ್ಲಿ ಮಂತ್ರಿ ಸೇನಾಪತಿಗಳಿಗೂ ಸಭೆಗೆ ಬರಬೇಕು. ದೀರ್ಘ ಕರೆ ಕೊಟ್ಟವರು ತಾವು. ನಿಮ್ಮ ಕರೆಯನ್ನು ಆಲಿಸಿ ಸಭೆಯನ್ನು ಬಂದು ಸೇರಿದ್ದೇವೆ. ಮುಖ ನೋಡುವಾಗ ರೋಷಾವೇಶದಿಂದ ಇದ್ದೀರಿ. ಹಾಗಾದ್ರೆ ನಮ್ಮನ್ನು ಕರೆಸಬೇಕಿದ್ರೆ ಉದ್ದೇಶ ಇರಲೇಬೇಕು. ಏನು ನಮ್ಮಿಂದ ಗುಣಕಾರಿಯಾಗಬೇಕು. ಪವಿತ್ರವಾದ ಪಾದಗಳಿಗೆ ಇರುಗುತ್ತಾ ಇದ್ದೇನೆ. ಅಯೋಚಿತವಾಗಿಯೂ ತಮ್ಮ ಕರೆಯನ್ನು ಆಲಿಸಿ ಓಡಾಡಿ ಬಂದಿದ್ದೇವೆ. ಅಯ್ಯೋ, ನಿಮ್ಮ ಮುಖವನ್ನು ಅವಲೋಕನ ಮಾಡಿದಾಗ ಎಂದಿನಂತೆ ಇನ್ನಲ್ಲ ಬಹಳ ಕ್ರೋಧಾಗ್ತಿದ್ದೀರಿ. ಈ ರೀತಿ ಆಗೋದಕ್ಕೆ ಕಾರಣವೇನು? ನಮ್ಮನ್ನು ತೋರಿಸೋದಕ್ಕೆ ಕಾರಣವೇನು? ಸಕಲ ವಿಚಾರ ನಮ್ಮಲ್ಲಿ ಹೇಳಿದಂತಾದರೆ ಕ್ಷಣ ಮಾತ್ರ ನಾವು ನೆರವೇರಿಸಿಕೊಡ್ತೇವೆ.
ಮಾತ್ರವಲ್ಲ ಪಾತಾಳ ಎರಡನ್ನು ನಾವು ಸ್ವಾಧೀನಪಡಿಸಿಕೊಂಡವರಿದ್ದೇವೆ. ಇಷ್ಟಿದ್ದರೆ ಸಾಕಾಗುವುದಿಲ್ಲ ನಮಗೆ. ವೈಭವದಿಂದ ಮೆರೆಯುತ್ತಾ ಇದೆ ಸ್ವರ್ಗಲೋಕ. ಅಂತಹ ಸ್ವರ್ಗಲೋಕವನ್ನು ಸೇರಿ ಇಂದ್ರಾದಿ ದೇವತೆಗಳನ್ನು ಸದೆ ಮಾಡಿದು ಅಧಿಕಾರವನ್ನು ಸ್ಥಿರಗೊಳಿಸಬೇಕಾಗಿದೆ. ಅನುಚಿತವಾದಂತಹ ಮಾತನ್ನು ಆಡಿದಿರಿ. ಎಷ್ಟೋ ಸಮಯದ ಕನಸು ನಮಗೆ. ಸ್ವರ್ಗವನ್ನು ಏರಬೇಕು. ಯಾಕಂದ್ರೆ ಹಿರಿಬಾಯಿಗಳು ನಾವಾಗಿದ್ದಾರೆ, ಕಿರಿಬಾಯಿಗಳು ಅವರಾಗಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು? ನೇರವಾಗಿ ಏರಬೇಕು ನಾಗಲೋಕ. ಸುರಪಾದಿ ಮುಖ್ಯ ನಿಮ್ಮ ವಿಚಾರ ಒಬ್ಬೊಬ್ಬರ ಮಾತನ್ನು ಕೇಳಿದಾಗ ನಿಮಗೆ ಉಲ್ಲಾಸ ಬಂದಿದೆ, ಸಂತೋಷವಾಗುತ್ತಾ ಇದೆ, ಉತ್ಸಾಹ ಉಕ್ಕೇರುತ್ತಿದೆ. ಹೌದು, ಈಗಲೇ ಹೋಗ್ಬೇಕು, ಸ್ವರ್ಗವನ್ನು ಪಡೆಯಬೇಕು ಎಂಬ ಉದ್ದೇಶ ನಿಮ್ಮಲ್ಲಿದೆ. ಖಂಡಿತ ನಮಗೆ ಶಿವನ ಅನುಗ್ರಹ ಇದೆ. ನಮ್ಮ ಕುಲದೇವ ಪರಮೇಶ್ವರ ಅವ ಯಾವತ್ತು ನಮಗೆ ಮುನಿದಕ್ಕಿಲ್ಲ. ಆದರೆ ದೇವತೆಗಳನ್ನೆಲ್ಲ ಸಕಲ ಪಡೆಯುವವ ಆ ಕಪ್ಪಿನ ಮೈಯವ. ಅವ ಯಾರು? ಅವ ಶ್ರೀಹರಿ. ಸ್ವರ್ಗಲೋಕ ಸಿಕ್ಕಿದ್ರು ಕೂಡ ಒಂದು ಗಳಿಗೆ ಮಾತ್ರ ನಮಗೆ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ. ಒಂದು ಉಪಾಯ ಇದೆ. ಏನು ಉಪಾಯ? ಉಪಾಯ ನಾವು ಹೀಗೆ ಉಳಿದಲ್ಲ. ಜನಬಲ ಇದೆ, ಭುಜಬಲ ಇದೆ, ಸಂಪತ್ತಿನ ಬಲ ಇದೆ. ಯಾವುದರಲ್ಲಿ ಕಡಿಮೆ ಹೇಳು? ನಮ್ಮ ಸಭೆ ನೋಡಿ ಒಬ್ಬೊಬ್ಬರೇ ಹೇಳ್ತಾನೆ ನಾನಿದ್ದೇನೆ ಹೋಗೋಣ. ಶೋಣಿತಾಪುರದಲ್ಲಿ ಇಷ್ಟು ಮಂದಿ ಮಾತ್ರ ಅಲ್ಲ, ಕೋಟಿ ಕೋಟಿ ಸಂಖ್ಯೆಯ ದೈತ್ಯರ ವೀರರಿದ್ದಾರೆ. ಎಲ್ಲರೂ ಇಲ್ಲಿ ಇವತ್ತು ಬರಲಿಲ್ಲ. ಅವರನ್ನೆಲ್ಲ ಬದಿಗೆ ನಿಲ್ಲಿಸಿ ನಾನೊಬ್ಬ ಇಲ್ಲಿಗೆ ಬಂದಿದ್ದೇನೆ. ಒಳ್ಳೆ ಯಾಕೆ ಅವನ ಜನ ನಾವು ಹುಡುಕಬಾರ್ದು. ನಮ್ಮ ಉತ್ತರದಲ್ಲೇ ನಾವು ಮೇಲಾಗುವುದಕ್ಕೆ ಸ್ವಲ್ಪ ಕಾಯಬೇಕು. ಆದ್ರೆ ನನ್ನ ರಾಜಕೀಯ ಜೀವನದಲ್ಲಿ ಏನಾದ್ರೂ ಇಷ್ಟರವರೆಗೆ ನೀವು ತೊಂದರೆಯನ್ನು ಅನುಭವಿಸಿದ್ದೀವಿ ಅಂತ ನಮಗೆಲ್ಲ ಅಡಿಗಡಿಗೆ ನಮಗೆ ಮುಳ್ಳೆ ಆದ್ದು. ಯಾವ ಪ್ರಜೆಗಳನ್ನು ದೇವರ ರೀತಿಯಲ್ಲಿ ನಾನು ಇಷ್ಟರವರೆಗೆ ನೋಡಿಕೊಂಡು ಬಂದಿದ್ದೇನೆ. ಆದರೆ ಇಂದು ಸಹ ಯಾವ ರೀತಿಯ ಒಂದು ಕೊರತೆ ಬಾರದ ರೀತಿಯಲ್ಲಿ ನಿಮ್ಮನ್ನು ಪೋಷಿಸುತ್ತಾ ಇದ್ದೇನೆ. ಏನಾದ್ರೂ ಕೊರತೆ ಕಂಡಿರಲಿ? ಕೊರತೆ ಒಂದುಂಟು ಪ್ರಭು. ಕೊರತೆ ಎಂತದ್ದು? ನಿಮಗೆ ದೈವ ಬಲ ಇಲ್ಲ. ಓಹೋ, ಸೇನಾ ಬಲ, ಭುಜಬಲ, ಪರಾಕ್ರಮ ಎಲ್ಲ ಸಂಪತ್ತು ಉಂಟು ನಮ್ಮಲ್ಲಿ. ಆದ್ರೆ ದೈವಿಕವಾದಂತಹ ಶಕ್ತಿ ನನ್ನಲ್ಲಿ ಈಗ ಕುಂಠಿತವಾಗಿ. ನಿಮಗೆ ದೈವ ಬಲ ಇಲ್ಲ. ಆದ್ರೆ ಏನು ಬಲ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಊರನ್ನು ಬಿಡ್ಬೇಕು. ಈಗ ನೀವು ದೊರೆಗಳನ್ನು ಕಾರ್ಯನಿರ್ವಹಿಸುವ ಯೋಜನೆ ದೊಡ್ಡ ಅಧಿಕ ಪ್ರಸಂಗ. ನೀನು
ಏನು ನನ್ನನ್ನು ಕಾಡುಗೆ ಕಳುಹಿಸಿ ನೀನು ಇಲ್ಲೇ ಇದ್ದುಕೊಂಡು ಮತ್ತೆ ರಾಜ್ಯಭಾರ ಮಾಡ್ತೇನೆ ಅಂತ ಯೋಚನೆ ಏನು ನಿನ್ನದು? ಅಂತ ಅಭ್ಯಾಸ ನನಗಿಲ್ಲ. ಮತ್ತೆ ಯಾಕಂತ ಮಾತನಾಡಿದೆ ನೀನು? ನೀವು ಯಾಕೆ ಕಾಡಿಗೆ ಹೋಗುದು? ಯಾಕೆ? ಬ್ರಹ್ಮದೇವನ ಬಗ್ಗೆ ತಪಸ್ಸು ಮಾಡ್ಬೇಕು, ವಿಧಾತ ಮೈದೋರ್ಬೇಕು, ಅವನಲ್ಲಿ ಕೇಳ್ಬೇಕು ನೀವು ವರ. ನಿಮಗೆ ಮರಣ ಬರಬಾರ್ದು, ಮರಣ ಬರಬಾರ್ದು, ನೀವು ಸಾಯಬಾರ್ದು. ಸಾಯ್ಬಾರ್ದು. ಪ್ರಭು, ಸ್ವರ್ಗ ಮಧ್ಯ ಪಾತಾಳ ಈ ಮೂರು ಲೋಕದ ಅಧೀಶ ನೀವು ಆಗ್ಬೇಕಂತ ನನ್ನ ಮನಸ್ಸಲ್ವಾ? ಅದಕ್ಕಾಗಿ ನನ್ನ ಒಂದು ಸೂಚನೆ, ನೀವು ಕಾಡಿಗೆ ಹೋಗ್ಬೇಕು, ತಪಸ್ ಮಾಡ್ಬೇಕು, ವಿಧಾತನ ಬಗ್ಗೆ ವರವನ್ನು ಪಡೆಬೇಕು. ಖಂಡಿತ. ಲೇಸನಾಡಿದೆ ಮಂತ್ರಿ, ನೀನು ಲೇಸನಾಡಿದೆ. ಮಂತ್ರಿ ಅಂದ್ರೆ ಹೀಗಿರಬೇಕು, ಸಕಲ ಸಮಯದಲ್ಲಿ ಸಮಸ್ತವಾದಂತಹ ವಿಚಾರವನ್ನು ಮಂಡಿಸುವುದರ ಮೂಲಕವಾಗಿ ನನ್ನದಾದಂತಹ ಕೈಂಕರ್ಯವನ್ನು ಮೇಲೆತ್ತುವಂತಹ ಪ್ರಯತ್ನವನ್ನು ನೀನು ಮಾಡ್ತಾ ಇದ್ದೀನಿ. ಆದರೆ ಹಿಂದೆ ನಾನು ಕಾಡಿಗೆ ಹೋಗುತ್ತೇನೆ. ನಾನು ಬರುವಲ್ಲಿಯವರೆಗೆ ಇಲ್ಲಿಯ ಅಧಿಕಾರವನ್ನು ಇವನಿಗೆ ಒಪ್ಪಿಸಿದ್ದೇನೆ. ಯಾವುದೇ ತೊಂದರೆ ಆಗಕೂಡದು. ಆದಷ್ಟು ಶೀಘ್ರ, ಹೆಚ್ಚು ಸಮಯ ಕಳೆಯಬೇಡಿ, ಆದಷ್ಟು ಬೇಗ ಬರಬೇಕು. ಹೆಚ್ಚು ಸಮಯ ಅಂದ್ರೆ ನಾನು ಇಲ್ಲಿ ಪೇಟೆಗೆ ಹೋಗುವುದಲ್ಲ, ನಾನು ಕಾಡಿಗೆ ಬೇಕಾದಲ್ಲಿ ಎಷ್ಟು ಸಮಯ ಕಳೆಯುತ್ತಂತ ಆದ್ದರಿಂದ ಇಲ್ಲಿಂದ ನೇರವಾಗಿ ಕಾನೂನು ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇನೆ. ಮಂತ್ರಿವರಿವರು ಹೇಳಿದಂತಹ ಮಾತನ್ನು ಅನುಸರಿಸಿಕೊಂಡು ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡೆ. ಕಾಣುತ್ತಿರುವಂತಹ ಸಲಿಲದಲ್ಲಿ ಬಿಂದು ಶರೀರವನ್ನು ಶುದ್ಧೀಕರಿಸಿಕೊಂಡು ಬಂದಿದ್ದೇನೆ. ಹಾಗೆ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿದ್ದೇನೆ. ಅಗ್ನಿಕುಂಡವನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ ದೃಷ್ಟಿಯನ್ನಿರಿಸಿ ಅದರ ಮಧ್ಯದಲ್ಲಿ ಕುಳಿತುಕೊಂಡು ಆ ವಿಧಾನವನ್ನು ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ನೋಡೋಣ. ಬ್ರಹ್ಮದೇವಾಯ ನಮಃ, ಬ್ರಹ್ಮದೇವಾಯ ನಮಃ, ಬ್ರಹ್ಮದೇವಾಯ ನಮಃ. ಮೆಚ್ಚಿದೆನು ನಮನ ಬಿಚ್ಚಿಗೆದೆಂಬುದನು, ಮೆಚ್ಚಿದೆನು ನಮನ ಬಿಚ್ಚಿಗೆದೆಂಬುದನು, ಉಚ್ಚರಿಸಲ ನೀವಿ ಈ ಕ್ಷಣ ಬಲೆ ಮೆಚ್ಚಿದೆನು. ಬ್ರಹ್ಮದೇವರೇ, ನಿನ್ನ ಅನನ್ಯವಾದಂತ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಮನದ ಅಭಿಲಾಷ ಏನುಂಟು ನನ್ನಲ್ಲಿ ಕೇಳಿಕೊ, ಈಡೇರಿಸಿಕೊಡುತ್ತೆ. ಬ್ರಹ್ಮದೇವ, ಈ ಸಕಲ ಸಕಲ ಈಶ್ವರ ಗೆಲುವ, ಈಶ್ವರ ಗೆಲುವ, ಲೇಸ ಸಬಲ ಬಿದ್ದು ನೀ ಸಲಹಲಗೆ, ಈ ಸಕಲ ಸರಸರದ ಪ್ರಣಾಮಗಳು ಸ್ವಾಮಿ. ಅದೆಷ್ಟೋ ಕಾಲದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದೆ. ಯಾವಾಗ ಪ್ರತ್ಯಕ್ಷರಾಗ್ತೀರಿ ಎಂಬುದು ನನಗೆ ಅರ್ಥವಾಗಲಿಲ್ಲ. ಆದರೆ ಈ ಹೊತ್ತಿನಲ್ಲಿ ನನ್ನದಾದಂತಹ ಭಕ್ತಿಯನ್ನು ಕಂಡಂತಹ ನೀವು ಪ್ರತ್ಯಕ್ಷಗೊಂಡವರಿದ್ದೀರಿ. ಏನು ಬೇಕು ಮಗನೇ ನಿಮಗೆ ವರ ಎಂದು ಹಾಗೆ ಕೇಳುತ್ತಾ ಇದ್ದೀರಲ್ಲ, ಸಂತೋಷವಾಯಿತು ಸ್ವಾಮಿ. ಸಾಕಲ್ಲ, ಸುರ ನರ ಭುಜಂಗರಿಂದ, ಆ ದೇವಲೋಕದಲ್ಲಿರುವಂತಹ ಇಂದ್ರಾದಿ ದೇವತೆಗಳಿಂದ ಮಾತ್ರವಲ್ಲ, ಆ ಮೂರು ಮೂರ್ತಿಗಳಿಂದಲೂ ಸಹ ನನಗೆ ಮರಣವೇ ಬಾರದಂತಹ ಅಜಯತ್ವ ವರವನ್ನು ನನಗೆ ದಯಪಾಲಿಸಬೇಕು. ಸ್ವಂದೇ ದಯಪಾಲಿಸಬೇಕು.
ಅಮರತ್ವವನ್ನು ಕೇಳುತ್ತಾ ಇದ್ದೀನಿ. ಖಂಡಿತ. ಅಮರತ್ವವನ್ನು ಕೊಡುವುದು ಸಾಧ್ಯವಿಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಹೇ. ಈ ಭೂಮಿಯಲ್ಲಿ ಹುಟ್ಟಿದಂತ ಜೀವಿಗೆ ಪ್ರಾಣ ಎನ್ನುವುದು ಶಾಶ್ವತ. ಓಹೋ. ಹಾಗಾಗಿ ನಿನಗೆ ಬೇರೆ ಒಂದು ವರವನ್ನು ಕೊಡಲಿಕ್ಕಿದ್ದೇನೆ. ಏನು ದೇವರೇ? ನಿನಗೆ ಮರಣ ಬಂದರೆ ಮುಂದೆ ಶಿವಕುಮಾರನಿಂದ ನಿನಗೆ ಮರಣ ಬಂದಿತು. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಬೇಕಾಗಿದೆ. ಸೇರಿಕೊಳ್ತೇನೆ ಸೋಡಿ. ತಪಸ್ಸು ಮಾಡುವುದಕ್ಕಾಗಿ ಕಾಡಿಗೆ ಹೋದವರು. ಹೌದು. ಹೋದ ಕಾರ್ಯ ಗಂಡೋ ಹೆಣ್ಣ? ಹೇಗೆ ಹೇಗೆ? ಹೋದ ಕಾರ್ಯ ಗಂಡೋ ಹೆಣ್ಣ? ಹೇಳಿ ಪ್ರಯೋಜನ ಇಲ್ಲ, ಹೇಳಿ ಪ್ರಯೋಜನ. ನಾಗಾಣನೆ ಮತ್ತೆ ಅಳುವುದು ಯಾಕೆ ಹೇಳು? ಎಂತದ್ದು ಯೋಚನೆ ಮಾಡು. ಹೋಗುವಾಗ ಗಾಂಭೀರ್ಯ ಸ್ಥಿತಿಯಲ್ಲಿದ್ರಿ, ಬರುವಾಗ ಈ ತರ ನಗುವುದಕ್ಕೆ ಕಾರಣ ಏನು ಅಂತ ಬೇಕಲ್ಲ? ನಾನು ಹೋದದ್ದೆಲ್ಲಿಗೆ? ತಪಸ್ಸು ಮಾಡ್ಲಿಕ್ಕೆ ಅಲ್ವಾ? ಬರುವಾಗ ಹೋಗುವಾಗ ಗಾಂಭೀರ್ಯದಲ್ಲೇ ಹೋಗ್ಬೇಕು. ಬರುವಾಗ ಅಷ್ಟು ಸಂತೋಷದಿಂದ ಬರ್ತಾ ಇದ್ದೇನೆ ಇಲ್ಲಿಗೆ. ಈಗ ಸಂತೋಷ ಹೆಚ್ಚಾಯ್ತು ಅಂತ. ಎಂತದ್ದು ಹೆಚ್ಚಾಗಲಿಲ್ಲ. ಸಂತೋಷ, ಬಹಳ ಸಂತೋಷ. ಹೋದೆ ನಾನು ಕಾಂತಾರವನ್ನು ಸೇರಿಕೊಂಡೆ. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಿದೆ. ಪ್ರತ್ಯಕ್ಷನಾದ ಬ್ರಹ್ಮದೇವ ಏನು ಬೇಕು ನಿನಗೆ ಅವರನ್ನು ಕೇಳಿದ. ಅಜೇಯತ್ವದ ವರವನ್ನು ಕೇಳಿದೆ. ಅಮರತ್ವ ಮರಣವೇ ಬರಕೂಡದು ಎನ್ನುವ ಹಾಗೆ ಅದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ. ಯಾಕೆ? ಹುಟ್ಟಿದವ ಒಂದು ದಿನ ಸಾಯಲೇಬೇಕಂತ. ಒಂದು ಕಾಲದಲ್ಲಿ ಅವರಿಗೂ ಕಾಲಗರ್ಭವನ್ನು ಸೇರುವಂತಹ ಪ್ರಮೇಯ ಬಂದು ಒದಗುವುದಕ್ಕೆ ಉಂಟು. ಆದ್ದರಿಂದ ಹುಟ್ಟಿದವರು ಸಾಯಲೇಬೇಕು. ಆದರೆ ನಿನಗೊಂದು ವರವನ್ನು ನಾನು ಕೊಡ್ತಾ ಇದ್ದೇನೆ, ಅಮರತ್ವದ ವರ. ನಿನಗೆ ಮರಣ ಬರುವುದಿದ್ದರೆ ಶಿವಕುಮಾರನಿಂದ ಮಾತ್ರ ನಿನಗೆ ಮರಣ. ಇದನ್ನು ಕೇಳುವಾಗ ನನಗೆ ನಗು ಬಂದದ್ದು. ಕಾರಣ ಉಂಟಯ್ಯ. ಈಗ ಸರಿಯಾಗಿ ಆಲೋಚನೆ ಮಾಡು. ಹಿಂದೆ ನಡೆದಂತಹ ಘಟನೆಗೆ ಸ್ವಲ್ಪ ಹೋಗು. ಅಂದು ದಕ್ಷ ಮಾಡುತ್ತಿರುವಂತಹ ದಕ್ಷ ಯಜ್ಞಕ್ಕೆ ದಾಕ್ಷಾಯಿನಿ ಬಿದ್ದು ಸತ್ತು ಹೋಗಿದ್ದಾನೆ. ಯಾರು? ಶಿವನ ಮಡದಿ ಸತ್ತು ಹೋಗಿದ್ದಾನೋ. ಇವ
ವೈರಾಗ್ಯದಿಂದ ಹೆಂಡತಿಯನ್ನು ಕಳೆದುಕೊಂಡು ಹಿಮಾಲಯ ತಪ್ಪಲ ಪ್ರದೇಶದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದಾನೆ. ಹೌದು, ಆಚರಿಸುತ್ತಿರುವಂತ ಆತ ಮತ್ತೆ ತಪಸ್ಸನ್ನು ಬಿಟ್ಟು ಮದುವೆಯಾಗಿ ಈ ಮಗುವಾಗಿ ನನಗೆ ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟು? ಇದಕ್ಕೆ ಸಾಧ್ಯ ಇಲ್ಲದ ಈ ಶಂಗೆ ಮಕ್ಕಳಾಗುವುದುಂಟ. ಸಂತೋಷಗೊಂಡವನಿಗೆ ಹೌದು, ಸೇನಬಲ, ಭುಜಬಲ, ಪರಾಕ್ರಮ, ಧೈರ್ಯ, ಸಾಮರ್ಥ್ಯ, ಈಗ ದೈವ ಬಲ. ಸ್ವರ್ಗಲೋಕಕ್ಕೆ ತಡೆಯ ಮಾಡುವುದಲ್ಲ, ಹೋಗಬೇಡ. ಮುಂದೆ ಬರೆದಿದ್ದಾರೆ ಅಷ್ಟೇ. ಸೇರಿಸಿಕೊಳ್ಬೇಕು. ಯಾಕೆ ರಾಕ್ಷಸರಾದರೂ ನಮಗೆ ಒಂದು ಸಂಸ್ಕಾರ ಅಂತ ಉಂಟು, ಬರೆದು ಹಾಕಿದ್ದಾರಲ್ಲ. ಅಪ್ಪನ ವಿನಃ ಒಳಗೆ ಪ್ರವೇಶ ಇಲ್ಲ. ಹಾಗಾದ್ರೆ ದ್ವಾರದಲ್ಲಿ ಯಾರು ಇರಲೇಬೇಕು. ಯಾರಿದ್ದಾರೆ ನೋಡಿ. ನಮ್ಮನಿದು ಮುಗಿಲಿಲ್ವಾ? ಇದು ಮುಗಿಲಿಲ್ವಾ? ದ್ವಾರದ ಬಳಿಯಲ್ಲಿ ಒಂದು ಗೊಂಬೆಯನ್ನು ಕೊಲ್ಲಿಸಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಇಂದ್ರ ಆಗಿರ್ಬೇಕು. ಮೊದಲೇ ಮೋಸಗಾರ, ನಂಬಲಿಕ್ಕೆ ಆಗುವುದಿಲ್ಲ. ಈ ಗೊಂಬೆಯನ್ನು ನಿಲ್ಲಿಸಿ ನಮ್ಮನ್ನು ಸ್ವಲ್ಪ ಮೋಸ ಮಾಡಬಹುದು ಅಂತ ಯೋಚನೆ ಆಗಿರ್ಬೋದು. ಅಗತ್ಯ ಇಲ್ಲ. ಗೊಂಬೆ ಕಾಡಿದ ಬೀಸಾಕಿ. ನಮ್ಮನ್ನು ನಿಲ್ಲಿಸುವುದಕ್ಕಿಂತ ಮುಂಚಿತವಾಗಿ ನೀನೊಮ್ಮೆ ನಿಂತುಕೋ. ನಾನಿಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಮತ್ತೆ ಇರುವೆ ಕಚ್ಚಿದ ಹೀಗೆ ಮಾಡ್ತೇನೆ. ಹೀಗೆ ಇರುವ ಕಚ್ಚಿದಾಗೆ ನಿಮ್ಮ ಕಣ್ಣು ಸರಿ ಉಂಟಾ ಇಲ್ವಾ? ಹೌದೇನೋ? ನಮ್ಮನ್ನು ನೋಡಿದ ರೀತಿಯಲ್ಲಿ ಮೌನದಲ್ಲಿ ಕುಳಿತುಕೊಂಡಿದ್ದೀರಿ. ನಾವು ಬಂದದ್ದು ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಿದೆ. ನಿಮ್ಮ ಬೊಬ್ಬೆ ಕೇಳಿ ನಾನು ಸುಮ್ಮನೆ ನಿಂತದ್ದು ಗೊತ್ತಾಯ್ತಲ್ವಾ? ನೀವು ಈ ಅದೆಲ್ಲ ವಿಷಯ ಬೇಡ. ನೀವು ಅಲ್ಲಿ ನೋಡು, ಮುಂದೆ ನೋಡು. ಓ ದೇವರೇ, ಇವರೆಲ್ಲ ನಿಮ್ಮವರೇ? ನಮ್ಮವರೇ, ಸೋಲಿತಾಪುರದವರು. ಹೌದಾ? ಅದರಲ್ಲಿ ಇವರು ನಮ್ಮ ಯಜಮಾನ. ನಿಮ್ಮ ಯಜಮಾನ್ರ? ಯಜಮಾನ್ರ ನಮಸ್ಕಾರ. ಹಾಗೆ ನೋಡಿದ್ದು. ನಮಸ್ಕಾರ ಬಂತು ಅಂತ ಹೇಳಿದ್ದು. ಹಾಗೆ ನಮಸ್ಕಾರ ಕೊಡೋಕಲ್ಲ ದೊಡ್ಡವರು ಹಾಗೆ ಕೊಡುವುದಾದ ಕೊಡ್ಲಿಕ್ಕಿಲ್ಲ. ಕೊಡ್ಲಿಕ್ಕೆ ಅಂದ್ರೆ ಒಂದು ಸಮಾನತೆ ಬೇಕಲ್ಲ. ಹೌದಾ? ನಿಮಗೂ ನನಗೂ ಸಮಾನತೆ ಉಂಟು ಅನ್ನೋದು ಸರಿಯಾಗಿ ಬಾಯಿಯಲ್ಲಿ ಉಂಟು. ಮಾತಾಡಿಸು. ನಿನ್ನ ಬಾಯಿಯಲ್ಲಿ, ನನ್ನ ಬಾಯಿ, ನನ್ನಲ್ಲಿ. ಗೊತ್ತಾಯ್ತಲ್ಲ. ನಾವು ವಿಷಯಕ್ಕೆ ಬರುವ. ನೀವು ಯಾರು? ಎಲ್ಲಿಂದ ಬಂದದ್ದು? ಯಾಕೆ ಬಂದದ್ದು? ಬಂದ ಉದ್ದೇಶ ಏನು? ಹೀಗೆಲ್ಲ ಬಂದದ್ದಾ? ಅಲ್ಲ ಬಿಟ್ಟುಕಾಡ್ಕೊಂಡು ಹೀಗೆಲ್ಲ ಹೋಗುವಂತ ಬಂದದ್ದ ನೀವು? ನನ್ನಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಪ್ರಶ್ನೆ. ಒಳ್ಳೇದು. ನಾನು ಯಾರು? ಶೋಣಿತಾಪುರ ಗೊತ್ತುಂಟ? ಗೋಣಿತಾಪುರ. ಭೂಲೋಕದಲ್ಲಿ. ಭೂಲೋಕದಲ್ಲಿ ಶೋಣಿತಾಪುರ. ಶೋಣಿತಾಪುರ ಅಲ್ಲಿ ಅಧಿಕಾರಿ. ಅಲ್ಲಿ ಅಧಿಕಾರ ಅವ ಸಾಯಿ ಮಾಡಿ. ನೀನು ಯಾರು? ಹೇಳುವುದನ್ನು ಸ್ವಲ್ಪ ಕೇಳಿಸಿಕೊ. ಅಲ್ಲಿ ಅಧಿಕಾರಿ. ಅದು ಅಧಿಕಾರಿ ತಾರಕಾಸುರ. ಓ, ನೀವು ತರಕಾರಿ ಮಾಡುದಾ? ಯಾವುದೆಲ್ಲ ತರಕಾರಿ ತಾರಕಾಸುರ. ಉದ್ದೇಶ ಹೌದು. ಸ್ವರ್ಗಲೋಕದ ಪೀಠ ನನಗೆ ಬೇಕು. ಬಿಟ್ಟು ಕೊಟ್ಟರೆ ಅವನಿಗೆ ಒಳ್ಳೇದಾಯ್ತು. ಇವತ್ತೇ ಬಂದದಲ್ವಾ? ಬೇಕಾದ ಕೊಟ್ಟು ತಕೊಂಡು ಹೋಗಿ.
ದೂರದಲ್ಲಿ ನಿಮ್ಮ ಅಪ್ಪಣೆಯಂತೆ ಕಾಲ್ ಮಾಡ್ತಾ ಏನು ಅವಸರದಲ್ಲಿ ಬಂದೆ? ನನಗೆ ಕೆಲಸ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಇವತ್ತು. ಅದ್ಯಾಕೋ? ಈ ಸಲ ನಾನು ಬಿಡುವ ಲಕ್ಷಣದಲ್ಲಿ ಇದ್ದೇನೆ. ಅಂದ್ರೆ ನಿನ್ನ ತಿರುಗಾಟ ಇಲ್ಲಿಗೆ ಮುಗಿಸುವಂತ ಇದ್ದೇನೆ ನಾನು. ಯಾಕೆ? ಬೇಡ ಅಂತ ಆಗಿ ನಿನ್ನೆ ಯಾರಿಗೆ ತಿರುಗಾಟ ಬೇಕಲ್ಲ. ಹಾಗಾಗಿ ದೂರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಹೌದು. ಅಲ್ಲಿ ಬಹಳ ದೊಡ್ಡ ಸೇನೆ ಬಂದಿದೆ. ಅಲ್ಲಿಗೆ? ಹೌದು. ತಡೆದು ವಿಚಾರಿಸಬೇಕು. ತಡೆದು ವಿಚಾರ ಮಾಡಿದೆ. ನೀವು ಎಲ್ಲಿಂದ ಯಾಕೆ ಬಂದದಂತ ಕೇಳಿದೆ. ಭೂಲೋಕದಲ್ಲಿ ತಾರಕಾಸುರ ಅಂತೆ. ಅವ ಮಾತ್ರ ಬಂದದಲ್ಲ, ಅವನ ಜೊತೆಯಲ್ಲಿ ಮಂತ್ರಿ ಮಾರ್ಬಲ ಬೋಳಿ ಮಾರ್ಬಲ ಸಹಿತ ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ದೊಡ್ಡದಕ್ಕೆ ಕಾಣುತ್ತಾ ಇದ್ದೇನೆ. ಇಲ್ಲಿ ಅಧಿಕಾರವನ್ನು ಅವರಿಗೆ ಬಿಟ್ಟು ಕೊಡ್ಬೇಕಂತೆ. ಕೊಡದೆ ಇದ್ದಾರೆ ಬಡಿದಿನ ಮನೆ ಓಡಿಸ್ತಾರೆ. ಒಂದೊಮ್ಮೆಗೆ ಬ್ರಹ್ಮನವರ ಮನದಿಂದ ಕೊಪ್ಪಿದಂತ ತಾರಕಾಸುರ ಅನ್ನುವಂತ ದಾನವ ಸೇನಾ ಸಮೇತನಾಗಿ ನಮ್ಮ ದೇವಲೋಕಕ್ಕೆ ಮುತ್ತಿಗೆ ಹಾಕಿದವನಿದ್ದಾನೆ. ಅದನ್ನು ಪ್ರಶ್ನಿಸಬೇಕಾದ್ದು ನಮ್ಮ ಕರ್ತವ್ಯ. ಬನ್ನಿ
ತಾರಕಾಸುರನೇನು ನೂತನ ಮುಖ್ಯರ ವಿಚಾರವನ್ನು ತಿಳಿದಿದ್ದೇನೆ. ಒಂದೊಮ್ಮೆಗೆ ದೇವಲೋಕಕ್ಕೆ ದಾಳಿ ಇಕ್ಕಿ ಅಧಿಕಾರವನ್ನು ಪಡೆಯುವುದಕ್ಕೆ ಬೇಕಾಗಿದೇನು ಹೊಂದಿದ್ದೀಯಲ್ಲಾದ್ರೆ ಕನಸಿನ ಕಟ್ಟುತ್ತ ಭಾವಿಸಿಕೋ. ಒಂದೊಮ್ಮೆಗೆ ಮೇಘವತ್ತ ಪರ್ವತವನ್ನೇ ಸೇರಿ 100 ಯಾಗವನ್ನು ಮಾಡುವ ಮುಖೇನ 100 ಮುಕ್ತಿಗಳ ಮನಸ್ಸನ್ನು ಏಕಕಾಲದಲ್ಲಿ ಮೆಚ್ಚಿಸಿ ಪಡೆದಂತ ಸುರ ಕಚ್ಚುಗೆ ಇದು. ಇದನ್ನು ಪಡೆಯುವಂತ ಅರ್ಹತೆ ನಿನಗಿಲ್ಲ. ಮುನ್ನೊತ್ತಿ ಬಂದೆ ಎಂದಾದ್ರೆ ದೀಪವನ್ನು ಮುಚ್ಚಿದ ಪತಂಗದತ್ತ ಹಿರಿಯ ಬಾಗಿಗಳು ನಾವು ಸರ್ಕದ ಸಂಪತ್ತು ಸೌಭಾಗ್ಯ ನಮ್ಮ ಪಾಲಿಗೆ ಸಿಗಬೇಕು. ಏನು ಮಾಡೋಣ ಹೇಳಿ? ಹಿರಿಯ ಬಾಗಿಲಂತ ನೀವು ಸ್ವರ್ಗವನ್ನು ಆಳಿಕೊಂಡಿದ್ದೀರಿ. ಅದಕ್ಕಾಗಿ ಏನು ಸ್ವರ್ಗಲೋಕ ಅಧಿಕಾರವನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರಲ್ಲ ಶೋಣಿತಾ ಬಿಡುತ್ತ ನಾನೇ ಪಿತ್ರಾರ್ಜಿತವಲ್ಲ, ನನ್ನ ಸ್ವಾರ್ಜಿತವಾದ. ಹೌದಾ? ಪಡೆಯುವಂತ ಹಕ್ಕು ಯಾರಿಗಿಲ್ಲ. ಪಡೆಯುವಂತ ಅಧಿಕಾರ 3 ಮೂರ್ತಿಗಳಿಂದ ಪಡೆದ ಪ್ರಸಾದವಾಗಿ ನಿನಗೆ ಇಂದ್ರಾದಿ ದೇವತೆಗಳು ಓಡಿ ಹೋಗಿದ್ದಾರೆ. ಏನಾಗಲಿ, ಓಡಿ ಹೋದವನು ಬೆನ್ನಟ್ಟು ಸರಿಯಲ್ಲ. ಸ್ವರ್ಗಲೋಕದ ಅಧಿಕಾರ ನಮ್ಮ ಪಾಲಿಗೆ ಸಿಕ್ಕಿದೆ ಅಲ್ವೇ? ಇನ್ನು ಮುಂದೆ ಸ್ವರ್ಗದ ಅಧಿಕಾರವೇ ನಮ್ಮದಾಗಿದೆ. ಆದರೆ ಏನು ಮಾಡೋಣ ಹೇಳಿ? ಅವರಲ್ಲಿ ಯುದ್ಧ ಮಾಡಿದಂತ ಸ್ವಲ್ಪ ಆಯಾಸ, ಸ್ವಲ್ಪ ವಿಶ್ರಾಂತಿ ಪಡೆಯುವ. ಅಮರವತಿಯನು ಮನುಮಥ ಕರುಗಿ ಪುರಹರನ ತಪವತಿಸುವುದು ಬೋಧಿಸೋ ತ್ವರಿತದಲ್ಲಿ ಕಳುಹಲು ಸುರಪರಮರು ಕುಸುಮಾವತಿ ಪಟ್ಟಣದೇ ನನಗೆ ನಡೆದಂತ ಕಾಳಗ ಪರಿಣಾಮ ನನ್ನ ಪಾಲಿಗೆ ಸ್ವರವಾಗಿ ಹೋಯಿತು. ಹೌದು, ಈಶನ ಮಗನಿಂದ ಮಾತ್ರ ಮರಣ ಅನ್ನುವಂತ ವರವೇ ಆತನಿಗಿದೆ. ಒಂದೊಮ್ಮೆಗೆ ತನ್ನ
ಹೆಂಡತಿಯನ್ನು ಕಳ್ಕೊಂಡ ಈಶಾ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಈ ಸಮಯದಲ್ಲಿ ನನ್ನ ಕಷ್ಟವನ್ನು ಪರಿಹಾರ ಮಾಡುವವರು ಯಾರು ಅನ್ನುವಂತೆ ತಿಳಿದು ನೇರವಾಗಿ ವೈಕುಂಠವನ್ನು ಸೇರಿದೆ. ವಿಚಾರವನ್ನು ಅವರ ಸಮ್ಮುಖದಲ್ಲಿ ಮಂಡಿಸಿದಾಗ ನನ್ನಿಂದಾಗದ ಸುರಪ್ಪ ಅನ್ನುವಂತೆ ನಾರಾಯಣ ಹೇಳಿಯೇ ಬಿಟ್ಟರಲ್ಲ. ಮತ್ತೇನು ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಕುಸುಮಾವತಿ ಪಟ್ಟಣದಲ್ಲಿ ನನ್ನ ಮಗ ಇದ್ದಾನೆ, ಅವನ ಬಳಿಗೆ ಹೋಗು, ಕಷ್ಟದ ವಿಚಾರವನ್ನು ತಿಳಿಸು, ನಿನ್ನ ಕಷ್ಟವನ್ನು ದೂರೀಕರಿಸ್ತಾರೆ ಅಂತ. ಮತ್ತ್ಯಾಕೆ ತಡ, ನೇರವಾಗಿ ಹತ್ತ ಸಾಗುತ್ತೇವೆ. ಜಗದೊಳಗೆ ಬಿಲ್ಗಾರಾಜಾಣ ಎನ್ನುವ ಅಭಿಧಾನ ಸಲ್ಲುವುದಿದ್ರೆ ಅದು ಕಾಮಚಕ್ರೇಶ್ವರನಾದಂತಹ ನನಗೆ ಮಾತ್ರ. ಸತ್ಯವಚನ ನೋಡಿದೆಯ ಏನು ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಯಾವುದೇ ಒಂದು ನೂತನವಾದಂತಹ ಜೋಡಿ ಸಿದ್ಧವಾದರೆ ಹೋಲಿಕೆ ಕೊಡುವುದು ಯಾರಿಗೆ? ಅತಿ ಮನ್ಮಥರಂತೆ ಕಾಣುತ್ತಾ ಇದೆ. ನಮ್ಮ ಹಾಗೆ ಇದ್ದಾರೆ ಎನ್ನುವ ಹಾಗೆ ಹೌದು ತಾನೇ? ಲೋಕದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಹೊಂದಿ ಲೋಕದ ಸುಜನರ ಜೀವನಕ್ಕೆ ಬೇಕಾದಂತಹ ವಿಶೇಷವಾದಂತಹ ಅನುಕೂಲವನ್ನು ಮಾಡಿಕೊಳ್ಳುವಲ್ಲಿ ನಾವಿದ್ದೇವೆ ಮುಂಚೂಣಿಯಲ್ಲಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿಜ ಪ್ರಭು. ಬ್ರಹ್ಮಾಂಡಭುವನ ನಿರ್ಮಾತೃವಾದಂತಹ ಬ್ರಹ್ಮದೇವನಿಗೆ ಸಾಂಬಂಧಿಕವಾಗಿ ತಮ್ಮನೆನಿಸಿಕೊಂಡು ಆತನ ಸೃಷ್ಟಿ ಕಾರ್ಯಕ್ಕೆ ಪರೋಕ್ಷವಾಗಿ ಸಹಕರಿಸುವವನೇ ನಾನು. ನಿಜ. ತಮ್ಮನಾದಂತಹ ನನ್ನ ಸಹಕಾರ ಇಲ್ಲದೇ ಇದ್ರೆ ಅವನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ವೇ ಇಲ್ಲ. ಆದ್ರೆ ಸಂಕಲ್ಪ ಎನ್ನುವುದು ಅವನದ್ದೇ. ಹೌದು. ನಾನು ಸಂಕಲ್ಪಕ್ಕೆ ಪೂರಕನಾಗಿ ವ್ಯವಹರಿಸ್ತೇನೆ. ಆದ್ದರಿಂದಲೇ ಆಡಿದ್ದಾರಲ್ಲ ಲೋಗರು, ಕಾಮನಿದ್ದರೆ ಮಾತ್ರ ವಿಕಸನಕ್ಕೆ ಖೇಮ, ಕಾಮನಿಲ್ಲದಿರೆ ಮನುಕುಲಕ್ಕೆ ಕ್ಷಾಮ. ಹೌದು. ಪ್ರಪಂಚದಲ್ಲಿ ಮಾನವ ಜೀವಿಗಳು ಎನ್ನುವುದು ಉತ್ಪನ್ನಕ್ಕೆ ಬರಬೇಕು ಅಂತಾದ್ರೆ ನಾನೇ ಕಾರಣ. ಕೇವಲ ಗಂಡು ಮತ್ತು ಹೆಣ್ಣಿನ ಸಂಸರ್ಗದಿಂದ ಒಂದು ವಿಶೇಷವಾದಂತಹ ಸ್ಥಿತಿ ಆವಿಷ್ಕಾರ
ಸಾಧ್ಯವಾಗುತ್ತದೆ ಎಂದಾದರೆ ನನ್ನದಾದಂತಹ ಭೂಷರಗಳ ಪ್ರಯೋಗವಾಗಬೇಕು. ಹೌದು. ಅರವಿಂದ, ಅಶೋಕ, ಚೂತ, ನೀಲೋತ್ಪಲ, ನವಮಲ್ಲಿಕ ಎನ್ನುವಂತಹ ಶರವನ್ನು ನನ್ನ ಕಪ್ಪಿಲ್ಲಿಗೆ ಪೋಣಿಸಿ ಪ್ರಯೋಗಿಸಿದ್ದೇನೆ ಎಂದಾದರೆ ಹೌದು. ಎರಡಿದ್ದದ್ದು ಒಂದಾಗುವುದು. ನಿಜ. ಆ ಮೂಲಕವಾಗಿ ಶುಕ್ಲ ಶೋಣಿತಗಳ ಸಂಪರ್ಕವಾಗಿ ನೂತನವಾದಂತಹ ಜೀವಿಯ ಉತ್ಪನ್ನವಾಗುತ್ತದೆ ಪ್ರಪಂಚದಲ್ಲಿ. ಹೌದು. ಆದ್ದರಿಂದಲೇ ನನ್ನನ್ನು ಹಾಡಿಕೊಂಡಾಡುತ್ತಾ ಇದ್ದಾನೆ. ಹಾಗೆಂದು ನೀನೇನು ಕಡಿಮೆ? ಹರಿಸುತನ ಸತಿರತಿ ಅತಿ ರೂಪವತಿ ಎನ್ನುವುದೇ ಪ್ರತೀತಿ. ಇಂತಹ ವೈಭವವನ್ನು ಹೊಂದಿದಂತಹ ನಾವು ಕುಸುಮಾವತಿ ನಗರದಲ್ಲಿದ್ದು ಚೆನ್ನಾದ ಜೀವನ ಕ್ರಮವನ್ನು ಹೀಗೆ ನಡೆಸಬೇಕು ಎನ್ನುವುದನ್ನು ಲೋಕಕ್ಕೆ ಆದರ್ಶಪ್ರಾಯರಾಗಿ ತೋರಿಸುತ್ತಾ ಇದ್ದೇವೆ. ಏನದು? ಏನೋ ಕೇಳಿಸ್ತಾ ಇದೆ. ಯಾರದು? ಯಾರು ಕರೆಯುವಂತೆ ಕೇಳಿಸ್ತಾ ಇದೆ. ನಾನು ಸ್ವಲ್ಪ ಉದ್ದ ಮಾತನಾಡುವಂತ ಭಾವಿಸಿದೆ. ಆದ್ರೆ ಅವರು ನಮ್ಮ ಮಾತಿಗೆ ತಡೆ. ಯಾರದು? ಯಾರು ಸ್ವರ ಇಲ್ಲಿ ಪರಿಚಿತ ಸ್ವರ. ಓ, ಆ, ಇದೊಂದು ಹಳೇ ಸ್ವರ ಅಲ್ವಾ? ಕೇಳಿದ್ದೇನೆ. ಕೇಳಿದ್ದೀರಿ? ಅಂದ್ರೆ ಹಳೆಯ ಕಾಲದಲ್ಲಿ ಕೇಳಿದ ನೆನಪುಂಟು. ಹಾ, ಹಾ. ತುಂಬಾ ಹಳೆಯದಂತಲ್ಲ. ಅಲ್ಲ. ಇತ್ತೀಚೆಗೆ ಈ ಸ್ವರ ಕೇಳಿದ್ದು ಬಹಳ ಕಡಿಮೆ. ಹೌದು. ಬಹುಶಃ ಅದೇ ಸ್ವರದವನು ಇರಬೇಕು. ಆ. ಯಾರದು? ಒಳಗೆ ಬರಬಹುದು. ಅಲ್ಲ, ಒಳಗೆ ಬರಬೇಕು ಅಂತಾದ್ರೆ ಬಂದಂತಹ ಬೇಕಲ್ಲ. ಯಾರವನು? ನಾನು ಸುರಪಾವ. ನಾನು ಊಹಿಸಿದ್ದು ಸರಿ ಆಯ್ತಲ್ಲ. ಹೌದು. ಇದೇ ಸ್ವರ. ಸ್ವರಕ್ಕೂ ವ್ಯಕ್ತಿ ಆಹಾ. ಸಂಬಂಧ ಉಂಟು ಅಂತ ಆಯ್ತು. ಮೊದಲಿಂದಲೂ ನಮಗೆ ಒಡನಾಟ ಉಂಟು ಅಲ್ವಾ? ಹೌದು. ಆದ್ದರಿಂದಲೇ ಆ, ಈಗೇನು ಸರಿ, ಬರೋಣವಾಗಲಿ. ಹೃದಯ ನಮ್ಮ ಮೇಳಕ್ಕೆ ಯಾರಾದ್ರೂ ಒಬ್ಬೊಬ್ರು ಬರ್ತಾ ಇರ್ತಾರೆ. ರತಿಯ ಅವರಿಗೆ ಬೇಸರಾಗ್ಲಿಕ್ಕಿಲ್ಲ ಇಷ್ಟು ದೀರ್ಘಾದ್ರೆ. ಸುರಪತಿಯ ಕಂಡಿದಿರದು ಸುರಪತಿಯ ಕಂಡಿದಿರದು ಸುರಪತಿ ಅತಿಶಯ ಅತಿಶಯ ಸುರಪತಿ ಸುಧರ್ಮ ಸಭಾಧ್ಯಕ್ಷ ಸಗ್ಗದ ಮಗ್ಗಿಯಲ್ಲಿದ್ದು ಹೆಗ್ಗಳಿಕೆಯಿಂದಲೇ ಸುಮನಸರ ಸುಗ್ಗಿಯೊಂದಿಗೆ ಹಿಗ್ಗಿ ಪ್ರಪಂಚದ ಏಳಿಗೆಯ ಬಗ್ಗೆ ಚಿಂತನೆಗೈಯಲೇಬೇಕಿದ್ದವನು ನೀವು. ಅದು ಒಂದು ಕಾಲ. ಹೌದು, ಅದು ಒಂದು ಕಾಲ ಅಂದ್ರೆ ಅಲ್ಲ, ಅದು ಒಂದು ಕಾಲ. ಏನು ಮನ್ವಂತರ ಮುಗಿಯಿತು. ಇಲ್ಲ. ಮತ್ತೆ ಒಂದು ಕಾಲ ಅಂದ್ರೆ ಹಾಗಾದ್ರೆ ಏನೋ ಉಂಟು ಅಂತ ಆಯಿತು. ಅಂತಹ ಸುರಪತಿ ಒಬ್ಬನೇ ಇದ್ದು. ಸುರಪತಿ ಒಬ್ಬನೇ? ನೀನು ಹೌದು. ಬೆಂಗಳೂರಲ್ಲಿ ದೇವತೆಗಳು 33 ಪ್ರಾಕಾರ ದೇವತೆಗಳು ಯಾರು ಕಾಣುವುದಿಲ್ಲ. ಇದ್ದಾರೆ, ಕಾಣುವುದಿಲ್ಲ ಅಷ್ಟೇ.
ಅಂದ್ರೆ ಈಗ ಕಾಣುವುದಿಲ್ಲ ತಾನೆ? ಎಲ್ಲೆಲ್ಲೋ ಇದ್ದಾರೆ, ಇಲ್ಲೋ ಇದ್ದಾರೆ. ಅಲ್ಲ, ಇಲ್ಲಿ ಪ್ರಕಟವಾಗಿಲ್ಲ. ಓ, ಪ್ರಕಟವಾಗಿ. ಹಾಗಾದ್ರೆ ನೀನು ಪ್ರಕಟಗೊಂಡಿದ್ದಿ, ನೀನೇ ಬಂದಿ. ಒಂದು ಅರೆಕ್ಷಣ ಸತೀತಾಳೆ ಒಟ್ಟಿದ್ದಿ. ಅಮ್ಮ ನಮಸ್ಕಾರ. ಪ್ರತಿ ನಮಸ್ಕಾರ. ಹೇಗಿದ್ದೀರಿ ರತ್ಯಕ್ಕ? ಕ್ಷೇಮ ಕ್ಷೇಮ ಸಮಾಚಾರ. ಹೌದು 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 ಹೌದು. ನಾವು ಯಾವುದೋ ಒಂದು ಸಮಾಲೋಚನೆಯನ್ನು ಮಾಡುವುದಕ್ಕೆ ಇರಬೇಕು. ಸುರಪತಿ ಬಂದಾಕ್ಷಣ ಹಾ. ತಾವು ತಮ್ಮನ್ನೇ ಮರೆತಿದ್ದೀರಿ ಅಂತ ಆಯ್ತು. ಯಾಕೆ? ಆನಂದ ಸಾಗರದಲ್ಲಿ ಮಾತುಕತೆ ಪ್ರಾರಂಭ ಆಗಿದೆ. ಹೌದು, ಎಷ್ಟು ಕಾಲ ಆಯ್ತು ಇವರು ನಿಲ್ಲಿಸುವುದಕ್ಕೂ ಭೇಟಿಯಾಗದೆ. ನನಗೂ ಆಗ್ಲಿಲ್ಲ. ಅಲ್ಲ, ಒಂದೊಂದು ಸಭೆ ಸಮಾರಂಭದಲ್ಲಿ ಸಿಗ್ತಾನೆ, ಒಂದು ಕೂಗಳೈತೆ ದೂರಕ್ಕೆ ಇರುವುದಷ್ಟು ಅಲ್ವಾ? ಈಗ ಹತ್ತಿರಕ್ಕೆ ಬಂದಿದ್ದಾನಂತ ಅವ ನಮ್ಮ ಇಬ್ಬರ ಭೇಟಿ ಆಗದೇ ಇದ್ದರು. ಹೌದು. ಈ ಮನ್ಮಥ ಎನ್ನುವ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರ್ತಾರೆ. ಸದಾ ಇರ್ತಾರೆ ನನ್ನವರ ತಾನೆ. ಆ. ಎಲ್ಲ ಮನದಾಳದಲ್ಲಿ ಆದ್ದರಿಂದ ಅವ ಕೆಲವು ಸಲ ಹೋಗು ಅಂತ ಹೇಳಿದ್ರು ಹೋಗುವುದಿಲ್ಲ. ಹೋಗುದಿಲ್ಲ, ಹೋಗಬೇಕಾದಲ್ಲಿ ಹೋಗುತ್ತಾರೆ. ನಮ್ಮ ಕಾರ್ಯ ಮುಗಿಸದೆ ನಾವು ಹೋಗುವುದಕ್ಕಾಗುತ್ತಲ್ಲ? ಇಲ್ಲವಲ್ಲ. ಹಾಗಿರುವಾಗ ಆ. ನಾವು ಹೋಗುವುದಂತಲ್ಲ, ಆ. ಬಂದವರನ್ನು ಕೂಡ ಅವರ ಕಾರ್ಯವನ್ನು ಪೂರೈಸದೆ ನಾವು ಕಳುಹಿಸುವ ಹಾಗಿಲ್ಲ. ಇಲ್ಲ, ಬೇಗ ಕಳಿಸ್ತೇನೆ. ಕಳಿಸ್ಬೇಕು ಅಂತ ಆದ್ರೆ ಸ್ವಲ್ಪ ಹೊತ್ತು ಇರು. ಅರೆಕ್ಷಣ ಹಾ. ನಾನು ವಿರಮಿಸಲಿ. ಅರಕ್ಷಣ ಎಷ್ಟು ಹೊತ್ತಾಗ್ತಂತ ಹೇಳಲಿಕ್ಕಾಗ್ಲಿಕ್ಕಿಲ್ಲ. ಆದ್ರೆ ಇಲ್ಲ. ಆದ್ರೆ ಇಂತಿಷ್ಟು ಸಮಯ ಅಲ್ಲಿ ಬೇರೆ ಏನು ಅರ್ಥ ಉಂಟು? ಯಾವುದು? ಅರಕ್ಷಣದಲ್ಲಿ ಸುರಪಾಲನನ್ನು ಕಳುಹಿಸಿ ಬಿಡಿ. ಹಾಗಾದ್ರೆ ಸುರಪಾಲನಿಗೆ ಆಗಬೇಕಾದದ್ದೇನು ಅನ್ನೋದನ್ನು ತಿಳಿದು ಬಹುಬೇಗ ಅವನನ್ನು ಪ್ರೀತಿಪಡಿಸಿ ಅಂತ ಹೇಳಿದ್ದವು. ಅಲ್ಲ, ನಿನ್ನ ಬರೋಣ ಈ ಕ್ಷೇತ್ರಕ್ಕೆ ಆದಾಗ ನಾವು ಯಾವ ರೀತಿ ಇದ್ದದ್ದು ನಮ್ಮದಾದಂತ ಸರಸ ಸಲ್ಲಾಪದಲ್ಲಿ ತೊಡಗಿ ಹೌದೌದು. ಅಲ್ವಾ? ಹೌದು. ಈ ಸಮಯದಲ್ಲಿ ಆದಷ್ಟು ಬೇಗ ಕಳುಹಿಸಿದೆ. ಅದು ಹೌದು ಅಂತ ಆದ್ರೂ ಬಂದವರಲ್ಲಿ ಅದನ್ನೆಲ್ಲ ಹೇಳುದು ಕೇಳಬಾರ್ದು, ನನ್ನ ಮಾತು ನೇರ. ಕೆಲವೆಲ್ಲ ಹೇಳದೆ ತಿಳಿದಿರುವ ಗುಟ್ಟು ಉಂಟುಂಟು. ಹಾಗಾಗಿ ನೀವು ಹೇಗಿದ್ದೀರಿ ಅನ್ನೋದನ್ನು ನಾನು ನೋಡುವುದಕ್ಕಿಂತ ಮೊದಲು ನೀವು ಹೇಗಿದ್ದೀರಿ ಅನ್ನೋದನ್ನು ನಾನು ತರ್ಕಿಸಬಲ್ಲದು. ಹೌದು, ರಾಜ್ಯವತಿಯಾದಂತಹ ನಿನಗದು ತಿಳಿಯದೆ ಹೋಗುತ್ತದು. ನೀನನ್ನಂತೆ ಅಧ್ಯಕ್ಷ. ನಾನು ಅದನ್ನು ಹೇಳಿದ್ದು, ನನ್ನ ಮನಸ್ಸಿನಲ್ಲಿ ಇವೇ ಇರ್ತಾನೆ. ಬೇಗ ಕಳಿಸ್ತೇನೆ. ಖಂಡಿತ ತಾನೆ. ಆ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಸರಿ ಸರಿ ಸರಿ. ಆದಿತ್ತು ಇನ್ನು ಒಳಗಿರ್ತೇನೆ. ಹೋಗುವಾಗ ನಿಮ್ಮ ಹತ್ರ ಹೇಳಲಿಕ್ಕೆ ಅಂತ ಇಲ್ಲ. ಇಲ್ಲ, ಬಂದದ್ದು ಗೊತ್ತಾಗಿದೆ ಅಲ್ಲ. ಸಿಗುವ ಇನ್ನೊಮ್ಮೆ. ಆಗಿತ್ತು. ಸುರಪತಿ ಕಂಡಂತಹ ಉತ್ಸಾಹದಲ್ಲಿ ನಿನ್ನನ್ನು ನಿಂತುಕೊಳ್ಳಿಸಿಯೇ ಮಾತಾಡ್ತಿದ್ದಿ. ಹೀಗೆ ನಿಲ್ಲಿಸಿ ಕುಳಿತುಕೊಳ್ಳಿ. ಕೂತುಕೊಳ್ಳುವ ಒಂದು ಮನಸ್ಥಿತಿ ಇಲ್ಲ, ಆದರೂ ನಿನ್ನ ಒತ್ತಾಯಕ್ಕೆ ಕುಳಿತುಕೊಳ್ಳುವ. ಹಾಗಲ್ಲ, ಬಂದಂತಹ ನಿನ್ನನ್ನು ಅತಿ ಮುದದಿಂದಲೇ ಉಪಚರಿಸಿ ಸತ್ಕರಿಸಬೇಕು ಅಂತಾದ್ರೆ ನಿಲ್ಲಿಸುವುದು ಹೇಳು. ಅದಕ್ಕಾಗಿ ಕೊಳ್ಳಿರಿಸಿದ್ದೇನೆ ಯಥೋಚಿತವಾಗಿ, ಕುಸುಮಾವತಿಯ ಯೋಗ್ಯತೆಗೆ ಅನುಗುಣವಾಗಿ, ಅಂದರೆ ಗೌರವಕ್ಕೆ ಅನುಗುಣವಾಗಿ, ನಿನ್ನ ಗೌರವಕ್ಕೂ ಧಕ್ಕೆ ಬಾರದ ರೀತಿಯಲ್ಲಿ ನಿನ್ನನ್ನು ಸತ್ಕರಿಸಿದ್ದೇನೆ. ಹಾಗೆಂದು ಸುಮ್ಮನೆ ಬರುವವನಲ್ಲ ಸುರಪತಿ. ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಕಡು ಆಶ್ಚರ್ಯವನ್ನ ಕಾಣುತ್ತಾ ಇದ್ದೇನೆ. ಅಂತರಂಗದಲ್ಲಿ ಯಾವ ನೋವಿದೆ ಎನ್ನುವುದನ್ನು ಕಂಡುಕೊಳ್ಳುವರೇ ನನಗೆ ಬಹಳ ತಡವಾಗಿ ಹೋಯಿತಲ್ಲ. ಯಾಕಂದರೆ ದೇವತಾ ವರ್ಗದಲ್ಲಿದ್ದಂತಹ ನಾವುಗಳು ಲೋಕರ ಕ್ಷೇಮದ ಕುರಿತಾಗಿಯೇ ಸದಾಕಾಲವು ಚಿಂತಿಸುವವರು. ಅಂತರಂಗದೊಳಗೆ ಏನು ಬೇನೆ ಇದ್ದರೂ ಕೂಡ
ಅದನ್ನು ಹೊರತೋರ್ಪಡಿಸುವುದಿಲ್ಲ. ಆದ್ದರಿಂದಲೇ ನಿನ್ನ ಆಗಮನವಾದ ಬಳಿಕ ನಾನು ಕಂಡಂತಹ ಸಂತೋಷವನ್ನು ಕಂಡು ನೀನೂ ಸಂತೋಷವನ್ನು ಅನುಭವಿಸುತ್ತಾ ಇದ್ದೆಯಾದರೂ ಆ ಸಂತೋಷವೆನ್ನುವುದು ದೀರ್ಘವಾಗಿ ನಿನ್ನ ಮುಖದಲ್ಲಿ ಉಳಿದದ್ದೇ ಇಲ್ಲ. ಆದ್ದರಿಂದಲೇ ಆಶ್ಚರ್ಯವಾಯಿತು. ಯಾವುದೋ ಒಂದು ಅಂತರಂಗದಲ್ಲಿ ಬೇನೆ ಇದೆ, ಬೇಸರ ಇದೆ ಎನ್ನುವುದು ನನಗೆ ಅರ್ಥವಾಗುತ್ತದೆ ಮುಖದಲ್ಲಿರುವಂತಹ ಚಿಂತೆಯ ರೇಖೆಗಳನ್ನು ಕಂಡಾವ. ಏನಾಗಬೇಕಯ್ಯ ನನ್ನಿಂದ? ಗೀರ್ವಾಣಪತಿಯಾದಂತಹ ನಿನಗೆ ಇಲ್ಲಿ ತೊಂದರೆಗಳೇನಾದರೂ ಉಂಟಾಗಿದೆ ಎಂದಾದರೆ ಇಂದಿರೇಶನ ಸುತ ಇದ್ದೇನೆ, ಲೋಕಕ್ಕೆ ಒದಗಬಲ್ಲಂತಹ ಕುಂದುಕೊರತೆಗಳನ್ನು ನೀಗಿಸಲ್ಪಡಬಲ್ಲೆ ಎನ್ನುವುದು ವಿಶ್ವಾಸದಿಂದಲೇ ಕೇಳುವುದು. ಅಯ್ಯ, ಏನಾಗಬೇಕು ನನ್ನಿಂದ ಹೇಳು? ಮುಖವೆನ್ನುವುದು ಮನಸ್ಸಿನ ಕನ್ನಡಿ ಇದ್ದರೆ ಹೃದಯದಲ್ಲಿ ಆಗಬಹುದಾದಂತಹ ಭಾವನಾತ್ಮಕ ಏರಿಳಿತಗಳನ್ನು ವದನ ಪ್ರತಿಫಲಿಸುತ್ತದೆ. ಸುರಪಾಲನಾಗಿ ನಾನು, ಸುರ ತಿಂಥಿಣಿಯಲ್ಲಿ ಇನ್ನೂ ಹಲವರು ಮನಸ್ಸಿನಲ್ಲಿ ವ್ಯಥೆಯನ್ನು ತೋರ್ಪಡಿಸಬೇಕಾದ ಅಗತ್ಯ ಇಲ್ಲ. ಯಾಕೆ? ಅವರಿಗೆ ವೈಯಕ್ತಿಕವಾದ ಸುಖ ಸಂತೋಷಗಳಿಲ್ಲ. ಹೌದು, ನಾವು ನಮ್ಮ ಬದುಕನ್ನು ಮುಡಿಪಾಗಿ ಇಟ್ಟದ್ದು ಜಗತ್ತಿನ ಕ್ಷೇಮಕ್ಕಾಗಿ. ಹೌದು. ಹಾಗಾದ್ರೆ ನಮ್ಮ ಹೊರೆಯಲ್ಲಿ ಬೇಸರಿಕೆಗಳು ತೋರಿದರೆ ಜಗತ್ತಿಗೆ ಏನೋ ದುಃಖ ಬಂದಿದೆ, ಜಗತ್ತಿಗೆ ಏನೋ ಸಂಕಟ ಬಂದಿದೆ. ಹೌದು, ಇದಲ್ವ ತಾತ್ಪರ್ಯ? ಮತ್ತೇನು? ನೀನು ರತಿಯ ಮೇಳದೊಳಗೆ ಕುಸುಮಾವತಿಯಲ್ಲಿರುವವ, ಜಗದ್ ವ್ಯಾಪಾರಕ್ಕೆ ಸರಿಯಾದಂತಹ ಕರ್ತವ್ಯವನ್ನು ನಿರ್ವಹಿಸುತ್ತಿರುವವ. ಮೇಲ್ನೋಟಕ್ಕೆ ಕಾಣಬಹುದು ರತಿಯಲ್ಲಿ ಅನುರಕ್ತನಾಗಿ ಸದಾ ಕಾಲವು ನಿನ್ನ ಸಮಯವನ್ನು ಕಳೆಯುತ್ತಿದ್ದಿ. ಆದರೆ ರತಿ ಮತ್ತೆ ಕಾಮ, ರತಿ ಮತ್ತೆ ಮನ್ಮಥ ಎರಡು ಏಕತ್ರಗೊಳ್ಳದೆ ಹೋದರೆ ಜಗತ್ತಿನ ವ್ಯಾಪಾರ, ಜಗತ್ತಿನ ವ್ಯವಹಾರ ಮುಂದುವರಿಯುವುದಿಲ್ಲ. ಖಂಡಿತವೂ ಇಲ್ಲ. ಈ ಜಗತ್ತಿನ ಮೂಲೋದ್ದೇಶ ಏನು? ಪ್ರಜಾಭಿವೃದ್ಧಿ. ಪ್ರಜಾಭಿವೃದ್ಧಿ ಹೇತುಕನಾಗಿ ನೀನು ಕುಸುಮಾವತಿಯಲ್ಲಿದ್ದು ಪಂಚಶರಗಳನ್ನು ಒಳಗೊಂಡು ಸದಾ ಕರ್ತವ್ಯ ನಿರತನಾಗಿರುವವನು. ಅದನ್ನೇ ನಾನು ಪರೋಕ್ಷವಾಗಿ ಆಡಿದೆ. ಭೋಗಭೂಮಿ ಅಧ್ಯಕ್ಷನಾದ ಈ ಸುರಪಾಲನ ಮನಸ್ಸಿನಲ್ಲಿ ಯಾವಾಗಲೂ ಕಾಮ ನೆಲೆಯಾಗಿರ್ತಾನೆ ಅಥವಾ ಕಾಮ ನೆಲೆಯಾಗಿ ನಿರ್ತದೆ. ಲೋಕದ ಒಳಿತಿಗಾಗಿ ಶ್ರಮಿಸುವ ಎಲ್ಲರ ಮನಸ್ಸಿನಲ್ಲಿಯೂ ನಾನಿದ್ದೆ. ಹೌದು. ಆದರೆ ಈಗ ಇದುವರೆಗೆ ನಾನು ಯಾವುದನ್ನು ಕಾಮಿಸುತ್ತಿದ್ದೇನೋ ಆ ಕಾಮಕ್ಕೆ ಭಂಗ ಬಂದದೆ. ಹೌದೇ? ಕಥೆಯನ್ನು ವಿಸ್ತಾರವಾಗಿ ಹೇಳಲೇ? ಅಯ್ಯೋ, ಏನಯ್ಯ ಹೊಸ ಹೊಸ ವಿಶೇಷಣಗಳುಂಟು. ಹೌದೌದು, ನಾವು ಸತ್ಯ ಕಥೆ ನಿನ್ನ ಅಭಿಮಾನಿ. ಯಾವಾಗಿನಿಂದ? ಮೊದಲಿನಿಂದ. ಒಬ್ಬ ಕಾಮನನ್ನು ಇಷ್ಟಪಡದೇ ಇರುವವ, ಮನ್ಮಥನನ್ನು ಪ್ರೀತಿಸದೇ ಇರುವವ ಭೋಗಭೂಮಿ ಅಧ್ಯಕ್ಷನಾಗುವುದಕ್ಕಾಗುತ್ತದೆ ಹೇಳು? ಅದು ನಿನ್ನ ಉಪಟಳದಿಂದ ನಾನು ಕೆಲವು ಸಲ ಕಷ್ಟಪಟ್ಟದ್ದು ಉಂಟು. ಹಾಗಾದ್ರೆ ನನ್ನ ಅಭಿಮಾನಿ ಆದದ್ದು ಹೇಗೋ? ನಾನು ತೊಂದರೆ ಕೊಡ್ತೇನೆ ಅಂತಾದ್ರೆ ಹೌದೌದು, ಅಭಿಮಾನಿಗಳಿಗೆ ಒಬ್ಬ ಯಾವತ್ತೂ ತೊಂದರೆ ಕೂಡದು ಅಲ್ಲ. ಅದು ವ್ಯಾವಹಾರಿಕವಾಗಿ ಸತ್ಯ. ಕೆಲವು ಸಲ ಅಭಿಮಾನಿಗಳಿಗೆ ಕಷ್ಟ ಕೊಡುವುದಲ್ಲ, ಅಭಿಮಾನಿಗಳಿಂದಲಾಗಿ ಕಷ್ಟ ಅಂದ್ರೆ ನಮಗೊತ್ತೇ ಇರುವುದಿಲ್ಲ. ನಮ್ಗೆ ಗೊತ್ತಿಲ್ಲ, ನೀವು ಅನುಭವಿಸ್ತಾ ಇರ್ತೀವಿ. ಹೌದೌದು. ಹಾಗಾದ್ರೆ ಅಯ್ಯ, ಅವರಿಗೆ ಕಷ್ಟ ಆಗುವುದು. ಆದರೂ ನಿನ್ನ ಒಳ್ಳೆಯ ಗುಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಈ ಕಾಲದಲ್ಲಿ ಬಂದದ್ದು. ಸರಿ, ಜಗಕ್ಕೆ ಹಿತವನ್ನು ಶಕ್ರ, ಅದು ಹೌದು, ನಿನ್ನ ಕುರಿತಾಗಿ ಹೇಳಿ ಹೇಳಿ ಸವಕಲಾದ ಶಬ್ದ. ಆದರೆ ಜಗತ್ತಿನ ಹಿತಕಾರಕವಾದ ಕೆಲಸವನ್ನೇ ನಾನು ಎಸಗುತ್ತಾ ಸುರಲೋಕದಲ್ಲಿದ್ದರೂ
ನಮ್ಮ ಮೇಲೆ ಅಭಿಯೋಗವನ್ನು ನಡೆಸಿ ನಮ್ಮನ್ನು ಸಂಕಟದ ಕೂಪಕ್ಕೆ ತಳ್ಳುವ ಮಂದಿಗಳಿಗೆ ಕೊರತೆ ಇಲ್ಲ. ಕೆಲವರಿಗೆ ಅದು ದಿನಚರಿಯನ್ನು ಹಾಗಾಗಿದೆ. ಈ ಮೊದಲು ನಾವಂತಹ ಸಂತ್ರಸ್ತರಾಗಿ ಬದುಕನ್ನು ಸವೆಸಿದ್ದುಂಟು. ಇದೀಗ ಚೋಳಿದಾಮರದ ಅಧಿಪತಿಯಾದ ತಾರಕಾಸುರ ಅನ್ನುವಂತಹ ದಾನವ ವರಬಲವನ್ನು ಹೊಂದಿ ದೇವಲೋಕಕ್ಕೆ ದಾಳಿ ಮಾಡಿ ನಮ್ಮನ್ನೆಲ್ಲ ದೆಸೆಗೆಡಿಸಿದ್ದಾನೆ. ಅವನು ಬಂದನಾ? ಅವನು ಒಂದು ಅಂದ್ರೆ ಹುಟ್ಟಿದ ರಕ್ಕಸರೆಲ್ಲರೂ ಅವನ ಮೇಲೆ ನೋಡುದು, ಯಾವಾಗ ಸ್ವರ್ಗಕ್ಕೆ ಹೋಗುವುದು ಅಂತ. ಹೌದೌದು. ಅಂದ್ರೆ ಇವನೂ ಬಂದ. ರಕ್ಕಸರೆಲ್ಲ ಮೇಲೆ ನೋಡಬೇಕು, ರಕ್ಕಸರೆಲ್ಲ ಮೇಲೆ ಬರಲಿ. ಆದರೆ ದೇವ ವರ್ಗವನ್ನು ಹೊಂದಬಹುದಾದ ಆಂತರಿಕವಾದ ಎತ್ತರವನ್ನು ಸಾಧಿಸಿ ಬರಲಿ ಆಕ್ಷೇಪ ಇಲ್ಲ. ಆದರೆ ಬರುವುದು ರಾಕ್ಷಸನಾಗಿ ಅಲ್ಲಿಯೂ ಆಸುರಿ ಪ್ರವೃತ್ತಿಯನ್ನೇ ಅವನು ವ್ಯಕ್ತಪಡಿಸುವುದು ಅದು ನಮಗೆ ಕಷ್ಟ ಆಗುತ್ತೆ. ಹುಟ್ಟುಗುಣ ಅಲ್ವ ಸುರಪತಿ, ಎಷ್ಟೆತ್ತರ ಹೋದ್ರು ಅದು ಬಿಡುವುದೇ ಇಲ್ಲ. ಘಟ್ಟ ಹತ್ತಿದರೂ ಬಿಡುವುದಿಲ್ಲ. ಮತ್ತೆ ಸ್ವರ್ಗಲೋಕಕ್ಕೆ ಹೋದರೆ ಬಿಡುವುದೇ. ಅದೇ ಸ್ವರ್ಗಲೋಕವನ್ನು ಏರಿದ ಅವನ ಯುದ್ಧದಲ್ಲಿ ನಾವೆಲ್ಲರೂ ಪರಾಭವವನ್ನು ಅನುಭವಿಸಿದೆವು. ಈಗ ಸುರಪಾದಿಗಳು ಅಥವಾ ಸುರಪಾಲನೆ ಮೊದಲಾದವು ಸುಖವಾಗಿಲ್ಲ, ಸಂತೋಷವಾಗಿಲ್ಲ. ಆದ್ದರಿಂದಲೇ ನನ್ನ ಹಿಂದೆ ದೇವತೆಗಳಿಲ್ಲ, ಕಣ್ಮರೆಯಾಗಿದ್ದಾರೆ. ನಾನು ಹೇಳುತ್ತಿದ್ದೆ 14 ಲೋಕವನ್ನು ನಾನು ಪರಿಪಾಲಿಸುವ. ಆದರೆ ದೇವೇಂದ್ರನಾಗಿ ನನಗೆ ಸ್ವರ್ಗಲೋಕವನ್ನೇ ಉಳಿಸಿಕೊಳ್ಳುವುದು ಕಷ್ಟ ಆಗಿದೆ. ಹಾಗಾಗಿ ಅದೇನು ಉಳಿಯಲಿಲ್ಲ. ನೀನಾದ್ರೂ ಉಳಿದುಕೊಳ್ಳಬೇಕು ಎನ್ನುವುದಕ್ಕಾಗಿ ಇಲ್ಲಿವರೆಗೆ ಬಂದು ಮರಳಿ ಪಡೆಯಬೇಕೋ ಬೇಡ? ಮರಳಿ ಪಡೆಯುವ ಉದ್ದೇಶದಿಂದ ಬೇಡವಾ? ಅದೇ ನೀನಾಗಿ ಇಲ್ಲಿ ಸ್ವಲ್ಪ ಸಮಯ ಇದ್ದುಕೊಳ್ಳೋಣ ಎಂದಾದ್ರೆ ನಿಮ್ಮವರೆಲ್ಲರನ್ನು ಒಡಗೂಡಿ ಬರ್ತಾ ಇತ್ತು. ನಮ್ಮಲ್ಲೇನು ಕೊರತೆ ಇಲ್ಲ ಇರುವುದಕ್ಕೆ. ಹಾಗೆಂದು ಮರಳಿ ಪಡೆಯುವ ಉದ್ದೇಶದಿಂದ ಬಂದಿದ್ದಿಂತಾದ್ರೆ ತಾರಕಾಸುರ ನಿಗ್ರಹಿಸಲ್ಪಡಬೇಕು. ಈಗ ನಾನೇನು ಮಾಡಬೇಕು? ತಾರಕಾಸುರನಿಗೊಂದು ವಾರ ಉಂಟು. ಏನಂತೆ? ಹರದ ಕುಮಾರ ಹೊರತಾಗಿ ಮರಣ ಇಲ್ಲ. ಹರ ಈಗ ಏನು ಮಾಡುತ್ತಿದ್ದಾನೆ ಬಲ್ಲೆಯ? ಹರ ತನ್ನ ಅರಸಿಯಾದ ಸತೀದೇವಿಯನ್ನು ಕಳೆದುಕೊಂಡ ಮೇಲೆ ಸ್ಥಾಣುವಾಗಿ ಕಠಿಣವಾದ ತಪಶ್ಚರ್ಯೆಯಲ್ಲಿ ನಿರತನಾಗಿದ್ದ. ಹೌದಾ? ಹೌದು. ಅವ ಮೇಲೆದ್ದು ಜಗತ್ತನ್ನೊಂದು ಕಾಮಭಾವನೆಯಿಂದ ನೋಡದೇ ಇದ್ದರೆ ಅವನಿಗೆ ಮಕ್ಕಳಾಗುವುದು ಹೇಗೆ? ತಾರಕಾಸುರ ನಿಗ್ರಹಿಸಲ್ಪಡುವುದು ಹೇಗೆ? ಹಾಗಾದ್ರೆ ಬಹಳ ಕಾಯಬೇಕಾಗ್ತದೆ. ಯಾಕಂದ್ರೆ ತಪಸ್ಸಿಗೆ ತೊಡಗಿದವರು ಇಂತಹ ಸಮಯದಲ್ಲೇ ತಪಸ್ಸನ್ನು ಬಿಡ್ತಾರೆ ಎನ್ನುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಅವನು ತಪಸ್ಸು ಬಿಡುವಲ್ಲಿಯವರೆಗೆ ನಾವು ಕಾಯಬೇಕು. ಒಂದೋ ಅವ ತಪಸ್ಸು ಬಿಡುವಲ್ಲಿವರೆಗೆ ನಾವು ಕಾಯಬೇಕು, ಅಲ್ಲದಿದ್ದರೆ ನಾವು ಅವನ ತಪಸ್ಸನ್ನು ಬಿಡಿಸಬೇಕು. ನೋಡು, ತಪಸ್ಸು ಅಂದರೆ ಒಂದರ್ಥದಲ್ಲಿ ಕಾಯುವುದು ಹೌದು. ಅವ ತಪಸ್ಸನ್ನು ಆಚರಿಸಿ ನಾವು ಅವನನ್ನು ಕಾಯುವ ಮೂಲಕವಾಗಿ ನಾವು ತಪಸ್ಸನ್ನೇ ಮಾಡೋಣ. ಅಲ್ಲ, ಅಷ್ಟರವರೆಗೆ ಈ ತಾರಕಾಸುರನ ಬೇಗೆಯಿಂದ ತಪ್ಪಿಸುತ್ತಿರುವ ಭೂಲೋಕವನ್ನು ನಾವು ಹೇಗೆ ಸಮಾಧಾನ ಪಡಿಸುವುದು? ಇದು ತಪ್ಪಿಸುತ್ತಾ ಉಂಟಲ್ಲ ಇಲ್ಲಿ. ಹಾಗಾಗಿ ಪರಮೇಶ್ವರನ ತಪಸ್ಸನ್ನು ನಾವು ಬಿಡಿಸಬೇಕು, ಅಥವಾ ಪರಮೇಶ್ವರನ ತಪಸ್ಸನ್ನು ನಾವು ಕೆಡಿಸಬೇಕು. ಹೌದು. ಇಲ್ಲಿ ನಾನೇನು ಮಾಡಬೇಕು? ನೀನು ಕೆಡಿಸುವುದಕ್ಕೆ ಬರಬೇಕು. ಮಾತ್ರವಲ್ಲ, ನಿನ್ನ ತಪೋನಿರತನಾದಂತಹ ಭರ್ಗನ ಮನಸ್ಸಿನಲ್ಲಿ ಕಾಮ ಹುಟ್ಟಬೇಕು. ಯಾವುದೋ ಒಂದು ಸ್ತ್ರೀ ಸಂಘ ಮಾಡಬೇಕನ್ನುವ ವಾಂಛೆ ಹುಟ್ಟಬೇಕನ್ನುವುದು ನನ್ನ ತಾತ್ಪರ್ಯವಲ್ಲ. ಈ ಪ್ರಪಂಚ ತಾರಕಾಸುರನ ಉಪಟಳದ ಬೇಗೆಯಲ್ಲಿ ಬೇಯುತ್ತಿದೆ. ಭೂಮಿ ಬಾಯ್ಬಿಟ್ಟಂತೆ ತಪ್ಪಿಸುತ್ತಿರುವ ಭೂಮಿಗೆ ಸೋನೆ ಸುರಿಯಬೇಕು. ಈಶ್ವರನ ಕೃಪಾವರ್ಷ ಸುರಿಸಲ್ಪಡಬೇಕು.
ಭೂಮಿ ಸ್ವರ್ಗ ಪಾತಾಳಾದಿ ಲೋಕಗಳು ಸುಖವಾಗಿರಬೇಕನ್ನುವ ಕಾಮ ಈಶ್ವರನ ಮನಸ್ಸಿನಲ್ಲಿ ಹುಟ್ಟಬೇಕು. ಆಗ ಏನಾಗುತ್ತದೆ? ಏನಾಗ್ತದೆ? ಅದನ್ನು ಉಳಿಸಿಕೊಳ್ಳಬೇಕನ್ನುವ ಭಾವ ಅವನಲ್ಲಿ ಉತ್ಪತ್ತಿಯಾಗುತ್ತದೆ. ಆಮೇಲಿನದೆಲ್ಲ ಸುಲಭದಲ್ಲಿ ನಡೆದು ಹೋಗುತ್ತದೆ. ಆದ್ದರಿಂದ ಪರಮೇಶ್ವರ ತಪಸ್ಸನ್ನು ಕೆಡಿಸುವಲ್ಲಿ ನೀನು ವ್ಯಸ್ತನಾಗಬೇಕು. 5 ಬಾಣಗಳು ಉಂಟಲ್ಲ ನಿನ್ನ ಮೂಡಿಗೆ ಕಬ್ಬಿಲ್ಲಿಗೆ ಅದನ್ನು ಸಂಯೋಜಿಸಿ ತಪೋನಿರತನಾದ ಆ ಮೃಡನ ಮೇಲೆ ನೀನು ಪ್ರಯೋಗಿಸಿದೆ ಎಂದಾದರೆ 5 ಬಾಣಗಳಿರುವ 5 ವಿಶೇಷ ಗುಣಗಳು ಅವನಲ್ಲಿ ಉತ್ತೇಜಿಸಲ್ಪಟ್ಟು ಅವನ ತಪಸ್ಸು ಕೆಡುತ್ತದೆ. ಈ ಭೂಮಿ ಯಾವುದಕ್ಕಾಗಿ ಕಾಯ್ತದೋ ಆ ತಪಸ್ಸು ಪಕ್ವವಾಗುತ್ತದೆ, ಫಲ ಕೊಡ್ತದೆ. ಆದ್ದರಿಂದ ಮನ್ಮಥ, ನನಗೊಂದು ಉಪಕಾರ ಮಾಡಬೇಕು ನೀನು ಈ ಸಲ. ನಿನ್ನ 5 ಬಾಣಗಳನ್ನು ತೆಗೆದು ಆಗಾಗ ನಮ್ಮಂಥವರ ಮೇಲೆ ಪ್ರಯೋಗಿಸಿ ನಮಗೆ ತೊಂದರೆ ಕೊಡುವುದುಂಟಲ್ಲ. ಈಗ ಹಾಗಲ್ಲ, ನಿನ್ನ ಪಂಚಶರಗಳನ್ನು ಆ ಮೃಡನ ಮೇಲೆ ಪ್ರಯೋಗಿಸಿ ಸಜ್ಜನರನ್ನು ಉಳಿಸಿಕೊಡಯ್ಯ, ಉಳಿಸಿ. ತೃಣವಿರೆ ಕಲ್ಪವಾಹಿನಿ ಗುಣವೇ ಗುಣವೇ ನಿನಗೆ ಗುಣವೇ ಲೋಕೆ ಸನ್ಮತವೇ ಲೋಕೆ ಸನ್ಮತವೇ ಲೇಸಲ್ಲ ಮನೆಗಿಂದ ನನಗೆ ನಾಚಿಕೆ ಆಗುತ್ತದೆ. ನಾನೇನು ತಪ್ಪು ಹೇಳಿದೆ? ಅಯ್ಯೋ ಅಯ್ಯೋ, ಸುರಪತಿ ಸುರಪತಿ, ನಾನೇನಾದರೂ ತಪ್ಪು ಮಾತಾಡಿದ್ದೇನೆ? ಅಲ್ಲ, ಏನು ಮಾತನಾಡುವುದು ನೀವು? ಅನ್ಯರು ಯಾರಾದ್ರೂ ಆಡುತ್ತಿದ್ರೆ ನನಗೆ ಸಿಟ್ಟು ಬರ್ತಿತ್ತು. ಆದ್ರೆ ನೀನು ಲೋಕ 3 ಭುವನಗಳನ್ನು ಉಳಿಸುವಂತಹ ಗುರುತರ ಹೊಣೆಗಾರಿಕೆಯುಳ್ಳವನಾಗಿ ನೀನು ಈ ತೆರನಾದಂತಹ ಮಾತನ್ನಾಡುವುದು. ಹರ ಎಂದರೆ ಏನು ಎನ್ನುವುದನ್ನು ನಾನೇನು ನಿನ್ನ ಮುಂದೆ ವ್ಯಾಖ್ಯಾನಿಸಬೇಕಾದದ್ದಿಲ್ಲ. ಅದಿಲ್ಲ. ಹರ ಎಂದರೆ ಶಬ್ದಾರ್ಥದಲ್ಲಿ ಪರಮೇಶ್ವರ. ಹೌದು. ಏನಿದ್ದರೂ ಲೋಕ ನಿಯಂತ್ರಕನು ಅವನಿದ್ದಾನೆ. ಲೋಕರು ಹೇಳುವುದು 14 ಲೋಕ ಎನ್ನುವ ಹಾಗಿದ್ದರು ಸಾಮಾನ್ಯವಾಗಿ ಹೇಳುವುದು 3 ಲೋಕ ಎನ್ನುವ ಹಾಗೆ. 3 ಲೋಕದಲ್ಲಿ ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ ಯಾರಾದರೂ ವೈರಿಗಳಂತಿದ್ರೆ ಅವರಿಗೆ ಅಲಿ ಇವ. ಆದ್ದರಿಂದಲೇ ತ್ರಿಪುರ ವೈರಿ ಎನ್ನುವ ಹಾಗೆ ವ್ಯಾಖ್ಯಾನಿಸಲ್ಪಟ್ಟವರು. ಅವನು ಯಾಕೆ ವೈರಿಗಳನ್ನು ಸಾಧಿಸುವುದು? ಲೋಕವನ್ನು ಉಳಿಸಿಕೊಳ್ಳುವಂತಹ ಗುರುತರ ಹೊಣೆಗಾರಿಕೆ ಅವನಿಗೂ ಉಂಟು. ಕೇಳುವುದಕ್ಕುಂಟು, ಅವ ಮುಗಿಸಲಿಕ್ಕೆ ಇದ್ದವನು. ಅದಲ್ಲ, ನಮಗೆ ಕಷ್ಟ ಆದದ್ದು ಅದೇ. ಈಗ ಅವ 3 ಕಣ್ಣನ್ನು ಮುಚ್ಚಿ ಕುಳಿತಿದ್ದಾನೆ. ಹಾಗಾಗಿ ಲೋಕಕ್ಕೆ ವಿರೋಧವನ್ನು ಎಸಗುವವರು ಯಾರು ಅನ್ನೋದನ್ನು ನಾವು ಅರಿಯದೆ ಹೋಗಿದ್ದ. ಕಣ್ಣು ತೆರೆಸಿದ್ರೆ ಸರ್, ಅವನ ಕಣ್ಣು ತೆರೆಸಿದ್ರೆ ಸರ್. ನೆನಪಿಸಿದ್ದು ನೀನೆ. ಆ ಕಣ್ಣಿಗೆ ಇರುವಂತಹ ಮಹತ್ವಕ್ಕೆ ಏನು ಗೊತ್ತೋ? ಸುಡುವುದು, ಅದಲ್ಲಿ ಸುಡುವುದು ಅವನು. ಅದು 3ನೇ ಕಣ್ಣು. ಹೌದು. ಆ 3ನೇ ಕಣ್ಣನ್ನೇನಾದ್ರೂ ಬಿಟ್ಟ ಅಂತಾದ್ರೆ ಲೋಕಮುಖವನ್ನೇ ಸುಡುವಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿದವನು. ನಾನೀಗ ಅವನ ತಪಸ್ಸನ್ನು ಕೆಡಿಸುವುದು ಅಷ್ಟೇ ಮಾಡಿದ್ರೆ ಸರ್. ಹಾಗಾದ್ರೆ ಅವನೇನು ಸುಮ್ಮನೆ ಉಳಿತಾನೆ?
ಮನ್ಮಥನಾಗಿ ತಪೋನಿರತನಾಗಿದ್ದಾನೋ ಅಂತಹ ತಪೋಬಂಧ ಇಂದು ಮನ್ಮಥನಿಂದ ಆಯಿತು ಅಂತಾದ್ರೆ ಆದ್ರೆ? ಅವನನ್ನು ಸುಟ್ಟು ಸುಡುಕರಿ ಮಾಡಿಯ. ಯಾಕೆ ಮನ್ಮಥ ಸುಟ್ಟ, ಯಾಕೆ ಹೀಗಾದ ಎನ್ನುವ ಹಾಗೆ ಮತ್ತೆ ವಿವರಣೆಗಳು ಕೊಡಬಯಸಿದ್ರೆ ಮೊದಲು ಹೆಸರು ಬರುವುದು ನಿನ್ನಿಗೆ. ಅಂದ್ರೆ ಗುಣವಾದ ಮಾತುಗಳು ಅಂತ ನಿನಗೆ ಅನಿಸ್ತದ? ಸುರಪತಿ ಹೇಳಿದ್ದಂತೆ ಅವಯೇನೋ ಹೇಳಿದ ಕಳಕೊಂಡಂತಹ ಭಾಗ್ಯವನ್ನು ಮತ್ತೆ ಸಂಪಾದಿಸುವುದಕ್ಕಾಗಿ ಇವನಿಗೆ ಬುದ್ಧಿ ಇಲ್ವ, ಇಂತಹ ಒಂದು ಕೆಟ್ಟ ಬುದ್ಧಿಯಿಂದ ತನ್ನನ್ನೇ ತಾನು ಕಳೆದುಕೊಂಡ ಎನ್ನುವ ಹಾಗೆ ಮತ್ತೆ ಮಾತನಾಡುವುದಿಲ್ಲ. ನೀನು ಆಡುತ್ತಿಂತಾದ್ರೆ ಲೋಕಕ್ಕೆ ಸನುಮತವಾದುದನ್ನೇ ನೀನು ಆಡಬೇಕಯ್ಯ. ಸಾನುರಾಗದಿಂದ ಆಡಬೇಕಾದಂತಹ ಮಾತುಗಳನ್ನು ಉಳಿದು ಇಂತಹ ಒಬ್ಬನ ಜೀವನವನ್ನೇ ಕಳೆದುಕೊಳ್ಳುವಂತಹ ಮಾತನ್ನಾಡುತ್ತೀಂತಾದ್ರೆ ಏನೋ ಇದಕ್ಕರ್ಥ. ನೀನು ಸುಮ್ಮನೆ ಇಲ್ಲಿ ನಿಲ್ಬೇಡ, ಮನೆಗೆ ಹೋಗು. ಮನೆ ಇಲ್ಲಿ ಯಾವಾಗ ಇಲ್ಲಿ ದಾರಿ ಇರ್ತಿತ್ತು ಒಂದು ಹೋಗ್ಲಿಕ್ಕೆ. ಇಲ್ಲಿ ದಾರಿ ಈಗಲೂ ಉಂಟು, ನನಗೆ ಮನೆ ಇಲ್ಲ ಅಷ್ಟೇ. ಅದು ಹೌದು, ದಾರಿಯಿಂದಲೆಲ್ಲ ಹೋದ್ರೆ ನನ್ನ ಮನೆಗೆ ಹೋಗುವುದಕ್ಕೂ ಆಗುವುದಿಲ್ಲ. ಯಾರ್ಯಾರ ಮನೆಗೆ ಹೋದ್ರೆ ಮತ್ತೆ ಅದು ಕಷ್ಟ. ನೀನು ಮನೆಗೆ ಹೋಗಬೇಕು ಅಂತಂದ್ರೆ ನಿನಗೆ ಮನೆಯೇ ಇಲ್ಲ. ಅಲ್ಲ, ಮನೆಗೆ ಹೋಗ್ತೀಯೋ ಎಲ್ಲಿಗೆ ಹೋಗ್ತೀಯೋ ನನ್ನ ಮನೆಯಲ್ಲಿ ನಿಲ್ಲಬೇಕು. ಸುಮ್ಮನೆ ನಮಗೆ ಬೇಕಾದಷ್ಟು ನಾವು ಲೋಕಕ್ಕೆ ನಾವೇನು ಕೆಲಸ ಮಾಡುವುದು, ಏನು ಒಳಿತನ್ನು ಮಾಡುವುದು ನಿನಗೂ ಗೊತ್ತಿದೆ. ನೋಡು, ನಮ್ಮ ಒಂದು ಸಂಬಂಧ ಉಂಟಲ್ಲ, ಈ ನಮ್ಮದು ಮತ್ತು ನಿನ್ನ ಹಿಂದಿನಂತೆಯೇ ಇದೆ. ಆ ಅಭಿಮಾನ ಹಾಗೆ ಇರಲಿ ನಿನಗೆ. ಅಭಿಮಾನ ಇರಲಿ, ಕೆಲಸಕ್ಕೆ ಹೋದಾಗುವುದಿಲ್ಲ ಅಷ್ಟೇ ಹೇಳುದು. ಸ್ನೇಹ ಇರಲಿ, ಅಭಿಮಾನ ಇರಲಿ, ನಿನ್ನ ಕಷ್ಟಕ್ಕೆ ನಾನಿಲ್ಲ. ಹೌದು, ನಾನು ನಿನ್ನೊಬ್ಬನ ಕೆಲಸಕ್ಕಾಗಿ ಇರುವುದಲ್ಲವಲ್ಲ, ನನಗಾಗಿ ಎಷ್ಟು ಮಂದಿಗಳು ಕಾಯ್ತಾ ಇದ್ದಾರೆ ಲೋಕದಲ್ಲಿ ಎನ್ನುವುದು ಗೊತ್ತಿದೆ ತಾನೆ. ಈಗ ನನ್ನ ಕೆಲಸಕ್ಕಾಗಿ ನಾನು ಬಂದದ್ದು ಅನ್ನೋದು ನಿನ್ನ ಧೋರಣೆ. ಮತ್ತೆ ನನ್ನಿಂದ ಆಗುದು ನೀನು ಹೋಗಿ. ಬಂದು ವಿಲಪಿಸುವುದನ್ನು ಕೇಳಿದಾಗ ನಿನಗೆ ನಗೆ ಬರ್ತದೆ. ನಿನ್ನ ಮಾತುಗಳನ್ನು ಕೇಳಿದಾಗ ಇತರ ಜನಾದಿಗಳು ನಗುತ್ತಾರೆ. ಅದನ್ನೇ ಅರ್ಥ ಆಗಲಿಲ್ಲ. ಯಾಕೆ ನಗುವುದು? ಹೋಗ್ತೇನೆ, ನಾನು ಹೋಗದೇ ಇರುವುದಿಲ್ಲ. ನಿನ್ನ ಮನೆಯಲ್ಲಿ ಆಶ್ರಿತನಾಗಿರುವುದಕ್ಕೆ ನಾನು ಬಂದದ್ದು ಅಲ್ಲ. ಮತ್ತೆ ಹೇಳಬೇಕಾದದ್ದನ್ನು ಹೇಳಬೇಕಾದಲ್ಲಿ, ಹೇಳಬೇಕಾದ ಸಮಯದಲ್ಲಿ ಹೇಳದೆ ಹೋಗುವವನಲ್ಲ ಈ ಸುರಪಾಲ. ಹೇಳಿ ಮುಗಿಸಬಹುದು. ತಾರಕಾಸುರನ ಉಪಟಳದಿಂದ ನನ್ನ ಸೌಭಾಗ್ಯ ನಷ್ಟವಾಗಿದೆ, ಅದನ್ನು ಮರಳಿ ಪಡೆಯುವುದಕ್ಕಾಗಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಅನ್ನುವ ತಪ್ಪು ತಿಳುವಳಿಕೆಯನ್ನು ನೀನು ಹೊಂದಿದ್ದರೆ ಅದನ್ನು ಒರೆಸಿಕಳೆ. ನೀನು ಹೇಳಿದ ನನಗೆ ಬೇಕಾದದ್ದು ನಾಕ ಅಲ್ಲ, ನಾಕಾಧಿಪತಿಗೆ ಇರಬಹುದಾದಂತಹ ಕರ್ತವ್ಯ ಏನು, ಅದನ್ನು ಈಡೇರಿಸುವುದಕ್ಕೆ, ನೆರವೇರಿಸುವುದಕ್ಕೆ, ಮಾಡಿ ಮುಗಿಸುವುದಕ್ಕೆ ನಾನು ಉದ್ಯುಕ್ತನಾದದ್ದು. ನಮ್ಮವರೆಲ್ಲರೂ ಕಳೆದು ಹೋದ ಸೌಭಾಗ್ಯಕ್ಕಾಗಿ ಗೋವುಗಳ ಸಂಕಟ, ಬ್ರಾಹ್ಮಣರ ಸಂಕಟ, ಸ್ತ್ರೀಯರ ದುಃಖ ಇದೆಲ್ಲವನ್ನು ನಿವಾರಿಸುವುದಕ್ಕಾಗಿ ನನ್ನ ಮುಖ ನೋಡ್ತಾ ಇದ್ದಾರೆ. ಹಾಗಾದರೆ ಇಂದೀಗ ಜಗತ್ತಿನ ಕ್ಷೇಮ ಸಾಧನೆಗಾಗಿ ಪೀಠಾರೋಹಣವನ್ನು ಮಾಡಿದ ಈ ದೇವೇಂದ್ರನ ಕೆಲಸದಲ್ಲಿ ತೊಡಕಾದರೂ ಅಡ್ಡಿ ಇಲ್ಲ, ನಾನು ನನ್ನ ಮನೆಯಲ್ಲಿ ಕ್ಷೇಮವಾಗಿ ಇರ್ತೇನೆ ಅನ್ನುವ ಧೋರಣೆಯನ್ನು ನೀನು ತಳೆದರೆ ಏನು ಈ ಸೃಷ್ಟಿಯಿಂದ ನೀನು ಹೊರತಾಗಿನಿಂದ ಹಾಗಾಗುತ್ತದೆ. ಅಂದ್ರೆ ಈಗ ಹೇಳು, ಸಜ್ಜನರಿಗೆ ಸಂಕಟವಾದಾಗ ನಿನಗೆ ದುಃಖ ಆಗುವುದಿಲ್ವೇ? ಗೋವುಗಳು ದುರಿತಕ್ಕೊಳಗಾದರೆ ನಿನಗೆ ಸಂಕಟವಾಗುವುದಿಲ್ವೇ? ಬ್ರಾಹ್ಮಣರು, ಸ್ತ್ರೀಯರು ಕಣ್ಣೀರು ಕರೆದರೆ ನಿನ್ನ ಮನಸ್ಸಿನಲ್ಲಿ ವ್ಯಥೆ ಮೂಡುವುದಿಲ್ವೇ? ಯಾಕೆ ಮೂಡುವುದಿಲ್ಲ? ನೀನು ಕೇವಲ ಸ್ವಾರ್ಥಿಯಾಗಿದ್ದು, ನಿನ್ನ ಕೈಯ ಕಬ್ಬಿನ ಬಿಲ್ಲಾದರು, ನಿನ್ನ ಕೈಯ ಪಂಚ ಶರಗಳಾದರು ನಿನ್ನ ಸ್ವಾರ್ಥಕ್ಕಾಗಿಯೋ ನಿನ್ನ ರಮ್ಯತೆಗಾಗಿಯೋ ಇರುವುದಲ್ಲ, ಇನ್ನೊಬ್ಬರ ಆನಂದಕ್ಕಾಗಿರುವುದು. ಆದ್ದರಿಂದ ನಮ್ಮ ಬದುಕು ಪರಾರ್ಥಕ್ಕಾಗಿ ಅನ್ನುವ ಸತ್ಯವನ್ನು, ಅನ್ನುವ ಸಾರ್ವಕಾಲಿಕವಾದ ಸತ್ಯವನ್ನು ಮರೆತು ನೀನು ಸ್ವಾರ್ಥಿಯಾಗಿ ನನ್ನನ್ನು ಇಲ್ಲಿಂದ ಹೋಗು, ಹೀಗಳೆದರೆ ಒಂದು ವಿಷಯವನ್ನು ನೀನು ನೆನಪಿನಲ್ಲಿಟ್ಟುಕೋ. ಹಿಂದೆ ಜೀಮೂತ ವಾಹನ, ದಧೀಚಿಯೇ ಮೊದಲಾದವರು ಪರಮತ್ಯಾಗವನ್ನು ಮಾಡಿದರು. ಯಾಕಾಗಿ? ತಮ್ಮ ದೇಹವನ್ನು ಉಳಿಸಿಕೊಳ್ಳಬೇಕು, ತಮ್ಮ ಸೌಖ್ಯಕ್ಕಾಗಿ ನಾವು ಬದುಕಬೇಕನ್ನುವ ಧೋರಣೆಯಿಂದಲ್ಲ. ತಮ್ಮ ದೇಹ ಗಣಿತವಾಗಿ ಹೋದರೂ ಅಡ್ಡಿ ಇಲ್ಲ, ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ತೊಂದರೆ ಇಲ್ಲ, ಇನ್ನೊಬ್ಬರು ಸುಖವಾಗಿರಬೇಕು ಅದರ ಕಾರಣದಿಂದ. ಆದ್ದರಿಂದಲೇ ನಾನು ಇಂದೀಗ ವಜ್ರಧರನಾಗಿದ್ದೇನೆ. ಜೀಮೂತವಾಹನ ತ್ಯಾಗದ ಮುಖಾಂತರವಾಗಿ ಸರ್ಪಕುಲದ ಸರ್ವರು ಸಂತೋಷದಿಂದಿದ್ದಾರೆ. ಹಾಗಾದರೆ ಜೀವ
ಎಲ್ಲರೂ ಮಾಡಬಹುದಾದ ತ್ಯಾಗವೇ ಜೀವನದ ಜೀವಾಳ ಭೋಗವಲ್ಲ ಅನ್ನುವಂತಹ ಜಪ ಏನುಂಟು ಅದುವೇ ಈ ಭೂ ಮಂಡಲದ ಆಧಾರಭೂತವಾದ ಶಕ್ತಿ. ಅದನ್ನೇ ಮರೆತು ನಾನು ಉಳಿಯಬೇಕು ನೀನು ಹೋಗುವನ್ನು ಹಾಗೆ ಆಡ್ತಿ ಅಂತಾದರೆ ನೀನು ಹೇಳಿದೆಯಲ್ಲ ನಮ್ಮ ಸಖ್ಯ ಹಾಗೆ ಇರಲಿ, ನಮ್ಮ ಅಭಿಮಾನ ದೊಡ್ಡದು, ನಿನ್ನ ಮೇಲೆ ಅಭಿಮಾನವನ್ನಿರಿಸಿಕೊಂಡು ನಿನ್ನ ಸಖ್ಯವನ್ನಿರಿಸಿಕೊಂಡು ನನಗಾಗಬೇಕಾದದ್ದೇನೂ ಇಲ್ಲ. ಒಬ್ಬ ಇನ್ನೊಬ್ಬರ ಸಂಕಟಕ್ಕೊನಗಾಗುವ ಮನೋಧರ್ಮವನ್ನು ಹೊಂದಿಲ್ಲವೆಂದಾದರೆ ಅವನಿಗೆ ಸುರಪಾಲನ ಮನಸ್ಸಿನಲ್ಲಿಯೂ ಸ್ಥಾನ ಇಲ್ಲ. ಆದ್ದರಿಂದ ಈಗ ಸಂತೋಷವನ್ನು ಅನುಭವಿಸುತ್ತಾ ಕುಸುಮಾವತಿಯಲ್ಲೇ ಇರ್ತೇನೆ ಅನ್ನುವ ಸ್ವಾರ್ಥ ಲಾಲಸೆಯಿಂದ ಮಾತನಾಡಿದ ನಿನ್ನನ್ನು ನಾನು ಇವತ್ತು ಕಾಣುವುದು, ನಾಳೆ ನನ್ನ ಭೇಟಿ ಇಲ್ಲ. ಆದ ಕಾರಣ ಇಂದಿದೋ ಹೊರಟೆ ಇಲ್ಲಿ. ಒಂದರ ಕ್ಷಣ ಸೈರಿಸಿಕೊಳ್ಳಯ್ಯ. ವಿವೇಕವನ್ನು ಕಳೆದುಕೊಂಡಂತಹ ಮನುಷ್ಯ ಪಶುವಿನಂತೆ ವ್ಯವಹರಿಸುವುದುಂಟಂತೆ. ನಾನು ಸ್ವಲ್ಪ ಅವಿವೇಕಿಯಂತೆ ಆಲೋಚಿಸಿದೆ ಹೋಗಿ. ವಿವೇಕ ಜಾಗೃತ ಮೂಡಿಸಬೇಕಾದಂತಹ ನಾವುಗಳೇ ಲೋಕದ ಕುರಿತಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಇಷ್ಟಾಡುವ ಹಾಗಾಯಿತಲ್ಲ. ಮೊದಲಿಗೆ ನಿನ್ನ ಬೇಸರ ನನಗೆ ಮುಖದ ರೇಖೆಯಲ್ಲಿ ಗೊತ್ತಾಗಿತ್ತು. ಆದರೆ ಇಷ್ಟೊಂದು ದುರಂತವನ್ನು ಲೋಕ ಅನುಭವಿಸುತ್ತಾ ಉಂಟು ಒಬ್ಬ ತಾರಕನನ್ನುವ ದುರುಳನಿಂದ ಎನ್ನುವಾಗ ನೀನು ಸ್ವಾರ್ಥಕ್ಕಾಗಿ ಆಲೋಚಿಸ್ತಿ ಎನ್ನುವ ಹಾಗೆ ಚಿಂತಿಸಿದ್ದು ನಾನು. ಸರ್ವರ ಸ್ವಾಸ್ಥ್ಯದ ಕುರಿತಾದ ಚಿಂತನೆ ಉಂಟು ನಿನ್ನಲ್ಲಿ ಎನ್ನುವುದು ತಿಳಿಯುವಲ್ಲಿ ಇಷ್ಟು ತಡವಾಯಿತು. ಅನ್ಯತಾ ಭಾವಿಸಬೇಡ. ನಾನು ಆಡಿದಂತಹ ಮಾತುಗಳನ್ನು ಮನ್ನಿಸುತ್ತೇನೆ ಎನ್ನುವ ಹಾಗೆ ಹೇಳಿದರೆ ಮಾಡ್ತಾನೆ. ಭರವಸೆ ಮಾತನಾಡುತ್ತೇನೆ. ನಿನ್ನೊಳಗಿರುವಂತಹ ನನ್ನ ಅಭಿಮಾನ ನಾಶವಾಗುತ್ತದೆ ಅನ್ನುವ ಕಾರಣಕ್ಕಾಗಿ ಈ ಮಾತುಗಳನ್ನು ಆಡುವುದಿಲ್ಲ. ಲೋಕಕ್ಷೇಮದ ಹೊಣೆಗಾರಿಕೆ ಎಷ್ಟುಂಟು ಅಷ್ಟೇ ನನ್ನಲ್ಲೂ ಉಂಟು ಹರಿತನೆಯನ್ನಾಗಿ. ನೀವೆಲ್ಲ ಇದ್ದೀರಿ, ನಾನು ಇದ್ದೇನೆ ಎನ್ನುವ ಕಾರಣಕ್ಕಾಗಿ ನಾನೀಗ ಮುಂದುವರಿಯಲೇಬೇಕಾದವನು. ಆಲೋಚಿಸಬೇಡ. ಯಾವ ಪ್ರಪಂಚದ ಕುರಿತು ಲಕ್ಷ್ಯವನ್ನಿರಿಸದೆ ಬೇರೊಂದು ಲಕ್ಷ್ಯ ಹರಿಸಿ ಆತ ತಪಸ್ಸನ್ನು ಆಚರಿಸುತ್ತಂತಾದರೆ ಅವನ ಲಕ್ಷ್ಯ ನಿಜವಾದೆಡೆಗೆ ಸಾಗುವಲ್ಲಿ ನಾನು ಸಹಕರಿಸ್ತೇನೆ. ನನ್ನ ಪ್ರಯತ್ನವನ್ನು ನಾನು ಮಾಡಿಯೇ ಮಾಡುತ್ತೇನೆ. ಆದ್ದರಿಂದ ನಿಶ್ಚಿಂತನಾಗಿ ಹೋಗು. ನೀನು ಹೋಗು. ಅಮರಾವತಿ ಆದಷ್ಟು ಬೇಗ ನಿನಗೆ ಲಭ್ಯವಾಗ್ತದೆ. ಆ ಕಾಲದಲ್ಲಿ ನಾನಿದ್ದೆ. ಒಂದು ಮನ್ವಂತರದ ಅವಧಿ ಕಳೆದ ಮೇಲೆ ದೇವೇಂದ್ರನಿಗೂ ಸ್ವರ್ಗಲೋಕ ಇಲ್ಲ. ಅದಕ್ಕಾಗಿ ನನಗೆ ಖೇದ ಇಲ್ಲ. ಆದರೆ ನಾವು ಇಲ್ಲಿರುವಾಗ ಹೇಗೆ ಇದು ಮುಖ್ಯ. ಏನು ಮಾಡೋಣ ಹೇಳು. ನಮ್ಮ ಭೇಟಿ ಇಂತಹ ಒಂದು ಸ್ಥಿತಿಯಲ್ಲಾಯ್ತಲ್ಲ. ಇನ್ನೊಂದು ಬಾರಿ ಯೋಗ ಭಾಗ್ಯ ಇದ್ದರೆ ಹೀಗೆ ನಾವು ಇನ್ನೊಮ್ಮೆ ಕಾಣುವ. ಹೀಗೆ ಕಾಣುವುದು ಬೇಡವಯ್ಯ. ಆವಾಗ ನಮ್ಮ ಕುಸುಮಾವತಿಯಲ್ಲಿ ಉತ್ಸವವನ್ನು ಆಚರಿಸ್ತೇವೆ. ಆ ಕಾಲದಲ್ಲಿ ಸಂಭ್ರಮಿಸುವ ಕಾಲದಲ್ಲಿ ನನ್ನ ಒಡನಾಡಿ ನೀನು ಮಾಡು. ಒಂದು ವಿಷಯ ನೆನಪಿಟ್ಟು, ಮದನೋತ್ಸವ ಎಂದರೆ ದೇವೇಂದ್ರನಿಗೂ ಇಷ್ಟ. ಅದಕ್ಕೆ ಆವಾಗ ಭೇಟಿಯಾಗೋಣ. ಲೋಕ ಉತ್ಸವವನ್ನು ಆಚರಿಸುವ ಲೋಕವನ್ನು ಉಳಿಸುವ ಹೊಣೆಗಾರಿಕೆ ಉಂಟಲ್ಲೋ. ಈಗ ನಾನು ಸಂತೋಷಗೊಂಡದ್ದು. ನನ್ನ ಸಂತೋಷ ಇಮ್ಮಡಿ ಆಗಬೇಕು ಅಂತಾದ್ರೆ ನನ್ನ ಮನದನ್ನೇ ಇದ್ದಾಳೆ ರತಿ. ಅವರಲ್ಲೂ ಹೇಳೋಣ, ಆಮೇಲೆ ಸಾಗೋಣ. ದೇಹದಿಂದ
ಎಲ್ಲರ ಆಪ್ಯಾಯಮಾನವಾದಂತಹ ಆಲಿಂಗನ ನಿಜ. ಕೇವಲ ಅದರಲ್ಲಿ ಸಿಗುವಂತ ಆತ್ಮಾನಂದ ಬಣ್ಣಿಸುವುದಕ್ಕೆ ಅಸಾಧ್ಯ. ಕೇವಲ ಅದು ನಮಗಾಗಿ ಹೊಂದುವ ಆತ್ಮಾನಂದವಲ್ಲ, ಅಲ್ಲ, ಲೋಕದ ಆತ್ಮ ಎಂದರೆ ಅದು ಜಗತ್ತು. ಹೌದು. ಲೋಕ ಅಂದರೆ ನನ್ನೊಡೆಯ ನಾರಾಯಣ, ನಿಜ, ನನ್ನ ತಂದೆ. ಅವನ ಆತ್ಮ ಎಂದರೆ ಪ್ರಪಂಚ. ಹೌದು. ಅದು ಅತ್ಯಾನಂದದ ಉನ್ನತಿಯನ್ನು ಹೊಂದಬೇಕು ಅಂತಾದ್ರೆ ನಾವು ಅಪ್ಪಿಕೊಳ್ಳುವ ಹೌದು ಈ ಆಲಿಂಗನ ಉಂಟಲ್ಲ, ಹೌದು, ಅದು ಅದಕ್ಕೆ ಸಹಕಾರಿಯಾಗಬೇಕು. ಸತ್ಯ. ಸುರಪತಿ ನಿನ್ನ ಸಮಕ್ಷವೇ ಬಂದು ಮಾತಾಡಿದ. ಹೌದು. ನಾವು ಸುಖವನ್ನೇ ಹೊಂದುತ್ತಾ ಇರ್ತೇವೆ, ನಾವು ಸುಖವನ್ನು ಹೊಂದುತ್ತೇವೆ. ಹೌದು. ಉದ್ದೇಶ ಈ ನಾವು ಎನ್ನುವುದರಲ್ಲಿ ಲೋಗರು ಇದ್ದಾರೆ ಎನ್ನುವುದು ಜ್ಞಾನಿಗಳಿಗೆ ಮಾತ್ರ ಗೊತ್ತು. ಸತ್ಯ. ಹೌದು. ಯಥಾರ್ಥವಾಗಿ ಪ್ರಿಯೇ, ಪ್ರಭು, ನಾವು ಸುಖವಾಗಿಲ್ಲ. ಸುಖವಾಗಿಲ್ಲ ಅಂದ್ರೆ ನಿಮ್ಮ ಮಾತಿನ ಮರ್ಮ ನನಗೆ ಅರ್ಥವಾಗಿಲ್ಲ. ನಾವು ಅಂದರೆ ಲೋಕ ಎನ್ನುವುದನ್ನು ಈ ಮೊದಲೇ ವಿಸ್ತರಿಸಿದವನ್ನ ಆ ರೀತಿಯಾಗಿ ಸುಖವಾಗಿಲ್ಲ ಹಾಗೆಂದು ಸುಖವನ್ನು ಒದಗಿಸುವಲ್ಲಿ ಅವಶ್ಯವಾಗಿ ಒದಗಬೇಕಿದ್ದವನು ಯಾರು? ನಿನ್ನ ಅರಸನಾದಂತಹ ಮನ್ಮಥ ನಾನು. ಹೌದೇ? ಹಾಗಾದ್ರೆ ಇಂತಹ ಸೌಭಾಗ್ಯವನ್ನು ನನ್ನ ಪತಿಗೆ ಒದಗಿದೆ ಎಂದಾದಾಗ ಎನ್ನುವಂತ ಆನಂದ ಆಗಲೇಬೇಕು ತಾನಿಗೆ ಸತ್ತಿಗೆ. ನೀನು ಹೊಂದದೇ ಇರುವುದಕ್ಕೆ ಸಾಧ್ಯವುಂಟು. ಆಗಲೇ ನಮ್ಮ ಈ ಆನಂದ ಎನ್ನುವುದು ಇಮ್ಮಡಿಯಾಗಿ ನೂರ್ಮಡಿ ಆಗಬೇಕು. ಹೌದು. ನೂರ್ಮಡಿ ಆಯಿತು ಅಂತಾದ್ರೆ ಅದು ಲೋಕಕ್ಷೇಮವಾಯಿತು ಎನ್ನುವುದೇ ಅರ್ಥ. ಸತ್ಯ. ಆದ್ದರಿಂದಲೇ ಸುರಪತಿ ಬಂದದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಪರಮೇಶ್ವರ ತಪಸ್ಸನ್ನಾಚರಿಸುತ್ತಿದ್ದಾನಂತೆ ಪ್ರಿಯೆ. ಆಚರಿಸಲಿ, ಲೋಕ ಕಲ್ಯಾಣಕ್ಕೆ ಇರಬಹುದು. ಲೋಕವನ್ನು ಕಾಯುವವರು ತಪಸ್ಸನ್ನಾಚರಿಸಿ ಲೋಕವನ್ನು ಉಳಿಸುವವರು ಯಾರು? ಅದು ಯಾರಿಲ್ಲ. ಸ್ಥಾಣುವಾಗಿ ಇದ್ದಾನೆ ಅಂದ್ರೆ ತಟಸ್ಥನಾಗಿದ್ದಾನೆ. ಲೋಕವನ್ನು ನಡೆಸಬೇಕಿದ್ದವನು ನಡೆಯುತ್ತಲೇ ಇರಬೇಕು. ತಾನೊಬ್ಬನೇ ನಡೆಯುವುದಲ್ಲ, ತನ್ನಂತೆಯೇ ಧರ್ಮದ ಕುರಿತಾಗಿ ಜಾಗೃತಿ ಮನೋಭಾವವನ್ನು ಹೊಂದಿದಂತಹ ಅನೇಕರನ್ನು ನಡೆಸಬೇಕು. ದೇವನಾಗಿದ್ದವನು ಆಗ ಮಹಾದೇವನಾಗುತ್ತಾನೆ. ಮಹಾದೇವ ಎನ್ನುವ ಹಾಗೆ ಈ ಮೊದಲೇ ಅವನು ಹೊಂದಿದವನು ಬಿರುದನು. ಹಾಗಾದ್ರೆ ಮಹಾದೇವನಾಗಿಯೇ ಉಳಿಯಬೇಕು ಅಂತಾದ್ರೆ ಆಗ ತಪದಿಂದ ವಿಮುಖನಾಗಬೇಕು. ಲೋಕಕ್ಕೆ ಹಿತವನ್ನು ಒದಗಿಸುವಲ್ಲಿ ಹಿತದಿಂದಲೇ ನಾನು ಅವನ ತಪಸ್ಸನ್ನು ಬಿಡಿಸಬೇಕು ಎನ್ನುವುದು ಅಪೇಕ್ಷೆಯಾಗಿದೆ ಸುರಪತಿಯದು. ಭರವಸೆಯ ಮಾತುಗಳನ್ನಾಡಿ ತಪೋಭಂಗವನ್ನು ಮಾಡುವುದಕ್ಕಾಗಿ ನಾನು ಹೋಗಿ ಬರ್ತೇನೆ. ಶಿವನ
ಒಳಗೆ ಕರೆದು ಅಮಿತವಾದ ಆನಂದವನ್ನು ಅನುಭವಿಸುವಂತ ವಚನವನ್ನು ತಾವು ಆಡುತ್ತಿದ್ದೀರಿ ಎನ್ನುವಂತ ಆಸೆಯಿಂದ ತಮ್ಮ ಬಳಿಗೆ ಓಡೋಡಿಕೊಂಡು ಬಂದೆ. ಅದನ್ನು ಆಡಿದೆಲ್ಲ ಈಗ ಮಾತನಾಡುತ್ತಾ ನಿಮ್ಮ ಮಾತು ಪೂರ್ಣವಾಗುವಲ್ಲಿ ನನಗೊಂದು ರೀತಿಯಂತ ವೇದನೆ ಆಗುತ್ತಾ ಉಂಟು, ನೋವಾಗುತ್ತಾ ಉಂಟು. ರತಿ ಪ್ರಭು, ಏನಾಯಿತೆ ಅಂತದ್ದು? ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರವನ್ನು ಒಳಗೊಂಡಿರುವ ನನ್ನ ಪ್ರಾಣವನ್ನು ಆಕರ್ಷಣೆಗೊಂಡ ಕಾರಣ ನಿಮ್ಮನ್ನು ಪ್ರಾಣಕಾಂತ ಎಂಬುದಾಗಿ ಸಂಬೋಧಿಸಿದ್ದೇನೆ ಪ್ರಭು. ಸರಿ, ಆಂತರಿಕವಾಗಿ ಅಂತರ್ಗತವಾಗಿ ಚೆನ್ನಾಗಿ ಅರ್ಥವಿಸಿಕೊಂಡು ನಿಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಞಿಯಾಗಿ ಮೆರೆದಾಗಿ ರತಿ ಇದ್ದಾಳೆ. ಬಹಳ ಅವಸರದಲ್ಲಿದ್ದೇನೆ ನಾನು. ಹೌದು ಪ್ರಭು, ಕೇವಲರು ಮಾತನಾಡುವ ರೀತಿಯಲ್ಲಿ ಮಾತನಾಡುತ್ತಾ ಇದ್ದೀವಿ. ಸುಜ್ಞಾನಿಗಳು ತಾವು ಅಜ್ಞಾನಿಗಳಂತೆ ವ್ಯವಹರಿಸ್ತಾ ಇದೆಯಲ್ಲ. ನನ್ನೊಂದಿಗೆ ಜ್ಞಾನ ಎನ್ನುವ ಬೆಳಕಾಗಿ ಇರುವವಳು ನೀನು. ಹೌದು. ಹಾಗಿರುವಾಗ ಸಾಮಾನ್ಯರಂತೆ ನಾನು ಆಡುವುದಕ್ಕೆ ಸಾಧ್ಯ ಉಂಟೆ ಹೇಳು? ಹೆಂಡತಿಯಾದ ನಾನು ಸಕಾಲದಲ್ಲಿ ಆ ಜ್ಞಾನವನ್ನು ಒದಗಿಸಿಕೊಳ್ಳುವಲ್ಲಿ ಅಪರಾಧವಿಲ್ವಲ್ಲ? ಹೆಂಡತಿ ಅಂದರೆ ಗಂಡನ ಹೃದಯ, ಗಂಡನ ಮತಿ ಎನ್ನುವುದೇ ಅರ್ಥ ಅಲ್ವಾ? ಮತ್ತೆ ಮತಿಹೀನಂತೆ ನಾನು ವ್ಯವಹರಿಸುವುದಕ್ಕೆ ಸಾಧ್ಯ ಉಂಟೆ? ಆದರೂ ಹೊತ್ತಿನಲ್ಲಿ ನೀನು ಸದಾ ಇರುತ್ತಿದ್ದಾನೆ. ಇದ್ದೇನೆ. ಆದ್ರೆ ತಮ್ಮ ನಡೆಯಲ್ಲಿ ಯಾಕೆ ಈ ರೀತಿ ಅಂತ ಬದಲಾವಣೆ ಆಯ್ತು ಅಂತ ನನಗೆ ಅರ್ಥವೇ ಆಗುತ್ತಾ ಇಲ್ವಲ್ಲ. ನುಡಿದಂತೆ ನಡೆ ನನ್ನದು ಪ್ರಿಯೆ. ಅದು ಅರ್ಥ ಬದಲಾಯಿತು ನನ್ನ ನಡೆ. ಆದ್ರೆ ಈಗ ಬದಲಾವಣೆ ಆಗಿದೆ ಅಲ್ಲ. ಕಡೆ ದಿಕ್ಕಿನ ಒಡೆಯನಾದಂತ ಪ್ರಭು ಪರಮೇಶ್ವರನ ಯೋಗ್ಯತೆಯನ್ನು ಚೆನ್ನಾಗಿ ಅರ್ಥವಿಸಿಕೊಂಡವರು ತಾವಲ್ಲಿ. ಸ್ವಾಮಿ, ಈ ಪ್ರಪಂಚದಲ್ಲಿ ಇರುವವರೆಲ್ಲರ 2 ಕಣ್ಣುಗಳನ್ನು ಹೊಂದಿದ್ದರೆ ಆತ 3 ಕಣ್ಣುಗಳನ್ನು ಹೊಂದಿದ್ದಾನಂತೆ. ಒಂದು ವೇಳೆ ನೀವು ಆತನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋದಿರಿ ಅಂತ ಆದ್ರೆ 3ನೇ ಕಣ್ಣನ್ನು ತೆರೆದು ಇಡೀ ಪ್ರಪಂಚವನ್ನು ಸುಡುವಂತ ಸಾಮರ್ಥ್ಯ ಉಂಟು. ಪರಿಣಾಮದಿಂದ ಏನಾಗಬಹುದು ಎಂಬುದಾಗಿ ನಾನು ಊಹಿಸಲಿಕ್ಕೆ ಅಸಾಧ್ಯ. ಈ ಸಮಯದಲ್ಲಿ ಶಿವನಿಗೆ ಏನಾದ್ರು ತೊಂದರೆಯನ್ನು ಗಿಟ್ಟಲೇನೋ ಕೊಟ್ರೆ ಅವನು ರೊಚ್ಚಿಗೆ ಹೇಳುವವನು. ಹೌದು ಹೌದು ತಾನೇ. ಹಾಗೆಂದು ಈಗ ನಾನು ಹೊರಟ ವಿಚಾರ ಲೋಕಕ್ಕೆ ಕ್ಷೇಮವನ್ನು ಒದಗಿಸುವಲ್ಲಿ ಎನ್ನುವುದನ್ನು ನಿನಗೆ ಬಿತ್ತರಿಸಿದ್ದೆ. ಸಾಮಾನ್ಯನಂತೆ ನಾನು ಆಡುತ್ತೇನೆ ಎನ್ನುವ ಹಾಗೆ ನೀನು ಆಡುತ್ತಿ. ಹೌದು. ಆದರೆ ರಾಜ್ಯಮತಿಯಾದಂತಹ ನೀನು ಆಡುವ ಮಾತುಗಳು ಹುಚ್ಚುತನವನ್ನು ಬಿಂಬಿಸ್ತಾ ಇದೆ. ಹುಚ್ಚುತನ ಮತ್ತೇನು? ಅಂದರೆ ಕಿಚ್ಚುಗಣ್ಣನಿಗೆ ನಾನು ಬೆಚ್ಚುವನು. ಖಂಡಿತವಾಗಿ ಬೆಚ್ಚುವವನಲ್ಲ, ಹರಿಕುಮಾರಕನಿದ್ದೆ. ಮನ್ಮಥನು ಯಾವತ್ತಾದ್ರೂ ಯಾವುದಕ್ಕಾದ್ರೂ ಬೆಚ್ಚುವವನೇ ಅಲ್ಲ. ಹೆಚ್ಚು ಮಾತುಗಳನ್ನಾಡಿ ಮನವನ್ನು ಇನ್ನೂ ಅತಿ ಹೆಚ್ಚಾಗಿ ನೋಯಿಸಿಕೊಳ್ಳಬೇಡ. ಹರನ ತಪಸ್ಸನ್ನು ಚಾಲಿಸಿ ಆದಷ್ಟು ಶೀಘ್ರವಾಗಿ ಒದಗಿ ಬರ್ತೇನೆ. ನಿಶ್ಚಿಂತೆಯಿಂದ ಪ್ರಾಣೇಶ್ವರ, ಒಳಿತು ಕೆಡು ಈ ಬಗ್ಗೆ ಯೋಚಿಸಿ ವಿವರಿಸುವುದು ತಾವುಗಳು. ಯಾಕಂದ್ರೆ ಜೊತೆಗೆ ನೀನಿರುವುದರಿಂದ ಅದೆಲ್ಲ ಸಾಧ್ಯ. ಹೌದು ತಾನೆ. ನಾನು ಹೇಳಿದಂತ ಮಾತನ್ನು ತಾವು ಒಪ್ಪಿದ್ದೀರಿ ತಾನೆ. ಹೃದಯ ಹೇಳಿದ ಮಾತನ್ನು ನಾನು ತಪ್ಪಿಯೂ ಇಲ್ಲ ಎನ್ನುವುದಕ್ಕುಂಟು. ಆ ರೀತಿಯ ಭಾವನೆ ಇಲ್ಲಿ ಕಾಡುತ್ತಾ ಇದೆಯಲ್ಲ ಸ್ವಾಮಿ.
ಏನಾಯಿತೆ ಅಂತದ್ದು? ನಾನು ಆಡಿದ್ದಕ್ಕೆ ವ್ಯತಿರಿಕ್ತವಾಗಿ ಅಭಿಪ್ರಾಯವನ್ನು ತಿಳಿಸುತ್ತಾ ಇದ್ದೀರಿ. ನಿಜವಾದ ಅಭಿಪ್ರಾಯ ಇದು. ಇದುವೇ ಭಿನ್ನತೆಯನ್ನು ಕಂಡುಕೊಳ್ಳುವವಳು ನೀನೀಗ. ಹಾ, ಅಭಿನ್ನರು ನಾವು ಎನ್ನುವುದನ್ನು ಲೋಕವೇ ಒಪ್ಪಿಕೊಂಡಿದೆ ಇವಾಗ. ಸರಿ, ಅದೇ ಮುಂದುವರಿಯಬೇಕು ಯಾವಾಗ. ಯಾವಾಗ ಲೋಕ ಒಪ್ಪಿಕೊಂಡಿದೆ, ಹೌದು. ಹಾ. ತಾವು ದೃಢಬದ್ಧರಾಗಿ ಹೊರಟು ನಿಂತಿದ್ದೀರಿ. ಈ ಪೂರ್ವದಲ್ಲಿ ನಡೆದಂತ ಘಟನೆಯನ್ನು ಮರೆತು ಹೋದಿದೆ ಸ್ವಾಮಿ. ಪೂರ್ವದಲ್ಲಿ ಹೌದು, ಪೂರ್ವದಲ್ಲಿ ನಡೆದದ್ದೆಲ್ಲವೂ ಹಾ, ಅದು ಭವಿತವ್ಯಕ್ಕೆ ಆಧಾರವಾಗುತ್ತದೆ. ಯಾ ಏನಾಗಿದೆ ಪೂರ್ವದಲ್ಲಿ? ಈ ಹಿಂದೆ ಆ ಪರಶಿವನ ಜೊತೆಯಲ್ಲಿ ಹೋರಾಟವನ್ನು ನಡೆಸುವುದಕ್ಕೆ ಹೋದಂತ ಗಜಾಸುರ, ಅಂಧಕಾಸುರ, ಜಲಂಧರ ಇವರೆಲ್ಲರ ಸ್ಥಿತಿಗತಿ ಗೊತ್ತಿದ್ದರೂ ಕೂಡ ತಾವು ಛಲಬದ್ಧರಾಗಿ ಹೊರಟು ನಿಂತಿದ್ದೀರಲ್ಲ ಪ್ರಭು. ಕೈ ಮುಗಿದು ಬೇಡುವುದು ಒಂದೇ, ಈ ದೃಢವಾದ ನಿರ್ಣಯವನ್ನು ತಾವು ಹೊರಟು ನಿಂತಿದ್ದೀರ. ಅವಕಾಶ ಎನ್ನುವುದು ಎಲ್ಲವರಿಗೂ ಒದಗಿ ಬರುವುದಿಲ್ಲ. ಅವಕಾಶವನ್ನು ನಾವು ಬಯಸುವುದೂ ಇಲ್ಲ. ಹಾಗಾದರೆ ಅವಕಾಶವೊಂದು ಒದಗಿ ಬರ್ತದೆ ಎಂದಾದರೆ, ಅದು ತನ್ನಿಂದ ತಾನಾಗಿಯೇ ಒದಗುತ್ತದೆ ಎಂದಾದರೆ ಅದು ದೈವದತ್ತವಾಗಿಯೇ ಒದಗಿದೆ ಎನ್ನುವುದರ್ಥ. ಯಾಕಂದರೆ ನಾವು ದೇವತೆಗಳು, ನಿಜವಾದ ದೇವತ್ವವನ್ನು ಹೊಂದಿದವರು ಮೂರ್ತಿತ್ರಯ. ಒಬ್ಬ ಸೃಷ್ಟಿಯನ್ನು ಮಾಡುತ್ತಾನೆ, ಮತ್ತೊಬ್ಬ ಪಾಲಿಸುತ್ತಾ ಇದ್ದಾನೆ, ಮತ್ತೊಬ್ಬನು ಲೋಕವನ್ನು ನಿಯಂತ್ರಿಸುತ್ತಾ ಲಯ ಎನ್ನುವಂತಹ ಶೂಲದಲ್ಲಿ ಅದನ್ನು ಸ್ಥಾಪಿಸಿರ್ತಾನೆ. ಇಬ್ಬರು ಮಾತ್ರ ಈಗ ಉದ್ಯೋಗಸ್ಥರಾಗಿದ್ದಾರೆ. ಲೋಕವನ್ನು ನಿಯತ್ತಿನಿಂದಲೇ ನಿಯಂತ್ರಣಗೊಳಿಸಬೇಕಾದಂತಹ ಆ ವಿರೂಪಾಕ್ಷ ತಪೋನಿರತನಾಗಿದ್ದಾನೆ. ನೋಡಿದೆಯಾ, ಯಾವುದೋ ಒಂದು ರೀತಿಯ ಬೇಗೆ ಕುಸುಮಾವತಿಯನ್ನು ಆವರಿಸುತ್ತಾ ಇದೆ ಈ ಕಾಲದಲ್ಲಿ. ನಾವು ತಿಳಿಯುವುದು ಇದು ಕಾಲದ ಪ್ರಭಾವ ಎನ್ನುವ ಹಾಗೆ. ಬದಲಾಗಿ ಹೌದು, ಈ ಕಾಲದಲ್ಲಿ ಯಾರು ಧರ್ಮವನ್ನು ಮೀರಿ ವಾಸಿಸುತ್ತಾ ಇದ್ದಾರೋ ಅವರು ನಡೆಯುತ್ತಿರುವಂತಹ ಕಾಲದ ಪ್ರಭಾವ. ಮತ್ಯಾರು ಅಲ್ಲ, ದುರುಳನಾದಂತಹ ಸಾಧಕ ಎಲ್ಲ ಮೇರಿ ಹೋಗುತ್ತಾ ಇದ್ದ. ಆತನನ್ನು ಮುನ್ನಡೆಸುವ ಕುಮಾರ ಸಂಭವವಾಗಬೇಕು. ಆದ್ದರಿಂದಲೇ ತಪೋನಿರತನಾದಂತಹ ಶಿವ ತಪವನ್ನು ಬಿಡಬೇಕು. ವಿಶ್ವನಾಥನಿದ್ದ, ವಿಶ್ವನಾಥನಿಗೆ ಕುಮಾರ ಸಂಭವವಾಗಬೇಕು ಅಂತಾದರೆ ವಿಶಾಲಾಕ್ಷಿಯೊಂದಿಗೆ ಆತನ ಕಲ್ಯಾಣವಾಗಬೇಕು. ವಿಶಾಲವಾದಂತಹ ದೃಷ್ಟಿಕೋನವುಳ್ಳವರಾಗಿ ಪ್ರಪಂಚದ ಏಳಿಗೆಯ ಬಗ್ಗೆ ಚಿಂತನೆ ಗೈಯಬೇಕಾದವರೇ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತಾದರೆ ಕಣ್ತೆರೆದಂತಹ ನಾವುಗಳು ಏನು ಮಾಡುವುದಕ್ಕೆ ಸಾಧ್ಯ ಹೇಳು? ಎಲ್ಲವರ ನಿರೀಕ್ಷೆ ಇರುವುದು ಕುಮಾರ ಸಂಭವ. ಕುಮಾರ ಸಂಭವವಾಗುವ ಮೊದಲ ವಿಶಾಲಾಕ್ಷಿ ಕಲ್ಯಾಣ ಆಗಲೇಬೇಕು. ಅದಕ್ಕಾಗಿ ತಪೋನಿರತನಾದವನನ್ನು ಮದುವೆ ಮಾಡಿಸುವುದಕ್ಕೆ ಸಾಧ್ಯವು. ನನ್ನಲ್ಲಿರುವಂತಹ ಪೂಷರಗಳನ್ನು ಪ್ರಯೋಗಿಸಿ ಅವನ ತಪಸ್ಸನ್ನು ಕೆಡಿಸುವಲ್ಲಿ ನಾರಾಯಣನಿಂದಲೇ ಲೋಕರಕ್ಷಣೆಯ ಆಜ್ಞೆಯನ್ನು ಹೊಂದಿದಂತಹ ಸುರಪನಾಡಿ. ಹಾಗಿರುವಾಗ ನಾನು ಹೋಗದೇ ಇದ್ರೆ ಒದಗಿದಂತಹ ಅವಕಾಶವನ್ನು ನಾನೇ ಕಳೆದುಕೊಂಡ ಹಾಗಾಗುವುದು. ಹೋಗಿ ಬರ್ತೇನೆ. ಸಂಬಂಧದಲ್ಲಿ ಈ ರೀತಿಯಂತ ಕಟ್ಟಿ ಬಿದ್ದು ನನ್ನ ಆಡಿದಂಥ ಮಾತಿದು ಪ್ರಭು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಹೆಣ್ಣು ಬಯಸುವುದು ಒಂದೇ, ಹಣೆಯ ತಿಲಕ, ಕೊರಳ ಮಾಂಗಲ್ಯ ಪದಕ. ಇದು ಗಂಡ ಇರುವಲ್ಲಿವರೆಗೆ ತನಕ.
ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಹೊರಟು ನಿಂತ ನಾವು ಅಲ್ಲಿ ಹೋದಾಗ ಎಲ್ಲಿಯಾದ್ರೂ ಅಘಟಿತವಾದ ಘಟನೆ ನಡೆಯಿತು ಅಂತ ಆದ್ರೆ ಮತ್ತೆ ಈ ರತಿಗೆ ಭವಿತವ್ಯದ ಬದುಕು ಹೇಗೆ ಎಂಬುದಾಗಿ ತಾವೇ ತಿಳಿಸಬೇಕು. ಆಲೋಚಿಸಬೇಡ ನೀನೇನನ್ನು. ಒಬ್ಬನ ಸಾವು ಸದ್ಧರ್ಮ ಸಾಧನೆಗೆ ಸಮರ್ಪಿತವಾಗಬೇಕಂತ ಸುರಪನೇ ಅಂದಿದ್ದಾನೆ. ಮನ್ವಂತರದಲ್ಲಿ ಅಧಿಕಾರವನ್ನು ಒದಗಿದ ಅವಕಾಶವನ್ನು ನಾನು ಕಳೆದುಕೊಳ್ಳಬೇಕು ಎನ್ನುವ ಹಾಗೆಯೇ ಕಲ್ಪಾಂತ್ಯದ ಪ್ರಳಯ ಪ್ರವಾಹದಲ್ಲಿ ದೇವತಾ ವರ್ಗದವರು ಕೂಡ ತಮ್ಮನ್ನು ತಾವು ಕಳೆದುಕೊಳ್ಳಲೇಬೇಕು. ಕಳೆದುಕೊಂಡಂತಹ ಅವರ ಜೀವನ ಹೇಗೆ ಲೋಕಕ್ಕೆ ಬಳುವಳಿಯಾಗಿದೆ ಎನ್ನುವುದೇ ಪ್ರಶ್ನೆಯಾಗಿ ಉಳಿಯುವುದು. ಹಾಗಾದರೆ ನಮ್ಮ ಬದುಕಿನಲ್ಲಿ ಹಾಗಲ್ಲವಲ್ಲ. ನನ್ನ ಸಾವು ಎನ್ನುವುದು ಸದ್ಧರ್ಮ ಸಾಧನೆಗೆ ಸಮರ್ಪಿತವಾಗುತ್ತದೆ. ನನ್ನಲ್ಲಿರುವುದು ಕಬ್ಬಿಲ್ಲು. ತಾನು ನೋವುಂಡಾದರೂ ಲೋಕರಿಗೆ ಸಿಹಿಯನ್ನು ಒದಗಿಸುವಂತಹ ಸ್ವಭಾವ ಇದೆ. ನಾವು ಲೋಕದ ಕುರಿತಾಗಿ ಕಬ್ಬೇ ಆಗಬೇಕು. ನಾವು ನೋವನ್ನು ಅನುಭವಿಸಬೇಕು. ನಮ್ಮನ್ನು ಜಗಿಯುವವರು ಅಥವಾ ನಮ್ಮನ್ನು ಬಳಸಿಕೊಳ್ಳುವವರು ಸಿಹಿಯನ್ನು ಅನುಭವಿಸ್ತಾರೆ ಎಂದಾದರೆ ನಮ್ಮ ಅಳಿವಿನಲ್ಲಿಯೂ ಯಾವುದೋ ಒಂದು ರೀತಿಯ ಸುಖವನ್ನು ಮತ್ತೊಬ್ಬರು ಉಣ್ಣುತ್ತಾರೆ ಎನ್ನುವಾಗ ಇದಕ್ಕಿಂತ ಮಿಗಿಲಾದುದು ಏನುಂಟು? ಏನಿಲ್ಲ. ಹಾಗಾಗಿ ನಾನು ಕಳೆದುಕೊಳ್ಳುತ್ತೇನೆ ನಿಮ್ಮನ್ನು ಎನ್ನುವ ಹಾಗಾಡುತ್ತೀನಿ. ನೆನಪಾಗುತ್ತಾ ಉಂಟು ಇಲ್ಲಿ ಹರಿಯ ನಿರೂಪ ಎನ್ನುವುದಾಗಿದೆ. ಸುಮನಸ್ಸರ ಒಡೆಯನಾದಂತಹ ದೇವೇಂದ್ರನಿಗೆ ಈಗ ಆದದ್ದು. ಆದರೆ ಈ ಹರಿನಿರೂಪ ಎನ್ನುವುದು ಬಹಳ ಹಿಂದೆಯೇ ನನಗಾಗಿದೆ. ಅಂದೊಂದು ದಿನ ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ತನ್ನ ಮಗಳಾದಂತಹ ಶಾರದೆಯನ್ನು ಆಮಂತ್ರಣ ಕೊಡಲಿಲ್ಲ ಉತ್ಸವಕ್ಕೆ ಎನ್ನುವ ಕಾರಣದಿಂದ ನಾನು ಶರಪ್ರಯೋಗದ ಚಮತ್ಕಾರದಿಂದ ಅವಳು ಬ್ರಹ್ಮನಲ್ಲಿ ಅನುರಕ್ತಳಾಗುವಂತೆ ಮಾಡಿದ್ದೇನೆ. ಅದಕ್ಕೆ ಪರಮೇಶ್ವರನ ಬೆಂಬಲವೂ ಇತ್ತು. ವಿದ್ಯಾಧಿಪೀಠದ ಗೌರವವನ್ನು ಕೊಡಬೇಕಾದಂತಹ ಶಾರದೆಯನ್ನು ಬ್ರಹ್ಮ ಮದುವೆ ಆಗಿದ್ದ ಆ ಕಾಲದಲ್ಲಿ. ಈ ಕುತಂತ್ರಕ್ಕೆ ಕಾರಣ ನಾನು ಪರಮೇಶ್ವರ ಎನ್ನುವ ಹಾಗೆ ಬ್ರಹ್ಮನಿಗೆ ಗೊತ್ತಾಯಿತು. ಪರಮೇಶ್ವರ ನನಗೆ ಗುರು ಶಿಷ್ಯರು ಒಂದಾಗಿ ಈ ರೀತಿಯಾದಂತಹ ಲೋಕಕ್ಕೆ ನಗೆಗೀಡಾಗುವಂತಹ ಈ ಕಾರ್ಯವನ್ನು ಮಾಡಿದ್ದಾರೆ ಎಂದಾದರೆ ಒಂದಲ್ಲ ಒಂದು ದಿನ ಗುರುವಿನಿಂದಲೇ ಶಿಷ್ಯನಾದಂತಹ ನನ್ನ ದಹನವಾಗಲಿ ಎನ್ನುವ ಹಾಗೆ ಶಾಪವಾಕ್ಯವನ್ನಾಡಿದ್ದಾನೆ. ನೊಂದಂತಹ ನಾನು ಅಪ್ಪಯ್ಯನಲ್ಲಿ ಹೇಳಿದ ಕಾಲಕ್ಕೆ ನೀನೇನು ಆಲೋಚಿಸಬೇಡ, ಸಾವು ಎನ್ನುವುದು ದೇವತೆಗಳಾದಂತಹ ನಮ್ಮನ್ನು ಬಾಧಿಸುವುದಕ್ಕೆ, ಆದರೆ ನಮ್ಮ ಈ ಸಾವನ್ನು ಸದ್ಧರ್ಮಕ್ಕಾಗಿ ವಿನಿಯೋಗಿಸು ಎಂದಿದ್ದಾನೆ. ಯಾವತ್ತಾದರೂ ಶಿವನ ಮುನಿಸಿಗೆ ತುತ್ತಾಗುವವನು ನಾನು. ಆದರೆ ಇಂದು ನಾನು ತುತ್ತಾದರೆ ಲೋಕಕ್ಕೆ ಒಳಿತಾಗುವಂತಹ ಕಾಯಕವೂ ಕಾರ್ಯವೂ ಮುಂದೊಂದು ದಿನ ನಡೆಯುವುದಕ್ಕುಂಟು. ಹಾಗಾದರೆ ಹೇಳು, ನಾನು ಹೋಗಿ ಅವನಲ್ಲಿ ಸುಡುಕರಿಯಾಗಿದ್ದೇನೆ ಎಂತಾದರೆ ನಿನ್ನ ಅಂತರಂಗವೂ ಕೂಡ ಒಳ್ಳೆಯ ಮನಸ್ಸಿನಿಂದ ಅದನ್ನು ಒಪ್ಪಿಕೊಂಡಿದೆ ಎನ್ನುವ ಸತ್ಯ ಲೋಕಕ್ಕೆ ಗೊತ್ತಾಗಬೇಕು. ಯಾಕಂದರೆ ಅರೆಕ್ಷಣವೂ ನನ್ನ ಅಗಲುವಿಕೆಯನ್ನು ಸಹಿಸಲಾರದೆ ಇದ್ದುದರಿಂದಲೇ ಅಲ್ಲವೇ ರತಿಯ ಮೇಳದೊಳಿಪ್ಪ ಕಾಮನು ಎನ್ನುವ ಹಾಗೆ ವ್ಯಾಖ್ಯಾನಿಸಿದ್ದು. ಲೋಕದ ಕ್ಷೇಮವನ್ನು ಬಯಸಿದ ಸುರಪತಿಯೇ ಹೇಳಿದ್ದಾನೆ, ತಪವನ್ನು ಚೆನ್ನಾಗಿಯೇ ಕೆಡಿಸಬೇಕು ಅಂತ. ಈ ಕೆಡಿಸುವುದಿಂತಾದರೆ ಚೆನ್ನಾಗಿ ಎನ್ನುವುದಾಗುವುದಕ್ಕೆ ಸಾಧ್ಯವುಂಟು. ಹಾಗಾದರೆ ಲೋಕಕ್ಕೆ ಚೆನ್ನಾಗುವಂತೆ ನಾವು ಕೆಡಿಸಬೇಕು ಅಂತ ಆದರೆ ಯಾವುದೋ ಒಳಿತನ್ನು ಮಾಡುವಲ್ಲಿ ನಾವಿದ್ದೇವೆ ಎನ್ನುವುದೇ ಅರ್ಥ. ಏನಾದರೂ ನನಗೆ ನೀನು ಊಹಿಸಿದಂತೆ ನಡೆಯಿತು ಎಂತಾದರೆ ಉತ್ತರಿಸುವವನು ಜಗನ್ನಿಯಾಮಕನಾದಂತಹ ಶ್ರೀಮನ್ನಾರಾಯಣ. ಅವನಲ್ಲಿ ನಿನ್ನ ಕಷ್ಟವನ್ನು ಹೇಳಿಕೋ. ಭೋಗಿಭೂಷಣನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಸಾಂತ್ವನದ ಧೈರ್ಯದ ಮಾತುಗಳನ್ನೇ ರತಿಯನ್ನು ಬೇಳ್ಕೊಂಡವನಿದ್ದೇನೆ. ಮನ್ಮಥ ಹೊರಟದ್ದು ಲೋಕಕ್ಷೇಮಕ್ಕಾಗಿ ಅನ್ನುವುದರ ದ್ಯೋತಕವಾಗಿಯೇ ಸಿದ್ಧವಾಗಿದೆಯಲ್ಲ.
ಸಿದ್ಧವಾಗಿದೆಯಲ್ಲ ಚೈತ್ರರಥವನ್ನೇರಿಕೊಂಡು ಶಿವ ತಪೋಭೂಮಿಯ ಕಡೆಗೆ ಸಾಗುತ್ತೇನೆ. ಅಳೆಯುವುದು ಕಾಯ ಉಳಿಯುವುದು ಕೀರ್ತಿ. ಈ ನಿಲುಮೆಯಿಂದಲೇ ಹೊರಟು ಬಂದವರಾರು ನದಿಯನ್ನು ಬೀಳ್ಕೊಟ್ಟು ಬಂದು ಸೇರಿದ ಸ್ಥಳ ಇದೇ ತಾನೆ ಹಿಮಗಿರಿಯ ತಪ್ಪಲು. ಆದರೆ ಎಲ್ಲಿದ್ದಾನೆ ಪರಮೇಶ್ವರ? ಯಾವೆಡೆಯಲ್ಲಿ ಕುಳಿತಿದ್ದಾರೆ? ತಪ ಮಾಡುವ ಸ್ಥಳವನ್ನು ನೋಡಬೇಕು ಅಂತ ನೋಡಿದ್ರೆ ತಪ್ಪಾದ ಜಾಗ ಬಿಸಿಯಾಗಿದೆ. ಏನು ಅಂತ ನೋಡ್ಬೇಕಲ್ಲ. ಯಾಕಂದ್ರೆ ಸಿಟ್ಟಿನಿಂದ ಯಾವುದನ್ನು ಪಡೆಯುವುದಕ್ಕಾಗುವುದಿಲ್ಲ. ಭಕ್ತಿಯ ಮುಖೇನ ಏನನ್ನು ಸಂಪಾದಿಸಬಹುದು. ಇದು ನಾನು ತಂದೆಯಿಂದ ಕಲಿತದ್ದು. ಹಾಗಾದ್ರೆ ಏನು ಮಾಡುವ? ಪರಮೇಶ್ವರಲ್ಲಿ ಕ್ರೋಧ ತೋರಿಸುವುದೇ ಸರಿಯಲ್ಲ. ಅದಕ್ಕಾಗಿ ಶರಣವಾಗಿ ಕೇಳಬೇಕು. ರಮೇಶ, ಶರಣ ದ್ವಯಗಳಿಗೆ ಮನ್ಮತ ವಂದಿಸಿದ್ದಾರೆ ತಂದೆ. ಏನು ಪ್ರಭೋ ಇದು? ಪ್ರಪಂಚವನ್ನು ಸರಿಯಾಗಿ ನೋಡು. ದುರುಳ ತಾರಕಾಸುರ ಅಟ್ಟಹಾಸ ಮಿತಿ ಮೀರುತ್ತಾ ಇದೆ. ಮಿತಿ ಮೀರಿದ್ದು ಮಾತ್ರವಲ್ಲ, ಮಾಂಗಲ್ಯವತಿಯರ ಮಾಂಗಲ್ಯಕ್ಕೆ ಚ್ಯುತಿಯಾಗಿದ್ದಾರೆ. ಅನೇಕ ಮಕ್ಕಳನ್ನು ಅನಾಥರನ್ನಾಗಿಸಿದ್ದಾರೆ. ಆ ದುರುಳನ ವಧೆಯಾಗಬೇಕು ಅಂತಾದ್ರೆ ಪರಶಿವ ನೀನು ಹೇಳಲೇಬೇಕು ತಂದೆ. ಏಳು ಏಳು. ಓಹೋ, ದೇವರು ಹೇಳುವುದಿಲ್ಲ ಅಂತಾದ್ರೆ ಏನು ಇದರ ಅರ್ಥ? ನನ್ನಲ್ಲಿರುವಂತಹ ಪಂಚಬಾಣಗಳು ಇವರನ್ನು ಸೇರಲೇಬೇಕಲ್ವೇ? ತಡ ಮಾಡುವುದಲ್ಲ, ಹಿಡಿದ ಒಂದೊಂದೇ ಶರವನ್ನು ಪರಮೇಶನಿಗೆ ಪ್ರಯೋಗಿಸಿ.
ಕೆಡರು ಬರಿಯರಿಗೆ ಇದರಿಂದ ಅವರು ಬಿಟ್ಟು ಭೂದರ ಹೃದಯರ ಬೋಧ ಶಾಂತಿ ಶಾಂತಿ ಶಾಂತಿ. ಕೈಲಾಸದ ಪರಮೇಶ್ವರನಿಗೆ ಅಶಾಂತಿ ಒದಗಿದೆ ಎಂಬ ಉದ್ದೇಶದಿಂದ ಶಾಂತಿಯನ್ನು ಅರಸುತ್ತಾ ಹಿಮಾಲಯ ತಪ್ಪಲು ಪ್ರದೇಶವನ್ನು ಸೇರಿ ತಪಸ್ಸಿಗೆ ತೊಡಗಿದವ. ಒಂದೊಮ್ಮೆಗೆ ನನ್ನನ್ನು ಕೆಳಕುವ ಧೈರ್ಯ ಯಾರಿಗಿದೆ ಎಂಬುದರಿಂದ ಮೂರನೇ ಕಣ್ಣು ತೆರೆದಾಗ ಹೊರಟಂತ ಬೆಂಕಿಗೆ ಆಹುತಿಯಾದವ ಬೇರೆ ಯಾರೂ ಅಲ್ಲ, ಅವನು ಮನ್ಮಥನಲ್ಲವೇ. ಲೋಕದತ್ತ ದೃಷ್ಟಿಯನ್ನು ಹಾಯಿಸಿದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಆದಾಗ ಕೈ ಚಪ್ಪಾಳೆ ತಟ್ಟಿ ನಗಾಡೋರು ಅದೆಷ್ಟೋ ಮಂದಿ ಇರಬಹುದು. ಆದರೆ ಇವನು ಹಾಗಲ್ಲ. ಗಂಡ ಹೆಂಡತಿಯನ್ನು ಒಂದು ಮಾಡುವುದರ ಮೂಲಕವಾಗಿ ಲೋಕಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾನೆ ಎಂದಿರುವಾಗ ಸರಿ ಸರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತೆ ನಾನೇ ಅನುಗ್ರಹಿಸಿದ ಆ ಪಂಚಶರಗಳನ್ನು ನನಗೆ ಎಸೆದಿದ್ದಾನೆ. ತಪಸ್ಸನ್ನು ಕೆಡಿಸಿದ್ದು ಮಾತ್ರವಲ್ಲ, ನನ್ನಲ್ಲಿ ಕಾಮನೆ ಉಂಟಾಗಿದೆ. ಆಗಿರುವಾಗ ನನ್ನ ಅರಸನ್ನು ಅರಸುತ್ತಾ ಮುಂದೆ ಸಾಗಬೇಕಾಗಿದೆ. ಆದರೆ ಹೌದೌದು, ಎಲ್ಲಿದ್ದಾಳೆಂತ ನೋಡಿದರೆ ಪರ್ವತರಾಯನ ಮಗಳಾಗಿ ಪಾರ್ವತಿಯಾಗಿ ಕಾಣಿಸಿಕೊಂಡಿದ್ದಾಳೆ ಎಂಬುದರಿಂದ ಗಂಧದ ತುಂಡನ್ನು ಕಲ್ಲಿನ ತೇದಾಗ ಪರಿಮಳ ಹೇಗೆ ಪ್ರಕಟವಾಗ್ತದೋ, ಬಂಗಾರವನ್ನು ಬೆಂಕಿಯಲ್ಲಿ ಕಾಯಿಸಿ ಸುತ್ತಿಗೆಯಿಂದ ಬಡಿದಾಗ ಕಾಳಿಮೆಯನ್ನು ಕಳೆದುಕೊಂಡಂಥ ಕನಕ ಹೇಗೆ ಪ್ರಕಾಶಿಸ್ತದೋ, ಹಾಗೆ ಅವಳ ಶೀಲದ ಬಗ್ಗೆ ಏನು ಹೇಗೆ ಎಂಬುದನ್ನು ತಿಳಿಬೇಕಾಗಿದೆ. ನಡೆಯುತ್ತೇನೆ ಮುಂದೆ. ಹಣಗೆ ಈ ಪ್ರಪಂಚದಲ್ಲಿ ಯೋಗ್ಯವಾದಂತಹ ತಂದೆ ತಾಯಿಗಳನ್ನು ಪಡೆಯಬೇಕಾದ್ರೆ ಯೋಗವು ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನನಗೆ ಯೋಗ ಉಂಟು, ಭಾಗ್ಯ ಉಂಟು. ಪರ್ವತರಾಜನ ಮುದ್ದಿನ ಕುಮಾರಿಯಾದಂತ ನನಗೆ ಪಾರ್ವತಿ ಎಂಬುದೇ ಹೆಸರಿಟ್ಟವರಿದ್ದಾರೆ. ಯಾವುದರಲ್ಲಿ ಒಂದು ರೀತಿಯ ಕೊರತೆಯನ್ನು ಮಾಡಲಿಲ್ಲ, ಪ್ರೀತಿಯಿಂದ ಸಾಕಿದವರಿದ್ದಾರೆ. ಆದ್ರೆ ಒಬ್ಬ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಆಕೆ ಬಯಸುವುದು ಯಾವುದು? ನಾನು ಮದುವೆ ಆಗುವಂತ ಗಂಡು ಅವ ರೂಪವಂತನಾಗಿರಬೇಕು, ವಿದ್ಯಾವಂತನಾಗಿರಬೇಕೆಂಬುದಾಗಿ ನಾನಾ ರೀತಿ ಬಯಸಿದಲ್ವೇ ಅಲ್ಲ. ಆ ಹರನನ್ನೇ ಮದುವೆ ಆಗಬೇಕು ಎಂಬುದಾಗಿ ಬಯಸಿಕೊಂಡು ಅವಳಿದ್ದೇನೆ. ಆದರೆ ಆ ಪರಮೇಶ್ವರ ದೇವರನ್ನು ಪಡೆಯುವುದು ಯಾವ ರೀತಿಯಾಗಿ? ನೇರವಾಗಿ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಪಸ್ಸಿನ ಮೂಲಕ ಪಡೆಯಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನೇರವಾಗಿ ಹರಣನ ಕಡೆಗೆ ಬಂದಿದ್ದೇನೆ. ಕಾಣುತ್ತಾ ಉಂಟು ಕಲ್ಲು ಬಂಡಿ, ಅಲ್ಲಿ ಕುಳಿತುಕೊಂಡು ಹರನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ. ಪರಿಚಯ ಆಯ್ತಾ? ನಾವೆಲ್ಲ ಭಯಂಕರ ಬೈರಾಗಿಯಲ್ಲ. ಹೌದು, ಭಯಂಕರ ಬೈರಾಗಿ ಅಂದ್ರೆ ಗೊತ್ತಾಯ್ತು. ಜೀವನದಲ್ಲಿ ಅತಿ ಹೆಚ್ಚು ವೈರಾಗ್ಯ ತಳೆದವರು ಭಯಂಕರ ಬೈರಾಗಿಗಳು. ಹೌದೌದು, ನಮಗೆಲ್ಲ ಬಹಳ ವೈರಾಗ್ಯ ಬಂದು ಇನ್ನೇನು ಮಾಡೋದು, ತೀರ್ಥಕ್ಷೇತ್ರ ಸಂದರ್ಶನ ಮಾಡುವುದು ಅಂತ ಹೊರಟದ್ದು. ನಾವು ನೇರ ಕೊಲ್ಲೂರಿಗೆ ಹೋದೆ. ಹೌದು, ಕೊಲ್ಲೂರಿನಲ್ಲಿ ಶ್ರೀಕೃಷ್ಣನಿಗೆ ಒಂದು ಅಲಂಕಾರ ಪೂಜೆ ಮಾಡಿಸಿದೆ. ಅಲ್ಲಿಂದ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ದುರ್ಗಾ ಪರಮೇಶ್ವರಿಗೆ ಒಂದು ಹೂವಿನ ಪೂಜೆ ಮಾಡಿಸಿದೆ. ಹೌದು, ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳದಲ್ಲಿ ಮೂಕಾಂಬಿಕೆಗೆ ಒಂದು ಕುಂಕುಮಾರ್ಚನೆ ಮಾಡಿಸಿದೆ. ಅಲ್ಲಿಂದ ಕಟೀಲಿಗೆ ಬಂದೆ. ಕಟೀಲಿನಲ್ಲಿ ಮಂಜುನಾಥೇಶ್ವರನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿದೆ. ನಿಮಗೆ ಆಚೀಚೆ ಆ ದೇವರ ಎಲ್ಲ ವರ್ಗಾವರ್ಗಿ ಆಗಿದ್ದಾರೆ ಅಂತಲ್ಲ. ಕಾರಣ ಉಂಟು. ಈಗ ದೇವರಿಗೆ ಹೆಂಡತಿ ಉಂಟಾ? ದೇವರಿಗೆ ಹೆಂಡತಿ ಇಲ್ಲಲ್ಲ ಮಾರಾರೆ. ನಿಮಗೆ ವಿಷಯ ಗೊತ್ತಿಲ್ವ? ದಕ್ಷ ಯಜ್ಞ ನಡೆದುದು, ಆಗ ದಾಕ್ಷಾಯಿಣಿ ಯೋಗಾಗ್ನಿಯಲ್ಲಿ ಬೆಂದು ಹೋದುದು. ಹಾಗಾದ ಕಾರಣ ದೇವರಿಗೆ ಹೆಂಡತಿ ಇಲ್ಲದೆ ಹೀಗೆಲ್ಲ ದೇವರು ಬಿಡಾರ ಬಿಟ್ಟು ಎಲ್ಲೆಲ್ಲಿ ಬಿಡಾರ ಮಾಡಿದ್ದು. ದೇವರಿಗೆ ಹಾಗೆ ಆಗಿದಂತೆ ಮತ್ತೆ ನಮಗೆ ಹಾಗೆ ಆಗಬೇಡ. ನೋಡಿ, ಬಲ್ಲಾಳರೆಲ್ಲ ಏನು ಹೇಳಿದ್ರು?
ಅವಸ್ಥೆ ಮಾರೇರ ನಿಮ್ಮದು. ತಿಳಿದವರು ಬಲ್ಲವರು ಏನು ಹೇಳಿದ್ರು? ವೆಚ್ಚಕ್ಕೆ ಧನವಿರಲು ಬೆಚ್ಚನೆಯ ಮನೆ ಇರಲು, ಇಚ್ಛೆಯರಿತು ನಡೆಯುವ ಸತಿ ಒತ್ತಿನಲ್ಲಿರಲು, ಸ್ವರ್ಗಕ್ಕೆ ಕಿಚ್ಚಿಡು ಅಂತ ಹೇಳಿದರು. ಹೌದಾ? ಅದು ಸರಿಯಾಗಲಿಲ್ಲ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ತೇನೆ, ವೆಚ್ಚಕ್ಕೆಷ್ಟೇ ಧನವಿದ್ದರೂ, ಎಷ್ಟೇ ಬೆಚ್ಚನೆಯ ಮನೆ ಇದ್ದರೂ, ಇಚ್ಛೆಯರಿತು ನಡೆಯುವ ಸತಿ ಒತ್ತಿನಲ್ಲಿ ಇಲ್ಲದಿರಲು, ಮಿಕ್ಕ ಎಲ್ಲದಕ್ಕೆ ಕಿಚ್ಚಿಡು. ಸರಿಯಾಗಬೇಕು, ಹಾಗೆ ಆಗಬೇಕು. ಈಗ ನನಗೂ ಹೆಂಡತಿ ಇಲ್ಲ ಮಾರ್ರೆ. ಹೆಂಡತಿ ಇಲ್ಲದ ಕಾರಣ ನನಗೂ ಎಲ್ಲ ಈಗ ನೆಲೆ ಇಲ್ಲ. ಹೆಂಡತಿ ಇಲ್ಲದಿದ್ರೆ ಹೋಯ್ತು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ. ನಿಮಗೆ ಮದುವೆ ಆಗಿದೆ ಅಲ್ಲ, ನಿಮಗೆ ಹೆಂಡತಿ ಇದ್ದಾಳಿಲ್ಲ, ನೀವು ತವರು ಮನೆಗೂ ಕಳಿಸುವುದಿಲ್ಲ ಕಾಣ್ತದೆ. ಮತ್ತೆ ನಿಮಗೆ ಇದರ ಚಿಂತೆ ಇಲ್ಲ. ಈಗ ಹೆಂಡತಿ ಇಲ್ಲದ ಕಾರಣ ನನಗೊಂದು ಮದುವೆ ಆಗಬೇಕು ಅಂತ ನಮ್ಮದೊಂದು ಪ್ರೇಮ ಪ್ರಕರಣ ನಡೀತದೆ. ಹೌದು, ಅದು ಏನು ಎಲ್ಲಿಂದ ನಿಮಗೆ ಹೇಳಲಿಕ್ಕಿಲ್ಲ. ನೀವು ಅಡ್ಡಗಾಲಿಟ್ರೆ ಹೋಯ್ತಲ್ಲ. ಹೌದು, ಆದರೂ ಅವಳಿಗೆ ಈಗ ಮನಸ್ಸುಂಟು ಅಂತ ನೋಡಬೇಕು. ನನಗೆ ಮೂಗಿನವರಿಗೆ ಮನಸ್ಸುಂಟೆ ಕರ್ಮ. ಆದರೆ ಒಂದಲ್ಲ, ಇಬ್ಬರಿಗೂ ಮನಸ್ಸಿಲ್ಲದಿದ್ರೆ ಅದು ಸಂಸಾರ ಅಂತ ಆಗ್ತದ. ಅದು ಮತ್ತೆ ಅವಳಿಗೂ ನನಗೂ ಮನಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಆದೀತು. ಅದಕ್ಕೆ ಬೇಕಾಗಿ ನನ್ನ ಪ್ರೇಯಸಿ ಇಲ್ಲೇ ಎಲ್ಲ ಇರಬೇಕು. ಹಾಗಾಗಿ ಹೋಗಿ ಅವಳನ್ನು ಸ್ವಲ್ಪ ಮಾತಾಡಬೇಕು ಅಂತ ಅದರ ಬದಲಾಗಿ ಏನು ಅರಮನೆಯನ್ನು ಬಿಟ್ಟು ಈ ಗುಂಡಾರಣ್ಯವನ್ನು ಸೇರಿ ಅನ್ನಾಹಾರವನ್ನು ಬಿಟ್ಟು ಹೀಗೆ ಈ ಕೋಮಲವಾದ ಈ ಶರೀರವನ್ನು ಈ ರೀತಿ ದಂಡಿಸಿಕೊಂಡು ಏನೋ ಮಣಮಟ್ಟ ಮಾಡುತ್ತಾ ಇರುವೆ ಅಲ್ಲ. ಇದೇನು ಮಾಡುವುದು ನೀನಲ್ಲಿ? ನಿದ್ರಾಹಾರವನ್ನು ಬಿಟ್ಟು ತಪಸ್ಸನ್ನು ಆಚರಿಸುತ್ತಾ ಇದ್ದವಳು ನಾನು. ನೇರವಾಗಿ ಬಂದೆ, ನನ್ನ ತಪಸ್ಸನ್ನು ಕೆಡಿಸಿ ಬಿಟ್ಟೆ. ಕೆಡಿಸಲಿಲ್ವೇ? ಕಣ್ಣು ತೆರೆದು ನೋಡಿದ್ರೆ ಯಾವುದು ಕಣ್ಣು ತೆರೆದು ನೋಡಿದಾಗ ಬ್ರಾಹ್ಮಣರಾಗೆ ಕಾಣುತ್ತಾ ಇದ್ದೀರಿ. ನೀವು ಬ್ರಾಹ್ಮಣರನ್ನು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ರಾಹ್ಮಣರನ್ನು ನಾವು ಕೈ ಮುಗಿಯುತ್ತೇವೆ, ಪೂಜಿಸುತ್ತೇವೆ. ಯಾಕೆ ಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರಂತ ಕೇಳಿದ್ರೆ ಅದು ಬ್ರಾಹ್ಮಣರು. ಅಂತಹ ನೀವು ಇಂತಹ ಕೆಲಸ ಮಾಡುವುದು ಸರಿಯಾಗ್ತದೆ ಹೇಳಿ? ಯಾರೇ ಆಗಲಿ ಒಬ್ಬರಿಗೆ ಉಪಕಾರವನ್ನು ಮಾಡಬೇಕು, ಉಪದ್ರ ಮಾಡೋಕೆ ಹೋಗಬಾರದು. ಹೌದಲ್ಲ? ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ತಪಸ್ಸನ್ನು ಕೆಡಿಸಿ ಯಾರ ಕುರಿತಾಗಿ ತಪಸ್ಸು ಈ ರೀತಿಯಾಗಿ ಕೇಳುತ್ತಾ ಇದ್ದೀರಿ? ಈ ರೀತಿಯಾಗಿ ತಪಸ್ಸು ಮಾಡುವುದಕ್ಕೊಂದು ಕಾರಣ ಉಂಟು. ಪರಮೇಶ್ವರನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಅವರನ್ನೇ ಮದುವೆ ಆಗಬೇಕೆನ್ನುವಂತ ಉದ್ಯೋಗವನ್ನು ಇರಿಸಿಕೊಂಡು ತಪಸ್ಸನ್ನು ಆಚರಿಸುವುದು. ಹಾಗಾಗಿ ಹೇಳುತ್ತೇನೆ, ನನ್ನ ತಪಸ್ಸಿಗೆ ಭಂಗವನ್ನು ತರಬೇಡಿ. ಇಲ್ಲಿಂದ ಹೋಗಿ ನೀವು
ಏನು ಏನಮ್ಮ ನಿನ್ನ ಹುಚ್ಚಾಟಿಕೆ ಇದು? ಯಾಕೆ ಅಥವಾ ಮಕ್ಕಳಾಟಿಕೆಯೋ? ಆ ರೀತಿ ಆಯ್ತು? ಇಲ್ಲದಿದ್ರೆ ಉಂಟು. ಏನು ಯಾವಕ್ಕೆಯೇ ಆಗಲಿ ಹಾ ಒಬ್ಬಾಕೆ ಪ್ರಾಯಪ್ರಬುದ್ಧೆಯಾದ ಹೆಣ್ಣು ನಾನು ವರಿಸುವಂತಹ ವರ ಒಳ್ಳೆ ರೂಪವಂತನಾಗಿರಬೇಕು, ಒಳ್ಳೆ ಐಶ್ವರ್ಯವಂತನಾಗಿರಬೇಕು, ಹಾಗೆ ಒಳ್ಳೆ ಕೀರ್ತಿವಂತನಾಗಿರಬೇಕು. ಹಾ. ಹೀಗೆಲ್ಲ 10 ಹಲವು ಅಪೇಕ್ಷೆಗಳನ್ನು ಕಟ್ಟಿಕೊಂಡಿರ್ತಾಳೆ. ಹೌದು. ಅದು ತಪ್ಪಲ್ಲ, ಸ್ತ್ರೀ ಸಹಜವಾದ ಗುಣ. ಅಂತಹುದರಲ್ಲಿ ನೀನು ಇಷ್ಟು ಕಷ್ಟಪಟ್ಟು ತಪಸ್ಸಾಚರಿಸಿ ಪರಮೇಶ್ವರನನ್ನು ಒಲಿಸಿಕೊಳ್ಳಬೇಕು ಗಂಡನನ್ನಾಗಿ ಅಂತ ಹೇಳ್ತೀನಿ. ಹೌದು. ಅವನ ಹಣೆ ಬರಹವೇ, ಅವನಲ್ಲಿ ಏನಿದೆ ಅಮ್ಮ? ಅಲ್ಲ, ನೀವು ಪರಮೇಶ್ವರ ದೇವರ ಕುರಿತಾಗಿ ಹಲವು ರೀತಿಯಾಗಿ ಹೇಳುತ್ತಾ ಇದ್ದೀರಿ. ಏನೆಲ್ಲ ಹೇಳಿದ್ದು? ಅಲ್ಲ, ನೀವು ಹೇಳಿದ್ದೇನು ಒಪ್ಪಿಕೊಳ್ಬಹುದು. ಯಾಕೆ ಆ ರೀತಿಯಾಗಿರುವುದು? ಅವರು ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಮತ್ತೊಂದು ವಿಚಾರ ಹೇಳಬೇಕಾ, ವಿಶಾಲವಾದಂತಹ ಗಗನವನ್ನು ಕಾಣಬೇಕಾದ್ರೆ ನಮ್ಮ ಈ ಪುಟ್ಟ ಕಣ್ಣುಗಳಿಂದ ಸಾಧ್ಯ ಉಂಟು. ಹಾಗಂತ ಹೇಳಿ ಮತ್ತೊಬ್ಬನ ಮನಸ್ಸು ಯಾವ ರೀತಿ ಇದೆ ಎಂದು ಅರಿತುಕೊಳ್ಳಬೇಕಾದ್ರೆ ಮೊದಲಾಗಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕಂತೆ. ನೀವು ಆ ಹರದೇವರ ಕುರಿತಾಗಿ ಅವರ ಯೋಗ್ಯತೆಯನ್ನು ಅರಿತದ್ದು ಕಡಿಮೆ ಆಯ್ತು ಎಂಬುದಾಗಿ ನಿಮ್ಮ ಮಾತನ್ನು ಕೇಳುವಾಗ ಅರಿತುಕೊಂಡಿದ್ದೇನೆ. ಹಾಗಾಗಿ ಅವರ ಕುರಿತಾಗಿ ಈ ರೀತಿಯಾಗಿ ಹೇಳುವಂತ ಅಗತ್ಯ ನನ್ನಲ್ಲಿಲ್ಲ. ಮರ್ಯಾದೆಯಾಗಿ ನೀನು ಹೋಗ್ತೀರಾ ಇಲ್ವಾ ನೀವು? ಬಾಲೆನಿರು ಜೀವನ ಬಾಲೆನಿರು ಜೀವನ ಏನಮ್ಮ ಈಗ ಏನೋ ಹೇಳಿದ್ರು ನನಗೆ ಅರ್ಥ ಆಗುವುದಿಲ್ಲ. ಶಿವನನ್ನೇ ನನಗೆ ಪತಿಯನ್ನಾಗಿ ಪಡಿಬೇಕು ಎನ್ನುವುದಾಗಿ ಹಂಬಲಿಸುತ್ತಾ ಇದ್ದಿ. ಮಾತ್ರ ಅಲ್ಲ, ಅವನ ಕುರಿತಾಗಿ ಅವನಿಗೆ ಏನು ಯೋಗ್ಯತೆ ಇಲ್ಲ. ಅವನು ನಿನ್ನನ್ನು ಕಟ್ಟಿಕೊಂಡು ಎಲ್ಲಿ ಬಿಡಿದುಕೊಳ್ತಾನೆ? ಎಲ್ಲಿಯಾದರೂ ಮರದಡಿಯಲ್ಲಿ ವಿಡಾರ ಮಾಡಬೇಕಷ್ಟೇ. ಬಿಡಿದುಕೊಳ್ಳುವುದಕ್ಕೆ ಮನೆ ಇಲ್ಲ ಅವನಿಗೆ. ಅವನ ಬೆಳ್ಳಿ ಬೆಟ್ಟ ಅಂತ ದೂರದಿಂದ ಕಂಡವರು ಹೇಳೋದು ನಿಜವಾಗಿ ಮಂಜುಗಡ್ಡೆ ಅದು. ಈ ಪ್ರಕೃತಿ ವಿಕೋಪ ಆಗುವುದೊಂದು ಉಂಟು, ಕೆಲವು ಆಗಾದ ಅಂತ. ಈಗ ಈ ಪ್ರಕೃತಿ ವಿಕೋಪ ಹೆಚ್ಚಾಗಿ ಹೋದರೆ ಕೆಲವು ಸಲ ತಪ್ಪಿಯಲ್ಲಿಗೆ ಬಿಸಿಲು ಬಿದ್ದು ಬಿಟ್ರೆ ನಿನ್ನ ಬೆಳ್ಳಿ ಬೆಟ್ಟ ಜರ್ರನೆ ಕರಗಿ ಸಮುದ್ರದಲ್ಲಿ ಇರ್ತದೆ. ಮತ್ತೆ ಹೆಂಡತಿಯನ್ನು ಕಟ್ಟಿಕೊಂಡು ಎಲ್ಲಿ ಬಿಡಾರ ಮಾಡುವುದು ಅವನು? ಹಾಗಾಗಿ ನಾನು ಹೇಳಿದ್ದು, ಅವನನ್ನು ಸುಮ್ಮನೆ ಅಪೇಕ್ಷೆ ಪಡಬೇಡ. ನಿನಗೆ ಹೇಳಿದರೆ ಮತ್ತು ಹಠ ಮಾಡ್ತಿ, ಬಿಡು. ಈಗ ಅವನನ್ನು ಬಿಟ್ಟು ಈ ಲೋಕದಲ್ಲಿ ಎಂತೆಂಥ ಗಣ್ಯಾತಿ ಗಣ್ಯ ವ್ಯಕ್ತಿಗಳೆಲ್ಲ ಹೇಳು. ಈ ಲೋಕವನ್ನೇ ಬೆಳಗುವಂತಹ ಸೂರ್ಯನಿದ್ದಾನೆ, ಲೋಕಕ್ಕೆ ತಂಪನ್ನು ಕೊಡುವಂತಹ ಚಂದ್ರನಿದ್ದಾನೆ, ಲೋಕದ ಸಮಸ್ತ ಜೀವಿಗಳಿಗೆ ಪ್ರಾಣ ಸ್ವರೂಪನಾದಂತಹ ವಾಯು ಇದ್ದಾನೆ, ನಿಮ್ಮ ಸಂಪತ್ತಿಗೆ ಅಧಿದೇವತೆಯಾದಂತಹ ಕುಬೇರನಿದ್ದಾನೆ. ಇವರಲ್ಲಿ ಯಾರು ಆದೀತು ಅಂತ ಒಬ್ಬರನ್ನು ಹೇಳಿದರೆ ನಾನು ಒಂದು ಸಂತಾನಕ್ಕೆ ಇದು ಅದು ಸಂಧಾನ ಮದುವೆಯ ಸಂಧಾನ ಮಾಡಿ ಅವರೊಬ್ಬರಲ್ಲಿ ಯಾರನ್ನಾದರೂ ನಿನಗೆ ಮದುವೆಯಾಗುವಂತೆ ಮಾಡಿ ಮಿಕ್ಕುಳಿದ ಎಲ್ಲಾ ದಿಕ್ಪಾಲಕರನ್ನು ನಿನ್ನ ಪಾದ ಸೇವೆ ಮಾಡುವಂತೆ ನಾನು ಮಾಡ್ತೇನೆ. ಇವರಲ್ಲಿ ಯಾರಾದೀತು ನಿನಗೆ? ಅಲ್ಲ, ಏನಿದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಇದ್ದೀರಿ. ನಾನು ಹರದೇವರನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿದ್ರು ಕೂಡ ಅವರನ್ನು ಮದುವೆ ಆಗುವುದು ಸರಿಯಲ್ಲ. ಅವರಿದ್ದಾರೆ, ಇವರಿದ್ದಾರೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ದೇವತೆಗಳಿದ್ದಾರೆ, ಯಾರಾದ್ರೂ ಮದುವೆ ಆಗಬಹುದಲ್ಲ. ಈ ರೀತಿ ಹೇಳುತ್ತಾ ಇದ್ದೀರಿ. ಅಲ್ಲ, ಈ ಹೇಳಬೇಕಾದ್ರೆ ನಿಮಗೆ ಏನು ಯೋಗ್ಯತೆ ಉಂಟಂತ ಬೇಕಲ್ವಾ? ನೋಡಿ, ಒಳ್ಳೆಯ ಮಾತನ್ನು ಹೇಳುತ್ತೀನಿ. ನಿಮ್ಮ ಮಾತನ್ನು ಕೇಳುವುದಕ್ಕೆ ಬಂದವಳು ನಾನಲ್ಲ. ನಾನು ಯಾರನ್ನು ಮದುವೆ ಆಗಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡಿದ್ದೇನು ಅವರನ್ನೇ ಮದುವೆ ಆಗ್ತೇನೆ. ಹಾಗಾಗಿ ಅದೇ ಕ್ಷಣ ನೀವು ನಿಲ್ಲಬಾರ್ದು. ನಿಂತೆ ನನಗೆ ಕೋಪ ಬರ್ತದೆ.
ಕೋಪಕ್ಕಿದ್ರು ಕ್ರೋಧ ಬಂದ್ರೆ ಏನು ಮಾಡ್ತದೆ ಹೇಳುವುದಕ್ಕೆ ಆಗುವುದಿಲ್ಲ. ಕೋಪಿಸದಿರು എന്നോട് ನೋಡಿ ಹೋಗಿ ಬೇಡ ಹೇಳಿದಾಗೆ ಮಾತಾಡಬೇಡಿ. ಇಂದ್ರನು ಬೇಡ, ಚಂದ್ರನು ಬೇಡ, ಸೂರ್ಯನು ಬೇಡ, ಅವನ ಅಪ್ಪನು ಬೇಡ, ಮನ ಆಗಲಿ ಅದಕ್ಕೆ. ಅವನು ಹೀಗೆ ಮಾಡೋಣ, ಏನು ಈಗ ಒಂದು ಸರಳ ವಿವಾಹ ಮಾಡಿ ಬಿಡೋಣ. ಹೇಗೂ ನಾನು ಬಂದಿದ್ದೇನೆ, ನನಗೂ ಒಂದು ಮದುವೆ ಆಗಬೇಕು ಅಂತ ಉಂಟು. ಎಲ್ಲ ಅದ್ದೂರಿ ಬೇಡ, ಸುಮ್ಮನೆ ಇಲ್ಲದೆ ಕಷ್ಟಪಟ್ಟು 6 ತಿಂಗಳು ದುಡಿದು ಒಂದು ಮದುವೆಗೆ ಎಲ್ಲ ಖರ್ಚು ಮಾಡೋದು ಯಾಕೆ? ಈ ಹೊರಗದವರು ಬಂದವರು ಅಲ್ಲೇ ಸುಮ್ಮನೆ ಇರಲಿ. ಮತ್ತೆ ಸುಡುಮದ್ದು ಬೇಡ, ಆಮೇಲೆ ಜನರು ಬೇಡ, ಹೆಚ್ಚು ಅದ್ದೂರಿ ಬೇಡ. ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಉಂಟು, ಅಲ್ಲಿಯೂ ಕೆಲವೆಲ್ಲ ಅದು ಬೇಕು ಇದು ಬೇಕು ಕೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಎಲ್ಲ ನನ್ನ ಪರಿಚಯಸ್ಥರು ಇರುವುದು. ಹಾಗಾಗಿ ನೀನು ಮತ್ತೆ ನಾನು 2 ಮಾಲೆ ಹಿಡ್ಕೊಂಡು ಅಲ್ಲಿಗೆ ಹೋಗೋಣ. ಅಲ್ಲಿ ಒಂದು ಸರಳ ರೀತಿಯ ಒಂದು ಮದುವೆ ಆಗೋಣ. ನಾವು ಮದುವೆ ನಿಮಗೆ ಕೇಳೋದಿಲ್ಲ ನೀವು. ಅಯ್ಯೋ ಏನಾಗಿ ಹೋಯಿತು? ಹರದೇವರಲ್ಲಿ ಮದುವೆ ಆಗಬೇಕೆನ್ನುವ ಕಾರಣಕ್ಕಾಗಿ ತಪಸ್ಸನ್ನು ಆಚರಿಸಿದೆ. ಆದ್ರೆ ಇವ ಎಲ್ಲಿಂದ ಬಂದನು ನಾನು ಅರಿಯದೆ ಹೋದೆ. ಅದು ನನ್ನ ತಪಸ್ಸನ್ನೇ ಕೆಳಿಸಿ ಬಿಟ್ಟ. ಅಯ್ಯೋ ಏನು ಮಾಡಲಿ? ಸರಿ ಸರಿ, ಮತ್ತೆ ಕಾಣುತ್ತಿರುವಂತಹ ಸರಸ್ಯಲ್ಲಿ ಬಿಂದು ಶುಚಿರ್ಭೂತಳಾಗಿದ್ದೇನೆ. ಮತ್ತೆ ಹರದೇವರ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ ನೋಡುವ. ಓಡೋಡಿ ಬಂದೆ ವಿರಹ ವಿರಹ ಎಲೆ ಎಣ್ಣೆ ಪತಿಯೇ ಗತಿಯದೆಂಬುದು ಶ್ರುತಿಯ ವಚನ. ಅಂದೊಮ್ಮೆಗೆ ನೀನು ಕಾಣಿಸಿದಿರುವ ಕಾಲದಲ್ಲಿ ಮತ್ತೆ ಪರ್ವತರಾಯನ ಮಗಳಾಗಿ ಕಾಣಿಸಿಕೊಂಡಿದ್ದಿರುವುದು ತಿಳಿದು ಇದುವರೆಗೆ ಬಂದಿದ್ದೇನೆ. ಬರಿದೆ ದಂಡಿಸಬೇಡ, ನಿನ್ನ ತಪಸ್ಸನ್ನು ಬಿಡು. ನಿನ್ನ ರಸ ನಾನೇ ಕೈಲಾಸಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ. ನೀವು ಎಂಬುದಾಗಿ ಅರಿಯದೆ ಹೊಡೆದೆ ಬಡೆದೆ ತಪ್ಪನ್ನು ಕ್ಷಮಿಸಬೇಕು ಮೊದಲಾಗಿ. ಏನು ತಪ್ಪಾಗಲಿಲ್ಲ, ಹೋಗೋಣ. ಪರಿಪರಿಯ ಗಣಗಣಗಣೇ ಹರನಿಗೆ ನಡೆದು ಕೈ ಮುಗಿದ ಖಳರ ಭಯ ತರಳನಿಗೆ ಬೆಸರಿತು. ವಿಶಾಲಾಕ್ಷಿ ಕಲ್ಯಾಣದ ನಿರೀಕ್ಷೆಯಲ್ಲಿ ಲೋಕದವರಿದ್ದಾರೆಂಬುದನ್ನು ತಿಳಿದು ನಮ್ಮಿಬ್ಬರಿಗೂ ಮದುವೆಯೂ ಆಯಿತು. ಹಾಗೆಂದು ಪ್ರಕೃತಿ ಪುರುಷರ ಸಮಾಗಮ ಎಂಬಂತೆ ಹೊಸ ಜೀವಿಯ ಸೃಷ್ಟಿಯಾಗಿದೆ. ಮಗನಿಗೆ ಷಣ್ಮುಖ ಅಂತ ಹೆಸರಿಸಿದ್ದೇವೆ. ಅದ್ಯಾರು ಬರುತ್ತಿರುವುದು? ವಿಸರ್ಜನ ಪ್ರೇಮ ಗುಣಧಾಮ ಪರಮನಿಧಿ ಭಗವಂತ ಶತಮನ್ಯು ಪವಿತ್ರವಾದ ಪಾದತ್ರಯಗಳಿಗೆ
ನೀನು, ಸಂತೋಷಿಸಬೇಕಾದ ನೀನು ಬೇಸರ ಹೊತ್ತುಕೊಂಡು ಬಂದೇ ಅಲ್ಲ. ಏನು ಕಾರಣ? ಏನಾಯ್ತು? ಸನ್ನಿಧಾನದಲ್ಲಿ ಆಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕು. ಆಗಲಪ್ಪ. ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದಾನೆ ತಾರಕಾಸುರ. ಅವನ ದೆಸೆಯಿಂದ ಸಾಧು ಸಜ್ಜನರಿಗೆ ಬದುಕುವುದಕ್ಕೆ ಕಷ್ಟವಾಗಿದೆ. ಅವನ ವಧೆಯಾಗಬೇಕಾದ್ರೆ ನಿಮ್ಮ ಮಗನನ್ನು ಕಳಿಸಿಕೊಡಬೇಕು. ಕಳಿಸಿಕೊಡು. ನಮ್ಮಯ ಚಿತ್ತವನವನು ಸಂಗ್ರಾಮದಲ್ಲಿ ದಾನವರ ಗರ್ಜನೆಗೆ ಮಕ್ಕಳಾಟಿಕೆಯಾಯಿತು ಮಕ್ಕಳಾಟಿಕೆಯಾಯಿತು ಸುಮನಸರು ಅಂತ ಹೇಳ್ತಾರೆ. ಹೌದು ದೇವರೇ. ಒಳ್ಳೆಯ ಮನಸ್ಸುಳ್ಳವರು ಹೀಗೆಲ್ಲ ಮಾತಾಡಿದ್ರೆ ಯಾರಾದ್ರೂ ಒಳ್ಳೆ ಮನಸ್ಸು ಅಂತ ಹೇಳಿಯಾರ? ತಪ್ಪು ಮಾತಾಡಿದ್ದೇನೆ. ತಾರಕಾಸುರನ ಉಪಟಳ ವಿಪರೀತವಾಗಿದೆ. ಹೌದು. ತಾರಕಕ್ಕೆ ಏರಿದೆ ಅವನ ಹೆಸರು. ಹಾಗೆ ಅಂತ ಅದನ್ನು ತಡೆದು ನಿಲ್ಲಿಸಬೇಕಿದ್ರೆ ನನ್ನ ಮಗನ ಷಣ್ಮುಖನನ್ನು ಕಳಿಸಿಕೊಡಬೇಕಾ? ಹೌದು. ಅವ ಇನ್ನು ಚಿಕ್ಕವನು. ರಕ್ಕಸರ ಆ ಗರ್ಜನೆ ಕಂಡು ಹೆದರಿಯಾನು. ಆದ್ರಿಂದ ನೀನು ಬಂದದುಂಟಲ್ಲ, ಇದು ಮಕ್ಕಳ ಆಟಿಕೆ ಆಯ್ತು. ಆದ್ರಿಂದ ನೀನು ಬಂದಂತೆ ಹೋಗುದು ಒಳ್ಳೆ. ಕಳಿಸಿಕೊಡಬೇಕು. ಪದಕ್ಕೆ ವಂದಿಸುವೆಂದರ ಪರಾಕ್ರಮ ಅವನ ಒಡಲನ್ನು ಕಳವಿ ಸಿಂಹಾದಿಗಳಿಗೆ ಸುಖವನ್ನು ಸಣ್ಣವನಾದ್ರೂ ನನ್ನ ಕೈಯಲ್ಲಿರುವಂತ ಆಯುಧಕ್ಕೆ ಸಣ್ಣ ತಲ ಇಲ್ಲ. ಆ ತಾರಕಾಸುರನ ಸುಖವನ್ನು ದೇವತೆಗಳಿಗೆ ಸುಖ ನಾನು ಒದಗಿಸ್ತೇನೆ. ಆರೋಗ್ಯವನ್ನು ಕೊಂದು ನೀನು ಯಾರಿಗೆ ಕೊಡುವುದು? ರಣರ
ಸದ ಬಡಿದ್ದೇನೆ ಅವರನ್ನು ಕೊಂದು ಶಾಕಿನಿ ಡಾಕಿನಿ ಮಾಲಿನಿ ಜ್ವಾಲಿನಿ ಭೂತ ಕಲೆಗಳಿಗೆ ಗುಣಪಡಿಸ್ತೇನೆ. ಇಳಿಯಕ್ಕೆ ಹೊತ್ತಾಯ್ತು. ಅವ ಇದ್ದಾನೆ, ಕಾದುಕೊಂಡಿದ್ದಾನೆ ನಿನ್ನನ್ನೇ. ಮುಖ ನೋಡಿ ಆದ್ರೂ ಇಳಿಬೇಕು. ಮತ್ತೆ ಎತ್ತಿಕೊಳ್ಳೋದಕ್ಕೆ ಅವ ಇದ್ದಾನ. ಅಲ್ಲ, ನನಗೆ ಶರೀರದಲ್ಲಿ ಬಲ ಇಲ್ಲ. ದೇವಲೋಕ ಬಿಟ್ಟು ಎಷ್ಟು ಸಮಯ ಆಯ್ತು ನಾನು. ಓ ದೇವೇಂದ್ರ, ಮಗನ ವೀರೋಚಿತವಾದ ಮಾತನ್ನು ಕೇಳಿ ಸಂತೋಷವಾಯಿತು. ಇವನಲ್ಲಿ ನವೀನತೆಯ ಯುದ್ಧ ಕೌಶಲ ಇದೆ. ಆದ್ದರಿಂದ ತೋರ್ಪಡಿಸುವ ಮೂಲಕವಾಗಿ ತಾರಕನು ಕೊಂದು ನಿನಗೆ ಸ್ವರ್ಗ ಪೀಠ ಸ್ಥಿರಪಡಿಸಿ ಮಾಡಿದ್ರೆ ಸಾಕು ದೇವರೇ. ಕರ್ಕೊಂಡು ಹೋಗುದಲ್ಲ ಸಣ್ಣವ ಎತ್ತಿಕೊಂಡು ಹೋಗ್ಬೇಕು ನೀನು. ದೇವಲೋಕ ಬಿಟ್ಟು ಎಷ್ಟು ಸಮಯ ಆಯ್ತು. ಅದಕ್ಕೆ ದೇವಲೋಕದ ಅಧಿಕಾರ ತಾರಕನ ಕೈಯಲ್ಲಿ. ಈಗ ನನಗೆ ನಿಲ್ಲುವುದಕ್ಕೆ ಬಲ ಇಲ್ಲ. ರಕ್ಕಸ ಸಾಯ್ಬೇಕಾ ಬೇಡವಾ? ಸಾಯ್ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕು. ಅಧಿಕಾರ ಬೇಕಾದ್ರೆ ನಾನು ಎತ್ತಿಕೊಂಡು ಹೋಗ್ಬೇಕು. ಜಾಗೃತಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಆಯ್ತು ಈಗ ನಿನಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಜನ ಬೇಡವಾ? ಅಂದ್ರೆ ನಿನ್ನ ಕೆಲಸ ಅಲ್ಲ, ದುಷ್ಟನ ಮತೆ. ಅದೇ ಆ ಕೆಲಸಕ್ಕೆ ಜನ ಬೇಡವಾ? ಯಾರು? ನೀವು ಬರ್ಬೇಕು. ಹಾಗಾದ್ರೆ ಎತ್ತಿಕೊಂಡು ಹೋಗ್ಬೇಕಾದದ್ದು ಯಾರು? ಮತ್ತೆ ಏನು ಮಾಡ್ಲಿ? ಏನು ನಿನ್ನ ಕೆಲಸ ಆದ ಮೇಲೆ ನಮ್ಮನ್ನು ಬಿಟ್ಟು ಬಿಡುವ? ಅದಿಗೋ. ಬಾ ಬಾ ಬಾ. ಏನಿದು ಆಶ್ಚರ್ಯ! ಅಂಬರವೇ ಕುಸಿಯಿತು, ಭೂಮಿಯೇ ಬಾಯಿ ತೆರೆಯಿತು, ಸನದಿಯೇ ಬತ್ತಿ ಹೋಯಿತು ಎನ್ನುವ ಹಾಗೆ ಈ ಶೋಣಿತಾಪುರವೇ ಗಡ 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 ನಡುಗುತ್ತಾ ಇದೆಯಲ್ಲ. ಯಾರೋ ದೂತನಾಡಿದ ಮಾತು ಕೇಳಿಸಿಕೊಂಡೆ. ಯಾರೋ ಒಬ್ಬ ಹುಡುಗ ದೇವೇಂದ್ರನ ಜೊತೆಯಲ್ಲಿ ಬಂದು ನಮ್ಮ ಜಂಬ ಸಂಬರಾದಿಗಳನ್ನ ಕೊಂದರಂತೆ. ಇವನನ್ನು ವಿಚಾರಿಸಲೇಬೇಕು. ನಡೆಯುತ್ತೇನೆ. ಹಲೋ
ಆಗುವೆ ಮೊದಲಿಗೆ ನಿನ್ನ ಜೊತೆಯಲ್ಲಿ ಕಾಲಗಾಮ ಕೊಟ್ಟವನು ನಾಡು. ಹೌದು, ನನ್ನ ಸಮರಕ್ಕೆ ನನ್ನ ಎದುರಾಗಿ ಸಮರಕ್ಕಾಗಿ ಬಂದು ನಿಂತವ. ನಿನ್ನನ್ನು ನೋಡದೆ ಬೇಕಾದಷ್ಟು ಮಾತನಾಡಿದೆ. ಕೊನೆಯ ಕಾಲಕ್ಕೆ ನನ್ನ ಕೈಯಿಂದ ಪೆಟ್ಟು ತಿಂದು ಓಡಿ ಹೋದವ ನೀನು. ಮತ್ತೆ ಈ ತಾರಕನ ಮುಂದೆ ನೀನಾಗಿ ಕಾಣಿಸಿಕೊಂಡೆಯೋ ಮತ್ತೆ ಪಡೆಯುವೆ. ನಿನ್ನ ಬೊಬ್ಬೆ ಇವತ್ತಿಗೆ ನಿಲ್ಲಿವೆ. ಇನ್ನು ನಿನ್ನ ಬೊಬ್ಬೆ ಕೇಳುವಾಗ ಸಾಧ್ಯ ಇಲ್ಲ. ನಿನ್ನ ಬೊಬ್ಬೆ ನಿಲ್ಲಿಸುವುದಕ್ಕೆ ಬೇಕಾಗಿ ಬಂದವ ನಾನು ಒಬ್ಬನೇ ಬಂದದ್ದಲ್ವಾ? ಈ ಸಲ ನಿನ್ನದು ಮುಗಿಯಿತು. ಯಾರಿದ್ದಾರೆ ನನ್ನ ಜೊತೆ ನೋಡಿದ್ಯಾ? ಬಂದದ್ದು ಯಾರು? ಒಬ್ಬ ಹುಡುಗನನ್ನು ಕರೆದುಕೊಂಡು. ಸಾಮಾನ್ಯ ಹುಡುಗ ಅಂತ ಭಾವಿಸಬೇಡುವ. ಕಡೆಯದಿಕ್ಕಿನ ಒಡೆಯನಾದ ಪರಮೇಶ್ವರ ದೇವರ ಪ್ರೀತಿಯ ಸುಕುಮಾರ ನಿನ್ನ ಮದವನ ಕೈಯಿಂದ ನರಕಾಸುರನ ಪಂಚಮಹಾಪಾತಕಗಳನ್ನು ಮಾಡಿ ಈ ಸಂದರ್ಭದಲ್ಲಿ ಅಧರ್ಮಿಯಾಗಿ ಮೆರೆಯುತ್ತಾ ಇದೀಯಾ? ನಿನ್ನ ಅಧರ್ಮವನ್ನು ನಿಲ್ಲಿಸುವುದಕ್ಕಾಗಿ, ನಿನ್ನ ಅಧರ್ಮವನ್ನು ನಿಲ್ಲಿಸುವುದಕ್ಕಾಗಿ ನಿನ್ನೆದುರಾಗಿ ಬಂದವನು ಸಾಮಾನ್ಯನೆಂದು ಭಾವಿಸಬೇಡ. ಷಣ್ಮುಖನಿದ್ದಾನೆ. ಸಾಮಾನ್ಯವಾದಂತಹ ಹುಡುಗ ನೀನು. ನನ್ನ ಮುಂದೆ ಒಬ್ಬ ನಿನ್ನನ್ನು ಕೊಂದು ಮುಗಿಸುವೆ ಎನ್ನುವ ಹಾಗೆ ಧರ್ಮ ಅಧರ್ಮದ ಬಗ್ಗೆ ಪ್ರಶ್ನೆಯನ್ನು ನೀಡುವೆ. ಎಲ್ಲ ಹುಡುಗ, ನಿನ್ನನ್ನು ಒಮ್ಮೆ ಕೊಂದರೆ ನನಗೆ ಶಿಶು ಹತ್ಯಾ ದೋಷ ಬರುವುದು. ಅದಕ್ಕೆ ಬೇಕಾಗಿ ಬದುಕುವುದಕ್ಕೆ ಬಿಟ್ಟಿದ್ದೇನೆ. ಎಲ್ಲಿಂದ ಬಂದಿಯೋ ಅಲ್ಲಿಗೆ
ಹುಡುಗನೆಂಬ ತಾತ್ಸಾರ ಮನೋಭಾವನೆಯಿಂದ ಕಾಣ್ತಾ ಇದ್ದೀಯಾ? ನಾನು ಬರೇ ಹುಡುಗನು ಅಥವಾ ದೇವರ ಮಗನು ಎಂಬ ಹಾಗೆ ನಿನ್ನ ಕೊಲ್ಲುವುದರ ಮುಖ್ಯವಾಗಿ ತೋರಿಸಿಕೊಂಡು ಏನು? ನನ್ನನ್ನೊಮ್ಮೆ ಸರಿಯಾಗಿ ನೋಡು. ಏನಾಗಿದೆ? 3 ಲೋಕದ ಅಧ್ಯಕ್ಷ, ಕಣ್ಣಿನಲ್ಲಿ ರಕ್ತ ಇಲ್ಲದ ಜಾತಿ, ನಿನ್ನನ್ನು ಮಗು ಅಂತ ನೋಡ್ಲಿಕ್ಕಿಲ್ಲ, ಕಡಿದು ಬಿಸಾಡಿ. ದುರುಳನಾದಂತಹ ತಾರಕಾಸುರನ ವಧಾದಂತೆ ತಡ ದೇವತೆಗಳೆಲ್ಲರೂ ದೇವದುಂದುಬೆಯನ್ನು ಮೊಳಗುತ್ತಾ ಇದ್ದಾರೆ, ಜೊತೆಗೆ ಪುಷ್ಪ ವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಇದುವೇ ಸುಸಮಯ. ದೇವಾಧ್ಯಕ್ಷನು ದೇವಸೇನಾನಿಯ ಪಟ್ಟವನ್ನು ನನಗೆ ಈಗಾಗಲೇ ಕಟ್ಟಿದ್ದಾಗಿದೆ. ಎಲ್ಲವೂ ಸುಖವಾಗಿದೆ, ಎಲ್ಲವೂ ಮಂಗಳವಾಗಿದೆ ಎನ್ನುವಲ್ಲಿಗೆ ಈ ಒಂದು ಶುಭ ಸಮಾಚಾರವನ್ನು ಅಪ್ಪನಲ್ಲಿ ಹೇಳಬೇಡುವ. ಜಯ ಜಯ ನಾರಾಯಣ ಭವ ಜಯ 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 ಪ್ರಿಯ ಲಯ ವೈರವ್ಯದ ವಿಶ್ವವಿದ ದಯದ ಜಯನ ತೋಯ ಜಯನ ಮಾಧ ಜಯ ಜಯ ನಾರಾಯಣ ಜಯ ಜಯ
ಕಾನನವು ತಂಬಿಗುವುದು ಯಾಕೆ ಸಮುದಾಯದಿ ಕಳೆದಿರುವುದನ್ನು ಮಾನರಿಯೋ ಏನು ಬಂದಿರಿ ಅಮರೇಂದ್ರ, ಭಗವಂತ ಸ್ವರ್ಗಲೋಕದ ಪ್ರಭು ನೀನು, ಮೂರು ಲೋಕದ ವಿಭು, ಸಂಪತ್ತಿನ ಸಾಗರ, ಆನಂದದ ಆಗರ, ಎಲ್ಲವೂ ನಿನ್ನ ಅನುಗ್ರಹ. ಆದರೆ ನಿನ್ನ ಮುಖದಲ್ಲಿ ಆ ಸಂತೋಷ ಸೌಭಾಗ್ಯದ ಕಳೆ ಕಾಣಿಸುತ್ತಾ ಇಲ್ಲ. ಸ್ವಾಮಿ, ಸುಧರ್ಮ ಸಭೆಯ ಅಧ್ಯಕ್ಷ ನೀನು, ನೀನೇ ಹೀಗಾದರೆ ಹೇಗಯ್ಯ? ಕೆತ್ತ ಬಲ್ ಗತ್ತಲೆಗೆ ತರಣಿ ಮುಂಗಾಣದಿರೆ ಹೊತ್ತು ಬೆಳಗಂಬೇರೆ ತೋರ್ಪರಾರು, ಧರ್ಮೋತ್ತರಕ್ಕೆ ಮಾರುತಂ ಬೆಮರೆ ಬೀಸುವರ್ ಬಳಿಕ ಆಲವಟ್ಟದಿಂದೆ ಕೃತ್ರಿಮದ ವಿಷದ ಸೋಂಕಿಗೆ ಗರುಡ ನಳವಳಿಯೇ ಮತ್ತೆ ರಕ್ಷೆಗೆ ಮಂತ್ರಿಸುವರಾರು. ದೇವೇಂದ್ರ, ನೀನೇ ಅನುತಾಪಕ್ಕೆ ಎಡೆಗೊಟ್ಟರೆ ಈ ಲೋಕವನ್ನು ಕಾಯಬಲ್ಲವರಾರು. ನಿನಗೆ ಬಂದಂತಹ ಸಂಕಷ್ಟವೇನು? ಮುಖವೇಕೆ ಮುದುಡಿ ಮುದ್ದೆ ಆಯಿತು? ಇಲ್ಲಿಗೆ ನೀವೆಲ್ಲರೂ ಒಟ್ಟಾಗಿ ಬಂದು ನನ್ನನ್ನು ಸ್ತುತಿಸುವುದಕ್ಕೆ ಕಾರಣ ಏನು? ಹೇಳ ದೇವೇಂದ್ರ. ಜಯ 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 ಓ ಭಗವಂತ, ಭಕ್ತರಿಗೆ ಏನು ಆಗುತ್ತದೆ ಎನ್ನುವುದನ್ನು ಕುಳಿತಲ್ಲಿಯೇ ತಿಳಿದುಕೊಳ್ಳುವುದಕ್ಕೆ ಸಾಮರ್ಥ್ಯ ಇರುವಂತಹ ಮಹಾತ್ಮ ನೀನು. ಅಂತಲ್ಲಿ ನನ್ನಲ್ಲೇ ಕೇಳ್ತಾ ಇದ್ದಿ, ಆ ನನ್ನ ಕಂದಿಹುದು ಬಂದ ಕಾರಣ ಏನು ಅಂತ. ಮಗು ಅಳುವುದು ಯಾಕೆ ಅಂತ ಗೊತ್ತಿರ್ತದೆ ಅಮ್ಮನಿಗೆ. ಮತ್ತೆ ಮತ್ತೆ ಮಗುವಿನ ಹತ್ರವೇ ಲಲ್ಲೆಗರೆದು ಕೇಳುವುದು ಯಾಕೆ? ಅಳದೆ ಕೊಡುವುದು ಬೇಡ ಅಂತ. ದುಃಖೇ ದುಃಖಾಧಿಕಾನ್ ಪಶ್ಯೇತ್, ಸುಖೇ ಪಶ್ಯೇತ್ ಸುಖಾಧಿಕಾನ್. ನಿನ್ನ ಹೃದಯದ ಭಾರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿಯಾದರೂ ಹೇಳು ಸ್ವಾಮಿ. ಏನು ಹೇಳೋಣ ಹೇಳು. ನಿನ್ನ ಅನುಗ್ರಹದಿಂದಲೇ ಸುರಲೋಕವನ್ನು ನಾವೆಲ್ಲರೂ ವೈಭವದಿಂದ ಆಡಿಕೊಂಡು ಬರ್ತಾ ಇದ್ದವರು. ಕೆಲವೊಮ್ಮೆ ಹಾಗೆ ವಿಪರೀತವಾದಂತಹ ವೈಭವ ಒಬ್ಬನಿಗೆ ದಕ್ಕಿತು ಅಂತಾದರೆ ತಲೆಗೆ ಅಡರಿ ಹೋಗ್ತದೆ ಅಹಂಕಾರ. ಹೌದಪ್ಪ, ಗೊತ್ತಿಲ್ಲ, ಇದು ನನ್ನ ಅನುಭವದ ಮಾತು. ಯಾಕೆ? ಅದು ನಾನೇ ಅನುಭವಿಸಿದವೈ. ಹೌದಪ್ಪ, ಏನಾಯ್ತು? ಅಂತಹ ಅಹಂಕಾರದಿಂದ ಸ್ವರ್ಗಲೋಕದಲ್ಲಿರುವಂತಹ ಸಕಲ ಸಂಪತ್ತನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕೆನ್ನುವಂತಹ ಅಹಂಭಾವದಿಂದ ಹಾಗೆ ಸ್ವರ್ಗಲೋಕದ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗ್ತಾ ಇದ್ದ ಐರಾವತವನ್ನು ಏರಿ ಆ ಹೊತ್ತಿಗೆ ದೂರ್ವಾಸರು ಆಗಮಿಸಿದರು. ನನ್ನ ಭೇಟಿಗೆ ಅವಕಾಶವನ್ನು ಕೇಳಿದರು. ರಾಜಸಭೆಗೆ ಬನ್ನಿ ಅಂತ ಹೇಳಿದೆ. ಆದರೂ ಅವರ ಕೈಯಲ್ಲಿರುವಂತಹ ಒಂದು ವಿಶೇಷವಾದಂತಹ ಪುಣ್ಯತಮವಾಗಿರುವಂತಹ ಸುಮಮಾಲೆ ಅದನ್ನು ನನ್ನ ಕೈಗೆ ಕೊಟ್ಟು ನನಗೆ ಅಹಂಕಾರ ತಲೆಗೆ ಅಡರಿತ್ತಲ್ವ. ಹಾಗಾದ್ರೂ ಗೊತ್ತಿರಲಿಲ್ಲ. ಆಗ ಗೊತ್ತಿರಲಿಲ್ಲ, ಈಗ ಅರ್ಥ ಆಯ್ತು. ಗೊತ್ತಾದ್ರೆ ಮತ್ತೆ ಅಲ್ಲಿ ಅಹಂಕಾರ. ಹೌದು. ಹಾಗಾಗಿ ಈ ಕೇವಲ ಸುಮಮಾಲೆಯನ್ನು ಹಿಡ್ಕೊಂಡು ದೇವೇಂದ್ರ ತ್ರಿಲೋಕದ ಅಧಿಪತಿ ಏನು ಮಾಡುವುದಕ್ಕೆ ಉಂಟು ಎನ್ನುವಂತಹ ಉದ್ದೇಶದಿಂದ ಐರಾವತಕ್ಕೆ ಕೊಟ್ಟೆ. ಅದಕ್ಕೆ ಅದರ ಬೆಲೆ ಅರ್ಥ ಆಗ್ತದ. ಅದು ಅದನ್ನು ಕೆಳಕ್ಕೆ ಹಾಕಿ ಕಾಲಿನಿಂದ ಜಜ್ಜಿ ಆ ದೃಶ್ಯವನ್ನು ನೋಡಿದಂತ ದೂರ್ವಾಸರಿಗೆ ಸಿಟ್ಟು ನೆತ್ತಿಗೇರಿ ನಿನಗೆ ಬರ್ಲಿಕ್ಕಿಲ್ವ ಅಲ್ವಾ? ನೀನು ಕೊಟ್ಟದ್ದನ್ನು ಒಂದು ಎಸೆದು ಯಾರಿಗಾದ್ರೂ ಬಂದು ಇದು ದೂರ್ವಾಸರಿಗೆ ಬರಲೇಬೇಕು. ಅವರ ಮೂಗಿನ ತುದಿಯಲ್ಲಿ ಸಿಟ್ಟು ಅಲ್ವಾ? ಪರಮೇಶ್ವರ ದೇವರ ಅಪರಾವತಾರ್ಯ. ಮಾತು ಮಾತಿಗೆ ಮುನಿಯುವ ಕಾರಣದಿಂದಲೇ ಅವರು ಮುನಿಗಳು ಅಲ್ವಾ ಸ್ವಾಮಿ? ಏನು ಮಾಡೋಣ? ಸಿಟ್ಟುಕೊಂಡಂತಹ ದೂರ್ವಾಸರು ಶಾಪವನ್ನು ಕೊಟ್ಟರು. ಏನು? ಯಾವ ಕಾರಣದಿಂದ ನಿನಗೆ ಈ ರೀತಿಯಾದಂತಹ ಅಹಂಕಾರ ತಲೆಗೆ ಅಡರಿತು ಅಂತಹ ಸುರ ಸಂಪತ್ತೆಲ್ಲ ಶರದಿ ಪಾಲಾಗಲಿ. ಕಡೆಗೆ ಅಷ್ಟು ಮಾತ್ರವಲ್ಲ, ಅದನ್ನು ಹೊಂದಿಕೊಂಡು ದುಷ್ಟರಾಗಿರುವಂತಹ ರಾಕ್ಷಸರು ದೇವಲೋಕಕ್ಕೆ ದಾಳಿ ಇಟ್ಟು ನಿಮ್ಮಿಂದ ಅಧಿಕಾರವನ್ನು ಕಸಿದುಕೊಂಡು ನೀವೆಲ್ಲರೂ ಕೂಡ
ನಿರ್ವಸಿತರಾಗಿ ಹೋಗಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟು ಋಷಿಗಳ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ನಾವು ನಿನಗೇನಾಯಿತು ಸ್ವಾಮಿ? ಋಷಿಗಳ ಮಾತನ್ನು ಅನುಲಕ್ಷಿಸಿ ಭವಿಷ್ಯ ನಿರ್ಧಾರವಾಗ್ತದಂತೆ. ಏನು ಮಾಡೋಣ? ಯಾರು ಹೋಗಿ ಹೇಳಿದ್ರು ಗೊತ್ತಿಲ್ಲ. ಬಲಿ ಅವ ಸೇನೆಯನ್ನು ಸೇರಿಕೊಂಡು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಿ ನಮ್ಮ ಮೇಲೆ ಯುದ್ಧವನ್ನು ಹೂಡಿ ನಮ್ಮನ್ನೆಲ್ಲ ಸೋಲಿಸಿದ್ದಾರೆ ಸ್ವಾಮಿ. ವರ್ತಮಾನ ಕಾಲದಲ್ಲಿ ಸ್ವರ್ಗಲೋಕದಲ್ಲಿ ಸಂಪತ್ತು ಇಲ್ಲ, ಸ್ವರ್ಗಲೋಕದ ಅಧಿಕಾರವೂ ಇಲ್ಲ. ಆದ್ದರಿಂದ 3 ಲೋಕಗಳಲ್ಲಿಯೂ ಕೂಡ ಅಧರ್ಮ ತಾಂಡವವಾಡುತ್ತಾ ಉಂಟು. ನೀನೇ ರಕ್ಷಿಸಿ. ಅದಕ್ಕಾಗಿ ರಕ್ಷಿಸುತ್ತಾನೆ ಎಂಬ ನಂಬಿಕೆ ನಿನ್ನದು. ಆದ್ದರಿಂದಲೇ ಈ ಹೊತ್ತಿಗೆ ಇಲ್ಲಿಗೆ ನೀನು ಬಂದಿದ್ದಿ. ನಿನ್ನ ಕೈ ಬಿಡುವುದಕ್ಕೆ ಆಗುವುದಿಲ್ಲ. ಅದೇ ಧೈರ್ಯದಿಂದಲೇ ಬಂದದ್ದು. ಯಾಕೆಂದ್ರೆ ಸುಧರ್ಮ ಸಭೆಯ ಅಧ್ಯಕ್ಷ ನೀನು. 3 ಲೋಕಗಳಲ್ಲಿ ಧರ್ಮ ವ್ಯವಸ್ಥಿತವಾಗಿ ಇರಬೇಕು ಅಂತ ಇದ್ರೆ ನೀನು ಬೇಕೇ ಬೇಕು. ನೀನು ಆ ಭರವಸೆಯಲ್ಲಿ ನನಗೆ ಇದ್ದದ್ದಲ್ವ ಅಧಿಕಾರ. ಆದರೆ ಏನೋ ತೊಂದರೆ ಆಗಿದೆ. ಯೋಚನೆ ಮಾಡಬೇಡ. ಸೂರ್ಯನಿಗೂ ಮುಗಿಲು ಮುತ್ತುವುದಿಲ್ವೇನು? ಹೌದೇ ಹೌದು. ಆ ದಿನವನ್ನು ದುರ್ದಿನ ಅಂತ ಹೇಳ್ತಾರೆ. ಕೆಲವೊಮ್ಮೆ ಹೀಗಾಗುತ್ತದೆ. ಏರುವುದು, ಇಳಿಯುವುದು, ಆರೋಹಣ, ಅವರೋಹಣ, ಕತ್ತಲೆ, ಬೆಳಕು, ಇದು ಇದ್ದದ್ದೇ ತಾನೆ. ಆದ್ದರಿಂದ ಚಿಂತೆ ಮಾಡಬೇಡ. ಈ ಜೀವನವೇ ಒಂದು ಯುದ್ಧ ರಂಗ. ಬದುಕೊಂದು ಕದನವೆಂದು ಅಂಜಿ ಬಿಟ್ಟು ಓಡುವವನು ವಿಧಿಯ ಬಾಯಿಗೆ ಕವಳವಾಗದೆ ಉಳಿಯುವನೇ. ಎದೆಯ ನುಕ್ಕಾಗಿಸುತ್ತ ಮತಿ ಗದೆಯ ಬಿಡಿದು ನೀನು ಇದಿರು ನಿಲೆ ವಿಧಿ ಒಲಿಯುವ. ಆಪತ್ಕಾಲದಲ್ಲಿ ಬೇಕಾದ್ದು ಧೈರ್ಯ. ನೀನು ಅಧೀರನಾಗಬೇಡ. ಯಾರು ಗೋಳಿಡ ಕೂಡದು. ನಿಮ್ಮನ್ನು ನಾನು ರಕ್ಷಣೆ ಮಾಡುತ್ತೇನೆ. ಪ್ರಸ್ತುತ ಸಂದರ್ಭದಲ್ಲಿ ಯುದ್ಧದಿಂದ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಯುದ್ಧವೇ ಉತ್ತರವಲ್ಲ. ಅಲ್ಲ, ಮಾತುಕತೆಯಿಂದಲೂ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ನಾನಂತೂ ಯುದ್ಧ ಮಾಡುವ ಸ್ಥಿತಿಯಲ್ಲಿಯೇ ಇಲ್ಲ. ಆದರೆ ತಾಳ್ಮೆ ಬೇಕು. ಮತ್ತೆ ಸಾಮರಸ್ಯದ ಕಡೆಗೆ ಲಕ್ಷ್ಯವನ್ನು ಹರಿಸಬೇಕು. ಅಹಂಕಾರವನ್ನು ಬಿಟ್ಟಾಗ ಇದು ಎಲ್ಲವೂ ಸಾಧ್ಯವಾಗುತ್ತದೆ. ನಾನು ಎಂಬ ಭಾವ ಹೃದಯಗಳನ್ನು ದೂರ ಮಾಡುತ್ತದೆ. ನೀನು ಎಂಬ ಸಮರ್ಪಣಾ ಭಾವ ಹೃದಯವನ್ನು ಹತ್ತಿರ ಮಾಡುತ್ತದೆ. ಆದ್ದರಿಂದ ದೇವೇಂದ್ರ, ನೀನೀಗ ಮಾಡಬೇಕಾದ್ದೇನು ಗೊತ್ತುಂಟು? ಏನು ಸ್ವಾಮಿ? ಯುದ್ಧವಲ್ಲ. ಅಯ್ಯೋ, ನನಗೆ ಆ ಸ್ಥೈರ್ಯವೇ ಇಲ್ಲ. ಮನಸ್ಸಿನಲ್ಲಿ ಯಾವುದೇ ಕ್ಲೇಶಗಳನ್ನು ಇಟ್ಟುಕೊಳ್ಳಕೂಡದು. ಕಳೆದುದೆಲ್ಲ ಒಂದು ಕನಸು ಅಂತ ನೀನೀಗ ಗ್ರಹಿಸಿಬಿಟ್ಟಿದೆ. ನೀನು ಮಾಡಬೇಕಾದ್ದೇನು ಗೊತ್ತಾ? ಏನು ಸ್ವಾಮಿ? ಸಮುದ್ರ ಮಂಥನ ಅಂತ ಒಂದು ಕೆಲಸವನ್ನು ಮಾಡಬೇಕು. ಸಮುದ್ರ ಮಂಥನ ಎಲ್ಲ ಸಮುದ್ರದಲ್ಲಿ ಉಂಟಲ್ಲ, ಸರದಿ ಪಾಲಾಗಿದೆ. ಈಗ ಮೊಸರು ಕಡಿದಾಗ ಏನು ಬರ್ತದೆ?
ಬೆಣ್ಣೆ ಬರ್ತದೆ. ಹೌದು. ಹಾಗೆ ಸಮುದ್ರದ ತಳದಲ್ಲಿರತಕ್ಕಂತಹ ಸುರಮ್ಯ ಸುರಭವನದ ಸುವಸ್ತುಗಳನ್ನು ಮರಳಿ ಪಡೆಯಬೇಕು ಅಂತಂದ್ರೆ ಸಮುದ್ರ ಮಥನ ಮಾಡಬೇಕು ಸ್ವಾಮಿ. ಸಮುದ್ರವನ್ನ ಮಥನ ಮಾಡಬೇಕು. ಹೌದು, ನಾವೆಲ್ಲರೂ ನಮ್ಮ ಶಕ್ತಿಯನ್ನು ಈಗಾಗಲೇ ಕಳಕೊಂಡಾಗಿದೆ, ನಮ್ಮಿಂದ ಆಗ್ಲಿಕ್ಕಿಲ್ಲಪ್ಪ. ಅಲ್ಲ, ಶಕ್ತಿ ನಿಮ್ಮಲ್ಲಿ ಇರಬಹುದು, ಆದರೆ ಅದು ಸಾಲದು. ಆದರೂ ಆತ್ಮವಿಶ್ವಾಸ ಬೇಕು. ಅದು ಆತ್ಮವಿಶ್ವಾಸದಿಂದ ಒಂದು ಕಾರ್ಯವನ್ನು ಕೈಗೊಂಡ್ರೆ ಅದು ಅರ್ಧ ಕಾರ್ಯ ಪೂರೈಸಿದಂತೆ. ಸರಿ. ಆಕಾಶ ಕುಸಿದರೂ ಬದುಕಬಹುದು, ಆತ್ಮವಿಶ್ವಾಸ ಇಲ್ಲದೆ ಹೋದ್ರೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಸರಿ. ನೀನು ಮೊದಲು ಆತ್ಮವಿಶ್ವಾಸವನ್ನು ತಾಳಬೇಕು, ಆ ಬಳಿಕ ಆ ರಾಕ್ಷಸರ ಸಖ್ಯವನ್ನು ಮಾಡಬೇಕು. ನಿಮ್ಮ 33 ಕೋಟಿ ಸಾಕಾಗೋದಿಲ್ಲ, ಅಲ್ಲಿರುವ 66 ಕೋಟಿಯನ್ನು ಸೇರಿಸಿಕೊಳ್ಬೇಕು. ಯಾರೊಟ್ಟಿಗೆ ಸಖ್ಯ? ರಾಕ್ಷಸರಲ್ಲಿ. ನಾವು ಸ್ವಾಮಿ, ನಮ್ಮನ್ನು ಅವರು ಯುದ್ಧದಲ್ಲಿ ಸೋಲಿಸಿದ್ದಾರೆ, ಅವರೊಟ್ಟಿಗೆ ಹೋಗಿ ಸ್ನೇಹವ? ನಿಮ್ಮ ಜ್ಞಾತಿಗಳನ್ನು ಜ್ಞಾತಿ ಹೌದಪ್ಪ, ಜ್ಞಾತಿ ಹೌದು. ಅವರಿಗೆ ನಮ್ಮನ್ನು ಸ್ವೀಕರಿಸ್ತಾರೆ, ನಮ್ಮನ್ನು ನೋಡಿದ ಒಳ್ಳೆ ಪೆಟ್ಟು ಹೊಡಿಲಿಕ್ಕೆ ಬಂದ. ನಿನಗೊಂದು ಗಾದೆ ಗೊತ್ತುಂಟ? ಎಂತದ್ದು? ಕಾರ್ಯ ಆಗಬೇಕು ಅಂತ ಇದ್ರೆ ಕಾಗೆ ಕಾಲು ಹಿಡಿಬೇಕು ಅಂತ. ಅದಕ್ಕೆ ಹಳ್ಳಿಯ ಹೆಣ್ಮಕ್ಕಳು ಇದನ್ನು ಹೇಳ್ತಾರೆ, ಗೊತ್ತಾ ನಿನಗೆ? ಅದಕ್ಕಾಗಿ ನಿನಗೊಂದು ಕಥೆಯನ್ನು ನಿಮ್ಮ ಉತ್ಸಾಹ ನೋಡಿ ನನಗೆ ಮತ್ತೊಮ್ಮೆ ಸ್ಥೈರ್ಯ ಮರಳಿ ಬರ್ತಾ ಉಂಟು. ಉತ್ಸಾಹ ಬಂದಿದರೆ ಕೆಲಸ ಆಗುವುದಿಲ್ಲ ಅಲ್ವಾ? ಸೋಲೋ ಗೆಲುವು ಯಾವತ್ತೂ ಉತ್ಸಾಹ ಕಳ್ಕೊಳ್ಳಕೂಡದು. ಸರಿ. ಅದೇ ಪುರುಷಾರ್ಥದ ಮೊದಲ ಲಕ್ಷಣ. ಈಗ ನೀನು ಬಹಳ ಬುದ್ಧಿವಂತ. ಎಂಥದ್ದೊಂದು ಕತೆ ಹೇಳ್ತೇನೆ ಅಂತ ಹೇಳಿ. ಹೌದು, ಎಂಥದ್ದು ಹೇಳಿದ್ರೆ ನಿನಗದು ಅರ್ಥವಾದೀತು ಅಂತ ಅಂದುಕೊಂಡಿದ್ದೆ. ಅರ್ಥ ಆಗುವ ಹಾಗೆ ಹೇಳಿದ್ರೆ ಆದೀತು. ಅಂದರೆ ಸಂದರ್ಭ ಬಂದಾಗ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕೆ ನಾವು ಏನ್ ಬೇಕಾದರೂ ಮಾಡಬೇಕಾಗ್ತದೆ. ಅದು ನಿನಗಾಗಿ ಅಲ್ಲವಲ್ಲ, ಲೋಕಕ್ಕಾಗಿ ತಾನೆ. ಆದ್ದರಿಂದ ಲೋಕಕ್ಷೇಮದ ಲಕ್ಷ್ಯವನ್ನು ಇರಿಸಿಕೊಂಡು ನೀನು ಕಾರ್ಯಪ್ರವರ್ತನಾಗಬೇಕು. ಏನು ಕಾರ್ಯ? ನಿನಗೆ ಸ್ಫೂರ್ತಿಯನ್ನು ತುಂಬುವುದಕ್ಕೆ ಈ ಕಥೆಯನ್ನು ನಾನು ಹೇಳ್ತಾ ಇದ್ದೆ. ಯಾವ ಕಥೆ ಸ್ವಾಮಿ? ದೇವೇಂದ್ರ, ಒಂದು ವಿಶಾಲವಾದ ಬಯಲು. ಆ ಬಯಲಿನಲ್ಲಿ ಒಂದು ಹಾವು ಹರಿದಾಡುತ್ತಾ ಹೋಗುತ್ತಿತ್ತು. ಆರಂಭ ಒಳ್ಳೆದುಂಟು. ನೆನಪಿಡು, ಒಂದು ಕಾಲದಲ್ಲಿ ಒಂದು ಹಾವು ಹರಿದಾಡುತ್ತಾ ಹೋಗುತ್ತಿತ್ತು. ಆಕಾಶದಲ್ಲಿ ಗರುಡ ಹಕ್ಕಿ ಒಂದು ಆ ಹಾವಿನೆಡೆಗೆ ಕಣ್ಣು ಹಾಯಿಸಿತು. ಪರಸ್ಪರ ವಿರೋಧಿಗಳು ಆಕಾಶದಲ್ಲಿರುವ ಗರುಡ. ಇಲ್ಲಿ ಅವರು ಪರಸ್ಪರ ಜನ್ಮ ಜಾತ ಶತ್ರುಗಳು ಎಂಬುದನ್ನು ನೀನು ನೆನಪಿಟ್ಟುಕೊಳ್ಳಬೇಕು. ಆಕಾಶದಲ್ಲಿ ಹಾರುವ ಗರುಡನ ನೆರಳನ್ನು ಈ ಹಾವು ಕಂಡಿತು. ಹಾವಿಗೆ ಗೊತ್ತಾಯಿತು, ನನ್ನನ್ನೊಂದು ಗರುಡ ಹೊಂಚುತ್ತಾ ಇದೆ ಅಂತ. ಹೌದು, ನನಗೆ ಪ್ರಾಣಾಪಾಯ ಇದೆ ಎಂಬುದು ಸ್ಪಷ್ಟವಾಗುತ್ತಿದ್ದಂತೆಯೇ ತನ್ನ ಆತ್ಮರಕ್ಷಣೆಯ ಪ್ರಯತ್ನವನ್ನು ಆ ಹಾವು ಮಾಡಿತು. ಏನ್ ಮಾಡೋಣ, ಆಚೆ ಈಚೆ ಎಲ್ಲ ನೋಡಿತು, ಓಡಿತು. ಕೊನೆಗೊಂದು ಇಲಿಯ ಬಿಲ ಕಂಡಿತು. ಬಿಲ? ಇಲಿಯ ಬಿಲ. ಹೌದೇ? ಹಾವೇನ್ ಮಾಡಿತು ಗೊತ್ತಾ? ಏನು? ಆ ಇಲಿಯ ಬಿಲದೊಳಗೆ ನುಸುಳಿತು. ಆಗ ಅಲ್ಲಿರುವ ಎಲ್ಲ ಇಲಿಗಳು ಒಗ್ಗಟ್ಟನ್ನು ಪ್ರದರ್ಶಿಸಿದವು.
ಯಾಕೆ ಯಾಕೆ? ನಮ್ಮ ಶತ್ರು ಬಂದ, ಹಾವನ್ನು ಹೊಡೆಯುವುದು. ಅವ ಒಬ್ಬನೇ ಇದ್ದಾನೆ, ನಾವೆಲ್ಲರೂ ಸೇರಿ ಅವನನ್ನು ಕೊಂದು ಬಿಡೋಣ ಅಂತ. ಆಗ ಹಾವು ಏನ್ ಮಾಡಿತು ಗೊತ್ತಾ? ಏನು? ಹೆಡೆಯನ್ನು ಎತ್ತಲಿಲ್ಲ, ಕೂತ್ಕರಿಸಲಿಲ್ಲ, ಇಲಿ ತನ್ನ ಆಹಾರವೆಂದು ತಿನ್ನುವುದಕ್ಕೆ ಪ್ರಯತ್ನ ಪಡಲಿಲ್ಲ. ಈ ಹಾವು ಅವಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿತು. ಹೌದಾ? ಓರೆಕೋರಲಿರುವ ಹಾವು ನೆಟ್ಟಗೆ ಆಯಿತು. ಹೌದಾ? ಹೌದಪ್ಪ. ಇಲಿಯಣ್ಣ, ನೀನು ದೊಡ್ಡ ಕಲಿಯಣ್ಣ, ಹುಲಿಯಣ್ಣ. ಯಾವುದು ಹಾವು ಹೇಳಿದ್ದ? ಹಾವು ಅದಕ್ಕೆ ಹೇಳಿದ್ದು 2 ನಾಲಿಗೆ ಉಂಟಲ್ಲ ಅದಕ್ಕೆ. ಹೇಳಿ 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 ಹೊಗಳಿದಾಗ ಈ ಇಲಿಗಳೆಲ್ಲ ಉಬ್ಬಿ ಹೋದವು. ಆಗ ಹಾವನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಆ ಇಲಿಗಳು ಮಾಡಲಿಲ್ಲ. ಮತ್ತೇನು ಮಾಡಿದವು? ಏನು? ನಮಗೊಬ್ಬ ಶತ್ರು ಕಡಿಮೆ ಆದ ಅಲ್ಲ. ಹೌದು. ಇನ್ನು ಈ ಹಾವುಗಳೆಲ್ಲ ಇಲಿಗಳನ್ನು ತಿನ್ನುವುದಕ್ಕಿಲ್ಲ. ಆದ ಕಾರಣ ಒಂದು ಬಲವಂತನ ಮಿತ್ರತ್ವ ಆಯ್ತಲ್ಲ ಅಲ್ವಾ? ಇವನನ್ನು ಕ್ಷಮಿಸಿಬಿಟ್ಟು ನಾವೆಲ್ಲರೂ ಇನ್ನು ಒಟ್ಟಾಗಿ ಬಾಳೋಣ ಅಂತ. ಆ ಬಳಿಕ ಈ ಹಾವು ಹೊರಗೆ ಬಂದು ಮೆಲ್ಲ ನೋಡ್ತಾ ಇತ್ತು. ನೋಡಿದ್ರೆ ಕತ್ತಲಾಗಿದೆ, ಹಕ್ಕಿಗೆ ಕಣ್ಣು ಕಾಣುವುದಿಲ್ಲ. ಅದು ಈ ಬಿಲದಿಂದ ಹೊರಬರುವ ಹಾವನ್ನು ಕಾದು 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 ತಡೆದು ಅದು ತನ್ನ ಗೂಡಿಗೆ ಹೋಯಿತು. ಅಷ್ಟು ಹೊತ್ತಿಗೆ ಈ ಹಾವೇನು ಮಾಡಿತು ಗೊತ್ತಾ? ಏನು? ಒಮ್ಮೆಲೆ ಪೂತ್ಕರಿಸಿ ಆ ಎಲ್ಲ ಇಲಿಗಳನ್ನು ತಿನ್ನುವುದಕ್ಕೆ ಹೊರಟಿತು. ಎಲ್ಲ ಇಲಿಗಳು ಹೆದರಿ ಓಡಿ ಹೋಯಿತು. ಉಪಕಾರ ಮಾಡಿದ್ದಕ್ಕೆ ಅಪಕಾರ ಅಂತ ಎಣಿಸಿದರೂ ಲೋಕದ ಕಲ್ಯಾಣಕ್ಕಾಗಿ ಕೆಲವೊಮ್ಮೆ ಅದನ್ನೆಲ್ಲ ಮಾಡಬೇಕಾಗ್ತದೆ. ಸ್ವರಕ್ಷಣೆಗೆ ಬೇಕಾಗಿ, ನಿನ್ನ ಸ್ವಂತಕ್ಕಾಗಿ ಅಲ್ಲಪ್ಪ, ಲೋಕದ ಉದ್ಧಾರಕ್ಕೆ. ತಮ್ಮ ಸ್ವಂತಕ್ಕಾಗಿ ಏನಾದರೂ ಇಂಥದ್ದು ಮಾಡಿದರೆ ಅದನ್ನು ನೀಚ ಸ್ವಾರ್ಥ ಅಂತ ಹೇಳ್ಬೋದು. ಸ್ವಾಮಿ, ಲೋಕದ ಕಲ್ಯಾಣಕ್ಕಾಗಿ ಮಾಡಿದರೆ ಅದನ್ನು ಉದಾತ್ತ ಸ್ವಾರ್ಥ ಅಂತ ಬಣ್ಣಿಸಬಹುದು. ಸ್ವಾಮಿ, ನನ್ನಲ್ಲಿ ತ್ಯಾಗ ಬುದ್ಧಿ ಇದ್ದದ್ರಿಂದಲೇ ದೇವೇಂದ್ರ ಆದದ್ದು. ಹೌದು ಅಲ್ವಾ? ಸಮರ್ಪಣೆ, ಹೌದು. ತ್ಯಾಗ ಮತ್ತು ಸಮರ್ಪಣೆ ಎರಡೂ ಇತ್ತು ನಿನ್ನ. 100 ಯಜ್ಞಗಳ ಸಂಕೇತ ಅದೇ ತಾನೆ. ಯಜ್ಞ ಅಂದ್ರೆ ಸಮರ್ಪಣೆ ಅಂತಲೇ ಅರ್ಥ. ಒಂದು ಕಾರ್ಯಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ಳದೆ ಹೋದ್ರೆ ಅದರಲ್ಲಿ ಯಶಸ್ಸು ಉಂಟಾಗುವುದಿಲ್ಲ. ನೀನದನ್ನು ಲೋಕಕ್ಕೆ ಮಾಡಿ ತೋರಿಸಿದ್ದಿ. ಈಗ ನಾನು ಹೇಳಿದ ಈ ಕಥೆ ನಿನಗೆ ಅರ್ಥ ಆಯ್ತಲ್ಲ? ಈಗ ಹೋಗು. ಹಾಗಿದ್ರೆ ಸಮಯವನ್ನ ಕಾಯಬೇಕು. ಬಲಿಯ ಬಳಿಗೆ ನೀನು ಹೋಗಬೇಕು. ಹೋಗಿ ಅವನ ಸ್ನೇಹವನ್ನು ಯಾಚಿಸಬೇಕು. ಹೌದೇ? ಅವನನ್ನು ಮೆಚ್ಚಿಸಬೇಕು. ನಾಟಕ ಮಾಡಬೇಕು. ಅಭಿನಯ, ವಿನಯದ ಅಭಿನಯವನ್ನು ಮಾಡಬೇಕು. ಹೇಗಿರಬೇಕು ನಿನ್ನ ಮಾತೊಂದಂದ್ರೆ ದ್ವೇಷದ ಲವಲೇಶವೂ ಇಲ್ಲದ, ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ. ಅದಿದು ಒಳ್ಳೆಯ ಉದಾಹರಣೆ ಅದು. ಇರ್ಲಿ, ಏನೇ ಆಗಲಿ ನಿನ್ನ ವಚನ ರಚನಾ ಕೌಶಲ ಇದೆಯಲ್ಲ, ಅದನ್ನೆಲ್ಲ ಅವನ ಮುಂದೆ ನೀನು ತೋರಿಸು. ಸ್ವಾಮಿ, ನಿನ್ನ ಮೃದು ಮಾತಿನಿಂದ ಅವನನ್ನು ಮೋಡಿ ಮಾಡಿ ಹೇಗಾದ್ರೂ ಈ ಸಮುದ್ರ ಮಥನಕ್ಕೆ 66 ಕೋಟಿ ಬೆಂಬಲ ಸಿಗುವುದನ್ನು ಮಾಡ್ಕೊಳ್ಬೇಕು. ಸ್ವಾಮಿ, ನೀನು ಎಂಥದ್ದೇ ಹೇಳು, ನನಗೆ ಯಶಸ್ಸು ಸಿಗುತ್ತದೆ ಅಂತ ಹೇಳುವುದ್ರಲ್ಲಿ ವಿಶ್ವಾಸ ಇಲ್ಲ. ಹೋಗಿ ರಕ್ಕಸರಲ್ಲಿ ನಾವು ನಂಬಿಯಾರ ಅವರು? ನಾನು ಹೇಳಿದ್ರೆ ನಂಬಿತಾರ ಅವರು? ಅಲ್ಲ, ನೀನು ಮಾತಾಡುವುದೆಲ್ಲ ಮಾತಾಡು. ಒಂದು ವೇಳೆ ತೀರಾ ಅಸಹಾಯಕನಾದರೆ ಆದರೆ ನನ್ನ ಹೆಸರು ಹೇಳು. ಏನಂತ ಹೇಳಬೇಕು? ನನ್ನ ಬಗ್ಗೆ ಅವನಿಗೆ ಗೌರವ ಉಂಟು. ಹೌದೇ? ನನ್ನ ಅಭಿಮಾನ. ಗೋವಿಂದ ಹೇಳಿದ್ದಾನೆ ಅಂತ ಹೇಳ್ಬೇಕಾ? ಹೇಳು, ಹೇಳು, ಏನ್ ಬೇಕಾದ್ರೂ ಹೇಳು. ನಿನ್ನ ಕೆಲಸ ಆಗಬೇಕಲ್ಲ. ಹೌದು. ಎಲ್ಲ ಹೇಳಿದ್ದು ನಾರಾಯಣ. ಆದ ಕಾರಣ ನಾವೇನು ಮಾಡುವ ಹಾಗಿಲ್ಲ, ನಾವು ನಿಮಿತ್ತ ಮಾತ್ರ ಮಾಡೋಣ. ಸರಿ. ದೇವ್ರೆ, ಇವರನ್ನೆಲ್ಲ ಕಲ್ಕೊ. ದೇವ್ರೆ, ಹೋಗು ಅಂತ ಹೇಳಿದ್ರಲ್ಲ, ಬಿಚ್ಚಾಕಿ ಮಲ್ಕೊಳ್ಬೋದು. ಒಂದು ಆಶೀರ್ವಾದ ಅಲ್ಲ, ನೇರ ಮನೆಗೆ ಹೋಗುದು. ಅವ್ರಿಗೆ ಹೋಗುದು ತಗೊಂಡೇ ಬಂದಿದ್ದೆ. ಹೋಗುದು ಎಲ್ಲಿ? ಮನೆಗೆ. ಅಲ್ಲಿ ಇಲ್ಲಲ್ಲ. ಓ, ಯಾರು ಇಲ್ಲ. ಸರಿ ಸರಿ ಸರಿ, ಒಂದು ಆಶೀರ್ವಾದ ಮಾಡಿ. ಸಮುದ್ರ ಮಥನಕ್ಕೆ ಜನ ಬೇಕಲ್ಲ, ಯಶಸ್ಸು ಉಂಟಾಗಲಿ. ಹೋಗಿ ಬನ್ನಿ. ಜಯ 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 ಜಯ. ಹರಿಭಕ್ತನನ್ನೇ ಖ್ಯಾತಿ ಗಳಿಸಿದಂತಹ ಪ್ರಹ್ಲಾದರಿಗೆ ಮೊಮ್ಮಗನಾಗಿದ್ದೇನೆ. ವಿರೋಚನನ ಮಗನಾದ ಕಾರಣ ವೈರೋಚನೆ ಎನ್ನುವಂತ ನೆಗಳ್ತೆಯನ್ನು ಹೊಂದಿದ್ದೇನೆ. ಎಂದಿನಂತೆ ಎಂದೂ ಕೂಡ ವೈಭವ
ಗೊಂದಲ ಯಾರು ಹೊಡಿಬೇಡಿ, ಹೊಳಬಿಡಿ. ಎಂದು ಕಳಬಳಿಸುವೆಯ, ಎಂದು ಕಳಬಳಿಸುವೆಯ ಮಗನವು ಕಂದಿಗೆ ಬಂಧಿಸಿಕೊಂಡಿದ್ದೇವೆ. ಹೇಳು 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 ಅಣ್ಣಯ್ಯ. ಕ್ಷೇಮ ಅಲ್ವಾ? ತೊಂದರೆ ಇಲ್ಲ. ಆದ್ರೆ ಕ್ಷೇಮದ ಜೊತೆಯಲ್ಲಿ ಒಮ್ಮಿಂದೊಮ್ಮೆಲೆ ಅಚ್ಚರಿಯೂ ಆಯಿತು ನನಗೆ. ಯಾಕ? ನೀನೊಬ್ಬನೇ ಬಂದದ್ದಲ್ಲ, ದಿವಿಜರ ವೃಂದ ಸಹ ಹಿಮ್ಮೇಳ ಸಹಿತ ಬಂದಿದ್ದಿ. ಆದ್ರೆ ನಿನ್ನ ಬರೋಣ ನನಗೆ ಅಚ್ಚರಿಯನ್ನು ಮೂಡಿಸಿದೆ. ಕಾರಣ? ಆದ್ರೆ ನಿನ್ನ ಮುಖವನ್ನೊಮ್ಮೆ ನಾನು ನೋಡಿದಾಗ ನತ ಮಸ್ತಕನಾಗಿದ್ದೆ, ಕಣೆಯೇ ಇಲ್ಲ, ಕಂದಿದೆ ಕುಂದಿದೆ. ಓ, ನಿನ್ನಲ್ಲಿ ಪೆಟ್ಟದಿಂದ ಈಗ ನನಗೆ ಅರ್ಥವಾಯಿತು. ಏನು ಬಲ್ಲೆಯ? ಹಿಂದಕ್ಕಾದರೆ ರಣಧಾರುಣಿಯಲ್ಲಿ ನೀ ನನ್ನ ತಂಡಿಸಿದ್ದೇನೆ ಎನ್ನುವಂತ ಕಳವಳ ನಿನ್ನನ್ನು ಆವರಿಸಿಕೊಂಡಿದೆ. ಭಯ ಇನ್ನೂ ಹೋಗಲಿಲ್ಲ ಅಣ್ಣಯ್ಯ. ಭಯ ಪಡಬೇಡ. ಬಂದ ಹದನ ಏನು ಎನ್ನುವ ಹಾಗೆ ವಿವರಿಸು ಬಲಿರಾಯ. ಲಾಲಿಸು ಬಲಿರಾಯ ಕೀರ್ತಿ ವಿಶಾಲ ಭಾನು ತೇಜ, ಲಾಲಿಸು ಲಾಲಿಸು ಬಲಿರಾಯ, ಲಾಲಿಸು ಬಲಿರಾಯ ಕೀರ್ತಿ ವಿಶಾಲ ಭಾನು ತೇಜ, ಕೀರ್ತಿ ವಿಶಾಲ ಭಾನು ತೇಜ. ಕೂಳದಿನ ಆಳಸಗಿದೆ, ಕೂಳದಿನ ಆಳಸಗಿದೆ, ಆಲಯವಿನವಿ ಆಲಿತರೆ ಲಾಲಿಸು ಬಲಿರಾಯ, ಲಾಲಿಸು ಬಲಿರಾಯ ಕೀರ್ತಿ ವಿಶಾಲ ಭಾನು ತೇಜ, ಲಾಲಿಸು. ಏನು ನಗೆಯ ಭೂತ ಹಿಡಿದದ್ದು ನಿನಗೆ? ಅಯ್ಯಯ್ಯೋ, ನನ್ನ ಮೇಲೆ, ನನ್ನ ಅಣ್ಣನ ಮೇಲೆ ಇರುವ ಅಭಿಮಾನ. ಹಾಗೆ? ಹೌದಾ? ಗೌರವ. ಅಬ್ಬ ಅಣ್ಣಯ್ಯ, ಗೌರವ ಕೊಡುವುದರಲ್ಲಿ ನಿನ್ನಲ್ಲಿ ಕಲಿಬೇಕು. ಅಯ್ಯಯ್ಯ, ಮತ್ತೆ ನನಗೆ ಗೌರವ ಎಲ್ಲಿದ್ದು ಕಡಿಮೆ ಆದಂತೆ ಇಲ್ಲ ಅಣ್ಣಯ್ಯ. ಮತ್ತೊಮ್ಮೆ ನಿನ್ನ ಪಾದೋದ್ವಯಗಳು ಒಮ್ಮೆ ಸಾಕ? ನಮ್ಮಂತವರಿಗೆ ಎಷ್ಟು ಬೇಕು ಹೇಳು? ನನಗೊಂದು ಗೌರವ ಉಕ್ಕಿ ಉಕ್ಕಿ ಬರುವುದಪ್ಪ. ಹೌದಾ ಅಣ್ಣಯ್ಯ? ವರ್ತಮಾನ ಕಾಲದಲ್ಲಿ ಮೂರು ಲೋಕದಲ್ಲಿ ಬಲ್ಲಿರಾಯ ಅಂತ ಕೇಳಿದ್ರೆ ಎಲ್ಲರೂ ನಿನ್ನ ಹೆಸರು ಹೇಳು. ಹೌದಾ? ಬಲಿರಾಯ ಬಲಿರಾಯ ಬಲಿರಾಯ, ತ್ರೈಲೋಕ್ಯಾಧಿಪತಿ ಬಲಿರಾಯ ಎನ್ನುವ ಹಾಗೆ ಪರಮ ಧಾರ್ಮಿಕನಿದ್ದಾನೆ, ಪರಮ ವೈಷ್ಣವನಿದ್ದಾನೆ ಎನ್ನುವ ಹಾಗೆ ಎಲ್ಲೆಲ್ಲಿಯೂ ನಿನ್ನ ಬಗ್ಗೆಯೇ ಪ್ರಚಾರ. ನಮ್ಮ ಅಜ್ಜ ಪ್ರಹ್ಲಾದ. ಹೌದಪ್ಪ. ಮತ್ತೆ ಅವರಷ್ಟು ಪ್ರಚಾರ ಮಾಡಿದ್ದಾರೆ. ಹೌದಪ್ಪ. ಹಾಗಾದ್ದರಿಂದ ಈಗ ಸುರೇಶನು ಅದನ್ನೇ ಹೇಳು, ಲಾಲಿಸು ಬಲಿರಾಯ. ಹೌದೇ ಸ್ವಾಮಿ? ಏನು ವಿಶೇಷ ಅಣ್ಣಯ್ಯ? ಓ, ಎಂತ
ಎಂತದ್ದು ಮಾಡುದು ಹೇಳು? ಮಾಡ್ಲಿಕ್ಕೆ ಈಗ ಏನುಂಟು ನಿಮಗೆ? ಕೆಲವಾರು ಬಾರಿ ನಮಗೆ ಅಹಂಕಾರ ತಲೆಗೆ ಅಡರಿದ್ರೆ ಹೀಗೆಲ್ಲ ಆಗುದು. ನನ್ನ ಕೂಳತನದಲ್ಲಿಯೇ ನನ್ನಲ್ಲಿದ್ದಂತಹ ಸ್ವರ್ಗಲೋಕದ ಸಂಪತ್ತನ್ನೆಲ್ಲ ಕಳೆದುಕೊಂಡೆ. ಗೊತ್ತಾಯ್ತು ನೀನು. ಆದ್ರೆ ಒಂದು ಸಮಾಧಾನ, ಏನದು? ಬೇರೆಲ್ಲಿಗೆ ಹೋಗ್ಲಿಲ್ಲ, ನನ್ನ ಅಣ್ಣನಿಗೆ ಸಿಕ್ಕಿದ್ದಲ್ಲ. ಎಂತದು? ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಏನುಂಟು? ಅದೆಲ್ಲ ನನಗೆ ಸಿಕ್ಕುವಾಗ ಏನುಂಟು ಅಂತ ಹೇಳೋದು. ಆದ್ರೆ ಭೌತಿಕವಾದಂತಹ ಒಂದು ಆಕಾರ ಉಂಟಲ್ಲ, ಪೀಠ ಮಾತ್ರ. ಹೌದು ಅಣ್ಣಯ್ಯ. ಆದ್ದರಿಂದ ನನ್ನ ಅಣ್ಣಯ್ಯನಿಗೆ ಕೇವಲ ಪೀಠ ಮಾತ್ರ ಅಲ್ಲ, ಪೂರ್ವದಲ್ಲಿ ಸ್ವರ್ಗಲೋಕದಲ್ಲಿ ಯಾವ ವೈಭವ ಇತ್ತು ಅದು ಮತ್ತೊಮ್ಮೆ ಇಲ್ಲಿ ಪುನಃಸ್ಥಾಪನೆ ಆಗಬೇಕು. ಹೌದಾ? ಅಂತಹ ವಿಶಾಲ ದೃಷ್ಟಿಕೋನವನ್ನು ಹೊಂದಿಕೊಂಡು ನಾನು ನಿನ್ನಲ್ಲಿಗೆ ಬಂದಿದ್ದೇನೆ. ಹೌದಾ? ಹೌದು. ಕಳ್ಕೊಳ್ಳುವಾಗ ಇರ್ಲಿಲ್ವಾ ಕೋಣ? ಅದು ಮಾಡಿದ ಕೆಲವು ಬಾರಿ ಎಲ್ಲ ಹೋದ ಮೇಲೆ ಗೊತ್ತಾಗುದು. ಹೌದಾ? ಗೊತ್ತಾಗುವಾಗ ತಡ ಆಗುತ್ತದೆ. ಏನು ಮಾಡಿದೆ ಅಣ್ಣಯ್ಯ? ಈಗ ಸ್ವರ್ಗಲೋಕದಲ್ಲಿ ಎಂತದಿಲ್ಲ. ಹೌದು, ಎಲ್ಲ ಶರದಿ ಪಾಲಾಗಿದೆ. ನಿಜ. ಹಾಗಾಗಿ ನನ್ನದೊಂದು ಸಲಹೆ. ಏನದು? ಯಾರಿಗೆ? ಹಿಂದೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಸಂಧಿಯ ಸೈನಾವು ಸಂಧಿಯ ಸೈನಾವು ಒಮ್ಮದಿನ ಸಂಪದವು ಸಿಂಧೂರಿ ನುಮಿದಲ್ಲಿ ಹೊಲಿ ಹೂವುದಗೆ ಸಿಂಧೂರಿ ನುಮಿದಲ್ಲಿ ಹೊಲಿ ಹೂವುದಗೆ ನಮ್ಮ ನಮ್ಮ ಗುಮ್ಮಾಯ ಸಂಜೆಯ ದಯನಾವೋ ಸಂಜೆಯ ದಯನಾವೋ ಒಮ್ಮದ ಬಲ್ಲರಿವೆ ಸಂಸದವು ಬಲಿರಾಜ ಲಾಲಿಯೋ ಬಲಿಯಣ್ಣ ಇಂದ್ರ ಒಂದು ಸಲಹೆಯನ್ನು ಹೊತ್ತುಕೊಂಡು ನಾನು ಬಂದವ. ಹೌದೇ? ಹೌದಪ್ಪ. ಏನದು ಕೇಳುವ? ಹೇಳಿ ಕೇಳಿ ನೀನು ಅಣ್ಣ ನಾನು ತಮ್ಮ, ನಾವು ಸಹೋದರರಲ್ವಾ? ಹೌದು. ಆದ್ದರಿಂದ ಪ್ರಪಂಚಕ್ಕೆ ಒಂದು ಆದರ್ಶವನ್ನು ಕೊಡುವ ಎನ್ನುವಂತಹ ಒಂದು ವಿಶಾಲ ಮನೋಭಾವದಿಂದ ಬಂದಿದ್ದೇನೆ. ಬೇಕದು. ಹೌದು. ಒಂದು ಈ ಸಲ ಅಣ್ಣ ತಮ್ಮಂದಿರು ಒಂದಾದ್ರೆ ಹೇಗೆ ಅಂತ. ಅಣ್ಣ ತಮ್ಮಂದಿರು ಒಂದಾದ್ರೆ ಹೇಗೆ? ಒಳ್ಳೇದಲ್ವಾ? ನೀವು 66 ಕೋಟಿ, ನಾವು 33 ಕೋಟಿ, ಒಟ್ಟಿಗೆ ಆಗುವಾಗ 99 ಕೋಟಿ ಸಂಖ್ಯೆಯಲ್ಲಿ ನಮ್ಮನ್ನು ಮೀರಿಸುವಂತಹ ಶಕ್ತಿ ಈ ಪ್ರಪಂಚದಲ್ಲಿ ಇರುವುದಿಲ್ಲ. ಒಂದಾಗಿ ಮಾಡುವುದೇನು? ಏನು? ಈ ಸ್ವರ್ಗಲೋಕ ಈಗ ಬರಿದಾಗಿದೆ. ಹಾಗಾಗಿ ಶರದಿಯಲ್ಲಿರುವಂತಹ ಎಲ್ಲ ಸಂಪತ್ತನ್ನು ನಾವು ಮರಳಿ ಹೊಂದಬೇಕಾಗಿದೆ. ಹೌದೇ? ಹೊಂದಬೇಕು ಅಂತ ಇದ್ರೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಹೌದು. ಶರದಿಗೆ ಹೋಗಿ ಶರದಿ ಮಥನವನ್ನ ಮಾಡಿದ್ದೇ ಹೌದು ಅಂತ ಇದ್ರೆ ಮಥನ ಮಾಡಬೇಕು. ಹೇಗೆ? ಮಂದರಾತ್ರಿಯನ್ನೇ ಆ ಸಮುದ್ರ ಮಧ್ಯದಲ್ಲಿ ಅಡಗಿ ಅದಕ್ಕೆ ವಾಸುಕಿಯನ್ನೇ ಕಡುಗೋಲನ್ನಾಗಿ ಉಪಯೋಗಿಸಿದೆ ಉಂಟಾದ್ರೆ ಅದನ್ನು ಉಪಯೋಗಿಸಿಕೊಂಡು ಶರದಿಯನ್ನು ಮತಿಸುವುದು. ಒಂದು ಕಡೆಯಿಂದ ರಾಕ್ಷಸರಾದ ನೀವು, ಇನ್ನೊಂದು ಕಡೆಯಿಂದ ದೇವತೆಗಳಾದ ನಾವು ಒಂದಾಗಿ ಮತಿಸಿದೆ ಉಂಟಾದ್ರೆ ಸ್ವರ್ಗ ಶರದಿಯಲ್ಲಿರುವಂತಹ ಸಕಲ ಸಂಪದವು ನಮಗೆ ದೊರಕುತ್ತದೆ. ಸಂಪದ ಸಿಕ್ಕುವುದು ಒಳ್ಳೆ. ಹೌದು. ಆದ್ರೆ ಈ ತೀರ್ಮಾನ ನಿನ್ನದೇಯೋ? ನನ್ನದೇ ತೀರ್ಮಾನ. ಅದಕ್ಕೊಂದು ಅಧಿಕೃತ ಮುದ್ರೆ ಉಂಟು. ಹೌದಾ? ಹೌದು. ಆ ಮುದ್ರೆ ಯಾವುದು? ಗೋವಿಂದ ನಿರ್ದೇಶನ. ಯಾರು ಗೋವಿಂದ? ಗೋವಿಂದ ಗೋವಿಂದ ನಮ್ಮದೇ ವೈಕುಂಠವಾಸ. ಹೌದೇ? ಅವನು ಹೇಳಿದ್ದ. ಹಾಗಾಗಿ ಅವನ ನಿರ್ದೇಶನದ ಪ್ರಕಾರ ನಾವಿಬ್ಬರು ಒಟ್ಟಾಗಿ ಶರದಿ ಮತನ ಹೇಗೆ ಮಾಡುದ? ಇಂದ್ರ, ನೀನು ಹೇಳುವುದೇನೋ ನಿಜ. ಅದೇನು ಮಾಡಿದ್ರೆ ದೇವರ ಮಾತನ್ನು ಹೊತ್ತು ತಂದಿದ್ದೀನಿ. ಹೌದು. ಆದ್ರೆ ನನ್ನ ಮನಸ್ಸು ಒಡಂಬಡುತ್ತಾ ಇದೆ. ಏನು? ಆದ್ರೂ ಒಂದು ಸಂದೇಹ ಬರ್ತಾ ಇದೆ. ಏನಣ್ಣ? ಯಾಕೆಂದ್ರೆ ನನ್ನನ್ನೇ ಓಲೈಸಿದಂತಹ ಅದೆಷ್ಟೋ ವೀರರಿದ್ದಾರೆ. ಹೌದಪ್ಪ, 66 ಕೋಟಿ.
ಅವರಲ್ಲಿ ನಾನು ಕೇಳಬೇಕೋ ಬೇಡ? ನಮ್ಮವರಿಗೆಲ್ಲ ಒಪ್ಪಿಗೆ ಉಂಟು. ಅವರಿಗೆ ಇದ್ದಿತ್ತು, ನಮ್ಮವರಿಗೆ ಅವರಲ್ಲಿ ಕೇಳಿದ್ರೆ ನೀನು ಮೌನದಿಂದ ಇರು. ಏನು ಯಾರಲ್ಲಿ ನಮ್ಮವರಲ್ಲ ಆ ಕಡೆ ನೋಡಿದಿರ? ತಡೀರಿ ತಡೀರಿ ತಡೀರಿ, ಹೊಡಿವೆ. ಆದ್ರೆ ಅವ ಬಂದದ್ದು ಯಾಕೆ ಅಂದ್ರೆ ಋಷಿ ಶಾಪದ ನಿಮಿತ್ತವಾಗಿ ಸಕಲ ಸೌಭಾಗ್ಯವನ್ನ ಆತ ಕಳ್ಕೊಂಡವನಿದ್ದಾನೆ. ಅದು ಶರದಿಗೆ ಹೋಗಿದೆ. ಆದ್ದರಿಂದ ಮತ್ತೊಮ್ಮೆ ಪಡೆಯುವಲ್ಲಿ ಯತ್ನವನ್ನ ಮಾಡಬೇಕು ಎನ್ನುವ ವಾಂಛವುಳ್ಳವನಾಗಿಯೇ ಇಲ್ಲಿಗೆ ಬಂದಿದ್ದಾನೆ. ನಮ್ಮ ದೇವರು ಶ್ರೀಮನ್ನಾರಾಯಣ ಕಳುಹಿಕೊಟ್ಟದ್ದಂತೆ. ಆದ ಕಾರಣ ಹೇಗೆ ಶರದಿ ಮತನ ಮಾಡುವುದು? ಮೊದಲಾಗಿ ವಂದನೆಗಳು. ಆಗಲೆಯೋ ಅನಿರೀಕ್ಷಿತವಾದಂತಹ ಆಗಮನ ಇವನದ್ದು. ಈ ಸುರಪ್ಪ ಅವನು ಹೇಗೆ, ಅವನು ಎಷ್ಟು, ಅವನ ಏನು ನಮ್ಮಲ್ಲಿ ಇರುವಂತಹ ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಬಳಸ್ತಾ ಇದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ಅರಿತವರಾಗಿದ್ದೇವೆ. ಈ ಹೊತ್ತಲ್ಲಿ ಇದ್ದಂತ ಒಬ್ಬ ಮುನಿಪ ಕೊಟ್ಟಂತಹ ಶಾಪದಿಂದಾಗಿ ಇದ್ದಂತ ಪದವಿ ಮಾತ್ರ ಉಳಿದಿದೆ. ಸಂಪತ್ತೆಲ್ಲ ಶರದಿ ಬಾಳಾಗಿದೆ. ಶರದಿ ಮತನವನ್ನು ಮಾಡಬೇಕಾದ್ರೆ ನಮ್ಮ ಸಹಾಯವನ್ನು ಕೇಳಿಕೊಂಡು ಬಂದಿದ್ದಾನೆ. ಇದರಲ್ಲಿ ಯಾವುದೋ ತಂತ್ರ ಇವನದು ಉಂಟು. ನನ್ನ ಒಪ್ಪಿಗೆ ಅವನ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿ ಇದರಲ್ಲಿ ಕಾರ್ಯೋನ್ಮುಖರಾಗುವುದೇ ಒಳ್ಳೆಯದು. ಹೌದೇ? ಹೌದು.
ಹೊರಬರುತ್ತದೆ. ಅದರಲ್ಲಿ ನಾವು ಯಾವುದನ್ನು ಇಚ್ಛಿಸ್ತೇವೆ ಅದನ್ನು ನಮಗೆ ಸ್ವೀಕರಿಸಿದಂತೆ ಆತ ಒಪ್ಪಿಗೆ ಕೊಟ್ಟೆ ಅಂತಾದ್ರೆ ನಮ್ಮ ಸಮ್ಮತಿ ಇದೆ. ಹೌದೇ? ಏನಾಯ್ತು ಪ್ರಭು? ಇಂದ್ರ 66 ಕೋಟಿಯಲ್ಲಿ ನಾವು ಕಾಣುವುದೇ ಇಲ್ಲ. ಲೆಕ್ಕಾಚಾರ ನಮ್ಮದು ಸಂಖ್ಯೆ ಕಡಿಮೆ ಅಲ್ವಾ? ಏನು ಹೇಳಿದ್ರು ಇವ ಲೆಕ್ಕಾಚಾರ ಮಾಡ್ತಾ ಇರು. ಲೆಕ್ಕಾಚಾರದಲ್ಲೇ ಬದುಕಲ್ವ ಅಣ್ಣ? ಇರ್ಲಿ. ಆದ್ರೆ ಇಂದ್ರ ನಮ್ಮವರು ಏನೋ ಕೆಲವು ಮಂದಿಗಳು ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ. ಆರಂಭಿಸುವ. ಆದ್ರೆ ಅವರು ಹೇಳಿದ ಪ್ರಕಾರವಾಗಿಯೇ ಒಂದು ಜಿಜ್ಞಾಸೆ ಉಂಟು. ಎಂತದ? ನಮಗೆ ಗೊತ್ತಾಯ್ತು ಪುಣ್ಯಾತ್ಮ. ಏನಾಯ್ತು ಹೇಗೆ ಹೇಳ್ಬೇಕು ಪುಣ್ಯಾತ್ಮ? ನಮಸ್ಕಾರ. ನಮಸ್ಕಾರ. ನೀನು ನಮಸ್ಕಾರ ರಾಜು ಪಾಪಿ ಪಾಪಿ ನೀನು ಅದು ನನ್ನ ತಿದ್ದಲಿಗೆ ಬ್ರಹ್ಮದೇವರು ಬಂದು ಬರೆದು ನಿಮ್ಮ ಎಲ್ಲಿಂದದು? ಮೈತಗಟ್ಟಿ ಬಲಿ ಚಕ್ರವರ್ತಿ ನಿಮ್ಮ ಗುಣತ್ತವಾದ ಕೆಲವನ್ನು ನಿಮ್ಮ ಕೆಲವನ್ನು ಹಾಗೆ ಕಾಣ್ತೇನೆ ನಾನು. ನೀವು ಹಾಗಲ್ಲ, ಪುನೀತವಾದ ವಾದ. ಎಂತದು ಜಮ ಜಮ? ನಮೋ ನಮಃ. ಕಂಬಿಸ್ ಮಗ ಕಬಡ್ಡಿ ಮಗ ನೀನು ಸರಿ ಮಾಡಬೇಡ. ಮತ್ತೆ ನಿನ್ನನ್ನು ಸರಿ ಮಾಡುವುದಕ್ಕೆ ನಾನು ಅವ ಕಮಿಟಿ ಮಗ ಅವ ಹೇಳಿದ್ದ ಅವ ಹೇಳಿದ್ದು ಸಮುದ್ರ ಮತನ ಇವ ಅಬ್ಬೂನಿಂದಾನೆ ಅಬ್ಬೂನು ಅಬ್ಬೂನು ಇನ್ನೂ ನಡ್ಮಾನು ಮುಂಜೆ ಅವ ನಮೋಚಿ ನಮಂಚ ಅವನೆಲ್ಲ ಆಯ್ತು ನಾವು ತಿನ್ನು ತಗೆ ಮಗನು ತಗೆ ಯಾಕೆ ಇಲ್ಲ ಯಾಕೆ ಸಮುದ್ರ ಮತನ ತಲೆ ಮಾಡೋನು ಸಮುದ್ರ ಮತನ ಸರಿಬಾರದು. ಯಾಕೆ ಬಾರದು? ನಾವು ನೋಡಿ ನಮ್ಮನ್ನು ನೋಡಿ 64 ಕೋಟಿ ಅದು ನೀನು ಕೋಟಿ 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 ಅವರು 33 ಕೋಟಿ ಕೋಟಿ ಕೋಟಿ. ಅವರನ್ನು ಬೇಕಾದ್ರೆ ಹೇಳು, ನಮ್ಮನ್ನು ಹೇಳು. ನೀನು ಅಂದೆ 66 ಕೋಟಿ. ಅದೇ ಪುಣ್ಯಾತ್ಮ ಅವ ಮಗನ ಇವ ಅಪ್ಪನು ಹಾಗೆ ಹೇಳು. ಮುಂದೆ ನಾವು ಎಷ್ಟು ಹಿಮ್ಮಡಿ ಒದ್ದೋನಿನ ಮನೆಗೆ ಹೆಚ್ಚು ಹೆಚ್ಚು. ನಾವು ಹಿಮ್ಮಡಿ ಅವನು ಕಡಿಮೆ ಅದನ್ನ ಮೂಗು ಬಾಲಾಗಬೇಕು.
ಮಾಡ್ಬೇಕು. ಛೆ, ಅದಲ್ಲ, ಇದು ಮೂಗು. ಅದೇ ಮೂಗು ಬಾಲ್ ಮಾಡ್ಬೇಕಲ್ಲ. ಮೂಗು ಮಾಡು. ಸಿಕ್ಕಿದಂತ ವಸ್ತುಗಳಲ್ಲಿ 3 ಪಾಲು. ನಮಗೆ ಯಗನು, ಅವನಿಗೆ 1. ದಿನ ಈ ಮಧ್ಯಾಹ್ನಕ್ಕೆ ನಾನು ಮಾಡ್ತೇನೆ. ಮಧ್ಯಾಹ್ನಕ್ಕೆ ಅಲ್ಲಿಗೆ ಕೊಂಡು ಹೋಗುದಲ್ವ? ಮಧ್ಯಾಹ್ನ ಮತಲಕ್ಕೆ ನೀನು ಬರ್ತಿ. ಇಲ್ಲ, ನಿಂದ ಆಗೋದಿಲ್ಲ. ದೇವೇಂದ್ರ ನೀನು ಇಂದ್ರ, ನಮ್ಮವರು ಹೇಳಿದ್ದನ್ನು ಕೇಳಿದೆಯಲ್ಲ. ಸಿಕ್ಕಿದಂತ ಸುವಸ್ತುಗಳನ್ನು 3 ಪಾಲು ಮಾಡಬೇಕು. 2 ಪಾಲು ನಮಗೆ, 1 ಪಾಲು ನಿಮಗೆ. ನಮಗೆ ಒಟ್ಟು ಮತನ ಆದ್ರೆ ಆಯ್ತು. ಸಮಗಾರ ಎಂತದು? ಇದು ಹೇಳಲಿಕ್ಕೆ ಬರುವುದಿಲ್ಲ. ಅದು ಮೋಸಗಾರ ಅಂತ ಮೂಕಣ್ಣ, ನಾನು ನಿನಗೆ ಯಾವಾಗ ಪ್ರಭು ಮೂಕ ಪ್ರಭು ಪ್ರಭುಗಳೇ, ನಾವು ನಿಮಗೆ ಯಾವಾಗಾದ್ರೂ ಮೋಸ ಮಾಡಿದ್ದೇವೆ? ಇಲ್ಲ ಮಾಡಿದ್ದೆ. ಹಾಗೆ ಮುಂಜಾಗರೂಕತಾ ಕ್ರಮ. ಮುಂಜಾಗರೂಕತ ದೊಡ್ಡ ಅದು ಏನಾಯ್ತು ಮೂಕ? 3 ಪಾಲು ಮಾಡಿದ್ರೆ ಒಪ್ಪಿಕೊಂಡು ಮಾತೆ ಯಾರಿಗೆ ಮಾತ್ರ? ಯಾರಿಗೆ ಮಾತ್ರ? ಭಾಷೆ ನಿಮ್ಮ ಒಂದು ವಿಶ್ವಾಸಕ್ಕೆ ಬೇಕಾ? ನಿನ್ನ ಬಲಿಯನ್ನ ನಮಗೆ ನಂಬಿಕೆ ಬರಬೇಕು ಅಂತ. ಆದ್ರೆ ಭಾಷೆ ಕೊಡಬೇಕು. 99 ಕೋಟಿ ಸಂಖ್ಯೆಯ ವೀರರ ಎದುರು ನಿನಗೆ ಬಲಗೈಯನ್ನು ತಟ್ಟಿ ಭಾಷೆ ಕೊಡ್ತಾ ಇದ್ದೇನೆ. 3ರಲ್ಲಿ 2 ನಿನಗೆ, 1 ನನಗೆ. ಒಪ್ಪಿಗೆ ಆಯ್ತಲ್ಲ? ಇನ್ನು ಹೋಗುವ? ಹೋಗ್ಲಿಕ್ಕಿಲ್ಲ, ನನಗೆ ಮಾತಬೇಕು. ನಿನಗೂ ಆಗ್ಬೇಕಾ? ನನಗೆ ಮಾತಬೇಕು. ದೊಡ್ಡವರಿಗೆ ಕೊಟ್ಟರೆ ಸಾಕಾಗುದಿಲ್ಲ? ಇನ್ನು ಹಂಗೆ ಎಡಗೈಯಲ್ಲಿ ಬಲಗೈ ಬೇಡ, ಮಗನಿಗಾಯಿ. ನಿನ್ನ ಅವರೆಲ್ಲಿದ್ದಾನೆ? ನಿನ್ನ ಒಟ್ಟಿಗೆ ಅವನು ಬಂದಿರ ಪ್ರಭು ನಿನಗೆ ನನಗೆ ಗೊತ್ತು. ಸ್ವಲ್ಪ ಉಚ್ಚ ಸರಿ ಉಂಟಾ? ಮಣ್ಣೊಂದಾದ್ಮೇಲೆ ಸರಿ ಉಂಟು. ಇನ್ನು ಮತನ ಸ್ವರ ಆಗ್ಬೇಕಲ್ಲ. ಈಗ 3ರಲ್ಲಿ 2 ಪಾಲು ನಮಗೆ, 1 ಪಾಲು ನಿಮಗೆ. ನಾನು ಎಂತ ಹೇಳಿದ್ದೆ? ನನಗೆ ಏನು ಹೇಳಿದ್ದೇನೆ ಕೇಳಿದ್ದೆ. ಇಲ್ಲ, 2 ಪಾಲು ಅವನಿಗೆ ಅಂತ ಕೇಳಿಸಿಲ್ಲ. ನಂಗೆ ಗೊತ್ತಾಗಲಿಲ್ಲ. ನಾನು ನಿನ್ನ ಕೈಯ ನೋಡ್ತಿದ್ದೆ. ಇನ್ನೊಮ್ಮೆ 3ರಲ್ಲಿ 2 ಪಾಲು ನಿನಗೆ, ಯಾಕಂದಲ್ಲ 2 ಪಾಲು ನಿನಗೆ. ಅದು 2 ಪಾಲು ನಿನಗೆ, 1 ಪಾಲು ನಮಗೆ. ಗಟ್ಟಿ ಬದಕ. ಒಪ್ಪಿಗೆ ತಾನೆ ಇಂದ್ರ? ಹಾಗಿದ್ರೆ ಒಮ್ಮತ ಆಗಿದೆ. ಇಲ್ಲಿ ನಿಂತು ಏನು ಮಾಡುವುದು? ಸರದಿ ಬಳಿ ಹೋಗು. ಹೀಗೆ ಬನ್ನಿ. ಬಂದದ್ದು ಸರದಿ ತಡಿಗೆ ಬಂದಿದ್ದೆ. ಮಥನ ಆರಂಭಿಸಬೇಕು. ಕಾಲ್ನಡಿಗೆ ನನಗೆ ಪಾಲ್ಗಟ್ಟದ ತಡಿಗೆ ಬಂದಿದ್ದೇವೆ. ಅಣ್ಣಯ್ಯ, ಈಗ ನಾವು ಆರಂಭಿಸುವುದು ಏನೋ ಹೌದು, ಆದ್ರೆ ನಿರ್ದೇಶನ ಕೊಟ್ಟ ಗೋವಿಂದ ಬೇಕಾ ಬೇಡ? ನಿಮ್ಮ ಮನೆ ಪಕ್ಕದವ ನಾವು ದೇವರು ನಾರಾಯಣ ದೇವರು. ನಾವು ಬಂದು ಮಾಡುವ. ಕೈ ಕೈ ಅಂತ ಆಗ್ತದೆ. ದೇವರನ್ನು ಜಯ 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 ಜಯ. ಓ ಚಿಮ್ಮಣ್ಣ ನಾರಾಯಣ, ಓ ಕುಂಟ ನಾರಾಯಣ, ಓ ಗೌಡವಾನ, ಓ ನಮ ನಮ ನಮ. ಅಲ್ಲ
ಎಂತದದು ಹೇಳು ಮೇಲೆ. ಈಗ ಒಂದೊಂದನ್ನೇ ಹೇಳ್ಬೇಕು. ಈಗ ಇವ ಜನ ಯಾರು? ಇವನ ಹೆಸರೇನು? ಮೂಕಾಸುರ. ನಾವು ಗೌರವದಿಂದ ಮೂಕಣ್ಣ ಅಂತ ಅವರೆಲ್ಲ ಮೂಕ ಅಂತ ಹೇಳಿದ್ರೆ ನಿನ್ನ ಅಪ್ಪ ಮೂಕ ಅಂತ ಹೇಳಿದ್ದೇನೆ. ನನಗೆ ಹೇಳುದಿಲ್ಲ. ಮರ್ಯಾದೆ ನೀವು ದೇವಳಲ್ಲ. ಆದೀತು. ದೇವಳ ನೀನು ಮೂಕ. ಕಿಮ್ಮಣ್ಣ ನಾರಾಯಣ. ಎಂತ ನಾರಾಯಣ? ಕಿಮ್ಮಣ್ಣ ನಾರಾಯಣ. ಎಲ್ಲಿಯ ನಾರಾಯಣ? ಶ್ರೀಮನ್ನಾರಾಯಣ. ವೈಕುಂಠ ನಾರಾಯಣ. ಅದಕ್ಕೆ ಕುಂಟ ನಾರಾಯಣ. ಅಲ್ಲ ನೀವು ವೈಕುಂಠ ನಾರಾಯಣ ಅಲ್ಲ. ತುಂಬಾ ನಾರಾಯಣರು ಇದ್ದಾರೆ ಇಲ್ಲಿ, ನಾವು ನೆನಪು ಮಾಡೋದು ಬೇಡ. ಈಗ ನಿಮ್ಮನ್ನು ನೋಡುವಾಗ ಬಹಳ ಸಂತೋಷ ಆಗ್ತದೆ. ರಾಕ್ಷಸರು ದೇವತೆಗಳು ಹುಟ್ಟ ಶತ್ರುಗಳು. ಇಲ್ಲಿ ನೀವು ಒಟ್ಟಾಗಿದ್ದೀರಿ ಅಲ್ವಾ? ಪರಸ್ಪರ ದ್ವೇಷ ಮರೆತು ಎಲ್ಲರೂ ಒಂದಾದರೆ ಸಮುದ್ರ ಮಂಥನದಂತಹ ಮಹತ್ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದನ್ನು ನೀವು ಜಗತ್ತಿಗೆ ತೋರಿಸಿಕೊಡಬೇಕು. ಸಮುದ್ರ ಮಂಥನದ ಪ್ರಯೋಜನ ಏನು ಅಂತ ಗೊತ್ತುಂಟಲ್ಲ ನಿಮಗೆ? ಮೂತ್ರ ಮಂಥನ ಅಂತ ಹೇಳಿದ್ದೀನಿ ನಿನಗ ಅಲ್ಲ, ನೀವು ಹೇಳಿ ನನ್ನೆ ದೇವೇಂದ್ರನಿಗೆ ಮುನ್ನವನ್ನೇ ಕೊನೆಗೆ ಅದನ್ನು ಕುಡಿದ್ರೆ ಮಾತನ್ನ ಕೇಳಿದ್ರೆ ಅದು ಬಂದಿದ್ದು ತಿರುಗಿ ಹೋದಿತ್ತು. ಇಲ್ಲಿ ಇವನಿಗೆ ಮಾತು ಬರುವುದಿಲ್ಲ, ಆದರೆ ಭಾವ ಚೆನ್ನಾಗಿದೆ. ನೋಡ್ತೀರಾ ಮನಕ್ಕೆ ಎಲ್ಲ ಸ್ವಸ್ತುಗಳು ಮರಳುತ್ತದೆ, ಜೊತೆಗೆ ಎಲ್ಲ ಮೂಲಿಕೆಗಳನ್ನು ಹಾಕಿ ಔಷಧದ ಸಾರವಾದ ಅಮೃತ. ಈಗ ನೀನೇನು ಹೇಳಿದ್ದು? ಅಮೃತ. ನೀನೇನು ಹೇಳಿದ್ದು? ಅಮೃತ. ಆಗ ಏನು ಹೇಳಿದ್ದು? ಅಮೃತ ಅಲ್ಲ, ಅದಂದ್ರೆ ಅದು ಕುಡಿಯುವ ಒಂದು ಪದಾರ್ಥ. ನೀನು ಹೇಳಿದ್ದನ್ನು ಕುಡಿಯುತ್ತೀಯ ನೀನು? ಅಲ್ಲ, ನೀವೇಳಿದ್ರೆ ದೇವ್ರೆ ಇದು ಹೋಗ್ಲಿ ಬಿಡು. ಅದನ್ನು ಕುಡಿದ್ರೆ ಜ್ವರ ಬರೋದಿಲ್ಲ ಅಲ್ಲ? ಏನೂ ಬರುವುದಿಲ್ಲ, ನೀನು ಸಾಯುವುದೇ ಇಲ್ಲ, ಯಾವಾಗಲೂ ಜೀವಂತವಾಗಿರ್ತಿ. ಆದೀತಾ? ಈ ಸಲ ಕುಡಿಬೇಕಂತ ಉಂಟು. ಇನ್ನು 6 ತಿಂಗಳು ಅದೇ ಕೆಲಸ ಮಾಡು. ನೀವೇಳಿದ್ರೆ ಈಗ ಶುರುವಿಗೆ ಅಂದ್ರೆ ಆರಂಭಕ್ಕೆ ಈ ಸಮುದ್ರ ಮಂಥನ ಎಂಬ ಕೆಲಸವನ್ನು ಮಾಡಬೇಕು. ನೀವೆಲ್ಲ ಒಟ್ಟಾಗಿದ್ದೀರಿ, ನಿಮ್ಮ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಬಹಳ ದೊಡ್ಡದು, ಕೆಲಸ ಖಂಡಿತ ಪೂರೈಸಲ್ಪಡುತ್ತದೆ. ಕಡಲನ್ನು ಕಡೆಯುವುದು ಎಂತದು? ಕಲ್ಲನ್ನು ಕಡಿಯುವುದು. ಕಲ್ಲನ್ನು ಕಡಿಯುವುದು. ಕಡಲನ್ನು, ಸಮುದ್ರವನ್ನು, ಶರದಿಯನ್ನು. ಕಲ್ಲನ್ನ ಕಡಿಲಿಕ್ಕೆ ಆಗ್ತದ? ಶರದಿ ಕಡಲು. ಕಲ್ಲಲು ಕಡಿಬೇಕಿದ್ರೆ ಕಡೆಗೋಲು ಬೇಕೋ ಬೇಕು? ನೋಡಿದ್ಯಾ ನೀನು? ಇಲ್ಲ. ನಿನ್ನ ಅಜ್ಜಿ ಮೊಸರು ಕಡಿಯೋದು ನೋಡಿದ್ಯಾ? ಅದಕ್ಕೆ ಕಡೆಗೋಲು ಇಡುವುದಿಲ್ವಾ? ಇಷ್ಟು ದೊಡ್ಡ ಸಮುದ್ರಕ್ಕೆ ಕಡೆಗೋಲು ಇಲ್ಲಿಂದ ತರ್ತಿ ನೀನು? ಅಜ್ಜಿಯ ಕಡೆಗೋಲೆಲ್ಲ ಇರ್ಲಿಕ್ಕಿಲ್ಲ, ಆಗ್ಲಿಕ್ಕಿಲ್ಲ. ಅದು ಅಷ್ಟು ಸಣ್ಣದು ಇಷ್ಟು ದೊಡ್ಡ ಸಮುದ್ರಕ್ಕೆ ಅಲ್ವಾ? ಅಲ್ಲ, ಅಜ್ಜಿಯಲ್ಲಿ ಎರಡು ಉಂಟು, ಒಂದು ದೊಡ್ಡದು. ಎಷ್ಟು ದೊಡ್ಡದಿದ್ರು ಸಮುದ್ರಕ್ಕಾಗ್ತದೆ? ಆಗ್ಲಿಕ್ಕಿಲ್ಲ. ಮತ್ತೆ ಬೇರೆ ಎಂತ ಮಾಡೋಣ? ಒಂದು ಕೆಲಸ ಮಾಡೋಣ. ಮಂದರ ಪರ್ವತ ಇದೆಯಲ್ಲ, ಬೃಹತ್ತಾದ ಪರ್ವತ, ಅದೇ ಇಲ್ಲಿಗೆ ಕಡೆಗೋಲು. ನೀವೆಲ್ಲರೂ ಹೋಗಿ ಆ ಮಂದರ ಪರ್ವತವನ್ನು ಹೊತ್ತುಕೊಂಡು ಬನ್ನಿ. ದೇವರ ಮಂದಿರಿಯಲ್ಲಿ ಉಂಟು. ನಿನ್ನ ಹೆಂಡತಿ ಹತ್ರ ಮದುವೆ ಆಗಿದೆ ನಿನಗೆ? ಇಲ್ಲ. ಅಮ್ಮ ಇದ್ದಾಳ? ಅಮ್ಮನ ಹತ್ರ ಕೇಳಿದ್ರೆ ಕೊಡಬಹುದು. ಅದೇ ಅಮ್ಮನಲ್ಲಿ ಎಲ್ಲಿಂದ, ಅವನಲ್ಲಿ ನೀವು ಹೇಳಿದ್ದು. ಅಲ್ಲ, ನೀನು ಕೇಳಿದ್ದು ಮಂದಿನಿ. ಹೌದು, ನೀನು ಕೇಳಿ. ಮಂದಿನಿ ಅದು ನಾನು ಹೇಳಿದ್ದಲ್ಲ, ನಾನು ಮಂದರ ಪರ್ವತ ತರಲಿಕ್ಕೆ ಹೇಳಿ. ಪರ್ವತ ನೀನಲ್ಲಿ ಮಾತಾಡ್ಲಿಕ್ಕೆಲ್ಲ ಹೋಗಬೇಡ. ಇವರೆಲ್ಲ ಇದ್ದಾರಲ್ಲ, ಅವರಿಗೆ ಅದು ಗೊತ್ತುಂಟು. ಅವ್ರಿಗೆ ಗೊತ್ತುಂಟು. ನೀನು ಕೈ ಜೋಡಿಸಿದ್ರೆ ಆಯ್ತಷ್ಟೇ. ಆಯ್ತಾ? ನಾನು ಹೊತ್ಕೊಂಡು ನನಗೆ ಮನಸ್ಸುಂಟು. ಮಾರ್ಗ ಇದು. ಹೋಗಿ
ಹೆದರ್ತೀಯಾ? ಅಲ್ಲಿ ನೀನು ಮತ್ತೆ ನಿನಗೆ ಅಷ್ಟೇನು ಹೆದರಿ? ನೀನು ಪೊಲೀಸ್ ಅಂತ ನಮ್ಮನ್ನು ಪೊಲೀಸು ಉಚ್ಚಾರ ಸರಿ ಇಲ್ಲಲ್ಲ. ನೀವೇ ಉಚ್ಚಾರ ಸರಿ ಇಲ್ಲ ಅಂದ್ರೆ ನೀನು ಹೇಳ್ತಾ ಇರುವುದು ನಮ್ಮನ್ನು ಪಾಲಿಸು ವಿಷಯ ಅಂತ. ಅಲ್ಲಿ ಪರ್ವತ ನನಗೆ ಬೀಳ್ತಾ ಇದ್ದಾರಲ್ಲ, ಅಂದ್ರೆ ನಿಮಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಅಲ್ಲ, ಅಡಿಗೆ ಬಿದ್ದು ಜಾಯ್ತಾ ಇದ್ದಾರೆ. ಪರ್ವತ ನನಗೆ ಬಿದ್ದು ಜಾಯ್ತಾ ಇದ್ದಾರೆ. ಆ ಕೈ ಅಂತ ಕೂಗಿದ್ದು ನೀನ? ನಾನು ನನ್ನ ಒಂದು ಬೆರಳು ಚಿಕ್ಕಿದ್ದಂತ. ಹೋಗ್ಲಿ ಬಿಡು, ಒಂದು ಕೆಲಸ ಮಾಡೋಣ, ಅದನ್ನು ತರಬೇಕಷ್ಟೇ ಅಲ್ವಾ? ಏ ಗರುಡ, ಆ ಪರ್ವತವನ್ನು ಎತ್ತಿಕೊಂಡು ಇಲ್ಲಿ ತಾ ನೋಡೋಣ ಒಮ್ಮೆ. ಅಲ್ವಾ? ನಿಮ್ಮೊಂದು ಗೌಡ ಭಯಂಕರ ಉಪಕಾರ ಮಾಡಿನ. ಎಲ್ಲಿಯ ಗೌಡ? ಎತ್ತಿಕೊಂಡು ಬಂದು. ಯಾವ ಗೌಡ? ಗರುಡ. ಗೌಡ ಅದಾಗ್ಲಿಕ್ಕಿಲ್ಲ. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗುದಿಲ್ಲ ಅಂದ್ರೆ ಸರಿ ಇಲ್ಲ ಅಲ್ಲ ಅಲ್ವಾ? ತೊಂದರೆ ಬರುವಾಗ ನೋಡಿ ಬಿಡು ಇನ್ನು ಇದು ಒಂದು ಈ ಪ್ರಸಂಗ ಮುಗಿದ ಕೂಡಲೇ ಅನುಗ್ರಹ ಮಾಡಿ ಮತ್ತೆ ಸರಿಯಾದ ಸೇವೆ ಮಾಡ್ತಾರೆ. ಸೇವೆ ಮಾಡಿದ್ರೆ ಸರಿಯಾದ. ಅವ ಈಗ ಸ್ವಲ್ಪ ಈಗ ಮಹತ್ ಕಾರ್ಯವನ್ನು ನೀವು ಮಾಡಿದ್ದೀರಿ, ಕಡೆಗೋಲ ಆಯ್ತು. ಕಡೆಗೋಲ ಆಯ್ತು. ಇನ್ನು ಅದಕ್ಕೆ ಏನಾಗಬೇಕು ನೋಡಿದ್ಯಾ? ಅಜ್ಜಿ ಕಡೆಯೋದು ಹಗ್ಗ ಬೇಡುವ, ಹಗ್ಗದಲ್ಲಿ ತಾನೇ ಈಗ ಇಷ್ಟು ದೊಡ್ಡ ಕಡೆಗೋಲಿಗೆ ಹಗ್ಗ ಯಾವುದು? ಅಜ್ಜಿ ಅಜ್ಜಾಗಿತ್ತ ಕಡೆಗೋಗ್ಲಾಗ್ಲಿಲ್ಲ. ಅಜ್ಜಿಯನ್ನು ಬಿಟ್ಟರೆ ಬೇರೆ ಪ್ರಪಂಚ ಇಲ್ವಾ? ಅಲ್ಲ, ನೀವು ನನ್ನ ಉದಾಹರಣೆ ಅಜ್ಜಿಯೇ ಕೊಡುವಾಗ ಅಜ್ಜಿ ಅಜ್ಜನಾಗಲಿಲ್ಲ ಅಲ್ಲ. ಪುಣ್ಯಾತ್ಮ, ನೀನದನ್ನು ನೋಡಿದ್ಯಲ್ಲ, ಅದೊಂದು ಮಾದರಿ ಮಾತ್ರ. ಇಲ್ಲಿ ದೊಡ್ಡ ಪರ್ವತಕ್ಕೆ ದೊಡ್ಡ ಹಗ್ಗ ಬೇಕಲ್ವಾ? ವಾಸುಕಿಯನ್ನು ಕರ್ಕೊಂಡು ಬನ್ನಿ. ನಾನು ಹೇಳಿದ್ದೇನೆ. ವಾಸುಕಿ ಎಲ್ಲಿ ಉಂಟು? ವಾಸುಕಿ ಎಲ್ಲಿ ಉಂಟು? ವಾಸುಕಿ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಅದೊಂದು ಉಂಟಾ? ಅದೊಂದು ಉಂಟಾ? ವಾಸುಕಿ ನೀನು ತಲೆ ಕೆಡಿಸಬೇಡ. ಅವನ ಗುರುತ ಇವನಿಗೆ ಆಯ್ತಾ? ನೀನು ಇವನೊಟ್ಟಿಗೆ ಹೋದ್ರೆ ಒಂದು ಉಪಕಾರ ನಿನ್ನ ಅಪ್ಪ ಮೂಗ ಅಂದೆಲ್ಲ ನೀವ್ ಹೇಳಿ. ನೀನು ಹೇಳದಿದ್ರು ತೊಂದರೆ ಹಾಗಾಯ್ತು. ನನಗೆ ಹೇಳುವುದಿಲ್ಲ. ಇಲ್ಲ ನೀವು ಲೇವನಲ್ಲ. ಸರಿ, ಈಗ ಅದೇ ಬಾವು ಉಂಟ, ಭಯಂಕರ ಬಾವು ಬಾರ ಉಂಟಾ? ಇನ್ನು ನೀವೊಂದು ಕೆಲಸ ಮಾಡಬೇಕು, ಎಲ್ಲರೂ ಸೇರಿ ಆ ಪರ್ವತವನ್ನು ಸಮುದ್ರಕ್ಕೆ ಇಡಬೇಕು. ಈಗ ನಿಮ್ಮ ಭಾರ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆ ಹೇಳು? ಆ ವಾಸುಕಿ ಸುತ್ತಿದಾಗ, ಅವನು ಸಮುದ್ರಕ್ಕೆ ಇಳಿದಾಗ, ನೀನೀಗ ಈಜುವಾಗ ಕಾಯಿ ಕಟ್ಟೋದಿಲ್ವಾ? ಆಗ ನೀನು ಮುಳುಗುತ್ತೀಯಾ? ಅಥವಾ ಬಾಳೆ ದಿಂಡು ಇಟ್ಕೊಂಡ್ರೆ ಮುಳುಗುತ್ತೀಯಾ? ಹಾಗೆ ಆ ಸಮುದ್ರದಲ್ಲಿ ಪರ್ವತವನ್ನು ಇಳಿಸುವಾಗ ಅದು ಮುಳುಗುವುದಿಲ್ಲ. ಆಯ್ತಾ? ಒಂದು ಪ್ರಯತ್ನ ಮಾಡಿ ನೋಡು, ಎಲ್ಲರೂ ಸೇರಿ. ಎಲ್ಲ 99 ಕೋಟಿ. ಮುಳುಗಿಲ್ಲ
ಮುಳುಗಿದೆ ಪರ್ವತ ಪರ್ವತ ಮುಳುಗಿದೆ. ವಾಸುಕಿ ಎಷ್ಟೇ ಪ್ರಯತ್ನ ಪಟ್ಟರು ಇಲ್ಲ ಇಲ್ಲ ಮೇಲೆ ಹೋಗುದಿಲ್ಲ. ಅನ್ಯಾನಿಗೆ ಹೋಗ್ತಾ ಉಂಟು. ಕಾರಣ ಗೊತ್ತಾ ಯಾಕೆ ಅಂತ? ಕೊರೋನೆ ಅಂತ ಕೊರೋನೆ ಅಂತ ಕೊರೋನೆ ಅಂತ ಎಂತದು ಕೊರೋನೆ ಅಂತ ಕಾರಣ ಎಂತದು? ಎಂತ ನಿನ್ನ ಭಾಷೆ ಒಂದು ದೊಡ್ಡ ಪೀಡೆ ಮಾರ, ಅರ್ಥ ಆಗೋದಿಲ್ಲ ನಮಗೆ. ಇವನಿಗೆ ಕಲಿ ಗೊತ್ತಾಗ್ತದೆ. ಇವನು ನನ್ನ ಒಟ್ಟಿಗೆ ಇನ್ನೊಮ್ಮೆ ನಾನು ಕಲಿಬೇಕಾಗ್ತದೆ. ಇಲ್ಲ ಬೇಡ, ನೀವು ಕಲಿತದ್ದು ಸಾಕು. ಅಲ್ಲ, ಕಾಲ ಈಗ ಹಾಗೆ ಉಂಟು. ಎಷ್ಟು ಭಾಷೆ ಕಲಿತರೂ ಸಾಕಾಗುದಿಲ್ಲ. ಎಲ್ಲ ಭಾಷೆಗಳು ಬೇಕು. ಇರ್ಲಿ, ನಿನ್ನ ಭಾಷೆ ಇರ್ಲಿ. ಈಗ ಈಗ ಅದು ಮುಳುಗಲಿಕ್ಕೆ ಕಾರಣ ಏನ್ ಗೊತ್ತಾ? ಇಲ್ಲ, ಯಾವುದೇ ಕಾರ್ಯವನ್ನು ಆರಂಭಿಸುವ ಮುನ್ನ ಮಹಾಗಣಪತಿಯನ್ನು ನೆನೆಯಬೇಕು. ನೀವು ನೆನೆದಿದ್ದೀರಾ? ಇಲ್ಲ. ಮಹಾಗಣಪತಿಯನ್ನು ನೆನೆದಿದ್ದೀರಾ? ಓ, ಅದು ಇಲ್ಲ ನನಗೆ. ಗಜಮುಖದವಗೆ ಗಣಪಗೆ ಹೇಳಿಯೇ ಶುರು ಮಾಡಬೇಕಿತ್ತು. ಶುರು ಮಾಡಿದ್ದೀರಾ ನೀವು? ಆವಾಗ ಪ್ರಸಂಗ ಶುರುವಾಗುವ ಮೊದಲಾಗಿದೆ. ಅದು ನೀನಲ್ವಲ್ಲ, ಭಾಗವತರ ಅಲ್ಲ, ಮತ್ತೆ ಆಗಲಿಲ್ಲ ಆಗಲಿಲ್ಲ ಆಗಲಿಲ್ಲ. ಆದ ಕಾರಣ ಎಲ್ಲರೂ ಕೈ ಮುಗಿರಿ, ನೋಡಿ ಗಣಪತಿಯನ್ನು ಸ್ತುತಿಸೋಣ. ನಾನೊಂದು ಇಲ್ಲಿ ಎಲ್ಲರೂ ಕೈ ಮುಗಿ. ಸರಿ ಉಂಟಾ? ಅದು ಯಾಕೆ ನನಗೆ? ಅದು ದೇವರಿಗೆ ಎಚ್ಚರ ಆಗಬೇಕಂತ ಕೇಳಲಿಕ್ಕ. ಈ ದೇವರಿಗೆ ಎಚ್ಚರ ಆಗಬೇಕಿದ್ರೆ ಅದು ಬೇಕಾಗ್ತದೆ. ಗಂಟೆ ಗಂಟೆ ಹೌದಾ? ಗಂಟೆ ಮಾಡಿ ಗಟ್ಟಿ ಬೊಬ್ಬೆ ಹೊಡೆಯುವುದು. ಅದಕ್ಕೆ ಅದನ್ನಿಟ್ಟು ಎಷ್ಟು ದಿನಕ್ಕೆ ಎಷ್ಟು ಸಲ ಹೊಡೆಯುತ್ತಿ ಬೊಬ್ಬೆ? ಇಲ್ಲ, ನಾನಿಲ್ಲ, ದೇವರನ್ನು ಅವರು ಹೊಡಿದ್ದಾನೆ. ಇದು ಕೆಲವೆಲ್ಲ ದೇವಾಲಯದಲ್ಲಿ ಇರ್ತಾನೆ, ಗಂಟೆ ಮಾಡಿಸಿ ಪ್ರಾರ್ಥಿಸಿ ಅಂತ. ಯಾಕೆ ಅದು? ದೇವರನ್ನು ಎಬ್ಬಿಸಲಿಕ್ಕೆ. ಹೋಗ್ಲಿ ಬಿಡು. ಈಗ ಇವತ್ತಂತೂ ಗಣಪತಿ ನಿದ್ರೆ ಮಾಡಲಿಲ್ಲ. ಇಲ್ಲ ಇಲ್ಲ, ನಾನು ಪಾತ್ರ ಮಾಡಿ. ನಾನು ಹೇಳುವುದು ಬೇಡವಾ? ಅಲ್ಲಲ್ಲ, ನೀನು ಹೇಳು. ಹೇ ಗಜವದನ, ಏ ಗಜವದನ, 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 ಹೇ ಕರಿವದನ, ಹೇ ಕರಿವದನ, 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 ಹೇ ಲಂಬೋದರ, ಹೇ ಲಂಡೋನನ, ಹೇ ಲಂಡೋನನ, ಲಂಬೋದರ, ಲಂಡೋನನ, ಹೇ ರಂಬ, ಹೇ ದಂಬ, ಏಕದಂತ. ನಾನು ಹೇಳಿದ್ದು ನಿನಗೆ ಅರ್ಥ ಆಗೋದಿಲ್ಲ. ನಾನೊಂದು ಸಾಲು ಹೇಳ್ತೇನೆ, ಹೇಳ್ತೀಯಾ? ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕಾತ್ಮಜಂ. ಬೇಡ ಬೇಡ, ನಿನ್ನದೇ ಹೇಳು ಆಗಿದ್ರೆ. ನಾನು ಚೂಳ ಮನೆಯಲ್ಲೇನೆ. ಒಟ್ಟು ಮಹಾಕಾಯ ಸಾಕು ಮಾರ, ನಿನ್ನ ಮಂತ್ರ ಕೇಳಿದ್ರೆ ಗಣಪತಿ ಆತ್ಮಹತ್ಯೆ ಮಾಡಿಕೊಂಡ. ಇನ್ನೊಂದು ಯಾರು? ನಾನು ಇನ್ನು ಇಷ್ಟು ತಡ ಮಾಡಿದ್ರೆ ಹೇಗೆ? ಮುಗಿಯಿತಲ್ಲ ದಿನ. ಅಲ್ಲ, ಅದು ಇರ್ಲಿ, ನಿನ್ನ ಭಕ್ತಿ ಚೆನ್ನಾಗಿದೆಯಲ್ವಾ? ನಾನೊಂದು ಪಾತ್ರ ಮಾತ್ರ. ಆಯ್ತು. ಸ್ವಾಮಿ ಗಣಪತಿನೇ ಅವನೇ. ಗಣಪತಿ ಗಣಪತಿ ಗಣಪತಿನೇ ಅವನೇ. ಯಾವುದೇ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಎಡಿಟಿಂಗ್ ಬರಬಾರ್ದು. ಎಂತದ್ದು? ಎಡಿಟಿಂಗ್ ಬರಬಾರ್ದು. ಎಡಿಟಿಂಗ್ ಅಂತ ಯಾರ್ಯಾರನ್ನು ಕರಿಬೇಡ, ಅಭ್ಯಂತರ. ಅಜ್ಞಾಂತಂಕ ಅಡ್ಡಿ ಆತಂಕ. ಎಡರು ತೊಡರು ಹೇಳು. ಎಡಮು ಬದಲು ಬೇಡ, ನೀನು ಮಾತಾಡ್ಲಿಕ್ಕೆ ಸರಿ. ಬರಕೂಡ ನಿನ್ನ ಪ್ರಾರ್ಥನೆ. ನಿನಗೆ 101 ತೆಂಗಿನಕಾಯಿಯನ್ನು ಪಂಚಗನ್ಯಾಯ ಮಾಡಿ ಯಾರಿಗೂ ಕೊಡನೆ ನಾನು ಒಬ್ಬನೇ ತಿಂತೇನೆ. ಸ್ವಾಮಿ ಗಣಪತಿನೇವನೇ. ಅದು ಯಾಕೆ? ಯಾರಿಗೆ ಕೊಡದೆ ನೀನು ತಿನ್ನೋದು, ಮತ್ತೆ ಅವನಿಗೆ ತೋರಿಸೋದು ಯಾಕೆ? ದೇವರು ತಿನ್ನೋದಿಲ್ಲ, ತೋರಿಸೋದು ನಾನೇ ತಿನ್ನೋದು. ದೇವರು ತಿನ್ನೋದಿದ್ರೆ ಯಾರೂ ಕೊಡ್ತಿರ್ಲಿಲ್ಲ ಅಲ್ವಾ? ಸರಿ ಬಿಡು, ಒಂದು ಕೆಲಸ ಮಾಡೋಣ. ಎಲ್ಲರೂ ಕೈ ಮುಗಿಯಿರಿ. ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಆರಂಭ ಮಾಡಿ. ಈಗ ಒಂದು ಕೆಲಸ ಉಳಿದಿದೆ, ನಾನದನ್ನು ಮಾಡಲೇಬೇಕು. ಈ ಪರ್ವತವನ್ನು ಆಧರಿಸಬೇಕಲ್ಲ. ಈಗ ನನ್ನದೊಂದು ವೇಷ ನೋಡ್ಬೇಕು ನೀವೆಲ್ಲ, ಆಯ್ತಾ? ಈಗ ಒಂದು ಮಾಡ್ತೇನೆ, ನೋಡ್ತಾ ನೋಡಿದ್ರಾ? ಎಲ್ಲಿದ್ದಾನೆ ಏ ಮೂಕ? ಮೂಕಾಸುರ ಎಂತದ್ದು ನೀನು ಹೇಳಬಾರ್ದಲ್ಲ. ನೀವೇ ಕೂಲಿ ಕೂರ್ಮ ಬಂದದ್ದಲ್ಲ, ನಿಮಗೆ ಗೊತ್ತೇ ಇಲ್ಲ.
ಇಲ್ಲಿ ಅಲ್ಲಿ ಬಂದು ನೋಡು. ಅದಕ್ಕೆ ಇಲ್ಲೇ ಈಗ ಹೋಗ್ಲಿಕ್ಕೆ ಎಲ್ಲಿ ಉಂಟು? ಹೋಯ್ತು ನೀನೆಲ್ಲ ತಿಂದು ಮುಗಿಸಿದ್ಯಾ ಅಂತ? ಅಲ್ಲ ಹೋಯ್ತಾನು ಅದು ಕೂರ್ಮ ಮಾರಿ ಕೂರ್ಮ ಅಂದ್ರೆ ಆಮೆ. ಮಾರಿ ನೀನು ಹೇಳುದು ಮತ್ತೊಂದು ಇರ್ಲಿಲ್ಲ ಅದರ ಮಾರಿ ಕೂರ್ಮ. ಈಗ ಅದು ಇಲ್ಲಿ ಆ ಹೋಗ್ಲಿಕ್ಕೆ ಕೂರ್ಮ ಯಾರು ಗೊತ್ತುಂಟಾ? ಯಾರು? ನಾನು. ಹಾ? ನನ್ನ ವೇಷ ಅದು. ನಿಮ್ಮ ನನ್ನ ಅವತಾರ ಅದು. ಈಗ ವಿಠಲ ಬಂದನ್ನು ನಾನು ಆಕಸ್ಮಿಕ ಅವತಾರವನ್ನು ತಾಳಿದೆ. ಆಕಸ್ಮಿಕ ಆಕಸ್ಮಿಕ ಅಂಶ ಅಂಶಾಂಶ ಪೂರ್ಣ ಆಕಸ್ಮಿಕ ಹೀಗೆಲ್ಲ ನನ್ನ ಅವತಾರಗಳು ಉಂಟು. ಈಗ ಆಕಸ್ಮಿಕ ಈಗ ಅವಸರಕ್ಕೆ ಒಂದು ಮಾಡಿದ್ದು ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ. ಆಕಸ್ಮಿಕ. ಇದರ ಅರ್ಥ ಏನು ಗೊತ್ತಾ? ಇಲ್ಲ. ಮುಳುಗುವ ಮಂದರ ಪರ್ವತವನ್ನು ನಾನು ಎತ್ತಿದ್ದೇನಲ್ಲ, ಹಾ. ಯಾರು ಈ ಲೋಕದಲ್ಲಿ ಮುಳುಗುತ್ತಾರೋ ಅವರನ್ನು ಎತ್ತಿ ಹಿಡಿಯುವವನು ಭಗವಂತ ಅಂತ ತೋರಿಸಿಕೊಟ್ಟಿದ್ದೇನೆ. ಅಂದರೆ ಪತಿತೋದ್ಧರಣ ನಾನು. ಹಾ. ಇನ್ನು ನಿಮಗೆ ಯಾವ ಹೆದರಿಕೆಯೂ ಇಲ್ಲ. ಆರಾಮ. ಎಂತದ ಅಲ್ಲಲ್ಲ ತಲೆಭಾಗ. ನಮಗೆ ತಲೆಭಾಗ ಇಬ್ರು ತಲೆಭಾಗ ಅಂತ ಹೇಳಿದ್ರೆ ಅಲ್ಲ ನೋಡಿ ನೀವು ಇದು ನನಗೆ ಒಟ್ಟು ಗಡಿಬಿಡಿ ಆಯ್ತು ಒಟ್ಟು ಏನು ಗಡಿಬಿಡಿ ಮಾಡಬೇಡಿ. ಮತ್ತೆ ಇದು ಅಂತ ಸಾವಕಾಶ ಸಾವಕಾಶ ಅಂತ ಇದು ನನಗೆ ಇಟ್ಟು ಬಂದಿದೆ. ಮತ್ತೆ ನಾವು ದೊಡ್ಡವರು ಅವನು ಕಿರಿಯರು ತಲೆ ತಿಂದಿದ್ದಾರೆ. ನಾವು ಬಾಳಬೇಕು. ಈಗ ನನಗೆ ಅರ್ಥ ಆಯ್ತು. ನೀವು ಹಿರಿಯ ಭಾಗಿಗಳು. ಮುಖ ಬಾಯ್ಚೆ ಸಿಟ್ಟು ಮಾಡಬೇಡ. ನೀವು ಹಿರಿಯ ಭಾಗಿಗಳು, ನಿಮಗೆ ತಲೆ ಭಾಗ ಅಂದ್ರೆ ಅದು ದೊಡ್ಡ ಭಾಗ ಆಗಬೇಕು ಅಂತ ಅಲ್ವಾ? ನೀನು ನಿನಗೆ ನೀನು ಹೇಳ್ತೇವೆ ನನಗೂ ತಲೆ ಬೇಕು. ಬಲಿ ಏನು ಹೇಳ್ತೀಯ? ತಲೆ ನಾವು ನೀನು ನನಗೂ ತಲೆ ಬೇಕು. ನೀನು ತಲೆ ನಮಗೆ ತಲೆ ಎರಡು ತಲೆ ಉಂಟು ಅದರಲ್ಲಿ ನೋಡಿ. ದೇವೇಂದ್ರ, ನೀನು ಸ್ವಲ್ಪ ಸುಮ್ಮನೆ ಕೂತ್ಕೋ. ನೀವು ಹೇಳಿದಾಗೆ ತಲೆ ಭಾಗ ಅವರಿಗೆ ಬೇಕಾಗುತ್ತೆ. ದೊಡ್ಡವರು ಅವರಿಗೆ ತಲೆ ಭಾಗ ಆಗ್ಬೇಕು. ಇದು ತಲೆ ಮುಂದೆ ಹೋಗುತ್ತದೆ, ಬಾಲ ಹಿಂದೆ ಉಳಿಯುತ್ತದೆ. ನಿಮಗೆ ತಲೆ ಭಾಗ ಆಗ್ತದೆ. ಹಿಡ್ಕೊಳ್ಳಿ. ದೇವತೆಗಳು ಈ ಕಡೆ ಬನ್ನಿ. ಕಾಮಧೇನು ಕಾಮಧೇನು ನನಗೆ ನಮಗೆಲ್ಲ ಹಸು ಎಂತದಕ್ಕ ನಿನಗೆ? ಕರೀಲಿಕ್ಕೆ ಅಂತಾನೆ. ಕರೀಲಿಕ್ಕೆ ಹಾಲು ಕುಡಿತೀಯ ನೀನು? ಇಲ್ಲ. ಮತ್ತೆ ನಿನಗೆ ಯಾಕೆ ಅದು? ನನಗೆ ಇವರಿಗೆ ಮಾರಾಟ ಅಲ್ಲ, ನಾವು ಕುಡಿಯುವವರಿಗೆ. ನಮಗೆ ಕಾಮಧೇನು ನಮಗೆ ನೋಡು, ಏನು ನೀವು ಅವಸರ ಮಾಡೋದು ಬೇಡ. ಕಾಮಧೇನುವಿನ ಸಂತತಿಯನ್ನು ನಾವು ಋಷಿಗಳಿಗೆ ಕೊಡೋಣ. ಪಾಪ ಏನಾದ್ರೂ ನಾವು ಕೊಟ್ಟಿದ್ದೇವೆ ಋಷಿಗಳಿಗೆ. ಋಷಿ ನಿಮ್ಮ ಅಪ್ಪ ಯಾರು? ಹಿರಿಯವ ನಿಮ್ಮ ವಂಶದವ? ಕಶ್ಯಪ ಮಹರ್ಷಿ. ಯಾವಾಗಲೂ ದೇವತೆಗಳನ್ನು ಮತ್ತೆ ಪಿತೃಗಳನ್ನು ಮರೆಯಕೂಡದು. ಹೌದಾ? ದೇವತೆಗಳಿಗೆ ಬೇಕಾದ್ದನ್ನು ನೀವು ಕೊಟ್ಟಿದ್ದೀರಿ, ಗಣಪತಿಗೆ ಕೊಟ್ಟಿದ್ದೀರಿ. ಹೌದಾ? ಪಿತೃಗಳಿಗೆ ಕೊಡ್ಲಿಲ್ಲ ಅಲ್ವಾ? ಆದ ಕಾರಣ ಇದು ಋಷಿಗ ಪರಂಪರೆಗೆ ಇರಲಿ. ಆರಂಭ ಮಾಡಿ. ನನಗೆ ಬೇಕು, ಇದು ನನಗೆ ಸ್ವಂತ ಬೇಕು. ಬೇಡುವ ಒಬ್ಬ ಸತ್ತು ಸ್ವರ್ಗಕ್ಕೆ ಹೋದನ, ಕಲ್ಪವೃಕ್ಷದ ಬಡಿಯಲ್ಲಿ ನಿಂತನ. ಅದು ಬೇಕಾದ್ದು ಕೊಡ್ತದಲ್ವಾ? ಮೇಲೆ ನೋಡುವಾಗ ತುಂಬಾ ದೊಡ್ಡ 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 ಕಾಯಿ ಹಣ್ಣುಗಳೆಲ್ಲ ಇತ್ತಂತೆ. ಆ ಕಾಯಿ ಹಣ್ಣು ನನಗೆ ಬೇಕು ಅಂತ ಹೇಳಿದನಂತೆ. ಇವ ಕೂಡ್ಲೆ ಅವನ ತಲೆಗೆ ಹಣ್ಣು ಬಿತ್ತಂತೆ. ಅವ ಸತ್ತೇ ಹೋದನಂತೆ ಸ್ವರ್ಗದಲ್ಲಿ. ಬೇಕಾದ ನಿನಗೆ? ಬೇಡ ಬೇಡ ಬೇಡ. ಸ್ವರ್ಗಕ್ಕೆ ಸ್ವರ್ಗಕ್ಕೆ ಚಿಂತಾಮಣಿ. ನೀನು ಅದರ ಕೈಯಲ್ಲಿ ಹಿಡ್ಕೊಂಡು ಏನನ್ನು ಚಿಂತಿಸ್ತೀಯೋ ಅದು ನಿನಗೆ ಕೊಡ್ತದೆ. ಅದು ನನಗೆ ಇಲ್ಲಿ ಒಂದು ಕೆಲಸ ಮಾಡು. ಸ್ವರ್ಗ ಯಾರದ್ದು? ಈಗ ನನ್ನ ನೀನು ಸ್ವರ್ಗದಲ್ಲಿ ಇರ್ತೀಯಲ್ಲ, ನನ್ನೊಟ್ಟಿಗೆ ಹೋಗಿ ಚಿಂತಾಮಣಿಯನ್ನು ಕೈಯಲ್ಲಿ ಹಿಡ್ಕೊ. ಆಯ್ತಾ? ಸ್ವರ್ಗಕ್ಕೆ ಸ್ವರ್ಗಕ್ಕೆ ಇನ್ನೇನು ರಂಭಾದಿ ನಾರಿಯರು. ಅದೊಂದು ರಂಡಾದಿ ನಾರಿಯರು.
ನಿನಗೆ ಅದು ಯಾಕೋ? ಅಲ್ಲ ನಾನಿಯಾನು ರಂಡಾನಿ ನಾನಿಯಾನು. ನಿನಗೆ ಈಗಲೇ ಮದುವೆ ಆಗಲಿಲ್ಲ ಅಂತ ಹೇಳಿದೆ. ಇಲ್ಲ. ನೀನು ರಂಭಾದಿ ನಾರಿಯರ ಸಹವಾಸ ಮಾಡಿದ್ರೆ ಮತ್ತೆ ನಿನಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳು? ಮತ್ತೆ ಅವ ಮಾಡ್ತಾನೆ. ಅವನು ಮದುವೆ ಆಗಿದೆ, ಮತ್ತೆ ಸಚ್ಚಿ ಬಿಟ್ಟು ಹೋಗುವಾಗ ಉಂಟಾ? ಇಲ್ಲ. ಸಹಿಸಬೇಕು ಎಲ್ಲವನ್ನು. ನಿನಗೆ ಮದುವೆ ಆಗಲಿಲ್ಲ, ಮದುವೆ ಆದ್ಮೇಲೆ ಯಾರು ನಿನಗೆ ಹೆಣ್ಣು ಕೊಡ್ಲಿಕ್ಕಿಲ್ಲ. ಒಂದು ವೇಳೆ ಹೆಣ್ಣು ಕೊಟ್ಟರು ಹುಡುಗಿ ನಿನ್ನ ಹತ್ರ ಬರ್ಲಿಕ್ಕಿಲ್ಲ. ಇಲ್ಲದಿದ್ರು ಹೆಣ್ಣು ಸಿಗುವುದು ದೊಡ್ಡ ಸಮಸ್ಯೆ. ಆದ ಕಾರಣ ಅವರನ್ನೆಲ್ಲ ಸ್ವರ್ಗಕ್ಕೆ ಕಳಿಸು, ಸ್ವರ್ಗಕ್ಕೆ. ಕಾಮಧೇನು ಕಲ್ಪತರು ಕಲ್ಪ ಎಂತದೆಲ್ಲ ಆಯ್ತಲ್ಲ, ಎಲ್ಲಾ ಸುವಸ್ತುಗಳು ಬಂತು. ಶ್ವೇತ ಗಜ ಬಂತು ಅಲ್ವಾ? ಸ್ವರ್ಗದಲ್ಲಿ ಏನೆಲ್ಲ ಇತ್ತು ಅವೆಲ್ಲವೂ ಈಗಾಗಲೇ ಬಂದಾಗಿದೆ. ಇನ್ನೂ ಆರಂಭ ಮಾಡಿ ಎಲ್ಲ ಬಂದಾಯ್ತು. ಆರಂಭ ಮಾಡಿ. ಎಲ್ಲರೂ ಮೇಲೇಳಿ 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 ಎಲ್ಲ ಸ್ವಲ್ಪ ಚೇತರಿಸಿ. ಈಗ ಆಗುವುದಕ್ಕೆ ಅನುಗ್ರಹ ಮಾಡ್ತೇನೆ ಮೇಲೇಳಿ, ಎಲ್ರಿಗೂ ಅನುಗ್ರಹ ಮಾಡಿದ್ದೇನೆ ಮೇಲೇಳಿ. ಈಗ ಯಾಕೆ ಹಾಗಾಯಿತು ಗೊತ್ತಾ? ಸಮುದ್ರದ ತಳದಿಂದ ಸಂಘರ್ಷದಲ್ಲಿ ಉತ್ಪತ್ತಿಯಾದಂತಹ ಆಮೇಲೆ ಬಿರುಸಿನಿಂದ ನೀವು ಎಳೆಯುವಾಗ ವಾಸುಕಿಯ ಬಾಯಿಯಿಂದ ಹೊರಟಂತಹ ಕಾಲಕೂಟ, ಎರಡೂ ವಿಷಗಳು ಒಟ್ಟಾಗಿ ಇಂತಹ ದುಷ್ಪರಿಣಾಮವನ್ನುಂಟು ಮಾಡಿದೆ. ಈಗ ಏನ್ ಮಾಡುವುದು? ಇದನ್ನು ನಿವಾರಣೆ ಮಾಡಬೇಕಲ್ಲ. ನನ್ನ ಕೈಯಿಂದಲೂ ತಡಿಲಿಕ್ಕಾಗುದಿಲ್ಲ. ಒಂದು ಕೆಲಸ ಮಾಡೋಣ, ನಾವು ಶಿವನನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಹೇಳಿ, ಶಿವನನ್ನು ಪ್ರಾರ್ಥನೆ ಉಂಟೇನಾ? ಪ್ರಾರ್ಥನೆ ಉಂಟಾ? ಇಲ್ಲ ಇಲ್ಲ. ಶಂಭೋ ಶಂಕರ ಉಂಡಮಾಲ ಗಜ ಚರ್ಮುರಿ. ಏನಾಶ್ಚರ್ಯ! ದೇವಾಸುರರು ಸಾರಿ ಕಠಿಣ ಪರಿಶ್ರಮದಿಂದಲಾಗಿ ಸಮುದ್ರವನ್ನು ಮುಟ್ಟಿಸುತ್ತಿರುವಂತಹ ವೇಳೆಯಲ್ಲಿ ಬಂದದ್ದು ಹಾಲಾಹಲ. ಅದನ್ನು ಹೀಗೆ ಬಿಡುವುದೇ? ನಮ್ಮವರೆಲ್ಲ ಮೂರ್ಛಿತರಾಗಿ ಬಿದ್ದಿದ್ದಾರೆ, ಅವರು ಬದುಕಬೇಕು. ಅದಕ್ಕಾಗಿ ಏನು ಮಾಡಬೇಕುತ್ತೆ? ಮೊಗೆದು ಈ ವಿಷವನ್ನು ಕುಡಿಯುತ್ತೇನೆ. ಏನಾಯ್ತು ನಿನಗೆ? ಏನಾಯ್ತಾ? ಅದು ಬಂದದ್ದು ಶಿವ, ಕುಡಿದದ್ದು ವಿಷ. ಆಗ ಬಂದದ್ದು ಯಾರು ನೋಡು? ಪಾರ್ವತಮ್ಮ. ಪಾರ್ವತಮ್ಮನಿಗೆ ಸೀರೆ ಕೊಡ್ತೇನೆ ಅಂತೇಳಿ ಕೊಡ್ಲಿಲ್ಲ, ಅದಕ್ಕೆ ಕೊಡಲಿದ್ದದ್ದು ನೋಡಿ ಏನ್ ಈಗ ಸಾಯಿಸ್ತಾರೆ. ನಿನ್ನ ಮನೆಯ ಹೆಂಗಸರಾಗಿ ಅಂತ ಎಣಿಸಿದ್ಯಾ? ಮತ್ತೆ ಅವರು ಹೆಂಗಸರು ದೇವಿ ಅಮ್ಮ ಯಾಕೆ ಬಂದದ್ದು ಗೊತ್ತುಂಟಾ? ಅಮ್ಮ ಯಾಕೆ? ಆ ವಿಷವನ್ನು ಎಲ್ಲಿಯಾದರೂ ಶಿವ ಕುಡಿದು ಹೊಟ್ಟೆಯೊಳಗೆ ಹೋದ್ರೆ ಏನಾದೀತು? ವಿಷ ಏನಾಯ್ತು? ಅದು ಹೋಗಕೂಡದಂತೂ ಕಂಠದಲ್ಲಿ ಔಕಿ ಹಿಡಿದದ್ದು. ಈಗ ದೇವರನ್ನು ನೋಡು, ಕಂಠದ ಬಣ್ಣ ನೋಡು, ನೀಲಕಂಠ. ನೀಲಕಂಠ. ನೀವು ಆಗ ಬೇರೆ ಹೇಳಿದ್ದೀನಿ, ಏನು? ಈಗ ನೀಲುಗಂಡ ಅಂತ ಹೇಳ್ತಾ ಇದ್ದೀನಿ. ಎಂತ ಒಂದೊಂದು ಮಾತಾಡಬಾರ್ದು ನೀವು. ಪಾರ್ವತಿ ಅಮ್ಮನ ಗಂಡನೇ ಈಗ ನೀಲಕಂಠ. ಅದು ಬೇಡ ಆಗಿದ್ರೆ ನಂಜುಂಡ. ಗಂಜುಂಡ? ನಂಜು ನಂಜು ವಿಷವನ್ನು ನಂಜು ಅಂತ ಹೇಳುದು. ಗಂಜುಂಡ ನಂಜುಂಡ. ಗಂಜುಂಡ ದೇವರೇ, ಆ ದೇವರಿಗೆ ಒಂದು ಪ್ರಾರ್ಥನೆ ಮಾಡು. ಇನ್ನು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಅಮ್ಮ ಬೇಕಿದ್ರೆ ಹೋಗಲಿ. ಅಮ್ಮನಿಗೆ ಕೆಲಸ ಏನಾದ್ರು ಮನೆಯಲ್ಲಿ ಪಾರ್ವತಮ್ಮನಿಗೆ ಇಲ್ಲ ಮದುವೆ ನೋಡಿ ಈಶ್ವರ ದೇವರು ಮನೆಗೆ ಬರುವಾಗ ಏನಾದ್ರು ಮಾಡಿ ಇಡಬೇಕಿದ್ರೆ. ದೇವರ ನಿಮಗೆ ಕೂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ದೇವರ ಇನ್ನಾದರೂ ಒಳ್ಳೆಯದು. ನೀವು ತುಂಬಾ ಹೊತ್ತು ಇದ್ದು ಇನ್ನೂ ಒಂದು ವೇಳೆ ಹಲೋ ಬಂದ್ರೆ ಕುಡಿಲಿಕ್ಕೆ. ಯಾವುದು? ಹಲೋ ಏನು ನಿನ್ನಲ್ಲಿ ಮಾತಾಡ್ಬೇಕಿದ್ರೆ ಅವರೇ ಆಗುದು. ಅಲ್ಲ, ಇನ್ನೇನಾದ್ರೂ ಕುಡಿಲಿಕ್ಕಿದ್ರೆ ಇವ ಇಲ್ಲ ನೀನು ಅಂತ ಹೇಳಿ. ನೀವೊಂದು ಇದ್ದು ಈ ಕಾರ್ಯಕ್ರಮ ಒಂದು ಚಂದ ಕಾಣಿಸಿ ಅಮ್ಮನ ಹತ್ರ ಹೇಳ, ಅಮ್ಮ ಕೂಡ ಇರಲಿ. ಅಮ್ಮ ನೀವು ಇಲ್ಲಿ ಅವರಿಗೆ ನೀವು
ಅವ್ರು ಕೂತ್ಕೊಳ್ಬೇಕು. ಅವ್ರು ಕೂತ್ಕೊಳ್ಬೇಕು. ಜೋಡಿ ಭಯಂಕರ ದಂಡ ಉಂಟು. ಮತ್ತೆ ಅವರು ನಡಿಬಾರ್ದು, ಈಗ ನಡಿಬಾರ್ದು. ಅವರು ಬಂದ ಕೂಡಲೇ ಕುಡಿದ್ರು, ಕುಡಿದು ಇನ್ನು ಆಚೆ ಈಚೆ ಹೋಗಿ ಪುರುಂಕ ನೀರಿಗೆ ಬಿದ್ದರೆ ಕೂತ್ಕೊಳ್ಳಿ ಸ್ವಲ್ಪ ಪಾಪ. ಅದಕ್ಕೆ ಹಿಡ್ಕೊಳ್ಳಿಕ್ಕೆ ಅಮ್ಮ ಬಂದ್ರಲ್ಲ, ಮುಡ್ದದ್ದೊಬ್ಬ ಮಾತ್ರ ಅಲ್ಲ, ಇಬ್ಬರು ಬಿದ್ದರೆ ಇರು. ಈಗ ಆರಂಭ ಮಾಡಿ. ಚಂದ್ರ ಬೇಕಾ ನಿನಗೆ? ಈಗ ಬೇಡ ಅಲ್ಲ, ಮೊನ್ನೆಲ್ಲಾದ್ರೆ ಬೇಕಿತ್ತಲ್ವಾ? ಮಳೆ ಬರುವ ಮೊದಲು ಸೆಕೆ ಅಲ್ವಾ? ಆದ್ರೂ ಉಂಟು. ಈಗ ಬೇಡ, ನಾಳೆ ಹಾಕಿದೆ. ಇನ್ನು ರಜೆ. ಒಂದು ಕೆಲಸ ಮಾಡು, ದೇವರಿಗೆ ಕುಡಿದು ಬಹಳ ಶಾಖ ಏರಿದೆ ಅಲ್ವಾ? ಶಾಖ ಏರಿದೆ. ತಡಿಲಿಕ್ಕಾಗುವುದಿಲ್ಲ. ವಿಷದೂರಿ ಎಲ್ಲಿಯಾದ್ರೂ ಬಾಧಿಸಿದ್ರೆ ದೇವರು ಈಗಲೇ ನೋಡು ಹೇಗಾಗಿದ್ದಾರೆ ಅಂತ. ಭಯಂಕರ ತಪ್ಪಾಗಿದ್ದಾರೆ ಅವರು. ಇನ್ನೂ ಆ ವಿಷ ಏರಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೇವರಿಗೆ ಸ್ವಲ್ಪ ತಂಪಾಗಲಿ. ಆದ್ದರಿಂದ ಈ ಚಂದ್ರನನ್ನು ನಾವೆಲ್ಲರೂ ಸೇರಿ ದೇವರಿಗೆ ಉಡುಗೊರೆಯಾಗಿ ಈಗ ನೋಡು, ಶಿವನ ತಲೆಯ ಮೇಲೆ ಇನ್ನು ದೇವರಿಗೆ ಒಂದು ಹೊಸ ಹೆಸರು. ಯಾವುದು? ಚಂದ್ರಚೂಡ. ಚಂದ್ರಶೇಖರ. ಇವರಲ್ಲ, ಚಂದ್ರಶೇಖರ. ಚಂದ್ರಶೇಖರ ಮತ್ತೆ ಹೇಳಿಕೊಡೋಣ. ಇನ್ನು ನಿಮ್ಮ ಸಮುದ್ರ ಮಥನ ಆರಂಭ. ಬೆರಗುಗೊಂಡಿರಲ್ಲ ತರುಣಿ ನಮಗೆಂದು ತರುಣಿ ನಮಗೆಂದು ಮುಂದರೆಯದು ದೊರಳ ಬರುತ್ತೀರಲು ಸಾಕು ಸೈಲಿಸಿ ನಿಮ್ಮೊಳಗೆ ಸಾಕು ಸೈಲಿಸಿ ನಿಮ್ಮೊಳಗೆ ಈಗೆಯ ಕಾಕುತ ನಗಳು ವೇಗವಂತರಲಿ ಸೋಗು ದುರ್ಬುದ್ಧಿ ಗೆಳೆಯಿಲ್ಲ ಸಾಕುವರಿಗೊಳಗೆ ಎಂತದು ನಿಮಗೆ ಅಂತ ನಾನಿರುವಾಗ ಸಾಕು ಸೈರಿಸಿ. ಹೌದು, ಸ್ವಲ್ಪ ಕಾಲಾವಕಾಶ ತಗೊಳ್ಳಿ. ನೀವು ಯಾಕೆ ಗಡಿಬಿಡಿ ಮಾಡುದು? ನನಗೆ ಅಂತ ನನಗೆ ಎನ್ನುವ ಹಾಗೆ ಜಂಜಾಟ ಮಾಡ್ತಾ ಇದ್ದೀರಲ್ಲ. ಇಲ್ಲಿ ಯಾರೂ ಕೂಡ ನಿರ್ಧರಿಸುವುದಲ್ಲ, ಅವಳಾಗಿಯೇ ನಿರ್ಧರಿಸ್ತಾರೆ. ಸುಮ್ಮನೆ ಇದ್ದು ನೋಡಲು ಇವಳೋ ಎನ್ನ ಕೂಡಲಿ ನೋಡಲಿ ಇವಳು ಎನ್ನ ಕೂಡಲಿ ಇವಳು ಜ್ಞಾನ ಕೂಡಲಿ ಕನ್ನ ಜಗವನ್ನ ಕನ್ನ ನೋಟದಿಂದ ಸೆಳೆವೋ ಕನ್ನ ಜಗವನ್ನ ಕನ್ನ ನೋಟದಿಂದ ಸೆಳೆವೋ ಸ್ವರ್ಣದೋತೆ ಕನ್ನ ಗೆಲ್ಲುವ ಬರಲಿ ಸೊನ್ನ ಗೋದಿ ಬಲಿದು ಬರಲಿ ಎಲ್ಲ ನೋಡಲಿ ಇವಳು ಎಲ್ಲ ನೋಡಲಿ
ಸ್ವಲ್ಪ ಸೈರಿಸಿ ಬಲಿರಾಯ ಹಾಗೂ ದೇವೇಂದ್ರ. ನಾನೇ ಸೃಷ್ಟಿಕರ್ತ ಬ್ರಹ್ಮದೇವ. ಬೊಮ್ಮದೇವರು ನಾನು ಮತ್ತೆ ಹಾ, ನಾನೀಗ ನೋಡಿ ಒಳ್ಳೇದಾಗಿ ಅವ ನನ್ನನ್ನು ದೂಡಿದ್ದ ಅಂತ ದೂಡಿದ್ದ. ಯಾರು ದೂಡಿಕೊಳ್ಳಬೇಕಾದ ಅಗತ್ಯವಿಲ್ಲ. ಸಮುದ್ರವನ್ನು ಮತಿಸುವ ಕಾಲಕ್ಕೆ ಸಮುದ್ರದಿಂದ ಉದಿಸಿ ಬಂದವಳು ಈಕೆ. ಹಾಗಾಗಿ ಈಕೆಗೆ ಲಕ್ಷ್ಮೀ ಎಂಬುದಾಗಿ ಹೆಸರನ್ನಿರಿಸಲ್ಪಟ್ಟಿದೆ. ಮಾತ್ರವಲ್ಲ, ಕಾಮಧೇನುವಿನ ಹಾಲಿನಿಂದ ಋಷಿ ಮುನಿಗಳು ಇವರನ್ನು ಅಭಿಷೇಕಗೈದವರಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದೇವೇಂದ್ರನೇ ಆಸನವನ್ನಿದ್ದವನಿದ್ದಾನೆ. ಅಷ್ಟೇ ಅಲ್ಲದೆ ವರುಣನು ವೈಜಯಂತಿ ಮಾಲೆಯನ್ನು ಕೊಟ್ಟಿದ್ದಾನೆ. ಮಹಾಶೇಷನು ಕಿವಿಗೆ ಕುಂಡಲವನ್ನು, ಹಾಗೆಯೇ ಪಾರ್ವತೀ ದೇವಿಗೆ ಕೈಗೆ ಕಂಕಣವನ್ನು, ನನ್ನ ಮಡದಿಯಾದಂತಹ ಶಾರದೆ ಕೊರಳಿಗೆ ಮುತ್ತಿನ ಹಾರವನ್ನು ಧರಿಸಿ ಕೊಟ್ಟವಳಿದ್ದಾಳೆ. ಇಷ್ಟೆಲ್ಲವನ್ನು ಪಡೆದಂತಹ ಈಕೆಯ ಕೈಗೆ ಹಾರವನ್ನು ಒದಗಿಸುವವನಿದ್ದೇನೆ. ಇವಳಿಗೆ ಲಕ್ಷ್ಮಿ, ನಿನಗೆ ಯಾರನ್ನು ಮದುವೆಯಾಗಬೇಕು ಎಂಬುದಾಗಿ ಮನಸ್ಸಾಗುತ್ತದೋ ಅವರನ್ನೇ ಮದುವೆಯಾಗುವವಳ. ಮೂಕ ನಿನ್ನ ಅಪ್ಪ ಮೂಗ ಮತ್ತಂತ ಮೂಗ ಅಂತ ನೀನೇ ನನ್ನನ್ನು ದೂದಿದ್ದೀವ. ಇವ ದೇವ್ರೆ, ಇವ ನನಗೆ ದೂದಿದ್ದು. ಅವಳು ನನಗೆ ಬೇಕು ಅಂತ ಆ ಕಾರಣಕ್ಕಾಗಿ ನಿನ್ನನ್ನು ನಾನು ದೂರಿದ್ದು. ಬೇಕಾದ್ರೆ ಅಂತ ಮಾತ್ರವಲ್ಲ, ಮಾತ್ರ ಇಲ್ಲ, ಮಾತ್ರವಲ್ಲ, ಮಾತ್ರ ನಿನಗೆ ಕೇಳುವ ಕಿವಿ ಯಾವುದು ಇದೆ? ಸರಿಯಾಗಿ ಕೇಳು. ನೀ ಸರಿಯಾಗಿ ಹೇಳು. ಇವಳು ನನಗೆ ಸಿಕ್ಕಲೆಂತಾದರೆ ಸಿಕ್ಕ ಅಂದರೆ ಮಾರಿಯಮ್ಮನಿಗೆ. ಬಾಯಮ್ಮನಿಗೆ ಯಾವದ್ದು? ಅದೇ ನಿನ್ನ ಬಾಯಮ್ಮ. ಮಾರಿಯಮ್ಮ ಬಾಯಮ್ಮ. ನಿನ್ನ ಯಾರ ಬಗ್ಗೆ ಹೇಳಿದ್ದು? ಅದೇ ನಿನ್ನದೇ ನಮ್ಮ ದೇವರು ಮಾರಿಯಮ್ಮ ಬಾಯಮ್ಮ. ಅವರಿಗೆ 100 ಕುರಿಗಳನ್ನು ಬಲಿ ಕೊಡುತ್ತೇನೆ. ಕುರಿ ನಿನ್ನ ಅಪ್ಪನ ಮನೆಯಲ್ಲಿ ಉಂಟು? ನಮ್ಮಲ್ಲಿ ಉಂಟು. ಉಂಟಾ? ಮತ್ತೆ ಇಲ್ಲದನ್ನು ನಾವು ಹೇಳುವುದಿಲ್ಲ. ಕುರಿ ಮಲಿ ಕೊಡ್ತಾನೆ. ಯಾವುದು? ಕುರಿ 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 ಕುರಿ. ಹೋಗು. ಮೂಕಾಸುರ ಮೂಕ ನಿನ್ನ ನವರು ಉಂಟಾ? ಮತ್ತೆ ನವರಿಲ್ಲದಿದ್ರೆ ಯಾವುದು ನಿಲ್ಲುವುದಿಲ್ಲ. ನಿನಗೆ ಬೇಡಲ್ಲ, ನನಗೆ ಬೇಕು ಅಂತಿಲ್ಲ. ಬರೀತಾನೆ. ನನ್ನದೊಂದು ಹರಕೆ ಉಂಟು ಈಗ. ನಿನ್ನದು ಹರಕೆ ಉಂಟು ಅಂತ ನೀನು ಬರುವಾಗಲೇ ಗೊತ್ತಾಗಿದೆ. ಅದೇ ನೀನು ಹರಕೆಗೆ ಹರಕೆ ಬಾಕಿ ಆದದ್ದು ಅಂತ ಹೇಳಿದ್ದಲ್ಲು. ಮತ್ತೆ ಇನ್ನು ಮುಂದಕ್ಕೆ ನನಗೆ ಹರಕೆ ಉಂಟು. ನಾಳೆ ಹೋಗುವಾಗ ಒಂದು ಹರಕೆ ಕೊಟ್ಟು ಹೋಗು, ಸರಿ ಆಗ್ತದೆ. ಇಲ್ಲ ಅಂತ ತಪ್ಪು ನಾನೇನು ಮಾಡ್ಲಿಲ್ಲ. ತಪ್ಪು ಇಲ್ಲಿ ಅಲ್ಲ, ಯಾವುದು ತಕೊಂಡು ಹೋದ್ರ ಅದಲ್ವ? ತಪ್ಪು ಮಾಡ್ಲಿಲ್ಲ. ಆಯ್ತು. ನನ್ನ ಹರಕೆ ಏನು ಗೊತ್ತಾ? ಎಂತ? ಇವಳು ನನ್ನನ್ನು ಮದುವೆ ಆದಳು ಅಂತಾದ್ರೆ ನಾಳಿನ ದಿವಸ ಮಾರಿಯಮ್ಮರಿಗೆ. ನೀನು ಕೂಡ ಮಾರಿಯಮ್ಮನಿಗ? ಹೌದು, ನಮ್ಮೆಲ್ಲರ ಆರಾಧ್ಯ ದೇವರದು. ಈ ಸಲ ದೇವರಿಗೆ ಸ್ವಲ್ಪ ಗಡಿಮಿಡಿ ಆಗ್ತಾನೆ ಅಂತ. ಅದ್ಯಾಕೆ? ಇಬ್ಬರು ಮಾರಿಯಮ್ಮನಲ್ಲಿ ಕೇಳಿದ್ರೆ ಒಬ್ಬಳನ್ನು ಯಾರಿಗೆ ಅಂತ ಕೊಡು? ಅಲ್ಲ ಅಲ್ಲ, ಅವನಿಗಿಂತ ಹೆಚ್ಚಿದನನ್ನು ನಾನು ಕೊಟ್ರೆ ನನಗೆ ಸಿಗುವುದಿಲ್ವಾ? ಅವನು 100 ತುರಿ ಅಲ್ಲ. ಅವನು ತುರಿ ಅಲ್ವೋ? ಕುರಿ. ಕುರಿ ಕೊಡ್ತೇನೆ ಅಂತ ಹೇಳಿ. ನಾನು ಹಾಗಲ್ಲ. ಮತ್ತೆ ನಾನು ನನ್ನ ಕೈಯಿಂದ ಎಷ್ಟು ಆಗುತ್ತದೆ ಅಷ್ಟು ಬಂಗಾರವನ್ನು ಎಲ್ಲವರಿಂದಲ್ಲ, ನನ್ನಲ್ಲಿ ಇದ್ದದನ್ನು ಸಂಗ್ರಹಿಸಿ ಅದರಿಂದ ಒಂದು ಬಂಗಾರದ ಹಾರವನ್ನು ಮಾಡಿ ನನ್ನ ಅಮ್ಮನನ್ನು ನಾನು ಶೃಂಗರಿಸ್ತೇನೆ. ನೀವು ಸ್ವಲ್ಪ ನ್ಯಾಂಗಟ್ಟ ಮಾಡಿ, ಇವನಲ್ಲಿ ಒಂದು ತುಂಡು ಬಂಗಾರ ಇಲ್ಲ. ನಿಮ್ಮ ಮನೆಗೆ ಬಂದು ಕದ್ದು ಹೋಗ್ತಾನೆ. ದೊಡ್ಡ ನಾನು ನಿನ್ನಷ್ಟು ದೊಡ್ಡ ಕಳ್ಳ ಅಲ್ಲ. ಅಲ್ಲ, ನನ್ನ ಸಂಪಾದನೆಯಲ್ಲಿ ನಾನು ಹರಕೆ ಕೊಡುವುದಾಯ್ತು. ಈಗ ಅವರದೆಲ್ಲ ಮುಗಿ ಬಯ್ಯಣ್ಣ. ಬಯ್ಯಣ್ಣ ನಾನೇ ಅವಾಗ ನೀವು ಬಯ್ಯಣ್ಣ. ನಿಮಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಲ್ಲ ದೊಡ್ಡ. ಬೇಗ ಮುಗಿದ್ರೆ ಒಳ್ಳೆಯದು. ಸರಿ, ನನ್ನದೊಂದು ಅಡಿಕೆ ಉಂಟು. ಏನು? ನಿಜವಾಗಿ ಅವನೆಲ್ಲ ಮಾರಿಯಮ್ಮನ ಏನಿಲ್ಲ. ನಾನು ಮೊದಲಿಗೆ
ಸ್ವಾಮಿ ಕಾಳಿಕಮ್ಮ ಎಂತದ್ದು? ಕಾಳಿಕಮ್ಮ ಕಾಳಿಕಮ್ಮ. ಆ, ಎಂತದ್ದು? ಕಾಳಿಕಮ್ಮ ಕಾಳಿಕಾಂಬ. ಕಾಳಿಕಮ್ಮ ಅಮ್ಮ ಕಾಳಿಕಾಂಬ. ಕಾಳಿಕಮ್ಮ ಕಾಳಿಕಮ್ಮ ಅಮ್ಮ ಸರಿ ಹೇಳ. ಕಾಳಿಕಮ್ಮ ಅಮ್ಮ ಜಾಗ್ರತೆ ಮಾಡಬೇಕು. ಕಾಳಿಕಾಂಬೆಯ ಭಕ್ತರು ಎದ್ದು ನಿಂತು ಹೊಡೆದಾರ. ಅವರಿಗೆ ಗೊತ್ತಾಗ್ತಾನಲ್ಲ ನನ್ನ ಬರೀತೀನಿ. ಎಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು. ಅಮ್ಮ ನಿಮಗೆ 100 ಕೋಳಿಯನ್ನು 100 ಕೋಳಿ ಎಲ್ಲಿ? ಕೋಳಿ ಎಲ್ಲುಂಟು? ನಿಮ್ಮಲ್ಲಿ ಉಂಟಲ್ಲ ಅದನ್ನು ಈಗ ಸಿಕ್ಕಿದ್ದು ನಾನೇ ನಿನಗೆ. ಮತ್ತೆ ಯಾರು ಕೊಡುವವರಿದ್ದಾರೆ? ನೀವೇ ಅಲ್ವಾ ಯಜಮಾನರು? ಅದನ್ನು ತಲೆ ಕಡಿದು ರಕ್ತಾಭಿಷೇಕ ಮಾಡ್ತೇನೆ. ಅಷ್ಟು ಮಾತ್ರವಲ್ಲದೆ ಇವನ ಮನೆಯಿಂದ ತೆಂಗಿನಕಾಯಿ ತಂದು ಅವನ ಮನೆಯಿಂದ ಅವಲಕ್ಕಿ ತಂದು ಆಮೇಲೆ ಹಪ್ಪ ಕಜ್ಜಾಯವನ್ನು ಮಾಡಿ ಗಣಪತಿಗೆ ಇಟ್ಟೇನೆ. ಯಾವ ಕಜ್ಜಾಯ? ಕಜ್ಜಾಯ. ಹಪ್ಪು ಕಜ್ಜಾಯ ಅಲ್ಲ, ಅಪ್ಪ ಕಜ್ಜಾಯ ಮಾಡಿ ದೇವರಿಗೆ ಇದ್ದಾನೆ. ಸ್ವಾಮಿ ದೇವನೇ, ಈ ಹುಡುಗಿ ನನ್ನ ಕೊಳಲಿಗೆ ಆಗಲಿ. ಅದಕ್ಕೆ ಏನು ಹೇಳಿ ಆಯ್ತಲ್ಲ. ಈಗ ನಾವು ಒಂದು ಕಡೆಯಲ್ಲಿ ಇನ್ನು ಕೂತ್ಕೊಳ್ಬೇಕಾಯ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಸಭಿಯ ಹುಟ್ಟಿ ಬಂದವಳು ನಾನು. ಲಕ್ಷ್ಮಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದವರಿದ್ದಾರೆ. ಮುಂದೆ ರಂಜಿಸುವಂತಹ ಈ ಸಭೆಯನ್ನೊಮ್ಮೆ ನೋಡಿದೆ ಅಂತಾದ್ರೆ ನನಗೆ ಕಾಣುತ್ತಾ ಇರುವುದು ಮೊದಲಾಗಿ ಕಂಡದ್ದೇ ಇಂದುದರ. ಅವನನ್ನು ಸರಿಯಾಗಿ ನೋಡಿದೆ ಎಂದಾದರೆ ಸಹೋದರ ಭಾವ ಮೂಡಿ ಬರ್ತಾ ಇದೆ. ಮತ್ತೊಬ್ಬ ಅರವಿಂದ ಭವನಾದಂತಹ ಬ್ರಹ್ಮ, ಅವನನ್ನು ಗಮನಿಸಿದೆ ಎಂದಾದರೆ ಮಗನೆನ್ನುವಂತಹ ಮಮಕಾರ ಹೆಚ್ಚಾಗುತ್ತಾ ಇದೆ. ಮಾತ್ರವಲ್ಲ, ಈ ಕಡೆಗೆ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿದೆ ಅಂತಾದ್ರೆ ಸುಮನಸರೆಲ್ಲ ಇದ್ದಾರೆ. ಸ್ವಲ್ಪ ಮುಂದುವರಿದು ಈ ಕಡೆಗೆ ನೋಡಿದೆ ಅಂತಾದ್ರೆ ಅಸುರರಿದ್ದಾರೆ. ಋಷಿ ಮುನಿಗಳೆಲ್ಲ ಬಂದು ಸೇರಿದವರಿದ್ದಾರೆ. ಅವರವರ ಭಾವಕ್ಕೆ ತಕ್ಕಂತೆ ಆ ಪರಮಾನಂದವನ್ನು ಹೊಂದಿದವರವರು. ಈ ಸಂದರ್ಭದಲ್ಲಿ ಬ್ರಹ್ಮದೇವನನ್ನ ಕೈಗೆ ಸುಮಮಾಲಿಕೆಯನ್ನು ಕೊಟ್ಟು, ನಿನಗೆ ಸ್ವಯಂವರ ಎನ್ನುವ ಹಾಗೆ ತೀರ್ಮಾನಿಸಿದ್ದೇವೆ, ನಿಮ್ಮ ವರನನ್ನು ನೀನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಅವಕಾಶವನ್ನು ಒದಗಿಸಿಕೊಟ್ಟವರಿದ್ದಾರೆ. ಹಾಗಾದರೆ ಇಲ್ಲೇ ನಿಂತು ನಾನು ನೋಡುವುದಲ್ಲ, ಇನ್ನು ಸ್ವಲ್ಪ ಮುಂದುವರಿದು ನೋಡುತ್ತೇನಂತೆ. ಈ ನೆರೆದ ಸಭೆಯಲ್ಲಿ ಗಾಮಿ ಬರಿಗೆರು
ಎನ್ನಳು ಮೋಯ ಹಿರಿದೆ ಕಮ್ಮಿ ಪರಿಯರು ಈಗಾದರಿ ಸ್ಮರಿಸಿಯಾಗಿ ಬರೀ ಬರೋ ಈಗಾದರಿ ಸ್ಮರಿಸಿಯಾಗಿ ಬರೀ ಬರೋ ಸಮಮನ ಮಾತು ಮರೆ ಮಾಜುವರು ಕೆಲರು ಹರಿಬರಿಯ ಎಣ್ಣೆಗಳಿಗೆ ಇವರು ಮರುಳ ಸಂಜೀವನೇನ ನೆನೆದರು ಹರಿಬರಿಯ ಎಣ್ಣೆಗಳಿಗೆ ಇವರು ಮರುಳ ಇವರಿಂದೇನ ನೆನೆದರು ಸ್ಥಿರತೆಯರಿದದು ಮನದಿನ ದರ ಮನಿತಿ ನೋಡಲು ಗಂಟೆಯು ನೆರೆದುದ ಬೆಯುಳಿಲ್ಲೆನು ಇನ್ನುಳ್ಳು ಮೋಗ ಬಿರಿದೀಗ ಮಿ ಪರಿಬರು ಈ ನೆರೆದ ಸಭೆಯನ್ನೊಮ್ಮೆ ನೋಡಿದೆ ಎಂದಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವರ್ತಿಸುತ್ತಾ ಇದ್ದಾರಲ್ಲ. ಕೆಲವರೆಲ್ಲ ನನ್ನನ್ನು ನೋಡಿದಾಗ ಕೈ ಮುಗಿಯುತ್ತಾ ಇದ್ದಾರೆ. ಭಕ್ತಿ ಭಾವದಿಂದ ಎರಗಿದವರವರು, ನನ್ನ ಭಕ್ತರು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡೇ ಅವರನ್ನು. ಈ ಕಡೆಗೆ ನೋಡಿದೆ ಅಂತಾದ್ರೆ ಸುರರನ್ನು ಗಮನಿಸಿದ್ರೆ ಅವರು ಕೂಡ ಕೈ ಮುಗಿಯುತ್ತಾ ಇದ್ದಾರೆ, ಅಮ್ಮ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾ ಇದ್ದಾರೆ. ಹಾಗಾಗಿ ಅವರನ್ನೆಲ್ಲ ಮಕ್ಕಳು ಎನ್ನುವ ಭಾವದಿಂದ ಕಂಡವಳು ನಾನು. ಆದರೆ ಋಷಿಮುನಿಗಳೆಲ್ಲ ಏನೋ ಯೋಚನೆಯನ್ನು ಮಾಡುತ್ತಾ ಇದ್ದಾರೆ. ಅವರು ಈ ಸಮುದ್ರ ಮಥನವನ್ನು ಕಾಣಬೇಕು ಎನ್ನುವ ಹಾಗೆ ಕಾತುರದಿಂದ ಬಂದು ಕಾಯುತ್ತಾ ಇದ್ದವರು. ಒಂದು ಕಡೆಯಲ್ಲಿ ನೋಡಿದೆ ಅಂತಾದ್ರೆ ಏನೋ ಒಂದು ಸ್ತುತಿ ಮಾಡುತ್ತಾ ಇದ್ದಾರೆ, ನನ್ನ ಕುರಿತಾಗಿ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ, ಏನೋ ಯೋಚಿಸುತ್ತಾ ಇದ್ದಾರೆ. ಈ ಕಡೆಗೆ ಗಮನ ಹರಿಸಿದೆ ಅಂತಾದ್ರೆ ಅಯ್ಯೋ ಇವರದ್ದೊಂದು ಪ್ರಾರಬ್ಧವೇ, ಇಂತಹ ಮರುಳಾಟ ಇವರದ್ದು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯದ್ದಾದಂತಹ ವರ್ತನೆ. ನನಗೆ ಕಾಮಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರಲ್ಲ. ಇವಳು ನನ್ನ ಕೊರಳಿಗೆ ಹಾರವನ್ನು ಹಾಕಬೇಕು ಎನ್ನುವ ಹಾಗೆ ಕೊರಳೊಡ್ಡುತ್ತಾ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಹಾಗೆಂದು ಈ ಮರುಳರಂತೆ ವರ್ತಿಸಿದವರನ್ನು ನಾನು ಮದುವೆಯಾದೆ ಅಂತಾದ್ರೆ ನನ್ನ ಜೀವನ ಎನ್ನುವುದು ಸುಖಮಯವಾಗಿ ಸಾಗುವುದಕ್ಕೆ ಸಾಧ್ಯವುಂಟೆ? ಖಂಡಿತ ಸಾಧ್ಯವಿಲ್ಲ. ಹಾಗಾದರೆ ಚಂಚಲೆಯಾದಂತಹ ನನ್ನನ್ನು ಸ್ಥಿರಪಡಿಸಬೇಕು ಅಂತಾದ್ರೆ ನನ್ನನ್ನು ಭರಿಸಿಕೊಳ್ಳುವಂತಹ ಸಾಮರ್ಥ್ಯವುಳ್ಳವನನ್ನೇ ನಾನು ಮದುವೆಯಾಗಬೇಕಾದದ್ದು ಸತ್ಯ. ಹಾಗಾದರೆ ನನ್ನನ್ನು ಭರಿಸಿಕೊಳ್ಳುವಂತಹ ಧರಿಸಿಕೊಳ್ಳುವಂತಹ ಯೋಗ್ಯತಾವಂತಹ ಪುರುಷೋತ್ತಮನಾದರೂ ಎಲ್ಲಿದ್ದಾನೆ ಎನ್ನುವ ಹಾಗೆ ಇಲ್ಲೇ ನಿಂತು ನೋಡುವುದಲ್ಲ, ಇನ್ನೂ ಸ್ವಲ್ಪ ಮುಂದುವರಿಯುತ್ತೇನಂತೆ. ಎಲ್ಲರೂ ಉತ್ತಮನು ಎನಿಸು ಬನ್ನಾವನೆಂದೈದರುದ ಜಿದ್ದಯ ಬಿದ್ದನೆ ತಡೆಗೆ ಭಕ್ತಿಯುಳು ಮಾಲೆಯಲ್ಲಿ ಮನೆಯುವುದನಿಲ್ಲ. ಸರದಿ ಜಮಗೆ ಗರಬಿಡಿದೋ ಹರದಿ ಸರದಿ ಜಮಗೆ ಗರಬಿಡಿದೋ ಹರದಿ ಮನದಿರವೇನು ಬೇಡಿದರೆ ಕರುಣದಿಗಳಿದುವಿ ಮನದೊಳಗನು ಮನವಿದೆ ಬೀಳುಗರಿ ಕರುಣದಿಗಳಿದುವಿ
ಸಲ್ಲಕ್ಷಣ ಭರಿತೆಯಾದಂತಹ ನಿನಗೆ ಲಕ್ಷ್ಮಿ ಅಂತ ಹೆಸರು. ಲಕ್ಷ್ಮಿ ಅಂದ್ರೆ ಸಮೃದ್ಧಿ, ಸಂಪತ್ತು, ಸೌಭಾಗ್ಯ ಎಲ್ಲವೂ ಹೌದು. ನಿಜ. ಪ್ರೀತಿಯಿಂದ ಒಲಿದು ನನ್ನ ಕೊರಳಿಗೆ ವರ್ಣಮಾಲೆಯನ್ನು ಇಕ್ಕಿ ನನ್ನನ್ನು ಪತಿಯನ್ನಾಗಿ ಪರಿಗ್ರಹಿಸಿದವಳು ನೀನು. ಸತ್ಯ. ತುಂಬಾ ಸಂತೋಷವೇ. ಯಾವತ್ತೂ ಗಂಡು ಹೆಣ್ಣಿನ ಹಿಂದೆ ಹೋಗಬಾರದು. ತನ್ನ ಹಿಂದೆ ಯಾವ ಹೆಣ್ಣು ಬರ್ತಾಳೋ ಅಂತವರನ್ನೇ ಮದುವೆ ಆಗಬೇಕು. ಆಗ ಮಾತ್ರ ದಾಂಪತ್ಯದಲ್ಲಿ ದಾಂಪತ್ಯ ಧರ್ಮವನ್ನು ಪಾಲಿಸುವುದಕ್ಕೆ ಅವಕಾಶ ಆಗುತ್ತದೆ. ಲಕ್ಷ್ಮಿ, ನನ್ನ ಮೇಲೆ ಗೌರವ ಇರಿಸಿ ಪ್ರೇಮವಿರಿಸಿ ನನ್ನನ್ನು ಪತಿಯಾಗಿ ಸ್ವೀಕರಿಸಿದ ನಿನ್ನಲ್ಲಿ ಒಬ್ಬ ಆದರ್ಶ ಪತಿಯಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಏನದು? ಯಾಕೆಂದ್ರೆ ಹೆಂಡತಿಯ ಮನದಾಸೆಗಳೆಲ್ಲವನ್ನೂ ತೀರಿಸಬೇಕಾದ್ದು, ಕಾಮ ಪ್ರೇಮಗಳಲ್ಲಿ ಸತಿಯನ್ನು ಸಂತೈಸಬೇಕಾದ್ದು ಗಂಡನ ಕರ್ತವ್ಯ ಅಲ್ವೇ? ಈ ಕಾರಣದಿಂದ ಪ್ರಶ್ನಿಸುತ್ತಾ ಇದ್ದೇನೆ. ನಿನಗೇನು ಬೇಕು ಹೇಳು, ಅದನ್ನು ನಾನು ಕೊಡ್ತೇನೆ. ಮತ್ತೊಮ್ಮೆ ನಿಮ್ಮ ಮದುವೆಗಳಿಗೆ ವಂದಿಸಿಕೊಂಡಿದ್ದೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ಮಹದಾನಂದವಾಯಿತು ನನಗೆ. ನನಗೆ ಪತಿಯಾಗಿ ಒದಗಿ ಬಂದವರು ನೀವು. ನಿಮ್ಮನ್ನು ಪತಿಯನ್ನಾಗಿ ಪಡೆಯಬೇಕು ಅಂತಾದ್ರೆ ನನ್ನ ಪೂರ್ವಜನ್ಮದ ಪುಣ್ಯ ವಿಶೇಷವೇ ಹೌದು ಅಂತ ನಾನು ಹೇಳಬಲ್ಲೆ. ಅಷ್ಟೇ ಅಲ್ಲ, ನೀನು ಒಂದು ಕಾಲದಲ್ಲಿ ನನ್ನ ಹೆಂಡತಿ, ಆ ಬಳಿಕ ಸಮುದ್ರ ಪಾಲಾಗಿ ಈಗ ಮತ್ತೆ ನನ್ನನ್ನು ವರಿಸುತ್ತಾ ಇರುವೆ. ಈಗ ನಿನಗೆ ಏನು ಬೇಕು ಹೇಳು. ನಿಮ್ಮ ಹೃದಯದಲ್ಲಿ ಒಂದು ಜಾಗವನ್ನು ಕೊಟ್ಟರೆ ಒಳ್ಳೇದಿತ್ತು ನನಗೆ. ಅಷ್ಟೇ ತಾನೆ? ಅಷ್ಟೇ ಬೇಕಾದದ್ದು. ಒಳ್ಳೆಯ ಮಾತಿದು. ಹದಿಬದೆಯಾದಂತಹ ಹೆಣ್ಣು ಗಂಡನ ಮನವೊಲಿಸಿ ಆತನ ಹೃದಯದಲ್ಲಿ ಜಾಗವನ್ನು ಪಡೆಯುವುದಕ್ಕೆ ಬಯಸ್ತಾಳೆ. ನೀನು ಅದನ್ನೇ ಮಾಡಿದ್ದೀನಿ. ಆದರ್ಶ ಹೆಣ್ಣು ನೀನು. ಹೆಂಡತಿ ಹೇಗಿರಬೇಕು ಅಂತ ಹೇಳಿದ್ರೆ ನಿನ್ನ ಹಾಗಿರಬೇಕು. ನಿನಗೆ ಅಷ್ಟೇ ತಾನೇ ಬೇಕಾದ, ಬೇರೆ ಏನು ಬೇಡ. ಅಷ್ಟು. ಇದರಿಂದ ನಾನು ದೊಡ್ಡವನಾಗಿದ್ದೇನೆ. ಹೇಗೆ ಗೊತ್ತಾ? ನೀನು ಲಕ್ಷ್ಮೀ ತಾನೆ, ಶ್ರೀ. ನನ್ನ ಹೃದಯದಲ್ಲಿ ಈಗ ನೀನು ಸ್ಥಾನವನ್ನು ಪಡೆದಿದ್ದಿ. ಯಾರಲ್ಲಿ ಹೃದಯ ಶ್ರೀಮಂತಿಕೆ ಉಂಟು ಆತನೇ ಪುರುಷೋತ್ತಮ ಎಂಬಂತಹ ಸಂದೇಶವನ್ನು ಲೋಕಮುಖಕ್ಕೆ ಸಾರುವುದಕ್ಕೆ ಇದು ಅನುಕೂಲವಾಗಿದೆ. ನಾವೆಲ್ಲ ಸ್ವಲ್ಪ ಸಮಯ ಇರಬೇಕಾಗಿದೆ. ಯಾಕಂದ್ರೆ ಸಮುದ್ರ ಮಾತ್ರ ನಡೀತಾ ಇದೆ ತಾನೆ. ಆ ಬಳಿಕ ನಿನ್ನನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ. ಪಾಂಡ್ಯ ದೇಶಕ್ಕೆ ಯಾರತ್ತು ಕೇಳಿದ್ದೀರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧಾನಿಸಬೇಕು. ತರುಣಿ ಮಣಿ ಮೀನಾಜಿಯೇರುಗ ವರ್ತಮಾನ ಕಾಲದಲ್ಲಿ ಇಲ್ಲಿ ಅರಸನಾಗಿ ಮೇರು ನನ್ನಪ್ಪ ಮಲಯಕೇತ ಮತ್ತು ಕಾಂಚನ ಮಲೆ ಮಗಳು ನಾನು. ಮೀನಾಕ್ಷಿಯನ್ನು ಕೊಂಡಾಡುತ್ತಾ ಇದ್ದಾರೆ. ಆದರೆ ಹುಟ್ಟಿನ ವಿಚಿತ್ರ ಘಟನೆ ನಡೆದು ಹೋಯಿತು. ಮದುವೆಯಾಗಿದಷ್ಟು ವರ್ಷಗಳು ಕಳೆದು ಹೋಯಿತಂತೆ. ಜೀವನದಲ್ಲಿ ಸಂತಾನ ಪಡೆಯೋದಕ್ಕೆ ತಂದೆ ತಾರ ಸಾಧ್ಯವಾಗಲಿಲ್ಲ. ನಾರದರು ಬಂದು ಆಡಿದ ಮಾತ್ರ ಪ್ರಕಾರದಂತೆ
ಪುತ್ರಕಾಮೇಷ್ಟಿಯಾಗುವುದು ಮಾಡುವುದರ ಮೂಲಕ ಪುತ್ರ ಸಂತಾನ ಪಡೆಯುವುದಕ್ಕೆ ಸಾಧ್ಯವಾಯಿತು. ಹೆಣ್ಣು ಶಿಶುವೊಂದು ಹುಟ್ಟಿತು ಸ್ವಾಮಿ. ಈ ಪ್ರಪಂಚದಲ್ಲಿ ತಂದೆ ತಾಯಿ ಮಕ್ಕಳಿಲ್ಲಂತಹ ಸಂದರ್ಭದಲ್ಲಿ ಮಗುವೊಂದು ಹುಟ್ಟಿದಾಗ ಆನಂದ ಹೆಚ್ಚಾಗಬೇಕು. ನನ್ನಮ್ಮ ಒಂದು ಕಡೆಯಿಂದ ಸಂತೋಷವನ್ನು ಪಟ್ಟರೆ ಇನ್ನೊಂದು ಕಡೆಯಿಂದ ದುಃಖದಲ್ಲಿದ್ದಿರಂತೆ. ಕಾರಣ ಇಷ್ಟೇ, ಎಲ್ಲರ ಹಾಗೆ ಹುಟ್ಟು ನನ್ನದ್ದಲ್ಲ. ಹುಟ್ಟಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ತನ ಒಂದು ಗೋವಿಚಾರಿತವಾಯಿತು ಅಂತೆ. ಅಬ್ಬಾ, 3 ಮನೆಯಲ್ಲಿ ಹೊಂದಿದ್ದ ಮಗು ಏನು ಮಾಡೋಣ ಎನ್ನುವುದಾಗಿ ಆಶ್ಚರ್ಯಪಟ್ಟಾಗ ನಾರದರಾಡಿದಂತಹ ಮಾತು. ಮುಂದೊಂದು ದಿವಸ ಈ ಹೆಣ್ಣು ಮಗಳು ಹೋಗುವಂತಹ ವೇಳೆಯಲ್ಲಿ ಯಾರ ಆಯುಧ ಸ್ಪರ್ಶವಾದಾಗ ಮಾಯವಾಗಿ ಹೋಗುತ್ತದೋ ಅವನೇ ಇವಳಿಗೆ ಪತಿಯಾಗುತ್ತಾನೆ ಎನ್ನುವುದಾಗಿ ತಂದೆ ತಾಯರ ಆಶೀರ್ವಾದ ಆಯಿತು ಸ್ವಾಮಿ. ಬೆಳೆದು ದೊಡ್ಡವಳಾದೆ, ಅಪ್ಪನನ್ನು ಕಳೆದುಕೊಂಡೆ. ಧಾರಾಕರಮ್ಮ ಚಿಂತಾಕ್ರಾಂತರಿದ್ದ, ಕಣ್ಣೀರು ಸುರಿಸುತ್ತಾ ಇದ್ದರು. ಏನು ಮಾಡುವುದೆಂದು ಗೊತ್ತಾಗುವುದಿಲ್ಲ. ಹುಟ್ಟಿದವಳು ಹೆಣ್ಣು ಶಿಶು, ಏನು ಮಾಡುವನೆಂದು ಆಲೋಚನೆ ಮಾಡಿದಾಗ ತಾಯಿಯ ಅನುಗ್ರಹದಿಂದ ಪಟ್ಟವನ್ನು ಕಟ್ಟಿದರೆ ಯಾಕೆ ಇಲ್ಲಿಯ ಪ್ರಜೆಗಳಿಗೆ ಯಾವುದೇ ಕುಂದುಕೊರತೆ ಬರಬಾರದೆನ್ನುವ ಕಾರಣಕ್ಕಾಗಿ ಅರಸನಿಲ್ಲದಿದ್ದರೂ ಮಗಳಿಗೆ ಪಟ್ಟವನ್ನು ಕಟ್ಟಿ ಈ ಜವಾಬ್ದಾರಿಯನ್ನ ಮೇಲೆ ಹೊರಿಸಿದರು ತಾಯಿ. ಮಾತೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡೇ ದಿಗ್ಗಜಾದರೂ ಹೋಗಬೇಕೆನ್ನುವ ಮೀನಾಕ್ಷಿಯಾಗುತ್ತಾ ಉಂಟು. ನಾನೊಬ್ಬಳೇ ಹೋಗುವುದು ಸರಿಯೇ ಅಲ್ಲ. ನಮ್ಮ ಹಿಂದಿನ ಮಂತ್ರಿಗಳಿದ್ದಾರೆ, ನನ್ನ ಅಪ್ಪನ ಕಾಲದಲ್ಲಿದ್ದವರು. ಎಲ್ಲಿ ಮಂತ್ರಿಗಳು? ಈ ಕಡೆಗೆ ಬನ್ನಿ. ಎದ್ದೇಳಿ ಮಂತ್ರಿವರ್ಯ, ನಮ್ಮದೇ ಆದಂತಹ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದ ಒಮ್ಮೆಲೆ ಮಂತ್ರಿಗಳು ಬರಲಿ ಎಂಬುದ ಕರೆ ಆಯಿತು. ನಿಜ, ನಮ್ಮಿಂದ ಏನು ಕಾರ್ಯವಾಗಬೇಕಂತ ತಿಳಿದ್ರೆ ನಾನಾಡುವಂತಹ ಮಾತನ್ನು ಚಿತ್ತ ಬಿಟ್ಟು ಕೇಳಬೇಕು. ಸ್ತ್ರೀ ರಾಜ್ಯ ಒಡತಿಯಾಗಿ ಮೆರೆಯುವಂತಹ ವೇಳೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಂತೆ ನಾನಲ್ಲ. ಪುರುಷ ಸಮಾಜದಲ್ಲಿ ನನ್ನ ಅಪ್ಪನಿಂದ ನಿರ್ಮಿತವಾದ ಈ ದೇಶವನ್ನು ಆಳಿಕೊಂಡು ಬಂದವಳು ನಾನು. ಹಾಗಿದ್ರೆ ಹೆಣ್ಣು ಎನ್ನುವ ಕಾರಣಕ್ಕೆ ಮೂಲೆಯಲ್ಲಿ ಕುಳಿತಂತಾದ್ರೆ ನಮ್ಮದತ್ತ ಯೋಗಿತ ಮತ್ತೊಬ್ಬರಿಗೆ ತಿಳಿಯುವುದಕ್ಕೆ ಸಾಧ್ಯ ಉಂಟೆ? ಆದುದರಿಂದ ಕಪ್ಪ ಸಂಗ್ರಹಣ ಮಾಡಬೇಕೆನ್ನುವ ಉದ್ದೇಶದಿಂದ ದಿಗ್ಗುಜಾತ್ರೆ ಹೊರಟವಳು. ಯಾರ ಅಭಿಪ್ರಾಯ? ಹೆಣ್ಣು ನೀನವರುಳೆ ಸಣ್ಣವಳು ಓ
ಎಂದಿಗುವುದು ಜೀವಬಲ್ಲವ ಇನ್ನು ನಾ ಬೀಳುವುದಿದೋ ಮಗದಮ್ಮ ತಮ್ಮ ಜನಗಳಿಗೆ ಪ್ರಣಾಮನ ಅರ್ಪಿಸ್ತಾ ಇದ್ದೇನೆ ಸ್ವಾಮಿ. ತಮ್ಮ ಯೋಜನೆ ಏನುಂಟು ಅದು ನಮ್ಮ ಮುಂದೆ ಬಿತ್ತರಿಸಿದ್ದೀರಿ. ಎಲ್ಲರಿಗೂ ಮಹಾದಾನಂದವಾಗಿದೆ. ಆದರೂ ನನಗೊಂದು ಸಂಶಯ ಭಾವನೆ ಹುಟ್ಟಿಕೊಂಡಿದೆ. ಯಾಕೆ ಸ್ವಾಮಿ ಈ ವೇಳೆಯಲ್ಲಿ ಸಂಶಯ? ಕೆಲವು ಸಂದರ್ಭದಲ್ಲಿ ಅಪ್ರಿಯವಾದ ಸತ್ಯವನ್ನಾದ್ರೂ ಹೇಳಲೇಬೇಕಾಗ್ತದೆ. ಖಂಡಿತ. ಹೆಣ್ಣಂದ್ರೆ ಅಫಲ ಎಂಬುದಾಗಿ ಎಲ್ಲರೂ ತಿಳಿದಂತ ವಿಚಾರ ನಿಜ. ಮಾನಸಿಕವಾಗಿಯೂ ಬೌದ್ಧಿಕವಾಗಿಯೂ ದೈಹಿಕವಾಗಿ ಹೆಣ್ಣನ್ನು ಅಫಲ ಎಂಬುದು ಹೇಳಿದ್ದಾರೆ. ಹೇಳುವವರು ಹೇಳ್ತಾರೆ ಸ್ವಾಮಿ, ಏನು ಮಾಡೋಣ? ಹಾಗೆ ಅವರಿಗೆ ಸ್ವತಂತ್ರವಿಲ್ಲ ಎಂಬುದಾಗಿ ಕೆಲವರು ಅಂಬೋಣ. ಹಾಗಾದ್ರೆ ನಾನು ಯಾವತ್ತೂ ಹೆಣ್ಣನ್ನು ಕಡೆಗಣಿಸುವುದಿಲ್ಲ. ನನ್ನ ಮಹಾರಾಣಿ ಹೆಣ್ಣೆಂಬ ಅಭಿಮಾನ ಖಂಡಿತ ಉಂಟೇ ಉಂಟು. ಆದರೂ ಕೂಡ ಈ ವೇಳೆಯಲ್ಲಿ ಪುರುಷ ಪ್ರಧಾನವಾದಂತಹ ಈ ಪ್ರಪಂಚದಲ್ಲಿ ತಮ್ಮದ ಪೌರುಷವನ್ನು ತಮ್ಮದ ವಿಕ್ರಮವನ್ನು ತೋರಿಸಲಿಕ್ಕೆ ಆಗುತ್ತದೆ ಎಂಬುದಾಗಿ ನನಗೊಂದು ಒಂದು ರೀತಿಯಲ್ಲಿ ಅಂಜಿಕೆ ಅಳುಕು ಖಂಡಿತ ಉಂಟೇ ಉಂಟು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಿರ್ತದೆ ಖಂಡಿತ. ಅದರ ಪರಿಣಾಮ ಗೊತ್ತಾದರ ಒಳಗೆ ಹೋದ ಮೇಲೆ. ಆದ್ದರಿಂದ ನೀವು ಸಣ್ಣ ಪ್ರಾಯದವರು ಅಲ್ಲಿರುವಂತಹ ಅದೆಷ್ಟೋ ಧರಣಿಪರ ಆ ವಿಕ್ರಮವನ್ನು ಮುಂದೆ ತಮ್ಮ ಪೌರುಷ ಪರಾಕ್ರಮ ಅದು ಸಾಧ್ಯವಾಗುತ್ತೆ ಅಥವಾ ಸಾಧುವಾಯಿತೆ ಎಂಬ ಸಂಶಯ ಭಾವನೆಗೆ ಹುಟ್ಟುತ್ತಾ ಉಂಟು. ಆದ್ದರಿಂದ ಈ ಯೋಚನೆ ಈಗ ಬೇಡ ಎಂಬುದನ್ನು ನಾನಾಡಿದ ನುಡಿಯನ್ನು ಕೇಳಿ ಬೆದರಿಕೊಂಡಿದ್ದೀರಿ. ಹೆದರುವುದು ಬೇಡ. ಮದನ ವೈರ್ಯ ಆಶೀರ್ವಾದ ನಮಗೆ ಉಂಟುತ್ತಾದ್ರೆ ಧರಣಿ ಪಾಲನ ಧರ್ಮವನ್ನು ಅಡಗಿಸಿ ತಪ್ಪ ಸಂಗ್ರಹ ಮಾಡುವಂತ ಉದ್ದೇಶ ನಮ್ಮದು. ಹೋಗುವ ನಾವು. ಅಂಗಗಳಿಗೆ ಕಾಬಾಜ ತವಳವ ಎಲ್ಲ ದೇಶವನ್ನು ನೇರವಾಗಿ ಮುತ್ತಿಗೆ ಹಾಕಿದ್ದೇವೆ. ಬಂದಂತ ಧರಣಿಪರ ದರ್ಪರ ಅಡಗಿಸಿ ಕಪ್ಪ ಸಂಗ್ರಹ ಮಾಡಿದ್ದಾರೆ. ಕೆಲವರು ಬಂದು ಶರಣು ಅಂತ ಹೇಳಿದ್ರು. ಹಠವನ್ನು ಮಾಡಿದವರಿಗೆ ಶಿರಚ್ಛೇದನ ಎನ್ನುವುದಾಗಿ ಆಜ್ಞೆಯನ್ನು ಮಾಡಿದವರು ನಾವು. ಆವಾಗ ತಪ್ಪಾಯ್ತಂತ ಬೇಡಿಕೊಂಡ್ರು. ಕಪ್ಪ ಸಂಗ್ರಹ ನಿಂತಿದ್ದಾರೆ. ಇಲ್ಲಿಗೆ ನಿಲ್ಲಿಸುವುದಲ್ಲ, ದಿಗ್ಗು ಜಾತ್ರೆ ಮುಂದೆ ಹೋಗ್ಬೇಕಾ? ನಡೆಯುವ ಬನ್ನಿ.
ಶೂರಸೇನ ಎಂಬ ಅದೇ ಸರಿ. ಏನು ಹೊರಡಿಕೊಂಡ ಕಾರ್ಯಕಾರ ಆಲಿಸಿ. ಇತರ ಕಾಟಿರದೆ ಇತ್ತನೋ ಶೂರ ಸೇನನೋ ಮಂತ್ರಿ ಮುಖ್ಯ ಕರಮ ಪೀಳಿದನು ಜಯ ನಮೋ ಪರಮೇಶ್ವರ. ರಕ್ಷಿಸು ಸ್ವಾಮಿ, ರಕ್ಷಿಸು. ಒಬ್ಬ ವ್ಯಕ್ತಿಯಾದವ ಪ್ರಪಂಚದಲ್ಲಿ ಪ್ರಸಿದ್ಧನಾಗಬೇಕಾದ್ರೆ 3 ವಿಧದ ಸಹಕಾರಗಳು ಅವನಿಗೆ ಒದಗಿ ಬರಬೇಕು. ಶ್ರೀಮತ್ತು, ವಿಭೂತಿ ಮತ್ತು ಊರ್ಜಿತ ಮತ್ತು ದೇವರ ಅನುಗ್ರಹ, ಹಿರಿಯರಿಂದ ಬಂದ ಬಳುವಳಿ, ಅದರೊಂದಿಗೆ ತನ್ನ ಸ್ವಂತ ಸಂಪಾದನೆ. ಬಹುದೊಡ್ಡದಾದಂತಹ ರಾಜಮನೆತನದಲ್ಲಿ ಹುಟ್ಟಿದ್ದೇನೆ ಎನ್ನುವುದು ದೇವರಿಂದ ನನಗೆ ಬಂದ ಅನುಗ್ರಹ. ಈ ಕಾಶ್ಮೀರದಂತಹ ಪುಣ್ಯಭೂಮಿ ನಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದೆ ಎನ್ನುವುದು ಹಿರಿಯರಿಂದ ಬಂದ ಬಳುವಳಿ. 4 ಮಂದಿಗಳು ಇಷ್ಟು ಸುದೀರ್ಘವಾದಂಥ ಆಳ್ವಿಕೆಯನ್ನು ನಡೆಸಿದರು. ಕಪ್ಪು ಕಲೆ ಇಲ್ಲದೆ ಬಿಳಿಬಟ್ಟೆಯಂತೆ ಬದುಕಿದ್ದಾನೆ ಶೂರಸೇನ ಎನ್ನುವುದಾಗಿ ಮನ್ನಿಸುವ ಮಾತು ನಮ್ಮ ಸ್ವಂತ ಸಂಪಾದನೆ. ಆರ್ಯಾವರ್ತದ ಒಂದು ಸೂಕ್ಷ್ಮವಾದ ಬಹು ಪ್ರಸಿದ್ಧವಾದ ಪ್ರದೇಶ ಯಾವುದು? ಈ ಕಾಶ್ಮೀರ. ವಸ್ತ್ರಗಳಲ್ಲಿ ಬಹುಮೂಲ್ಯವಾದದ್ದು ಬೇಕಾ? ಕಾಶ್ಮೀರಕ್ಕೆ ಬರಬೇಕು. ಬಹುಮೌಲ್ಯಯುತವಾದಂತಹ ಒಂದು ಫಲ ಬೇಕಾ? ಕಾಶ್ಮೀರಕ್ಕೆ ಬರಬೇಕು. ಒಳ್ಳೆಯ ವಾತಾವರಣ ಬೇಕಾ? ಒಳ್ಳೆಯ ಗಾಳಿ ಬೇಕಾ? ಒಳ್ಳೆಯ ತಂಪಿನ ಹವಾಮಾನ ಬೇಕಾ? ಕಾಶ್ಮೀರಕ್ಕೆ ಬರಬೇಕು. ಬರಬೇಕು ಎನ್ನುವುದು ಒಂದು ಕಡೆಯಿಂದ ಹೆಮ್ಮೆಯ ವಿಷಯ, ಮತ್ತೊಂದು ಕಡೆಯಿಂದ ಬಹಳ ತಲೆಬಿಸಿಯ ವಿಷಯ. ನಾಣ್ಣುಡಿಯ ಮಾತಿಲ್ವಾ? ಊರಿನ ಕಳ್ಳನನ್ನಾದರೂ ನಂಬಬಹುದು, ಪರ ಊರಿನ ಸುಭಗನನ್ನು ನಂಬಲಿಕ್ಕಾಗುವುದಿಲ್ಲ ಅಂತ. ನಮಗೆ ಯಾರು ಪರಿಚಿತರೋ ಅವರು ಒಂದು ವೇಳೆ ಬೇಡದ್ದು ಮಾಡಿದರೂ ಅವರನ್ನು ನಂಬಬಹುದು. ಆದರೆ ಹೊರಗಿನಿಂದ ಬಂದವರು ಒಳ್ಳೆಯವರಾಗಿ ಕಾಣುವ ಕೆಟ್ಟವರು ಎಷ್ಟಿದ್ದಾರೆ ಅಂತ ಯಾರಿಗೂ ಗೊತ್ತು. ಇಲ್ಲಿ ಬರುವ ಪ್ರವಾಸಿಗರೆಷ್ಟು, ಅವರನ್ನೆಲ್ಲ ನಿಯಂತ್ರಣ ಮಾಡಬೇಕಾದ್ರೆ ವಿಶೇಷವಾದಂತಹ ವ್ಯವಸ್ಥೆ ಬೇಕಾಗ್ತದೆ. ಸೈನ್ಯದ ವ್ಯವಸ್ಥೆಯೋ ರಕ್ಷಣೆ ವ್ಯವಸ್ಥೆಯೋ ಇದೆಲ್ಲವನ್ನು ಮಾಡಿ ಕಾಶ್ಮೀರದಲ್ಲಿ ಒಂದು ಅಪಾಯ ಬರದೇ ಇರುವ ಹಾಗೆ ಇಲ್ಲಿಯವರೆಗೆ ಪಾಲಿಸಿಕೊಂಡು ಬಂದಿದ್ದೇನೆ. ಒಮ್ಮೊಮ್ಮೆ ಕಾಣ್ತದೆ ಪ್ರಾಯ ಕಳೆಯಿತು ಕೈವರ್ತಿಸುವ ಅಂತ ಕಾಣ್ತದೆ. ಆದರೆ ಏನು ಮಾಡುವ? ಒಟ್ಟು ನಾವು ಹೊಣೆಗಾರಿಕೆಯಿಂದ ಜಾರಿಗೊಳ್ಳಿಕ್ಕಾಗ್ತದ? ಸರಿಯಾದ ಜನ ಬೇಡುವ? ಏನು ಮಾಡುವ? ನಮ್ಮ ದುರದೃಷ್ಟವೋ ಅಥವಾ ದೇವರಿಗೆ ನಾವು ತುಂಬ ಕಾಲ ಇರಬೇಕು ಅಂತ ಬಯಕೆ ಉಂಟು. ಗಂಡು ಸಂತಾನವೇ ಇಲ್ಲದಾಗಿ ಹೋಯಿತು. ಹಾಗಾಗಿ ಸರಿಯಾದಂತಹ ಒಬ್ಬ ವ್ಯಕ್ತಿ ಬರುವವರೆಗೆ ನಾವೇ ವಹಿಸಿಕೊಳ್ಬೇಕಾದ ಒಂದು ಹೊಣೆಗಾರಿಕೆ. ಹಾಗೆ ವಹಿಸಿಕೊಂಡು ಸುದೀರ್ಘ ಕಾಲದಿಂದ ರಾಜ ಆಡಳಿತವನ್ನು ಮಾಡಿರುವ ವೇಳೆಯಲ್ಲಿ ಯಾವ ಕೊಂಕು ಬಂದಿರಲಿಲ್ಲ. ಆದರೆ ಇವತ್ತೇನು ಚಾರಕ ಬಂದು ಹೇಳಿದ್ದು ನಮ್ಮ ವನಪಾಲಕ, ನಮ್ಮ ಭೃತ್ಯ ವರ್ಗದವರು ಕಣ್ಣಿನಲ್ಲಿ ನೀರು ಮೈಯಲ್ಲಿ ಕೆನ್ನೀರು ಹರಿಸುತ್ತಾ ಓಡೋಡಿ ಓಲಗಕ್ಕೆ ಬಂದಿರಲ್ಲ. ಏನಾಯಿತು? ಅಲ್ಲ, ಏನಾಯಿತು ಅಂತ ಕೇಳುವಾಗ ನಮಗೆ ಮೊದಲಿಂದ ಆತಂಕ ಉಂಟು.
ಈ ಕಾಶ್ಮೀರಕ್ಕೆ ಭಯೋತ್ಪಾದಕರ ದಾಳಿ ಹೆಚ್ಚು. ಎಲ್ಲಿಯಾದ್ರೂ ಹಾಗೆ ಆಯಿತಾ ಅಂತ ಅಲ್ಲ ಅಂತೆ. ಭಯೋತ್ಪಾದಕತನವೇ, ಆದರೆ ಭಯ ಉಂಟು ಮಾಡಿದ್ಯಾರು? ಒಬ್ಬಳೆ ಹೆಣ್ಣು ಎಲ್ಲಿಯವರೆಗೆ ಉಪವನಕ್ಕೆ ಬರುವುದಂತೆ, ಉಪವನ ಹಾಳು ಮಾಡುವುದಂತೆ, ಕೇಳಲಿಕ್ಕೆ ಹೋದ ನಮ್ಮವರಿಗೆ ಹೊಡೆಯುವುದಂತೆ, ಸುಣ್ಣದ ನಾಮ ಹಾಕುವುದಂತೆ, ಅವರ ಮೈಯನ್ನು ಮೂರಾಬಟ್ಟೆಯಾಗಿ ಹೊಡೆದು ಓಡಿಸುವುದಂತೆ. ಇದಕ್ಕಿಂತ ದೊಡ್ಡ ವಿಪರೀತ ಉಂಟಾ? ನಾನಿದ್ದೇನು ಪ್ರಯೋಜನ? ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿಯೇನು ಪ್ರಯೋಜನ? ಹೆಣ್ಣು ಮಗಳ ಬಳಿ ಇಷ್ಟು ಅನಾಹುತ ಮಾಡಿಬಿಡ್ತಾಳೆ ಎಂದಾದರೆ ಇದನ್ನು ನಿಯಂತ್ರಣ ಮಾಡಿದರೆ ಲೋಕಕ್ಕೆ ಒಳ್ಳೆಯದಲ್ಲ. ಹಾಗಾಗಿಯೇ ಇದಕ್ಕೊಂದು ಸರಿಯಾದ ಶಾಸ್ತಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇನೆ. ಸೇನಾಧಿಪತಿಯಾದ ವೀರಸೇನ, ಅದರೊಂದಿಗೆ ಅವನ ಅತುಳವಾದಂಥ ಸೈನ್ಯ ಬಲ ಎಲ್ಲ ಬರಲಿ. ಸಭೆಗೆ ಬರಲಿ ಎನ್ನುವ ಹಾಗೆ ಕರೆ. ಆದಷ್ಟು ಬೇಗ ಸಭೆಗೆ ಬಂದಿದ್ದೇವೆ. ಏನಾಗಬೇಕು ಹೇಳಿ. ನಮ್ಮವರೇ ಕರದಾಕ್ಷಣ ಬಂದಂತ ನಿಮ್ಮನ್ನು ಕಂಡು ಸಂತೋಷವಾಯಿತು. ಕರೆಯುವುದಕ್ಕೆ ಕಾರಣ ಉಂಟು. ಏನು? ಒಂದು ಬಹುದೊಡ್ಡ ವಿರೋಧಿಗಳ ಪಡೆ ಅಲ್ಲ,
ಬಂದವಳು ಮುಂದಾಳಾಗಿ ಬಂದವಳು ಯಾರು ಅಂತ ಕೇಳಿದ್ರೆ ಒಬ್ಬಳು ಸ್ತ್ರೀ. ಹೌದು, ತಿಳಿದವರ ಮಾತೇ ಒಂದುಂಟು. ನಾಯಕನಿಲ್ಲದ ದೇಶ, ಬಹುನಾಯಕರಿರುವ ದೇಶ, ಬಾಲನಾಯಕತ್ವ ಇರುವ ದೇಶ, ಸ್ತ್ರೀ ನಾಯಕತ್ವ ಇರುವ ದೇಶ. ಅಲ್ಲಿಗೆ ವಾಮಾಚಾರ ಮಾಟ ಮಂತ್ರ ಯಾವುದು ಮಾಡಬೇಕು ಅಂತ ಇಲ್ಲ, ಅದು ತನ್ನಷ್ಟಕ್ಕೆ ಹಾಳಾಗಿ ಹೋಗ್ತದೆ. ಯಾಕೆ ಅಂತ ಕೇಳಿದ್ರೆ ಇವರೆಲ್ಲ ಸ್ಥಿರಬುದ್ಧಿ ಇಲ್ಲದವರು ಅಂತ ಅರ್ಥ. ಹಾಗಾಗಿ ಒಬ್ಬಳು ಹೆಣ್ಣು ಮಗಳು ಬಂದು ನನ್ನ ಆಳ್ವಿಕೆಯಲ್ಲಿ ಇಲ್ಲಿ ಬಂದು ಪ್ರಶ್ನಿಸ್ತಾಳೆ, ನಮ್ಮವರಿಗೆ ಹೊಡೀತಾಳೆ ಎಂದಿದ್ರೆ ಅದೇನು ನಾವು ಮೊದಲು ಮಾಡಿದ ಸಾಧನೆ ಈಗಿನವರಿಗೆ ಗೊತ್ತಿಲ್ಲ. ಸಮಸ್ಯೆ ಆಗುದು ಅದು. ನಾವು ಆಗಾಗ ನಮ್ಮ ವಿಶೇಷತೆ ಏನು, ಪ್ರಭಾವ ಏನು ಎನ್ನುವುದಾಗಿ ತೋರಿಸದೇ ಇದ್ರೆ ಇವರು ದುರ್ಬಲರು ಅಂತ ಭಾವಿಸಿ ಬಿಡ್ತಾರೆ. ಕಚ್ಚುವ ಹಾವು ಕಚ್ಚದೇ ಇದ್ರೂ ಕೂಡ ಒಮ್ಮೊಮ್ಮೆ ಬುಸುಗುಟ್ಟಿ ಆದ್ರೂ ತನ್ನಲ್ಲಿ ಪ್ರಭಾವ ಉಂಟು ಅಂತ ತೋರಿಸಬೇಕು. ನಾವು ಬುಸುಗುಡುವುದನ್ನು ನಿಲ್ಲಿಸಿದ ಕಾರಣ ಈಗ ಒಂದೊಂದೇ ಎರೆಹುಳು ಎಡೆಯತ್ಲಿಕ್ಕೆ ಆರಂಭ ಮಾಡಿದೆ. ಒಂದು ವ್ಯವಸ್ಥೆ ಆಗಬೇಡವಾ? ಅದಕ್ಕೆ ನಿಮ್ಮನ್ನೇ ಕರೆಸಿದ್ದು. ಏನು ಮಾಡೋಣ? ನಮಗೊಂದು ಆಜ್ಞೆ ನೀಡಿದ್ದಾದ್ರೆ ಈ ಕ್ಷಣವೇ ಹೋಗಿ ಕಾಶ್ಮೀರ ವಾಸಿಗಳ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ನಾವು ತೋರಿಸುತ್ತೇವೆ. ನೀವು ಆದಷ್ಟು ಅವರೊಟ್ಟಿಗೆ ಇರುವ ಗಂಡು ಸೇನೆಯನ್ನೇ ಹುಡುಕಿ. ಯಾಕೆ ಗೊತ್ತುಂಟಾ? ಈ ಪ್ರಪಂಚದ ಬಹುದೊಡ್ಡ ದುರಂತ ಸ್ತ್ರೀಯರು ಎಷ್ಟು ತಪ್ಪು ಮಾಡಿದ್ರು ಅವರಿಗೊಂದು ಬೇರೆ ಸೌಲಭ್ಯ ಉಂಟು, ನಾನೇ ಎದುರಿಸಬಹುದು. ಯಾಕೆ? ಸ್ತ್ರೀಯರಿಗಿದ್ದ ಹಾಗೆ ಸೌಲಭ್ಯ ಒಂದು ಹಿರಿಯರಿಗೂ ಇರ್ತದೆ, ಹಿರಿಯರಿಗೆ ಬೇರೆ ಒಂದು ಸೌಲಭ್ಯ ಇರ್ತದೆ. ಹಾಗಾಗಿ ವಿಶೇಷ ಸಂಹಿತೆ ಇರುವ ಅವಳನ್ನು, ವಿಶೇಷ ಸಂಹಿತೆ ಇರುವ ನಾನು ಎದುರಿಸ್ತೇನೆ, ಸಮಾನ ಸಂಹಿತೆ ಇರುವ ನೀವು ಯುವಕರನ್ನು ಎದುರಿಸಿ ಅವರನ್ನು ಬಗ್ಗು ಬಡಿಯಿರಿ, ವಿಜಯ ಮುದ್ರೆಯನ್ನು ಒತ್ತಿ ಆಮೇಲೆ
ನಮಗೆ ಆತ್ಮವಿಶ್ವಾಸ ಉಂಟು, ಅದನ್ನು ಸಾಧಿಸಬೇಕು. ಹೊರಡುವಾಗ ಬಹು ತಯಾರಿಯಲ್ಲಿ ಹೊರಟಿದ್ದೆವು ನಾವು. ಅಲ್ಲಲ್ಲಿ ಕುಟ್ಟುತ್ತಿರುವ ಜಯಬೇರಿ, ಇಟ್ಟಣಿಸಿದಂತಹ ಸೈನಿಕರು, ಸೃಷ್ಟಿಪಾಲಕನಾದ ನಾನು ರಥ ಏರಿ
ಅಮಿತ ಸಂಖ್ಯೆಯ ಸೇನೆಯೊಂದಿಗೆ ಬಂದಿದ್ದೆ. ಇನ್ನು ನೋಡುವಾಗ ಬೇಡ ಇತ್ತು ಅಂತ ಕಾಣ್ತದೆ. ಅದು ಯಾಕೆ? ನಿನ್ನನ್ನು ನೋಡುವಾಗ ಮೊದಲಿನ ಕ್ರೋಧದ ಭಾವ ಎದೆಯಲ್ಲಿ ಆರಿಹೋಯಿತು. ಯಾಕೆಂತ ಬೇಕಲ್ಲ? ಏನೋ ಒಂದು ಆರ್ದ್ರತೆ, ಅಂದ್ರೆ ಏನೋ ಒಂದು ವಾತ್ಸಲ್ಯ, ಓಹೋ, ಏನೋ ಒಂದು ಎಳೆತ, ಏನೋ ಒಂದು ಸೆಳೆತ. ಹೆಣ್ಣು ತಾಸಾರವ? ತಾತ್ಸಾರ ಅಲ್ಲ ಮತ್ತೇನು? ಅರೆ ಇಲ್ಲಿಗೆ ಬಂದ್ರೆ ತಾತ್ಸಾರವೇ. ಅದು ಯಾಕೆ? ಯಾವುದು ಎಲ್ಲಿರಬೇಕು ಅಲ್ಲಿದು ಇರುವುದರಿಂದ ಅದಕ್ಕೆ ಮೌಲ್ಯ. ಅಲ್ಲಿ ತಪ್ಪಿದ್ರೆ ಅದಕ್ಕೆ ಮೌಲ್ಯ ಇಲ್ಲ. ಒಮ್ಮೊಮ್ಮೆ ಬೇಕಾಗ್ತದೆ ಹೀಗೆ. ಅಲ್ಲ, ಬೇಕಾದ್ರೆ ಅದು ಅತಿರೇಕ ಆಗ್ತದೆ ಅಂತ. ಯಾಕೆಂತ ಬೇಕಲ್ಲ? ಚರ್ಮ ಕಾಲಿಗೆ ಹಾಕುವುದಕ್ಕೂ ಆಗ್ತದೆ, ಮೃದಂಗಕ್ಕೂ ಆಗ್ತದೆ. ಖಂಡಿತ. ಮೃದಂಗ ಬಡಿಯುವ ಮೊದಲು ನಾವು ಕೈ ಮುಗಿತೇವೆ, ಕಾಲಿಗೆ ಹಾಕುವ ಮೊದಲು ಕೈ ಮುಗಿತೇವ. ಚರ್ಮವೇ ಅದು ಎಲ್ಲಿದೆ ಎನ್ನುವುದರಿಂದ ಗೌರವವೋ ಅಥವಾ ಅಗೌರವವೋ ಎನ್ನುವುದು ನಿರ್ಣಯ ಆಗುದು. ಹೆಣ್ಣಿನ ಮಕ್ಕಳ ಗೌರವದಿಂದ ನೋಡ್ಬೋದಲ್ಲ ನಿಮಗೆ? ಹೌದು, ನೀನು ಇರುವಲ್ಲಿ ಇರ್ತೀರ, ನಾವು ನೋಡ್ತಿದ್ದೆವು. ನಿತ್ತಲ್ಲಿ ನಿಂತದೆ ಏನು ತಪ್ಪುಂಟು? ಹಾಗಲ್ಲ, ಇಲ್ಲಿ ಬಂದ ಕ್ಷೇತ್ರ ನೋಡು ನೀನು. ಹಾಗೆ ಹೆಂಗುಸು, ಹೆಣ್ಣು ಕೂಸು. ಹೆಣ್ಣು ಎನ್ನುವ ಶಬ್ದದ ಅರ್ಥವೇ ಅದು. ಹೆರುವವಳು. ನಿಜ. ನೀನೇನು ಇದನ್ನು ಹೊತ್ತದ್ದು ಅಂದ್ರೆ ಈ ಒಂದು ಭಾರವನ್ನು ಹೊತ್ತು ಬಂದದ್ದೇನು ಅಂತ. ಹೆರುವವಳು ಅಂತ ಹೇಳುದು, ಹೊರುವವಳು ಅಂತ ಹೆಣ್ಣು ಅಂತ ಹೇಳುವುದಿಲ್ಲ. ಸರಿ. ಗಂಡು ಹುಡುಗಿಯನ್ನು ಹುಟ್ಟಿದ್ದಿ, ಎದೆ ಸೆಟಸಿ ನಿಂತಿದ್ದಿ. ಆಕೃತಿಗೂ ಪ್ರಕೃತಿಗೂ ಸಂಬಂಧವೇ ಇಲ್ಲ. ಆಕೃತಿಯಲ್ಲಿ ಹೆಣ್ಣು, ಪ್ರಕೃತಿಯಲ್ಲಿ ವೀರಾವೇಶ, ಪೌರುಷ ಭಾವ. ಗಂಡಾದವ ಸ್ವಲ್ಪ ಹೆಣ್ಣಿನ ಹಾಗೆ ಮಾಡಿದ್ರೆ ಅದು ತಾತ್ಸಾರವೇ. ಖಂಡಿತ. ಅವನೇನು ಹಾಗೆ ಹೆಣ್ಣಿನ ಹಾಗೆ ಮಾಡುದು? ಅವ ಹೆಣ್ಣಿಗನ? ಹೌದಪ್ಪ. ಹೆಣ್ಣಾದವಳು ಗಂಡಿನ ಹಾಗೆ ಮಾಡಿದ್ರೆ ಅದೇನವಳು ಗಂಡು ಬೀರಿಯ ಹಾಗೆ ಮಾಡುದು? ಇದ್ದದ್ದು ಇದ್ದ ಹಾಗೆ ಮಾತ್ರ ಇದ್ರೆ ಮಾತ್ರ ಮೌಲ್ಯ ಅದಕ್ಕೆ. ಸರಿ ಅಲ್ವಾ? ನೀನು ಬಂದಿದ್ದಿ, ಬಂದದ್ದು ನಮಗೆ ಸಮಸ್ಯೆ ಅಲ್ಲ. ಮತ್ತೇನು ಸ್ವಾಮಿ? ನೀನು ಬಂದಾಗ ಮಾಡಿದ ಒಂದೊಂದು ಅವಾಂತರ ಉಂಟಲ್ಲ, ಇನ್ನು ಶುರುವಾಗಬೇಕಷ್ಟೇ. ಎಂತದ್ದು ಶುರುವಾಗಬೇಕಷ್ಟೇ? ನಮ್ಮದು ಅವಾಂತರ. ಯಾರು ಹೇಳಿದ್ದು ಉಪವನ ಹಾಳು ಮಾಡಿದ್ದೆ ಅಂತ? ಹಾಗೆ ನಮಗೆ ಬಂತು ಸುದ್ದಿ. ಒಂದು ಉಪವನ ಹಾಳು ಮಾಡುವುದು ಒಂದೇ, ಒಂದು ಊರಿನ ವನಿತೆಯ ಸೆರಗನ್ನು ಹಿಡಿಯುವುದು ಒಂದೇ. ವನಿತೆಯ ಸೆರಗು ಇದ್ದ ಹಾಗೆ ವಸುಧಾ ವನಿತೆಯ ಸೆರಗು ಉಪವನ. ಸರಿ, ಅದನ್ನು ಹಾಳು ಮಾಡಿದ್ದಿ. ಗಂಡು ಮಕ್ಕಳಾದ್ರೆ ಹೇಳ್ಬೋದು ಅತ್ಯಾಚಾರ ಮಾಡಿದ್ದಿ ಅಂತ, ಹೆಣ್ಣು ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತದ? ಒಂದು ರೀತಿಯಲ್ಲಿ ಅಂಥದ್ದನ್ನೇ ಮಾಡಿದ್ದಿ. ಅಂದ್ರೆ ಆಚಾರ ಮೀರಿ ವ್ಯವಹಾರ ಮಾಡಿದ್ದಿ. ನೋಡೋ, ಏನು ಸ್ಪಷ್ಟವಾಗಿ ಹೇಳ್ತೇನೆ. ಯಾವುದು? ಕೋಪದ ಕೈಗೆ ನಾನು ಬುದ್ಧಿ ಕೊಡುವ ಹಾಗೆ ನೀನು ಮುಂದುವರಿಯಬೇಡ. ಬರ್ಬೋದಷ್ಟು ಕೋಪ ನಿಮಗೆ? ಬರದೇನು? ಇಲ್ಲಿವರೆಗೆ ಬಂದಿತ್ತು, ನಿನ್ನ ನೋಡುವಾಗ ಕರಗಿತ್ತು. ಕರಗಿದ ಕೋಪ ಹಾಗೇ ಇರುವ ಹಾಗೆ ಮುಂದುವರಿಯಬೇಕು ಎಂದಾದ್ರೆ ನಿನಗೆ ಅಪ್ಪ ಅಮ್ಮ ಸರಿ ಸಂಸ್ಕಾರ ಕೊಡ್ಲಿಲ್ವಾ? ಯಾಕೆ? ಯಾವುದಾದ್ರೂ ಒಂದು ಮದುವೆಯಾಗಿ 4-6 ಮಕ್ಕಳನ್ನು ಇರುವುದು ಬಿಟ್ಟು ಈ ಯುದ್ಧಕ್ಕೆ ಬಂದು ಈ ಗಂಡು ಕಲೆಯಲ್ಲಿ ತೊಡಗಿಸಿಕೊಂಡು, ಗಂಡು ಕಲೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಮಾಡಿದ್ರು ಹೋಗುವಾಗ ಹೇಳ್ತಾರೆ ಎಲ್ಲ ಒಳ್ಳೇದು ಮಾಡಿದ್ದಾರೆ, ಒಂದು ಸ್ವರ ಆಗ್ಲಿಕ್ಕಿಲ್ಲ ಅಂತ. ಹಾಗೆ ಏನಾದ್ರೂ ಒಂದು ಕೊರತೆ ಕಾಣ್ತದೆ. ಹಾಗಾಗಿ ಇದು ಯುದ್ಧ ರಂಗ ಎನ್ನುವುದು ಗಂಡು ಕಲೆ. ಇಲ್ಲಿ ಬಂದು ನೀನು ತೊಡಗಿಸಿಕೊಂಡು ಏನೇ ಕುಲ ಯಾವುದು ನಿನ್ನದು? ತಂದೆ ಯಾರು? ತಾಯಿ ಯಾರು? ಊರು ಯಾವುದು? ಹೇಳಿದ್ರೆ ತಲೆ ಉಳಿಯುತ್ತದೆ. ಒಂದು ನಿನ್ನ ಕೊರಳಿನ ಮೇಲಿನ ತಲೆ, ಇನ್ನೊಂದು ನಿನ್ನ ಹಿನ್ನೆಲೆಯಲ್ಲಿ ಯಾರು ದೊಡ್ಡದಿದ್ರೆ ಅಲ್ಲಿಂದ ಬಂದವರು ಎನ್ನುವ ಕಾರಣಕ್ಕಾಗಿ ನಿನ್ನ ತಲೆಯನ್ನು ಉಳಿಸಬಹುದು. ನಿನಗೆ ತಲೆ ಉಂಟು ಅಂತ ಒಪ್ಪಿಕೊಳ್ಬಹುದು. ಇಲ್ಲದೆ ಹೋದ್ರೆ ಮುದುಕನ ಅನುಭವದ ಒಂದೊಂದು ಪ್ರಖರವಾದ ವಿಷಿಕಗಳು ಬಂದಾವು. ಎಚ್ಚರ. ಕುಲವ ಸಹಿತ ಏಕೆ ಬರೆಯದೆ
ಮೊದಲಾಗಿ ಮಂಡಿಸಿಕೊಂಡಿದ್ದೇನೆ. ಒಳ್ಳೇದಾಗಿ. ಇದು ನಿಮ್ಮ ಪ್ರಾಯಕ್ಕೆ ನಾನು ಗೌರವ ಸಲ್ಲಿಸಿದ್ದು. ಉತ್ತಮ ತಂದೆ ತಾಯರಲ್ಲಿ ಹುಟ್ಟಿದವಳು ನಾನು. ಆ ಸಂಸ್ಕಾರವನ್ನೇ ಬೆಳೆಸಿಕೊಂಡು ಬಂದವಳು ನಾನು. ಒಳ್ಳೇದು. ಯೋಗ್ಯತೆಗೊಂದು ನಮಸ್ಕಾರ. ನಮಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ತಲೆ ಕಡಿಲಿಕ್ಕೆ ಬಂದ್ರು ಅವನಿಗೆ ದೀರ್ಘಾಯುಷ್ಮಾನ್ ಭಾವ ಅಂತ ಹೇಳುದು ನಾವು. ಪ್ರಾಯ ದೊಡ್ಡದ್ದು ನಿಮ್ಮದು. ಹೌದು. ನಮಸ್ಕಾರ ಮಾಡಿದ ಮೇಲೆ ನಾವು ಆಶೀರ್ವಾದ ಕೊಡುವುದಿಲ್ಲ ಅಂತ ಹೇಳುದಿಲ್ಲ. ನಮಗುಂಟು ಸ್ವಾಮಿ. ಏನು? ಬಿಳಿಗಡ್ಡದವರನ್ನು ಕಂಡ್ರೆ ಸ್ವಲ್ಪ ನಮಗೆ ಸಂಸ್ಕಾರ ಉಂಟು. ನಾವು ಸ್ವಲ್ಪ ತಲೆ ಬಾಗುತ್ತೇವೆ. ಹಿರಿಯರು ಆಡುವ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸಂಸ್ಕಾರ ಎನ್ನುವುದು ಹುಟ್ಟುವುದೇ ಹಿರಿಯರಿಂದ. ಇನ್ನೊಂದು 4 ಬೀದಿಯಲ್ಲಿ ಹಾಕ್ತಿದ್ರೆ ಒಳ್ಳೇದಿತ್ತು. 4 ಬೀದಿಯಲ್ಲಿ ಹಾಕಬೇಕಂತಿಲ್ಲ, ಪ್ರಚಾರಕ್ಕೆ ಮಾಡುವುದಲ್ಲ. ಅಲ್ಲ, ಹಾಗಲ್ಲ. ಕೆಲವರೆಲ್ಲ ಬಿಳಿಗಡ್ಡೆ ಇದ್ದದನ್ನು ಕಪ್ಪು ಮಾಡ್ಲಿಕ್ಕೆ ಹೋಗ್ತಾರೆ. ಹೌದು. ಗೌರವ ಕೊಡ್ತೇನೆ ಅಂತ ನೀನು ಹೇಳಿದ್ರೆ ಅದನ್ನು ಕಪ್ಪು ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಆದ್ರೆ ಒಂದು ಹಾಗೆ ಇಟ್ಟಾರು. ಎಳೆಯ ಪ್ರಾಯದಲ್ಲಿ ಹಣ್ಣಾದ್ರೆ ನಾವೇನು ಮಾಡುದು? ಪ್ರಾಯಕ್ಕೊಂದು ಮರ್ಯಾದೆ ಕೊಡ್ಬೇಕಲ್ಲ. ಆದುದರಿಂದ ಹೇಳಿದ್ದೆ ನಾನು. ಈ ಪ್ರಪಂಚದಲ್ಲಿ 100ರಲ್ಲಿ 95 ಜನ ಪ್ರಾಯ ಆಗಿದೆ ಅಂತ ಎಲ್ಲಿ ಒಪ್ಪಿಕೊಳ್ತಾರೆ? ಇಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಪ್ರಾಯ ಆಗಲಿಲ್ಲ ಆದದನ್ನು ಅಡಗಿಸಿಡುವವರೇ ಹೆಚ್ಚಲ್ವಾ? ಹಾಗಾಗಿ ಬಿಳಿಗಡ್ಡಕ್ಕೆ ಗೌರವ ಉಂಟು ಅಂತ ನೀನೊಂದು 4 ಕಡೆಯಲ್ಲಿ ಬರೆದು ಹಾಕಿದ್ರೆ ಇನ್ನಾದ್ರೂ ಕಪ್ಪು ಮಾಡುದು ಕಡಿಮೆ ಆಗಿದೆ. ಆದ್ರೊಂದು ಸ್ವಾಮಿ, ನಿಮ್ಮಂತವರಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯ ಎಂಬುದು ತೋರಿಸಿಕೊಡಬೇಕು ನೀವು. ಹೇಳಬೇಕು. ನನ್ನ ಧ್ಯೇಯ ಹೇಗೆ ಗೊತ್ತುಂಟ? ಉಳಿದವರದ್ದು ಹೇಗೋ ಏನು, ನಮ್ಮನ್ನು ಒಪ್ಪಿಕೊಳ್ಳುವವರು ನಾವು ಹೇಗಿದ್ರೂ ಒಪ್ಪಿಕೊಳ್ತಾರೆ. ನಮ್ಮನ್ನು ಒಪ್ಪಿಕೊಳ್ಳದವರು ನಾವು ಕಾಲು ಮೇಲೆ ತಲೆ ಕೆಳಗೆ ಮಾಡಿದ್ರು ನಮ್ಮನ್ನು ತಿರಸ್ಕಾರ ಮಾಡೋರು ಮಾಡ್ತಾರೆ ಇರ್ತಾರೆ. ಕಪ್ಪು ಮಾಡಿಯೂ ಪ್ರಯೋಜನ ಇಲ್ಲ, ಮಾಡದೆಯೂ. ಹಾಗಂತ ಎಲ್ಲರಂತೆ ನಾನು ಬಂದವಳಲ್ಲ ನಿಮ್ಮ ಬಳಿಗೆ. ಮತ್ತೆ ಹೇಳಿದಿರಲ್ಲ, ಗಂಡುಡಿಗೆಯನ್ನು ಉಟ್ಟುಕೊಂಡು ಬಂದವಳು ನೀನು. ಹೆಣ್ಣಿಗೆ ಸಂಸ್ಕಾರ ಎನ್ನುವುದು ಬೇಕು. ನನ್ನ ಅಪ್ಪಮ್ಮ ಸಂಸ್ಕಾರ ಹೇಳಿಕೊಟ್ಟೆ ಬದುಕಿದವಳು ನಾನು. ಬದುಕಿದವಳು ನೀನು ಬದುಕಬೇಕನ್ನು ಆಸೆ ಬಿಟ್ಟವಳು ನಾನು. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ದುಗ್ಗಿ ಜಾತ್ರೆ ಕೈಗೊಂಡವಳು ನಾನು. ಹೇಳಿದಿರಲ್ಲ, ಊರಲ್ಲಿ ಕುಲ ಗೋತ್ರ ಊರು ಯಾಕೆ ಸ್ವಾಮಿ ನಿಮಗೆ ಬೇಕು? ನನ್ನ ಪರಿಚಯಗಳು ನಿಮಗೆ ಆಗಬೇಕದ್ದೇನು? ಹಾಗಂತೇಳಿ ನಾನು ಧರಿಸಂತ ಆಯುಧವನ್ನು ಹಿಡಿದಾಗ ಯುದ್ಧವನ್ನು ಮಾಡಿ ತಿಳ್ಕೊಳ್ಳಿ. ಯಾಕೆ? ಒಬ್ಬ ಗಂಡ ಹೌದಾದ್ರೆ ಇಷ್ಟು ಸಾವಧಾನದಿಂದ ಮಾತಾಡ್ಲಿಕ್ಕಿಲ್ಲ. ಎಲ್ಲಿ ನಾರಿಯರಿಗೆ ಪೂಜೆ ಸಲ್ತದೋ ಅಲ್ಲಿ ದೇವತೆಗಳ ವಾಸಸ್ಥಾನ ಉಂಟು. ಗೊತ್ತುಂಟಲ್ಲ ನಮಗೆ. ಹೀಗೆ ನಂಬಿದ ಸಂಸ್ಕಾರ ನಮ್ಮದು. ಒಳ್ಳೆಯದು. ಪೂಜೆ ಮಾಡುವ ಹಾಗೆ ಹೆಣ್ಣು ಮಕ್ಕಳು ಇರಬೇಕು, ಆರಾಧಕವಾಗಿ ಇರಬೇಕು. ಅದನ್ನು ಬಿಟ್ಟರೆ ಯಾರು ಪೂಜೆ ಮಾಡುವುದಿಲ್ಲ. ಮತ್ತೊಬ್ಬನಿಗೆ ಪೂಜೆ ಮಾಡಬೇಕು ಅಂತ ಕಾಣಬೇಕು. ಹಾಗೆ ಇದ್ರೆ ಮಾತ್ರ ಪೂಜೆ ಮಾಡುವುದು. ಚಿಕ್ಕ ಪ್ರಾಯದವಳು ಅಂತ 4 ನಲ್ನುಡಿಗಳನ್ನು ಆಡಿದ್ರೆ ನಿನ್ನದು ಅತಿಕ್ರಮಣ ಅಲ್ವಾ? ಇಲ್ವಪ್ಪ. ಊರು ಯಾವುದು, ಕುಲ ಯಾವುದು, ಗೋತ್ರ ಯಾವುದು ಅಂತ ಯಾಕೆ ನಿಮಗೆ ಯುದ್ಧವನ್ನು ಮಾಡಿ ಆಮೇಲೆ ತಿಳ್ಕೊಳ್ಳಿ. ಗೆದ್ರೆ ಮತ್ತೆ ನೋಡುವ. ಅದೌದು. ಎಲ್ಲಿಯಾದ್ರೂ ನೀನು ಬಿದ್ದವಳು ಹೇಳದೇ ಇದ್ರೆ ಯಾರು ಹೇಳಿದ್ದು? ನಿನ್ನದೊಂದು ಅಲ್ಲಿಗೆ ಸಾಗಿಸಬೇಕಲ್ಲ. ಅದಕ್ಕಾದ್ರೂ ಊರು ಗೊತ್ತಿರಬೇಡ. ಈಗ ನನ್ನದು ಏನಿದ್ರೆ ಈ ಊರಿನಲ್ಲೇ ಆಗುದು. ಈಗ ನಾನು ಒಂದು ವೇಳೆ ಸತ್ತರೆ ಈ ಊರಿನಲ್ಲಿ ಎಲ್ಲರೂ ಇದ್ದಾರೆ, ಏನಾದ್ರು ಮಾಡ್ಯಾರು. ಈಗ ನೀನೇನಾದ್ರೂ ಅಲ್ಲ ಆಗಬಾರ್ದು ಇಷ್ಟು ಸಣ್ಣ ಪ್ರಾಯದಲ್ಲಿ. ಆದ್ರೆ ನಿನ್ನ ಊರಿಗೊಂದು ಕುಟುಂಬಕ್ಕೆ ತಿಳಿಸಬೇಕಲ್ಲ. ಅದಕ್ಕಾದ್ರೂ ನಿನ್ನ ಕುಲ ಗೋತ್ರ ಊರು ಗೊತ್ತಾಗಬೇಡುವ? ಹಾಗೆ ಕೇಳಿದ ಹಾಗೆ ಎಲ್ಲಾದ್ರೂ ನಾನು ಸತ್ತರೆ ಸಮರ ಅಂದ್ರೆ ಎಂತದ್ದು? ಮತ್ತೆ ಮರಣ ಸಹಿತವಾದ ಮರಣವನ್ನು ಯಾರು ಆಂತುಕೊಳ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ. ಬದ್ಧರಾಗಿ ಬಂದವರು ನಾವು. ಅದಕ್ಕೆ ಹೇಳಿದ್ದು ಏನು, ನಿನ್ನ ಊರಲ್ಲಿ ಎಲ್ಲಿ ಗೋತ್ರ ಎಲ್ಲಿ ಇಲ್ಲಿ ಕೊಲಿಯುವುದಕ್ಕಿಂತ ಅಲ್ಲಿಗೆ ಒಂದು ಕಳಿಸಬಹುದಲ್ಲ. ಹಾಗೆ ಅದಕ್ಕೆ ಬೇಕಾಗಿ ಕೇಳಿದ್ದು. ನೀನು ಅತಿರೇಕದ ವರ್ತನೆ ಮಾಡ್ಲಿಕ್ಕೆ ಹೊರಡ್ತಿ ಎಂದಾದ್ರೆ ನೋಡೋ, ಏನು ಹಾಡುವ ಕೋಗಿಲೆ ಕುಣಿಲಿಕ್ಕೆ ಹೋಗಬಾರ್ದು. ಕುಣಿಯುವ ನವಿಲು ಹಾಡ್ಲಿಕ್ಕೆ ಹೋಗಬಾರ್ದು. ಮರದ ಕೆಳಗೆ ಬೇರಾಗಬೇಕು, ಮೇಲೆ ಫಲ ಆಗಬೇಕು. ಕೆಳಗೆ ಫಲ ಆಗಿ ಮೇಲೆ ಬೇರಾದ್ರೆ ಅದಕ್ಕೆ ಅತಿರೇಕ ಅಂತ ಹೆಸರು. ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದೀರಾ? ಏನು ಪ್ರಾಯ ಆಗ್ಲಿಲ್ವ ನಿಮಗೆ? ಆಗ್ಲಿ. ಅದಕ್ಕೆ ವಿರುದ್ಧವಾಗಿ ನೀವು ನೋಡಿದ್ರೆ ಹೇಗಾದೀತು? ಹೇಗೆ ವಿರುದ್ಧ? ಮಕ್ಕಳಲ್ಲಿ ಹೀಗೆ ಮಾತಾಡುದು ನೀವು? ಹೇಗೆ ಮಾತಾಡ್ಬೇಕು? ಅಲ್ಲ, ಅದು ಹೇಳಿದಷ್ಟೇ. ನಾನು ಮೊದಲಿಗೆ ಸರಿ ಮಾತಾಡ್ಲಿಲ್ಲ. ನೀವು ಸರಿಯೇ ಮಾತಾಡಿದ್ದು. ನನ್ನದು ಸರಿ ಇತ್ತು ಕ್ರಿಯೆ. ಹಾಗಂತ ಹೇಳಿ ಕ್ರಿಯೆಗೆ ನನ್ನ ಪ್ರತಿಕ್ರಿಯೆ ಮತ್ತೆ ಉದ್ಯೋಗ. ನಾನಲ್ಲಿ ತಪ್ಪಿ ಮಾತಾಡಿದ್ದೇನೆ. ಮತ್ತೆ ಎಂತದ್ದು? ಒಂದು
ದಿಗ್ವಿಜಯಕ್ಕೆ ಬರುದ ನೀನು? ಹೌದು. ಹೆಣ್ಣಾದವಳು ಹೌದು. ನನ್ನ ಊರಿಗೆ ಬಂದು ನನ್ನ ಆಳ್ವಿಕೆಯಲ್ಲಿ ನೀನು ಅತಿಕ್ರಮಣ ಮಾಡಿದ ಮೇಲೆ ನಿನ್ನಲ್ಲಿ ನಾನು ಸೌಮ್ಯದಲ್ಲಿ ಮಾತಾಡಲಿಕ್ಕೆ ನೀನು ಮದುವೆ ಚಪ್ಪರಕ್ಕೆ ಬಂದದ್ದು. ಸೌಮ್ಯದಲ್ಲಿ ನಾನು ಹೇಳ್ತಾ ಇದ್ದೆ ಕುಲ ಯಾವುದು ಗೋತ್ರ ಯಾವುದು ಒಳ್ಳೆದ್ರಲ್ಲಿ ಹೇಳಿ ಬದುಕಿ ಅಂತ ಹೇಳಿದ್ರೆ ನೀನು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ನಾನು ಸೋತ್ರಲ್ಲೇ ಹೇಳಬೇಕದು, ಗೆದ್ರೆ ಮಾಡ್ಲಿಕ್ಕೆ ಉಂಟು. ಯಾರು ಹೇಳಿದ್ದು? ಮತ್ತೆ ರಾಜನೀತಿ ಹೇಗೆ ಹೇಗೆ ತಾನು ಯಾರು ಎದುರಿನವ ಯಾರು ಇದನ್ನು ಸರಿಯಾಗಿ ಸ್ಪಷ್ಟವಾಗಿ ಅರಿತುಕೊಂಡೇ ಅಲ್ವ ಯುದ್ಧ ಮಾಡಬೇಕಾದ. ಖಂಡಿತ. ಆ ಯೋಧ ಧರ್ಮವನ್ನು ಬಿಟ್ಟು ನೀನು ಯುದ್ಧಕ್ಕೆ ಹೊರಡ್ತಿ ಎಂದಾದ್ರೆ ನೀನು ಮೊದಲಿಗೆ ಬಾಲಪಾಠದಲ್ಲೇ ತಪ್ಪಿದ್ದಿ. ಯುದ್ಧ ಕ್ಷೇತ್ರಕ್ಕೆ ಬಂದು ಯುದ್ಧವನ್ನು ಮಾಡುವುದರ ಮೊದಲು ಹೌದೇನಾ ಪುಂಡರಂತೆ ಆಡುತ್ತಾ ಇದ್ದೀರಾ? ಶಕ್ತಿ ಸಾಮರ್ಥ್ಯ ಹೋರಾಟ ಮಾಡುವ. ನಿನ್ನ ಊರಿಗೆ ನಾನು ಬಂದದ್ದ ಅಲ್ಲ, ನನ್ನ ಊರಿಗೆ ನೀನು ಬಂದ. ನನಗೆ ಗೊತ್ತು, ನಾನೇ ಬಂದವಳು. ನಾನು ನಿನಗೆ ಒಂದು ಹೇಳ್ತೇನೆ. ಏನು? ನಿನ್ನಂತವರಿಗೆ ಹೇಳ್ತೇನೆ, ಸರಿ ಕಿವಿಗೊಟ್ಟು ಕೇಳು. ಯಾವುದು? ಈ ಬಿಳಿಗಡ್ಡದವ ಜೀವ ಇರುವವರೆಗೆ ನಿಮಗೆ ಕಾಶ್ಮೀರ ತಗೊಳ್ಳಿಕ್ಕೆ ಆಗ್ತದೆ ಅಂತ ಜೀವಮಾನದಲ್ಲಿ ಭಾವಿಸಿ. ನೀವು ಎಣಿಸಿದ್ದಲ್ವಾ? ಹೌದು. ನಾಡುವ ಬನ್ನಿ. ಧರಣೀಶ ಪರಾಕ್ರಮಿ ಇನ್ನು ವಿದ್ಯೆಯ ಪರಾಕ್ರಮಿ ನಾರದ ಮಹರ್ಷಿ ಎದ್ದೇಳಪ್ಪ, ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಸ್ವಾಗತ ಸತ್ಕಾರ ಎಲ್ಲ ಮತ್ತೆ ಮಾಡ್ತೇನೆ. ಬಹಳ ಮಾತಾಡ್ತಾಳೆ ಅವಳು. ಅವಳಿಗೆ ಎರಡು ಬಾರಿಸದಿದ್ರೆ ಆಗುದಿಲ್ಲ, ಮಾತಿನ ಪೆಟ್ಟು ಸಿಕ್ಕಾಗುದಿಲ್ಲ. ಇನ್ನು ಮಾತೇ ಬೇಕು ಅವಳಿಗೆ. ಇನ್ನು ಬಾರಿಸಬಾರ್ದು ನೀನು. ಆದ್ರೆ ಒಂದು ಮಾತು ಏನು? ಬಳಿರೆ ಸಹಬ್ಬಾಸ್ ಅನ್ಬೇಕು ಅಂತ ಕಾಣ್ತದೆ ನನಗೆ. ಯಾಕಂದ್ರೆ ಆಕಾಶ ಮಾರ್ಗದಲ್ಲಿ ಸಂಚರಿಸಿದ ಸಮಯದಲ್ಲಿ ನಿಮ್ಮಿರುವರ ಯುದ್ಧವನ್ನು ಕಂಡೆ, ನಿನ್ನ ಕೈಚಲಕವನ್ನು ಕಂಡೆ. ನಿನ್ನಂತ ವೀರರು ಈ ಭೂಮಿಯಲ್ಲೇ ಹುಟ್ಟಿಲ್ಲ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಅಂತಹ ಯುದ್ಧ, ಅದು ಈ ಪ್ರಾಯದಲ್ಲಿ. ಏನಪ್ಪ, ಚರ್ಮ ಜೋತಾಡುತ್ತಾ ಇದೆ, ಗಡ್ಡ ಮೀಸೆ ತಲೆಗೂದಲೆಲ್ಲ ಬಿಳಿಯಾಗಿದೆ, ಕಣ್ಣಿನ ರೆಪ್ಪೆ ಕಣ್ಣಿಗೆ ಅಡ್ಡ ಬರ್ತಿದೆ. ಆದ್ರೂ ಆ ತರುಣನಿಗೆ ನಿನ್ನ ಯುದ್ಧ. ಒಂದು ಸೇನೆಯಲ್ಲಿರುವ ಆನೆ ಕೆಸರಿನಲ್ಲಿ ಹೂತು ಹೋಗಿತ್ತಂತೆ. ಯಾರು ಹೇಳಿದ್ರು ಮೇಲೆ ಬರಲಿಲ್ಲ. ಆಗ ಒಬ್ಬ ಬುದ್ಧಿವಂತ ಹೇಳಿದಂತೆ, ಸೈನ್ಯದ ಕಹಳೆ ಮೊಳಗಿಸಿ ಅಂತ. ಮೊಳಗಿಸಿದ್ದೆ ತಡ, ಕೆಸರಿನಲ್ಲಿದ್ದದ್ದು ಹೇಗೆ ಎದ್ದು ಬಂತು ಅಂತ ಇಲ್ಲ. ಅಂದ್ರೆ ಒಳಗಿನಿಂದ ಬರುವ ಉತ್ಸಾಹ ಹಲ್ಲಿಲ್ಲದೆ ಇದ್ರು ಒಂದು ಹಲ್ಲಿಲ್ಲ ಹಿಂದಿನ ಒಂದು ನೆನಪಿನಿಂದ ಕೋಣ ಒಂದು ಗುರುಳಿಯನ್ನು ತಿನ್ನುವುದು ಅಂತ ಉಂಟು. ಅದೇ ರೀತಿ ಹಳೆಯ ನೆನಪು. ಹೌದು, ಹಾವಿಗೆ ಪ್ರಾಯ ಇದ್ರು ವಿಷಕ್ಕೆ ಪ್ರಾಯ ಆಗುದಿಲ್ಲ ತಾನೆ. ನಿನ್ನದು ಹಾಗೆ, ನಿನಗೆ ಪ್ರಾಯ ಇದ್ರು ಶಾಸ್ತ್ರಕ್ಕೆ ಪ್ರಾಯ ಆಗಲಿಲ್ಲ. ಆದ್ರಿಂದ ಯುದ್ಧವನ್ನು ಮಾಡುತ್ತಾ ಇದ್ದೆ. ಇನ್ನು ಯುದ್ಧ ಮಾಡಬಾರ್ದು. ಯಾಕಂದ್ರೆ ಯುದ್ಧ ಮಾಡುದು ಯಾರಲ್ಲಿ ಅಂತ ನಾವು ಯೋಚಿಸಬೇಕು. ಯಾರಲ್ಲಿ ಅಧಿಕ ಪ್ರಸಂಗಿ ಅಂತ ದೊಡ್ಡದು. ನಾನು ಹೇಳಿದೆ ಬೇಡ, ಕೇಳುದಿಲ್ಲ. ಅದೆಂತದ್ದು ಮಾಡುದು? ಹುಡುಗಿಗೆ 4 ಬಾರಿಸಬೇಕಷ್ಟೇ. ಮಕ್ಕಳಲ್ವೇ ನೀ ಪ್ರಾಯದವರ ಮಾತು ಈಗ ಮಕ್ಕಳು ಕೇಳುವುದೇ ಇಲ್ಲ. ಅಂತ ಮಕ್ಕಳು ಇನ್ನು ಪ್ರಾಯದವರಾದ್ರೆ ಏನಾದಿತ್ತು? ಯೋಚನೆ ಮಾಡ್ಬೇಕು. ಹಾಗಾಗಿ ಈಗಲೇ ವ್ಯವಸ್ಥೆ ಮಾಡುದು ಒಳ್ಳೇದಲ್ವಾ? ಹೌದು. ಆದ್ರೆ ನಿನ್ನ ಪ್ರಮಾದ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಪ್ರಮಾದ ಎಂತದ್ದು? ಅವಳು ಬಂದದ್ದು, ನಾನು ಅವಳ ಊರಿಗೆ ಹೋದದ್ದು. ಈ ನದಿ ನೀನು ಯುದ್ಧ ಮಾಡಿ ಎಲ್ಲಾದ್ರೂ ಅವಳು ಸತ್ರೆ ಅಲ್ಲ ಅವಳಿಗೆ ಗಾಯಗೊಂಡ್ರೆ ಅದು ನಿನ್ನಿಂದ ಆದಂತಹ ಪ್ರಮಾದ ಆಗ್ತದೆ. ಯಾಕಂದ್ರೆ ಇವಳಾರು ಎಂದು ಬಲ್ಲೆಯ? ಯಾರು? ನಿನಗೆ ರಕ್ತ ಸಂಬಂಧಿ. ನನಗೆ ಅಂತ ಕಾಯಿಲೆ ಬರಲಿಲ್ಲ. ಎಂತದ್ದು? ಅವಳ ರಕ್ತ ತೆಕ್ಕೊಳ್ಳುವಂಥದ್ದು. ರಕ್ತ ತೆಕ್ಕೊಂಡದ್ದಲ್ಲ, ಮತ್ತೆ ನೀನು ಯೋಚನೆ ಮಾಡು. ನಿನ್ನ ಮಗಳು ಕಾಂಚನವನ್ನು ಪಾಂಡ್ಯ ದೇಶಕ್ಕೆ ಮಲಯಕೇತನಿಗೆ ಮದುವೆ ಮಾಡಿಕೊಟ್ಟದ್ದು ನೆನಪುಂಟೆ? ಎಷ್ಟು ಒಳ್ಳೆ ಹುಡುಗಿ.
ಅವಳಲ್ಲಿ ಕಲಿಬೇಕು ಹೆಣ್ಣು ಮಕ್ಕಳು ಹೇಗಿರಬೇಕು ಅಂತ. ಹೌದಲ್ಲ? ಇವಳ ವಿಷಯ ಮಾತಾಡೋದು, ಅವಳದ್ದು ಯಾಕೆ ನೆನಪು ಮಾಡೋದು ನೀವು? ಬೇಕೇ ಬೇಕಾಗ್ತದೆ. ಏನು? ಆಮೇಲೆ ಮದುವೆ ಮಾಡಿದ ಮೇಲೆ ಅಲ್ಲಿಯ ದೇಶದ ಬಗ್ಗೆ ನಿನಗೇನಾದ್ರೂ ಗೊತ್ತುಂಟು? ನೆನಪುಂಟೆ? ನೆನಪಂದ್ರೆ ಇಲ್ಲಿಯದ್ದೇ ಹೆಚ್ಚಾಯ್ತು. ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಗೊತ್ತಿಲ್ಲ. ಇಲ್ಲ, ನಾವು ಇರುವಾಗಲೇ ಕೆಲವು ಒಳಗೆ ಸುಡ್ತದೆ. ಬಿಟ್ಟು ಹೋದ್ರೆ ಬಿಟ್ಟವ ಇದನ್ನು. ನಮ್ಮದು ಕಾಶ್ಮೀರ, ಅದು ಪಾಂಡ್ಯ ದೇಶ, ಅದೆಷ್ಟೋ ದೂರದಲ್ಲಿ ಉಂಟು. ಮತ್ತೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ. ಹೌದಲ್ಲ? ನಾನು ಕೊಟ್ಟದ್ದು ಮಲಯಕೇತನಿಗೆ. ಅವ ಏನು ಅವಳಿಗೆ ತೊಂದರೆ ಬರದಂತೆ ಅವಳನ್ನು ಬಾಳಿಸಿಯಾನು ಎನ್ನುವ ವಿಶ್ವಾಸ. ಅಳಿಸಿದ್ದಾನೆ, ಅದು ಸತ್ಯ. ಆದ್ರೆ ನಿನ್ನ ಮಗಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಸಂಗತಿ ಗೊತ್ತೇ? ಆ ಪುತ್ರ ಕಾಮೇಶ್ವರ ಒಂದು ಮಾಡಿದ್ದಾಳೆ ಹೇಳಿಕೆ ಇತ್ತು, ನನಗೆ ಹೋಗ್ಲಿಕ್ಕೆ ಹೊತ್ತಾಗ್ಲಿಲ್ಲ. ಹೌದಲ್ಲ? ಆ ಹೆಣ್ಣು ಮಗುವೇ ಈಕೆ, ನಿನ್ನ ಮೊಮ್ಮಗಳು. ನನಗೂ ಅನುಮಾನ ಬಂತು, ಇವಳು ನನ್ನ ಜಾತಿಯವಳೆ ಇರಬಹುದು. ಹೌದಾ? ಈಗ ಸ್ಪಷ್ಟ ಆಯ್ತು. ಅದೌದು, ಈಗ ನನ್ನ ಮೊಮ್ಮಗಳಿವಳು. ಹೌದೌದು, ಮೊಮ್ಮಗಳಾದ್ರೆ ದೊಡ್ಡ ವಿಷಯ ಅಲ್ಲ. ಅಂದ್ರೆ ಒಂದುಂಟು ನಾರದರೆ, ಏನು? ಅಜ್ಜ ಎಲ್ಲ ಮೊದಲು ಹೋಗಿ ಮಾತಾಡ್ಲಿಕ್ಕೆ ಆಗ್ತದ? ಸಣ್ಣವರು ಮೊದಲು ಮಾತಾಡಬೇಡ. ಸಣ್ಣವರೇ ನಾವು ಅವರಲ್ಲಿ ಮಾತಾಡಿ ಸಣ್ಣದಾಗ್ಲಿಕ್ಕೆ ಆಗ್ತದ? ಆಗಬಾರ್ದಲ್ಲ. ಎಷ್ಟಾದ್ರೂ ಪ್ರಾಯ ಆಗ್ಲಿಲ್ವಾ? ಮತ್ತೆ ನಮ್ಮ ಪ್ರಾಯಕ್ಕೆ ಗೌರವ. ಅಮ್ಮ ಮೀನಾಕ್ಷಿ, ಮುನಿವರ ಎದ್ದೇಳಮ್ಮ. ಯುದ್ಧವನ್ನು ಮಾಡಿದ್ದು ಈ ದೇಶಕ್ಕೆ ಬಂದು ಯುದ್ಧ ಮಾಡುವಾಗ ಯಾರು ಏನಂತ ಯೋಚನೆ ಮಾಡಿ ದೊಡ್ಡ ಅಧಿಕ ಪ್ರಸಂಗಿ ಅವರು ಎಷ್ಟು ಯುದ್ಧ ಮಾತಾಡ್ತಾರೆ ಗೊತ್ತುಂಟ? ಮಾತಾಡ್ಲಿಕ್ಕೆ ಅದು ಜ್ಞಾನಿ. ಇನ್ನು ಮಾತು ಬರದ ಹಾಗೆ ಮಾಡ್ತೇವೆ. ವಯೋವೃದ್ಧರು ಹೌದು, ಜ್ಞಾನವೃದ್ಧರು ಹೌದು. ಮಾತಾಡಿ ಒಂದು ವಿಷಯ, ಏನು? ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡಿದ್ರೆ ಇಲ್ಲಿಯವರೆಗೂ ಇಷ್ಟು ಪ್ರಾಯ ಆದ ಮೇಲೂ ಇರ್ಬೋದು. ಮಾತಾಡ್ಲಿಕ್ಕೆ ಅಭ್ಯಾಸ ಆಗಿದ್ರೆ ಕೈಕಾಲು ನೋವು ಬರುವಾಗ ಮತ್ತೆ ಮೂಲೆಗೆ ಹೋಗ್ಬೇಕಾಗ್ತದೆ. ಹೌದು. ಅಮ್ಮ, ಅವರಾರು ಬಲ್ಲೆಯ? ಯಾರು? ನಿನ್ನ ಅಜ್ಜ. ವೈರಿ? ವೈರಿ ಅಲ್ಲ, ನಿನ್ನ ತಾಯಿಯ ತಂದೆ, ನಿನ್ನ ಅಜ್ಜ. ನನ್ನ ಅಜ್ಜನ? ಹೌದು. ಹೋಗಿ ಕಾಲಿಗೆ ರಗಂಬ. ಕಾಲಿಗೆ ರಗು ಬೈಲಿಕ್ಕಿಲ್ವಲ್ಲ? ಇಲ್ಲ, ಖಂಡಿತ ಬೈಲಿಕ್ಕಿಲ್ಲ. ತಿಳಿಯದೆ ಯುದ್ಧ ಮಾಡಿದ್ದಷ್ಟೇ. ತಿಳಿದ್ರೆ ಏನು ಮಾಡಿ? ಸ್ವಾಮಿ, ಏನು? ನಾವು ಅಜ್ಜ ಮೊಮ್ಮಗಳ ಮಧ್ಯದಲ್ಲಿ ನಿಮಗೆ ಯಾಕೆ ಕುಟುಂಬದ ವಿಷಯ? ಹೌದಲ್ಲ? ನಾನು ಕಲಹಪ್ರಿಯ ಅಂತ. ಕುಟುಂಬದಲ್ಲಿ ನೀವು ಯಾಕೆ ಮಧ್ಯೆ ಇರೋದು? ನನಗೆ ಕಲಹಪ್ರಿಯ ಅಂತ ಹೆಸರುಂಟು. ಈಗ ಕಲಹವನ್ನು ನಿಲ್ಲಿಸುವುದಕ್ಕೆ ಬಂದವ ನಾನು. ಅಜ್ಜ ಮೊಮ್ಮಗಳಿದ್ದೀರಿ, ನೀವೇ ನೋಡಿಕೊಳ್ಳಿ. ಏನಪ್ಪ ಒಂದೊಂದು? ಬರುವ ಸಲ ಈ ಕಡೆ ಇದ್ದೀರಾ, ಆ ಕಡೆ ಹೋಗ್ತೀರಾ? ಯಾವ ಕಡೆ ಅಂತ ಅಲ್ಲ ಕೇಳಿದ ನೋಡ್ಬೇಕು. ಬರ್ತೇನೆ, ಅವಕಾಶ ಆದ್ರೆ ಬರ್ತೀನಿ. ಧನುಜರಿಂಗಳನಿಟ್ಟು ಚರಣಗೆ ಎನಗಲ ತರಳಿಯನು ತಳ್ಕಿಸಿ ಮನದಿ ಅರುಜವ ತಾಳಿ ನುಡಿದನು ಜನಪಮೋಹದಲ್ಲಿ ವನಜಮುಖಿ ನಿನ್ನಿಂದ ಬಾದುದು ಉಭಯವೂ ಜಗ ಕೀರ್ತಿ ಸಾರವು ಇನಿತು ಸತ್ವಾಧಿಕರ ಕೇಳುವುದಿಲ್ಲ ಪೂರ್ವದಲ್ಲಿ. ಕ್ಷಮಿಸಬೇಕಯ್ಯ, ಕ್ಷಮಿಸಬೇಕು. ನಾನು ಕ್ಷಮಿಸುವುದಿಲ್ಲ. ತಪ್ಪು ಮಾಡಿದೆ, ಕ್ಷಮಿಸ. ನಾನು ಕ್ಷಮಿಸಲ್ಲ. ನಾನು ನಿಮ್ಮ ಮೊಮ್ಮಗಳು ಮಾತಾಡುತ್ತಿರುವುದು ಅಜ್ಜಯ್ಯ. ನಿಮ್ಮನ್ನ ವಿನೋದ ಮಾಡಿದ್ದಾರೆ. ಗೊತ್ತುಂಟು, ನೀವು ಮಾತಾಡೋ ರಸಿಕರ ಹಾಗೆ ಮಾತಾಡ. ಈ ಪ್ರಪಂಚದಲ್ಲಿ ಮಕ್ಕಳನ್ನು ನೋಡುವಾಗ ಆಗುವ ಸಂತಸಕ್ಕಿಂತ ಹೆಚ್ಚು ಮೊಮ್ಮಕ್ಕಳ ಆಟ ಪಾಠದಲ್ಲಿ ಆಗುತ್ತೆ. ನನಗೆ ಸಂತೋಷ ಆಯ್ತು ಅಜ್ಜ. ಬಹಳ ಸಂತೋಷ ಆಯ್ತು ಮಗಳೇ. ತಪ್ಪು ಮಾತಾಡಿಬಿಟ್ಟೆ ನಿಮ್ಮಲ್ಲಿ. ಯಾವುದು? ಆವಾಗ ನಮ್ಮವರು ಎಂದಾದ ಮೇಲೆ ಅಲ್ಲಿ ತಪ್ಪಿಲ್ಲ. ನಮಗೆ ಸಂಬಂಧ ಬೇಕಾ? ತಪ್ಪು ಮರಿಬೇಕು. ಖಂಡಿತ. ತಪ್ಪು ನೆನಪಿಟ್ಟುಕೊಳ್ಬೇಕಾ? ಸಂಬಂಧ ಮರಿಬೇಕು. ಎರಡು ಹೊಡಿ. ಈಗ ನೀನು ಸಂಬಂಧ ಅಂತ ಗೊತ್ತಾದ ಮೇಲೆ ತಪ್ಪು ನೆನಪಿಟ್ಟುಕೊಳ್ಳಿಕ್ಕೆ ಹೊಡೆಯುವುದಕ್ಕೆ ಕೈ ಎತ್ತಿದ ಅದು ದೊಡ್ಡ ತಪ್ಪು ನನ್ನದು. ಹೊಡೆಯುವುದಕ್ಕೆ ಕೈ ಎತ್ತಿದ್ದು ತಪ್ಪಲ್ಲ, ಅಜ್ಜ ಅಂತ ಗೊತ್ತಿಲ್ಲದೆ ಹೊಡೆದದ್ದಲ್ಲ. ಹೌದೌದು. ಶಾಸ್ತ್ರದಲ್ಲಿ ಬೇಕಾದ್ದೇ ಅದು. ಯಾವುದು? ವಿರೋಧಿಯಾದವ ಅಜ್ಜನ ಅಪ್ಪನ ಅಂತ ನೋಡ್ಲಿಕ್ಕಿಲ್ಲ. ಇಲ್ಲ, ಹೋರಾಟವೇ. ಧೃತಿಯುತನಾಗಿರ್ಬೇಕು. ಸರಿ, ಬಹಳ ಸಂತೋಷ ಆಯ್ತು. ಸರಿ ಅಜ್ಜ. ಉಭಯ ಕುಲದ ಪುಣ್ಯ ನೀನು. ಒಂದು ನಮ್ಮ ಮನೆ, ಒಂದು ನೀನು ಹುಟ್ಟಿದ ಮನೆ. ಹೌದು. ಎರಡೂ ಕುಲಕ್ಕೂ ಕೀರ್ತಿವರ್ಧನೆ ಮಾಡುವಂತಹ ಹೆಣ್ಣು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ನಿಮ್ಮ ಆಶೀರ್ವಾದ. ತಪ್ಪು ನನ್ನದು ಉಂಟು. ಯಾವುದಜ್ಜ? ಸ್ವಲ್ಪ ನಿನ್ನದು ಉಂಟು. ಹೌದೌದು, ಇಬ್ಬರದು ತಪ್ಪು ತಪ್ಪೆ. ನನ್ನದೇನು ತಪ್ಪು? ಯಾವುದು? ದೂರದಲ್ಲಿ ರಮ್ಯವಾಗಿ ಪರ್ವತ ಕಾಣ್ತದೆ,
ಹತ್ತಿರ ಹೋದ್ರೆ ಕಲ್ಲು ಮುಳ್ಳು ಗೊತ್ತಾಗುತ್ತೆ. ಖಂಡಿತ. ಯುದ್ಧಸ್ತತ ಕಥಾ ರಮ್ಯ, ಯುದ್ಧದ ಕಥೆ ಕೇಳಲಿಕ್ಕೆ ರಮ್ಯ. ಹತ್ತಿರ ಹೋದ್ರೆ ರಕ್ತಪಾತ ನೋಡುವಾಗ ರಮ್ಯ ಇರುವುದಿಲ್ಲ. ಇಲ್ಲ. ಬಂಧುತ್ವ ರಮ್ಯ ಪರಸ್ಪರಂ, ಬಳಸಿದ್ರೆ ಮಾತ್ರ ಬಂಧುತ್ವ ಉಳಿಯುವುದು. ನಾವು ವರ್ಷಾನುಗಟ್ಟಲೆ ಹೋಗದಿದ್ರೆ ಎಲ್ಲಿ ಗೊತ್ತಾಗ್ತದೆ? ಇಲ್ಲ. ನಾನೊಂದು ಮಗಳ ಮನೆಗೆ ಬರಬೇಡುವ? ಅಲ್ಲ, ಬಾರದೆ ಎಷ್ಟು ವರ್ಷ ಆಯ್ತು. ಮಗಳನ್ನು ಕೊಟ್ಟು ಮತ್ತೆ ನಿಮಗೆ ಯೋಚನೆ ಇಲ್ವಲ್ಲ? ಯೋಚನೆ ಇದ್ರೆ ರಾಜಕೀಯ ಬಿಡುವುದಿಲ್ಲ ಅಂತ. ಖಂಡಿತ. ಹಾಗಾಗಿ ಅಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದು ನನ್ನ ತಪ್ಪು. ನಾನು ನಿನ್ನ ಅಪ್ಪ ಯಾರು ಅಮ್ಮ ಯಾರು ಅಂತ ಹೇಳದೇ ಇದ್ದದ್ದು ನಿನ್ನ ತಪ್ಪು. ಖಂಡಿತ. ಹೇಳ್ತಿದ್ರೆ ನಾನು ಯುದ್ಧವೇ ಮಾಡ್ತೇನೆ. ಖಂಡಿತ. ದೊಡ್ಡ ವಿಷಯ ಅಲ್ಲ. ಸರಿ, ಈಗ ಆದದ್ದು ಹಾಗೆ ಹೋಯ್ತು. ನಾವಿಬ್ಬರು ಯುದ್ಧ ಮಾಡಿಕೊಂಡು ಗಾಯ ಮಾಡ್ಲಿಕ್ಕೆ ಇರುವವರು ಅಲ್ಲ ಅಂತ ಮೂರು ಮೂರ್ತಿಗಳ ಮುಖವೇ ಹೇಳಿದ ಮೇಲೆ ಮತ್ತೆ ನಾವು ಯುದ್ಧ ಮಾಡ್ಲಿಕ್ಕೆ ಉಂಟ? ಅಜ್ಜ ಮನೆಗೆ ಬಂದಿದ್ದೆ. ಅಜ್ಜಿಯ ಮನೆ, ಅಜ್ಜನ ಮನೆ. ಇಲ್ಲಿ ಬಂದ ಮೇಲೆ ಹೀಗೆ ಹೋಗುತ್ತಾರೆ. ಪುಣ್ಯವಂತಳೆ ನೀನು ಸಣ್ಣವಳಾದವು ಉನ್ನತ ಕೀರ್ತಿಯ ಪಡೆದೆ ಇನ್ನು ಬೇಳುವುದೇನು ನಿನ್ನಾಗವನ ಚೆನ್ನಾಯ್ತು ಕೇಳುವುದನಿಯೇ ಒಂದು ದೇವತೆಯ ಮಂದಿರದೊಳಗಿದ್ದು ಮುಂದೆ ನೀಡಬೇಕೆನಲು ಪುಣ್ಯವಂತಳೇ. ಮಗು ಅಜ್ಜಯ್ಯ, ನಿನ್ನ ಹೆಸರು ಹೇಗೆ ಅಂತ ಇಲ್ಲಿಯವರೆಗೂ ನನಗೆ ಗೊತ್ತಾಗಲ್ಲ. ಮೀನಾಕ್ಷಿ. ಹೆಸರಿಗೂ ನಿನ್ನ ಕಣ್ಣಿಗೂ ಏನು ಸಂಬಂಧ ನೋಡು. ಏನಜ್ಜ? ನೀರಿನಲ್ಲಿರುವ ಮೀನು ಆ ಕಡೆ ಈ ಕಡೆ ಓಡಾಡಿದ ಹಾಗೆ ನಿನ್ನ ಕಣ್ಣುಗಳಲ್ಲಿರುವಂತಹ ಪಾಪೆ ಓಡಾಡುವ ರೀತಿಯನ್ನು ಕಾಣುವಾಗ ನಿನಗೆ ಸರಿಯಾದ ಹೆಸರನ್ನು ಇಟ್ಟಿದ್ದ. ಮಗಳೇ, ಸಣ್ಣವಳಾದ ನೀನು ಬಂದಿದ್ದಿ. ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದರಲ್ಲಿ ಸುಖ ಅಂತ ಕೇಳಿದರೆ ಯಾವುದರಲ್ಲಿ? ಬಾಲ್ಯದಲ್ಲಿ ಕ್ರೀಡೆಯಲ್ಲಿ ಸುಖ. ಖಂಡಿತ. ತಾರುಣ್ಯಕ್ಕೆ ಬರುವಾಗ ತರುಣಿಗೆ ತರುಣನಲ್ಲಿ, ತರುಣನಿಗೆ ತರುಣಿಯಲ್ಲಿ, ಸಾಂಗತ್ಯದಲ್ಲಿ ಸುಖ. ಪ್ರಾಯಕಾಲದಲ್ಲಿ ಯಾವುದರಲ್ಲಿ ಸುಖ? ಯಾವುದರಲ್ಲಿ? ಮೊಮ್ಮಕ್ಕಳೊಂದಿಗೆ ಆಡುವುದರಲ್ಲೇ ಸುಖ. ಸತ್ಯ. ಏನು ಮಾಡುವ, ಅಲ್ಲಿಗೆ ಬರುವಂತ ಅದೃಷ್ಟ ನನಗಿಲ್ಲದೆ ಹೋಯಿತು. ಇಲ್ಲಿಗೆ ನಾನು ಬಂದೆ. ದೇವರೇ ನಿನ್ನನ್ನು ಇಲ್ಲಿಗೆ ಕರೆತರಿಸಿದ. ಖಂಡಿತ. ಏನು ಮಗಳೇ ಹೀಗೆಲ್ಲ ಆಯುಧ ಇಟ್ಕೊಂಡು ಹೊರಟದ್ದು ನೀನು? ಯುದ್ಧಾಪೇಕ್ಷೆಯಿಂದ ಹೊರಟದ್ದಲ್ಲ, ಮತ್ತೆ ದಿಗ್ವಿಜಯತನ್ನು ಕೈಗೊಳ್ಳಬೇಕೆನ್ನೋ ಕಾರಣ, ಕಪ್ಪ ಸಂಗ್ರಹ ಮಾಡಬೇಕೆನ್ನೋ ಉದ್ದೇಶದಿಂದ ಈ ಕಡೆಗೆ ಬಂದವಳು ನಾನಜ್ಜ. ಇನ್ನು ಮುಂದೆ ಹೋಗ್ಲಿಕ್ಕೆ ಉಂಟಾ? ಇನ್ನು ಹೋಗ್ಲಿಕ್ಕೆ ಉಂಟು. ಈಗಲೇ ಹೋಗಬೇಡ, ಮತ್ತೆ ಸ್ವಲ್ಪ ವಿಶ್ರಾಂತಿ ಪಡಿ. ಅಂದ್ರೆ ನನ್ನ ವಿಷಯ ಬಿಡು. ಎಲ್ಲಿಯಾದ್ರೂ ನಿನ್ನನ್ನು ನೋಡಿದ್ರೆ ಇನ್ನು ಅಜ್ಜಿ ನೆಲದಲ್ಲಿ ಇಡ್ಲಿಕ್ಕಿಲ್ಲ. ಹೌದಾ? ಅವಳು ಯಾವಾಗಲೂ ಕೇಳು, ನಿಮ್ಮದೊಂದು ರಾಜಕೀಯ ಮುಗಿಲಿಕ್ಕಿಲ್ಲ. ನಾನು ಮಗಳನ್ನು ನೋಡದೆ ಎಷ್ಟು ವರ್ಷ ಆಯ್ತು. ಕಿರೀಟ ಹೊತ್ತವನೇ ಕಿರುಕುಳ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ ಹೇಗಿದ್ದಾನೆ? ಅಪ್ಪ ಅಯ್ಯೋ, ನನ್ನ ಮಗಳು ವಿಧವೆಯಾದದ್ದು ನನಗೆ ಗೊತ್ತಿಲ್ಲ. ರಾಜಕೀಯ ನಿಮಗೆ? ರಾಜಕೀಯದಲ್ಲಿದ್ದವರು ಹಾಗೆ. ಅಯ್ಯೋ ದೇವರೇ, ಕುಟುಂಬದಲ್ಲಿ ಯಾರು ಸತ್ರು ಗೊತ್ತಾಗುವುದೇ ಇಲ್ಲ ಅವರಿಗೆ. ಆ ಸಮಯದಲ್ಲಿಯೂ ಮಗಳ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲಲ್ಲ. ದೇವರೇ ದೇವರೇ, ಈಗ ಅಳುವುದು ಯಾಕೆ ನೀವು ಸುಮ್ಮನೆ? ಹತ್ತು ತುಂಬ ಸಮಯ ಆಯ್ತು. ತುಂಬ ಸಮಯ ಆಯಿತು. ಆದರೂ ಒಂದು ಇರಲಿ, ಅಳ್ಳಿಲ್ಲ ಅಂತ ಆಗೋದು ಬೇಡ ಅಲ್ಲ, ಅದಕ್ಕೆ ಹತ್ತದ್ದು ನಾನು. ಹಾಗೆ ಇರಲಿ. ಸರಿ ಮಗಳೇ, ಅಜ್ಜ, ಒಂದು ದಿವಸ ನಿನ್ನ ಅಜ್ಜಿ ಮತ್ತು ನನ್ನೊಂದಿಗೆ ಇತ್ತು, ಆ ನಂತರ ಅಜ್ಜ ಒಂದು ದಿವಸ ಬೇಡ, 3 ದಿವಸ ನಿಮ್ಮ ಜೊತೆಯಲ್ಲೇ ಇರ್ತೇನೆ. ನಿಮ್ಮ ಕೈ ತುತ್ತು ತಿನ್ನಬೇಕೆನ್ನ ಬಯಕೆ ನನಗೂ ಆಗುತ್ತಾ ಉಂಟು. ನಾನು ಎಂತ ಒಂದು, ನನ್ನ ನಾಲಿಗೆ ನೋಡು, ನಾನೇ ಹೇಳಬೇಕಿತ್ತು ನಿನ್ನಲ್ಲಿ 15 ದಿವಸ ಇರು ಅಂತ. ನಾನು ಅಂದ್ರೆ ನೀನು ಬಹಳ ಒತ್ತಡದಲ್ಲಿದ್ದಿ, ಬಹಳ ಕಾರ್ಯಬಾಹುಳ್ಯದಲ್ಲಿದ್ದಿ ಅಂತ ಭಾವಿಸಿ ಒಂದು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡೆವು. 3 ಯಾಕೆ 30 ದಿವಸ ಇದ್ರು ನಾವು ಬೇಡ ಅಂತ ಹೇಳ್ತೇವೆ. 3 ಸಾಕಜ್ಜಯ್ಯ. ಹೌದಾ? ಹೌದು. ಸರಿ, ಮತ್ತೆ ಬೇಕಿದ್ರೆ ಬರ್ತೀನಿ. ಸರಿ ಸರಿ ಸರಿ, ಹೀಗೆ ಹೀಗೆ. ಅಜ್ಜನ ಬಳಿಯಲ್ಲಿದ್ದವರು ನಾವು 3 ದಿವಸ ಕಳೆದು ಹೋಯಿತು. ಇಲ್ಲೇ ಇದ್ದುಕೊಂಡು ಊಟ ಮಾಡಿ ಕಾಲಹರಣ ಮಾಡುವುದಲ್ಲ ನಮ್ಮ ಬಂದ ಉದ್ದೇಶವೇನು? ಕೈಗೊಳ್ಳಬೇಕು ಬಯಕೆ, ತಡ ಮಾಡುವುದಲ್ಲ. ಇನ್ನೂ ಸ್ವಲ್ಪ ಮುಂದುವರಿಬೇಕು. ಬಾಲಗಂಡವು ಬಾಲಭಾಗರನ
ಬಾಲ ಬೋಲೂಟಿಯ ಬಾಳ ಚೂಪಗುಗಳಿಪ್ಪ ಗುರವಾ ಬಾಳ ಚೂಪಗುಗಳಿಪ್ಪ ಗುರವಾ ಬಾಲ ಕಂಡಲು ಬಾಲ ಬಾಬಲನ ಬೋಲುಟಿಗ ಬಾಳ ಚೂಪಗುಗಳಿಪ್ಪ ಗುರವಾ ಶೂಲಧರ ನೆರೆದಿರುವ ಗಿರಿಯಂತೆ ಕೋಟೆಯಲ್ಲಿ ಶೂಲಧರ ನೆಲೆದಿರುವ ಗಿರಿಯಂತೆ ಕೋಟೆಯಲ್ಲಿ ಮೇಲೆ ಸಾಲಿನ ಗೋಪುರಗಳು ಮೇಲೆ ಸಾಲಿನ ಗೋಪುರಗಳು ಜಗಜಗಿರಿ ಭಾಗಗಳು ಕನಕಮಣಿ ಸೋಂಪ್ರಿಯಿಂದ ನಿಗೆ ವಜ್ರಮಯ ಕವಾಟಗಳು ಕಂಡಳು ಪಾಲೆ ಕಂಡಳು ಕಂಡಳು ನೇರವಾಗಿ ಮುಂದುವರೆದು ಬಂದವರು ನಾವು ದೂರಕ್ಕೆ ಕಣ್ಣು ಹಾಯಿಸಿ ನೋಡಿದ್ದಷ್ಟೇ ನೋಡಬಾರದು ಬಾಲ ಭಾಸ್ಕರನ ಕಿರಣಗಳಿಂದ ಯಾವ ರೀತಿ ಚಂದವನ್ನು ಕಾಣುತ್ತದೋ ಅಂತ ಭವ್ಯವಾದ ಗೋಪುರವನ್ನು ಕಾಣುತ್ತಾ ಇದ್ದೇನೆ. ಅಬ್ಬ ಮುತ್ತು ರತ್ನ ವೈಡೂರ್ಯಗಳಿಂದ ಶೃಂಗೇರಿಸಲ್ಪಟ್ಟಿದೆ. ಹಾಗಿದ್ರೆ ಭದ್ರವಾದ ಕೋಟೆಯಂತಿರ್ಬೋದು. ಈ ಊರು ಯಾವುದು, ಇಲ್ಲಿ ಅರಸಿ ಯಾರು ಕೇಳಬೇಕೆನ್ನುವ ಬಯಕೆ ಹೇಳ್ತೀರಾ? ಪದುಮಗಂಧಿನಿ ಎಂಬ ನಾರೀತ ದೊರೆಯುತ್ತಿ ಎನ್ನುವ ಮಂತ್ರಿಗಳು ದೇವಿ ಕೀಳು ಅದು ಮಗನಿಗೆ ದೇವಿ ಕೀಳು ದೇವಿ ಕೀಳು. ಇದು ಮಲಯಾಳ ರಾಜ್ಯ ಅಂದ್ರೆ ಕೇರಳ. ಹಾಗೆಂದುಕೊಂಡು ಇಲ್ಲಿ ಸ್ತ್ರೀಯರೇ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿರುವಂತ ಪುರ ಇದು. ಹೌದು ಸರಿ. ಪುರುಷರೆಂಬವರು ಯಾರು ಇಲ್ಲ, ಗಂಡಸರು ಯಾರು ಇಲ್ಲ. ಹೌದೇ? ಹೌದು. ಮಾತ್ರವಲ್ಲ, ಇಲ್ಲಿ ಆಳ್ವಿಕೆಯನ್ನು ಮಾಡುವಂತಹ ಮಹಾರಾಣಿ ಪದ್ಮಗಂಧಿನಿ ಎಂಬ ಪದ್ಮಗಂಧಿನಿ. ಹೌದು. ಸರಿ. ಮಾತ್ರವಲ್ಲ, ಮತ್ತೆ ಅಷ್ಟೇ ಸಮರ್ಥನಾದಂತಹ ಮಂತ್ರಿಮಂಡಲದ ಒಕ್ಕೂಟವನ್ನು ಕೂಡ ಇವಳು ಪಡೆದವಳಿದ್ದಾಳೆ. ಓಹೋ. ಹಾಗಾಗಿ ಇವಳೊಂದಿಗೆ ನಾವು ದಿಗ್ವಿಜಯವನ್ನು ಸಾರಿದ್ದೇ ಹೌದಾದರೆ ನಮಗೆ ಸಮದಂಡವಾಗಿ ಕಾದಾಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂತವಳು ಇವಳಾಗಿದ್ದಾಳೆ. ಏನೇನು ಸಮಯ ಸಮದಂಡಿಯಾಗಿ ಕಾದಾಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂತವಳು ಇವಳಾಗಿದ್ದಾಳೆ. ಮಂತ್ರಿವರ್ಯ, ಹರಿಹರರ ಬರಲೀಗ ತರುಣಿಯರು ತನಗೆ ಶ್ರೀರಾಜನ್ನು ಆಳುವಂತಹ ರಾಣಿಯಾಗಿ ಬೆರೆಯುವವಳು ಪದ್ಮಗಂಧಿನಿ ಎನ್ನುವಳು ಮದನಾಂಗಿ ಮಂತ್ರಿಣಿ. ಸಹಕಾರದಿಂದ ರಾಜ್ಯಾಡಳಿತ ಮಾಡುತ್ತಾ ಬಂದವರು ಹೇಳಿದಿರಲ್ಲ, ನಮಗೆ ಸ್ವಲ್ಪ ಕಷ್ಟ ಎನ್ನುವುದಾಗಿ. ಇಷ್ಟೊಂದು ಗಂಡಸರ ಎದೆಮೆಟ್ಟಿ ಬಂದವರು ನಾವು. ಸಾಮಾನ್ಯ ಹೆಣ್ಣೊಬ್ಬಳು, ಅವಳು ಕೇರಳದಲ್ಲೇ ಇರಲಿ ಎಲ್ಲೇ ಇರಲಿ, ಹರಿಹರರು ಬಂದ್ರು ಬಿಡುವವಳು ನಾನಲ್ಲ. ಆದಷ್ಟು ಬೇಗನೆ ಮದುವೆ ಹೋಗಿ.
ಅನೇಕ ವಿಧ ಆಲಿಸಬೇಕು. ಸೊಬಗಿನಿಂದಿದೆ ಈ ಸ್ತ್ರೀ ರಾಜ್ಯ, ಇದನ್ನಾಳುವವಳು ನಾನು ಪದ್ಮಗಂಧಿನಿ ಎನ್ನುವ ಹಾಗೆ ನನ್ನ ನಾಮಕರಣವನ್ನು ತಂದೆ ತಾಯಿಯರು ಮಾಡಿದವರಿದ್ದಾರೆ. ಗಮನಿಸಬಾರದೆ ನಮ್ಮದಾದಂತಹ ಈ ಸ್ತ್ರೀ ಮಲಯಾಳವನ್ನು. ಶೂಲಧರನೇ ಇಲ್ಲಿ ನೆಲೆಯಾದಂತೆ ಬೆಟ್ಟ ಗುಡ್ಡಗಳಿಂದ ಕೋಟ ಕೊತ್ತಲೆಗಳಿಂದಲೇ ಆವೃತವಾದಂತಹ ಈ ಸ್ತ್ರೀ ಮಲಯಾಳ, ಇದರಲ್ಲಿ ನಾನೋರ್ವಳಿ ರಾಣಿಯಾಗಿ ಇರುವುದಲ್ಲವಲ್ಲ, ನನಗೆ ಸಹವರ್ತಿಗಳಾಗಿ ಮಂತ್ರಿಣಿಯಾದಂತಹ ಮದನಾಂಗಿ ನನ್ನನ್ನು ಅನುಸರಿಸುತ್ತಾ ಇದ್ದಾಳೆ. ಬಳಿಕ ಸೇನಾ ನಾಯಕಿಯರಾಗಿ ಗುಣವಂತೆ ಮುಂತಾದಂತಹ ಸ್ತ್ರೀಯರೇ ಎಲ್ಲರೂ ವಿರಾಜಮಾನರಾಗಿದ್ದಾರೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣವಾದದ್ದು ಶ್ರೀಲತಾಂಗಿ ಅನುಗ್ರಹವೇ ಹೊರತು ಮತ್ಯಾವತ್ತೂ ಅಲ್ಲ ಎನ್ನುವ ಹಾಗೆ ನಾವು ಭಾವಿಸಿಕೊಂಡು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವವರು ನಾವು. ಸ್ತ್ರೀಯರಲ್ಲದೆ ಪುರುಷರಿಗೆ ಇಲ್ಲಿ ಪ್ರವೇಶವಿಲ್ಲ. ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಏನೂ ಸ್ಥಾನಮಾನ ಇಲ್ವ ಎನ್ನುವಂತಹ ಮಾತನ್ನು ಸುಳ್ಳಾಗಿಸುವುದಕ್ಕೆ ಬೇಕಾಗಿ ಕೇರಳ ನಾಡಿನಲ್ಲಿ ಸ್ತ್ರೀ ರಾಜ್ಯವೊಂದನ್ನೇ ಕಟ್ಟಿ ಬೆಳೆಸಿದವರು ನಾವು. ಹಾಗಾದ್ರೆ ಪ್ರಜಾರಂಜಕಿಯಾಗಿ ನಾನು ಮೆರೆಯುತ್ತಾ ಇರುವಾಗ ಏನಂತೆ ನಮ್ಮವರೆಲ್ಲರನ್ನೂ ಶಿಕ್ಷಿಸಿದ್ದಾಳಂತೆ. ಹಾಗಾದ್ರೆ ತಡ ಮಾಡುವುದಲ್ಲ, ಅತ್ತ ಕಡೆಗೆ ತೆರಳಬೇಕು. ಬರಲಿ ನಮ್ಮ
ಕರೆಸಿಕೊಂಡವರು ನೀವಾಗಿದ್ದೀರಿ ನಿಜ. ಆದರೆ ನಿಮ್ಮ ಮುಖಾವಲೋಕನ ಮಾಡಿದಾಗ ಕೆಂಡ ಮಂಡಲದಂತಾಗಿದೆ ನಿಮ್ಮ ಮುಖ. ಹಾಗಿದ್ರೆ ಯಾವುದೋ ಒಂದು ವಿಚಾರದಿಂದ ಸಿಟ್ಟುಕೊಂಡಿದ್ದೀರಿ ಎಂಬುದು ಸ್ಪಷ್ಟವಾಯಿತು. ಏನಾಯಿತು ಎಂಬ ಹಾಗೆ ತಿಳಿಸಿದ್ರಿ ಎಂದಾದ್ರೆ ನಡೆಸಿಕೊಡುತ್ತೇವೆ ತಾಯಿ. ನಾ ಕರೆದ ಕ್ಷಣವೇ ಓಡೋಡಿಕೊಂಡು ಬಂದವರು ನೀವು. ವಿರೋಚಿತವಾದಂತಹ ಮಾತುಗಳನ್ನೇ ಆಡುತ್ತಾ ಇದ್ದೀರಿ. ಕೆಂಡಾಮಂಡಲವಾಗುವುದಕ್ಕೆ ಕಾರಣ ಮತ್ತೇನು ಅಲ್ಲ, ಪಾಂಡ್ಯಾವಣಿಯ ರಾಣಿಯಂತೆ ಮೀನಾಕ್ಷಿ ಎನ್ನುವವಳಂತೆ. ಹಾಗಾದ್ರೆ ಅವಳು ಬಂದದ್ದು ಮಾತ್ರವಲ್ಲ, ನಮ್ಮ ದಾಸಿಯರನ್ನೆಲ್ಲರನ್ನೂ ಶಿಕ್ಷಿಸಿದ್ದಾಳೆ. ಹಾಗಾದ್ರೆ ನಮ್ಮ ಶಾಸನವನ್ನು ಧಿಕ್ಕರಿಸುವುದಕ್ಕೆ ಅವಳು ಮುಂದಾಗ್ತಾಳೆ ಅಂತಾದ್ರೆ ಸುಮ್ಮನಿರಬಹುದೇ? ಅದಕ್ಕಾಗಿ ಯುದ್ಧ ಸನ್ನದ್ಧರಾಗಿ ಹೊರಟು ಬರುತ್ತೇನೆ. ಏನು ಅಭಿಪ್ರಾಯ? ಸಣ್ಣ ವಿಚಾರಕ್ಕೆ ನೀವು ಚಿಂತೆಯನ್ನು ಮಾಡುತ್ತಾ ಇದ್ದೀರಾ? ಚಿಗುರನ್ನು ಚಿಡುವುದಕ್ಕೆ ಕೊಡಲಿ ಅವಶ್ಯಕತೆ ಉಂಟೆ ಹೇಳಿ. ಒಂದೇ ಒಂದು ನೀವು ಅಪ್ಪಣೆ ಕೊಟ್ಟೆ ಅಂತಾದ್ರೆ ಖಂಡಿತವಾಗಿ ಹೋಗಿ ಅವರ ಸೊಕ್ಕನ್ನು ನಾನು ಮುರಿಯುತ್ತೇನೆ. ಕೇವಲ ಸಾಮಾನ್ಯ ಎಂದು ಹಾಗೆ ಭಾವಿಸಿಕೊಳ್ಳಬೇಡಿ. ಚತುರಂಗ ಸೇನೆ ಸಿದ್ಧಪಡಲಿ. ಚಟ್ಟಿ ಚಲ್ಲವನ್ನು ಬಿಗಿದುಟ್ಟು ಕಬರಿಯನ್ನೆಲ್ಲವನ್ನು ಕಟ್ಟಿ ಆಯುಧಧಾರಿಗಳಾಗಿ ರಣದ ತತ್ತಲು ನಮ್ಮದಾದಂತಹ ಪುರವನ್ನು ಸೇರಿಕೊಂಡು ನೀವು ಆಜ್ಞೆಯನ್ನು ಮೀರಿ ನಡೆದಿರಿ. ದಾಸ್ಯರು ತನ್ನದಾದಂತಹ ಕೆಲಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಉಪಟಳವನ್ನು ಕೊಟ್ಟವರೇ? ಹೌದು. ಕೇಳುವುದಕ್ಕಾಗಿ ಬಂದಿದ್ದೇನೆ. ಮಂತ್ರಿಣಿಯಾದಂತಹ ನಾನೇ. ಹಾಗಾಗಿ ಬಂದ ದಾರಿಗೆ ಸುಖವಿಲ್ಲ ಎಂಬ ಹಾಗೆ ಹೋದಿರಲೇ, ಇಲ್ಲದಿದ್ದರೆ ಶಿರ ತುಂಡಾದಿದ್ದು ಎಚ್ಚರ. ನಿಮ್ಮ ದೇಹದಲ್ಲಿ ಮನೆ ಮಾಡುವುದಿಲ್ಲ, ಅದು ರಕ್ತದಲ್ಲಿ ಬರಬೇಕು. ನಿನ್ನಲ್ಲಿರುವ ಅಹಂಕಾರ ಗರ್ವ ಮಾತ್ರ, ಅದನ್ನು ಮುರಿಯುವುದಕ್ಕೆ ನಾನು
ನಾಚಿಕೆ ಆಗಬೇಕು. ಯಾಕೆ ಹೇಳು? ಯಾಕೆ? ನಿನಗೆ ದೊಡ್ಡ ಫಲಕ ಕಾಣುವುದಿಲ್ವಾ? ಇಲ್ಲಿ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರವೇಶ ಎಂಬುದಾಗಿ. ಅದನ್ನು ಮೀರಿಯೂ ಗಂಡಸರಾದಂತಹ ನೀವು ಬಂದಿದ್ದೀರಿ. ನಿಮಗೆ ತಕ್ಕದಾದಂತಹ ಪಾಠವನ್ನು ಕಲಿಸಲಿಕ್ಕೆ ಬಂದವಳು ನಾನೇ ಬಂದಿ. ಮರ್ಯಾದಾಗಿ ಹೇಳುತ್ತಾ ಇದ್ದೇನೆ. ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ರೆ ನಿನ್ನ ಶಿರ ಉಳಿದಿತ್ತು, ಇಲ್ಲದ್ರೆ ಶಿರಶ್ಛೇದನ. ನಿನ್ನಯ ಶೌರ್ಯ ಕೇಳಿ ಬಂದೆ
ಉದ್ದ ಸ್ವಲ್ಪ ಇದೆಯಂತ ಯೋಚನೆ ಮಾಡಬೇಡ. ಅದಕ್ಕಾಗಿ ಕಾಲಹರಣ ಮಾಡುವವಳು ನನ್ನಲ್ಲ. ಖಂಡಿತ. ಕಾರಣವನ್ನು ಉದ್ದ ಮಾಡುವವಳು ಅಲ್ಲ. ಸತ್ಯ. ಇರುವುದಕ್ಕೆ ಹಾಗಿದ್ದರೂ ನಮ್ಮದು ಕಾಲಮಿತಿ ಅಲ್ಲ. ಮತ್ತೆ ಎಷ್ಟು ಬೇಕು ಅಷ್ಟು ಅಷ್ಟೇ. ಕಾಲಮಿತಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಸೀಮಿತತೆ ಇರ್ತದೆ. ಅರ್ಥ ಉಂಟು. ಅಷ್ಟರಲ್ಲೇ ಮುಗಿಸಬೇಕು. ಒಳ್ಳೆಯದು. ನಮ್ಮದು ಹಾಗಲ್ಲ. ಮತ್ತೆ ವಿಷಯ ಎಷ್ಟುಂಟು ಅಷ್ಟೇ ಸಾಕು. ಖಂಡಿತ. ಹಾಗಾಗಿ ನೀನೆಯಲೆ ಮತ್ಸ್ಯನಯನೆ ಅಂದ್ರೆ ಮತ್ಸ್ಯನಯನೆ ಅಂತ ಮೀನಿನ ಕಣ್ಣುಳ್ಳವಳು ಅಂತ ಹೇಳುವುದಲ್ಲ. ಮತ್ತೇನು? ಮೀನಿನ ಕಣ್ಣನ್ನು ಯಥಾರ್ಥವಾಗಿ ನೋಡಿದ್ದೇನೆ. ಹೇಗುಂಟು? ಒಂದು ಆಚೆ ಒಂದು ಈಚೆ. ಹೌದಾ? ಸದಾ ಬಿಟ್ಟುಕೊಂಡು ಬಹುಶಃ ಮೀನನ್ನೇ ನೋಡುತ್ತಿರುವುದಂತ ನೀನು. ಹಾಗಲ್ಲ. ಮತ್ತೆ ಇಲ್ವೇ ನಮ್ಮ ಉಪವನದಲ್ಲಿ ಖಂಡಿತ ಮೀನನ್ನು ನೋಡಿ ಹೊಲದಲ್ಲಿ ಇರುವುದೇ ಅದೇ. ಹೌದು. ಈ ಗ್ರಾಮ್ಯ ಭಾಷೆಯಲ್ಲಿ ಆಡುವುದಾದ್ರೆ ಕೋಳೆ ಕಡಿ ಅಂತ ಹೇಳ್ತೇವೆ. ಹೌದಾ? ಹಲಸಿನಕಾಯಿ ಮಾತ್ರ. ಹೌದು. ಹಾಗಾಗಿ ಅದರ ಅರ್ಥ ಏನು? ಮೀನನಯನೆ ಎನ್ನುವುದು ನಿನಗೆ ಹೆಸರಿನ ಇನ್ನೊಂದು ಅರ್ಥ. ಮೂಲವಾಗಿ ಮೀನಾಕ್ಷಿ ಎನ್ನುವುದಲ್ವೇ? ಸದಾ ಜಾಗ್ರತೆಯನ್ನು ಹೊಂದಿಕೊಂಡು ಸೌಶೀಲ್ಯವನ್ನು ಕಾಪಾಡಿಕೊಂಡು ಸದಾ ಎಚ್ಚರಳಾಗಿರುವವಳು ಎನ್ನುವುದೇ ಅದರ ಅರ್ಥ. ಖಂಡಿತ. ಹಾಗಾಗಿ ನೀನೆಯೋ ಅಂತ ಯೋಚನೆ ಮಾಡಿದ್ಯಾ? ಹೌದು. ಅಲ್ಲ, ನೀನೇ ಅಂದ್ರೆ ಅಲ್ಲ, ಪ್ರಶ್ನೆ ಬೇಡ. ನೀನೇ ಇರಲಿ. ಸ್ಪಷ್ಟ ಬಂದಿದ್ದೀಯಲ್ಲ? ಹೌದು. ಎಲ್ಲರನ್ನು ಕೂಡಿಕೊಂಡು ಬಂದಿಯಲ್ಲ? ನಿಜ. ಒಂದು ವ್ಯತ್ಯಾಸ ಮಾಡುವುದಕ್ಕೆ ಗೊತ್ತಾಗುವುದಿಲ್ವಾ? ಯಾಕೆ? ಕೂಡಿಕೊಂಡದ್ದು ಪುರುಷರನ್ನು. ನಿಜ. ಸ್ತ್ರೀಯಾದಂತಹ ನೀನು ರಾಣಿಯಾಗಿ ಮೆರೆದು ಗಂಡಸರ ಸಹಾಯವನ್ನು ತೆಗೆದುಕೊಳ್ಳುವುದಕ್ಕೆ ನಾಚಿಕೆಯಾಗುವುದಿಲ್ವೇನು? ಪ್ರಕೃತಿಯಲ್ಲಿ ಇರುವುದು ಹಾಗಲ್ಲ. ಏನು? ಗಂಡು ಬೇಕು, ಹೆಣ್ಣು ಬೇಕು, ಇಲ್ಲದೆ ನಡೆಯುವುದಕ್ಕೆ ಸಾಧ್ಯ ಉಂಟು. ಬೇಕಪ್ಪ. ಹಾಗೆಂದು ಅದನ್ನೇ ಮೂಲವಾಗಿರಿಸಿಕೊಳ್ಳಬಾರದು. ನಮ್ಮದಂತೆ ದೊಡ್ಡದಂತ ಹೇಳಿದ್ರೆ ನಡಿಲಿಕ್ಕೆ ಇಲ್ಲಮ್ಮ ಅದೆಲ್ಲ. ಇಲ್ವಾ? ಇಲ್ಲ. ಹಾಗಿದ್ರೆ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಕಲಹವನ್ನು ಎಬ್ಬಿಸಿದವಳು ನೀವು. ಯಾಕೆ? ನೀನೇ ದಿಗ್ವಿಜಯಕ್ಕಾಗಿ ಬಂದವಳಂತೆ. ಕಲಹ ಎಂಬುದು ಯಾವುದು? ಯಾವುದು? ನಮ್ಮವರನ್ನು ಬಡಿದೋಡಿಸಿದ್ದು. ಯಾಕೆ ಬಡಿದೋಡಿಸಿ? ಶಕ್ತಿ ಸಾಮರ್ಥ್ಯ ಇಲ್ಲ ಅವರಿಗೆ. ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಲ್ಲ, ಹಲವು ಮಂದಿ ಬಂದಿದ್ದೀರಿ. ದಾಸರು ಇನ್ನೇನು ಸನ್ನದ್ಧರಾಗಲಿಲ್ಲ. ಅಷ್ಟರ ಮುಂಚಿತವಾಗಿರೋನು ಹೊಡೆದು ಕಳುಹಿಸಿದ್ದೀರಿ, ಶಿಕ್ಷಿಸಿದ್ದೀರಿ ಅಂತ ಆದ್ರೆ ಪ್ರಶ್ನಿಸುವುದಕ್ಕೆ ನಾನು ಬರಬೇಡ್ವೆ? ಬರಬೇಕು. ಅವರಲ್ಲಿ ತೋರಿಸಿದಂತಹ ಬಲುಹು ನಿನ್ನಲ್ಲುಂಟು ಅಂತ ಆದ್ರೆ ಅದನ್ನು ಕೇಳಿಯೇ ಇಲ್ಲಿವರೆಗೆ ಬಂದಿದ್ದೇನೆ. ನಿನ್ನವರ ಕಲಿಕಾ ಕಲಿಕ ಮಾತಾಡದಿರು ನಿನ್ನಯ ಒಬ್ಬ ಸ್ವಲ್ಪ ತಾಳ
ಸ್ವಚ್ಛವಾಗಿ ಕೇಳಿಸಿಕೊಂಡವಳು ನಾನು ಮೊದಲ ಬಾರಿಗೆ ಹೊಗಳಿದೆ. ಮತ್ತೊಂದು ಹೀಗೆ ಹೆಣ್ಣನ್ನು ಕಂಡ್ರೆ ಹೆಣ್ಮಕ್ಳೇ ತಾಸಾರವೇ, ಹಾಗಂತ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಆಚಾರ ಮಾಡಬೇಕಾಗಿಲ್ಲ. ಇಲ್ಲ ಇಲ್ಲ, ಯಾಕಿಬ್ರು ಹೆಣ್ಣು ಮಕ್ಕಳು ಆಚಾರ ಮಾಡಿದ್ದೂ ಅಲ್ಲ. ಪ್ರಾರಂಭದಲ್ಲಿ ನಿನ್ನನ್ನು ಹೊಗಳಿದೆ ಯಾಕೆ? ಯಾಕೆ? ನಿನ್ನ ವ್ಯಕ್ತಿತ್ವ ಹಾಗುಂಟು, ಒಳ್ಳೆಯದು, ಅದಕ್ಕಾಗಿ. ಆದ್ರೆ ಬಳಿಕ ನಿನ್ನ ಉದ್ದೇಶ ಮೊದಲಾಗಿ ಎಲ್ಲರೂ ಕಾಣುವುದು ನಡೆಯಲಿ, ಆ ಬಳಿಕ ನುಡಿಯಲಿ ಅಲ್ಲವೇ? ನಿಜ. ಪ್ರಾರಂಭವಾಗಿ ನಿನ್ನನ್ನು ಕಂಡ ಕ್ಷಣ ಅದೇ ಭಾವ ಮೂಡಿದೆ, ಬಳಿಕ ನಿನ್ನ ಕುರಿತಾಗಿ ಅಧ್ಯಯನ ಮಾಡಿದೆ,
ಆಗ ನಿನ್ನ ಉದ್ದೇಶ ಸ್ಪಷ್ಟವಾಗಲಿಲ್ಲ, ಅದು ತಪ್ಪು. ನನಗೆ ಅರ್ಥ ಆಯ್ತು. ಏನು? ಬಹುಶಃ ಯಾರೋ ಹೇಳಿಕೊಟ್ಟದನ್ನು ಕೇಳಿ ಕಲಿತುಕೊಂಡು ಮಾತಾಡುವವಳಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕಲಿತು ಮಾತನಾಡುವುದಕ್ಕಿರುವವಳ ನಾನು. ಬಹುಶಃ ನನ್ನ ಬಗ್ಗೆ ಎಲ್ಲವನ್ನು ತಿಳಿದವಳು ನೀನು. ಅದಕ್ಕೆ ತಿಳಿಯುವುದು. ಕೆಲವರು ಓದುತ್ತಾರೆ, ಅಲ್ಲಿಗೆ ಬಿಡ್ತಾರೆ. ನೀನು ಹಾಗಲ್ಲ, ಓದಿದ್ದನ್ನು ಮನನ ಮಾಡಿಕೊಂಡು ಯಾಕೆ ಹೇಗೆ ಎಂದು ಸ್ಪಷ್ಟವಾಗಿ ಅಳವಡಿಸಿಕೊಂಡು ಮಾತಾಡೋದಕ್ಕೆ ಬಂದರೂ ಸ್ಪಷ್ಟವಾಗಿ ಅರ್ಥವಾಗಿ ಮಾತಾಡಿದ್ದರಿಂದಲೇ ಈ ಸ್ಥಾನದಲ್ಲಿದ್ದೇನೆ. ಖಂಡಿತಪ್ಪ, ನೀನು ಸ್ಥಾನವನ್ನು ಏರಬೇಕಿತ್ತಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಏನು? ನಾನು ಹೇಗೆ, ನನ್ನ ಮುಂದೆ ಹೇಗೆ ಬರ್ತದೆ ಎಲ್ಲರೂ ಆಲೋಚನೆ ಮಾಡಿಯೇ ಬಂದವಳು ಹಾಗಂತೇಳಿ ಎಲ್ಲರ ಬಗ್ಗೆ ನೀನು ಹಾಗಲ್ಲ. ಪದ್ಮಗಂಧಿನಿ ಕೇರಳದ ಬುದ್ಧಿಯನ್ನು ತೋರಿಸಿಬಿಟ್ಟಿ ಎಲ್ಲ ಮನೆ. ಬಹಳಷ್ಟು ಪರಿಚಯ ಉಂಟಲ್ಲ ಕೇರಳದ ಬುದ್ಧಿ. ಏನದು ಹೇಳು? ಕೇರಳದ ಬುದ್ಧಿ ಪರಿಚಯದ್ದು ಹೇಳಿದ್ದಲ್ಲ, ಆಡುವ ಮಾತನ್ನು ಕೇಳಿಸಿಕೊಂಡು ಬಂದವಳು ನಾನು. ಹೇಳಿದ್ದಲ್ಲ, ಪುರುಷರಿನ ಜೊತೆಯಲ್ಲಿ ಬಂದಿದ್ದಾರೆ ಯಾಕೆ ಎನ್ನುವುದಾಗಿ ಪ್ರಶ್ನೆ. ಹೌದು, ನಾನೊಂದು ಹೇಳ್ತೇನೆ. ಪ್ರಕೃತಿ ಮತ್ತು ಪುರುಷ ಯಾರು ಅಂತ ಕೇಳಿದ್ರೆ ಪರಮೇಶ್ವರ ಮತ್ತು ಪಾರ್ವತಿ. ಅವರ ದಯೆ ಉಂಟುತ್ತಾದ್ರೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವೆಂಟು. ನೀರು ಹರಿಯಲೇಬೇಕು, ಗಾಳಿ ಬೀಸಲೇಬೇಕು, ಬೆಂಕಿ ಉರಿಯಲೇಬೇಕು. ಪ್ರತಿಗೆ ವಿರುದ್ಧವಾಗಿ ನಡೆದಂತಾದ್ರೆ ನಡೆಯುವುದಕ್ಕೆ ಸಾಧ್ಯ ಉಂಟೆ? ಹಾಗಂತೇಳಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಹೆಣ್ಣು ಮಕ್ಕಳು ನಾವಿಬ್ಬರು ಕಲಹಕ್ಕಾಗಿ ಬಂದಿದ್ದೇವೆ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಿದ್ರೆ ಕಪ್ಪ ಕೊಟ್ಟು ನಿನ್ನ ಕಾಲಿಗೆ ಎರಗಬೇಕು. ಅದರ ಬದಲು ದೊಡ್ಡ ದೊಡ್ಡ ಮಾತನ್ನು ಆಡುವುದರ ಮೂಲಕ ನನ್ನ ಮನಸ್ಸನ್ನು ಗೆದ್ದುಕೊಳ್ಳದ ಭಯ ನಿನಗೆ ಬೇಡ. ಒಂದು ವೇಳೆ ದರ್ಪವನ್ನು ನನ್ನ ಎದುರು ತೋರಿಸಂತಾದ್ರೆ ನಿನ್ನ ತಲೆ 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 ಗೆಲ್ಲಿದ್ದೇನೆ ಎನ್ನುವಂತಹ ಸೊಕ್ಕು ನಿನಗೆ. ನನಗೆ ಸೊಕ್ಕು ಅಂತ ಆಡಿದ್ರೆ ಕೊರೇಂದ್ರ ಪಾಲನನ್ನು ಗೆಲ್ಲಿದೆ ಎನ್ನುವಂತಹ ಬಿಂಕ ನಿನಗೆ. ಆ ನಿನ್ನ ಬಿಂಕವನ್ನು ಮುರಿಯುವುದಕ್ಕಾಗಿ ಪ್ರದರ್ಶಿಸ್ತೇನೆ. ಮತ್ತೊಬ್ಬರು ಮಾತಾಡುವಾಗ ಜಾಲವಿದ್ದರು ಪ್ರದರ್ಶನ ಮಾಡಿ ಹೇಗಾದ್ರೂ ಮೌನ ಮಾಡಿ ಮೋಸಗೊಳಿಸುವರು ನೀವು. ಒಂದು ವೇಳೆ ಯುದ್ಧಕ್ಕೆ ಬಂದ್ರೆ ಮಂಕು ಬಳಿದು ಬೂದಿ ಹಾಕಿ ಪಾಪ ಹೀಗೆ ಮಾಡಿಕೊಂಡು ಪಕ್ಕ ಹೇಗಿದ್ದೆ ಅಂತ ಕೇಳುವರು. ಕೆಲವರು ಹಾಗಲ್ಲ, ನೀನು ಬೂದಿ ಹಾಕಿದೆ ಅಂತಾದ್ರೆ ಏ ಪದಮ್ಮ ಒಂದು ಬರ್ತೀಯೇನೆ ಅಂತ ಕೇಳಿದ್ರೆ ಮೋಟಿ ವಿದ್ಯೆಯನ್ನು ಮಾಡುವವರು ನೀವು. ಅದು ಅದು ಹೇಳ್ತಾ ಇದ್ದೀನಿ, ಜಾಲ ಬಿದ್ದರೆ ತೋರಿಸಿಕೆ ಬಂದಂತಾರೆ ಮೀನಾಕ್ಷಲಿ ಅನುಭವ ಆಗಲಿಲ್ಲ.
ಕೈ ಮುರಿದ ಅರಮನೆಯ ಕೊಳುದು ಹೌದು, ಸ್ವರ ಏರಿಸ್ತೀಯಾ? ನೀ ಏರಿಸ್ತೀಯ? ಎಷ್ಟುಂಟು ಸ್ವರ? ಆಯುಧ ಹೋದ್ರೆ ಸ್ವರದಲ್ಲಾದ್ರೂ ಏರಿಸಿ ಅನ್ನು ನೆನಪಿರಲಿ. ಸ್ವರದಲ್ಲಿ ಏರಿಸಿ ಏನೇ ಸ್ವರ ಏರಿಸಿ ಬಿಡುವ ನನ್ನ ಸ್ವರ ಕೇಳಿದ್ಯಾ? ನಿನ್ನ ಸ್ವರ ಎಷ್ಟುಂಟೆ? ಮೀನಾಕ್ಷಿ ವಿಷಯ ನಿನಗೆ ಗೊತ್ತಿಲ್ಲ? ಎಷ್ಟುಂಟೆ? ಮೀನಿಗೆ ಎಷ್ಟು ಶಬ್ದ ಇದ್ರು ನೀರಿನ ಒಳಗೆ ನೆನಪಿರ್ಲಿ. ಅದು ಮಾತಾಡದಿರುವ ಮೀನು, ಇದು ಮಾತಾಡುವ ಮೀನು. ಎಷ್ಟು ಮಾತಾಡ್ತದೆ ನಾನು ನೋಡ್ತೇನೆ. ಹೇಳ್ಬೇಕಾ? ಈ ಮೀನನ್ನು ಇವತ್ತು ನಮ್ಮ ಪಾಕಶಾಸಕಿಗೆ ಕೊಡ್ಲಿಲ್ಲ. ನಾ ಪದುಮ ಗಂಧಿನಿ ಅಲ್ಲ. ಆಡಿದ ಮಾತೇನು ಸತ್ಯ, ಆದ್ರೆ ನಾನೊಂದು ಮಾತು ಹೇಳ್ತೇನೆ. ನೀನು ಪದುಮ ಗಂಧಿನಿ ಅಲ್ಲ, ನಿನಗೆ ಶಕ್ತಿ ಸಾಮರ್ಥ್ಯ ಉಂಟುತ್ತಾದ್ರೆ ಮೀನಾಕ್ಷಿ ನಾನು ಬಂದದ್ದು ನಾನೇ ಬೇರೆ, ನನ್ನ ರೀತಿಯೇ ಬೇರೆ. ಇದು ಅಡಿಗೆ ಭಟ್ರಿದ್ದಾರಾ? ಬಿಡು ಮೀನಾಕ್ಷಿ. ಮೀನಾಕ್ಷಿ ಅಲ್ಲ, ಈ ಪದ್ಮಗಂಧನ ತೆಗೆದುಕೊಂಡು ಹೋಗಿ ತುಂಡು 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 ಮಾಡಿ. ಏನು ಗೊತ್ತುಂಟೆ? ಗೊತ್ತುಂಟು. ನೀನು ಹೆಣ್ಣಲ್ವಾ? ಬಾಬಾ ಏನು ಬೇಡ, ನಾನು ಹೋಗ್ತೀನಿ. 2 ವರ್ಷ ಮುಗಿಸುದು ಬೇಡ. ನನ್ನ ಸೇವೆ ದೀರ್ಘ 30 ವರ್ಷ ಬದುಕಬೇಕು ನನ್ನ ಜೊತೆ. ಅಷ್ಟೇಯಾ? ಹೌದು, 30 ವರ್ಷ. ಇನ್ನು ಜಾಸ್ತಿ ಅಲ್ಲ, 30 ಆದ್ರೂ ಸಮಸ್ಯೆ. ಈಗಲೇ ಹೀಗಿದ್ದಿ, 30 ಆದ್ರೆ ಹೇಗಿರ್ಬೋದು ಅಂತ ನಾನು ಯೋಚನೆ ಮಾಡಿ ಮಾತಾಡಿದ್ದು. ಬೆಳೆಯುವುದಕ್ಕೋ ಅಲ್ಲ ಎಲ್ಲದಕ್ಕೂ ಬೆಳೆಯೋಣ. ಬೇಕಾದಷ್ಟು ಬೆಳಿ. ನಿನ್ನ ಜೊತೆ ಬೆಳಿತೇವೆ ಅಂತ ಆದ್ರೆ ಒಂದು, ನಾವಿಬ್ಬರು ಜೊತೆಯಾಗಿದ್ದರೆ ಚಂದ ಮಾತ್ರ. ನೀನು ಕೇರಳದವಳು, ನಾನು ಪಾಂಡ್ಯದವಳು. ನಮ್ಮಿಬ್ಬರ ಸಾಮೀಪ ಒಂದಾದ್ರೆ ಏನಾದ್ರು ಮೈತ್ರಿ ಇಲ್ಲದೆ ಆಗುವುದಿಲ್ಲ. ಇಲ್ಲಪ್ಪ. ಸರಿ, ಹೌದು. ಇನ್ನು ಯೋಜನೆಗಳೇನು ಬಿಡುಗಡೆ ಮಾಡಿ. ಮೀನಾಕ್ಷಿಯ ಪ್ರತಾಪ. ಸರಿ, ಈಗ ನಾನು ಹೀಗಿದ್ದೇನೆ, ಇನ್ನು ಬರುದು ಹೇಗೆ ಮತ್ತೊಬ್ಬರು ಶ್ರೀ ಸಾಮ್ರಾಜ್ಯ ಆಗಿ ಬರದವಳ ಸಮ್ಮುಖದಲ್ಲಿ ಕಾಣಿಸಿಕೊಟ್ಟೆ. ಹೆಣ್ಣೆನ್ನುವ ಕರುಣೆಯನ್ನು ಇರಿಸಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವಳು ಈ ಮೀನಾಕ್ಷಿ. ಮುಂದೇನು ನನ್ನ ಕೊರತೆಗೆ ಗತಿಯೇನು ಅನ್ನುವ ಹಾಗೆ ಯೋಚಿಸಿದಾಗೆ ಹೊಳೆದದ್ದು ಒಂದೇ. ಎತ್ತರದ ಕಡೆಗೆ ಮುಖವನ್ನು ಮಾಡಿ ಲಕ್ಷಿಸಿ ಆ ಕಡೆಗೆ ಸಾಗುವಂತವನ್ನು ಮಾಡಿದ್ದೇನೆ. ಹೋಗುವಲ್ಲಿ ಶಕ್ತರಾದವರು ನಮ್ಮ ಸೈನಿಕರಲ್ಲ, ಆದ್ದರಿಂದಲೇ ಅವರನ್ನು ಉಳಿಕೊಟ್ಟಿದ್ದೇನೆ. ಪೂರಕವಾಗಿ ನನಗೊದಗಬೇಕಾದಂತಹ ಅಪೇಕ್ಷೆಗಳೇನಿವೆಯೋ ಅದಕ್ಕೆ ಬೇಕಾಗಿ ದಿನಮಣಿಯನ್ನು ತಪಸ್ಸಿನ ಮೂಲಕವಾಗಿ ವೆಚ್ಚಿಸಿ ದಿವ್ಯವಾದ ಮನೋತ್ಸವವನ್ನು ಪಡೆಯುವ ಮೂಲಕವಾಗಿ ಶಸ್ತ್ರಧಾರಿಣಿಯಾಗಿ ಮತ್ತೆ ಹೋಗಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಗತಿಯನ್ನು ಹಾಗೆ ಹಿಂದಕ್ಕೆ ಬಿಡುವುದು ಸರಿಯಲ್ಲ. ಈ ಉಲ್ಲಾಸ, ಈ ಉತ್ಸಾಹ, ಈ ಉತ್ಸುಕತೆ ಹಾಗೆ ಉತ್ತರೀಯವಾಗಿ ಉತ್ಕರ್ಷಣೆ ಹೊಂದಬೇಕು ಅಂತಾದ್ರೆ ತಡ ಮಾಡದೆ ಆ ಕಡೆಗೆ
ನನಗೆ ಗೊತ್ತಿಲ್ಲ. ವಿಚಾರಿಸಬೇಕಾದ್ದು ಕರ್ತವ್ಯ. ಯಾರಲ್ಲಿ ಚಿತ್ರಸೇನ ಧರ್ಮಸಭೆಯಲ್ಲಿ ಗಾಯನ ಮುಗಿಸಿ ಈಗಷ್ಟೇ ಹೋದದ್ದು, ಮತ್ತೆ ಕರೆದಿದ್ದು ಯಾಕೆ ಅಂತ ಅರ್ಥ ಆಗಲಿಲ್ಲ. ಭೂಲೋಕದಿಂದ ನಾರಿವರುಗಳು ನಾರಿ ಸಮೂಹವನ್ನೇ ಜೊತೆ ಸೇರಿಸಿಕೊಂಡು ಆಯುಧಪಾಣಿಗಳಾಗಿ ನಮ್ಮ ಸ್ವರ್ಗವನ್ನು ಬಂದು ಸೇರಿಕೊಂಡಿದ್ದಾರಂತೆ. ಯಾಕೆ ಬಂದಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ, ವಿಚಾರಿಸಬೇಕಲ್ಲ. ನಾನಿದ್ದೇನೆ, ಹೋಗುವ. ದೇವಲೋಕವನ್ನು ಪ್ರವೇಶ ಮಾಡಿತು ಎಂಬ ವಿಚಾರವನ್ನು ದೇವೇಂದ್ರನ ಅರಿತುಕೊಂಡೆ. ಹಾಗಾಗಿ ಯಾರಿರಬಹುದು ಎಂಬ ಕುತೂಹಲದಿಂದ ಮುಂದುವರಿದೆ. ಹೆಣ್ಣೋರ್ವಳು ಒಬ್ಬಳೇ ಸಾಗಿ ಬಂದಿದ್ದೇನೆ, ಏರಿ ಬಂದಿದ್ದೇನೆ. ಮಲಯ ಪರ್ವತದಲ್ಲಿ ಬೆಳೆದ ಮಾತ್ರಕ್ಕೆ ಬಿದಿರು ಚಂದನವಾಗುವುದಿಲ್ಲ. ಜಟ್ಟಿ ಚಲ್ಲಣವನ್ನು ತೊಟ್ಟ ಮಾತ್ರಕ್ಕೆ ಹೆಣ್ಣಾದವಳು ಗಂಡಿಗೆ ಸಮಾನವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಬಿದಿರಲ್ಲಿ ಹೆಣ್ಣು ಬಿದಿರು ಗಂಡು ಬಿದಿರು ಅಂತ ಇಲ್ಲ ಅಲ್ಲ. ಬಿದಿರು ಅಂತ ಹೇಳಿದಲ್ಲ, ನಿನ್ನನ್ನು ಹೇಳಿದ್ದು. ಹಾಗಾಗಿ ಈ ಸಮಯದಲ್ಲಿ ಸಾಮರ್ಥ್ಯದಿಂದ ಗೆದ್ದೇನು ಎಂಬ ಮಾತಿನಲ್ಲಿ ಅಹಂಕಾರ ಉಂಟು ಅಂತಾದ್ರೆ ನಿನ್ನ ಅಹಂಕಾರವನ್ನು ಈ ಚಿತ್ರಸೇನ ಇಳಿಸಿ
ಕೇಳಿಬಲ್ಲೆ. ಏನು ಕೇಳಿಬಲ್ಲೆ? ಚಿತ್ರಸೇನ. ಅಬ್ಬಬ್ಬಬ್ಬಬ್ಬಬ್ಬ. ಹೇಳಿದ್ರೆ ಕಡಿಮೆ ಅಂತ ಆದೀತು. ಹೌದಾ? ಆದ್ರೂ ಯಥಾರ್ಥ ಸುರವೇಶ್ಯರನ್ನು ಕುಣಿಸುವ ಗಾಯಕ ತಕದಿ ತಾದಿನ್ನ ತದ್ದಿನ್ನಕ್ಕ ನಕ್ಕ ತೋ ದೀಗಿಡ್ದಿನ್ನ ಇದನ್ನ ಹೇಳುದನ್ನ ಬಿಟ್ಟು ಸುಂದರವಾಗಿ ಸುಶ್ರಾವ್ಯವಾಗಿ ಗಾಯನವನ್ನ ಮಾಡುತ್ತಾ ನಿನ್ನ ಸುರವೇಶ್ಯರನ್ನ ಕುಣಿಸುವುದು ಬಿಟ್ಟು ಹಾಗೆ ಹೇಗೆ ಅನ್ನುವ ಹಾಗೆ ಬೂಟಾಟಿಕೆಯ ಮಾತುಗಳನ್ನಾಡುವುದಕ್ಕೆ ಮುಂದಾದ್ರೆ ಹೌದು ಎಡದ ಕಾಲು ಎದೆಗೆ ಬಂದಿತ್ತು. ಪಿತಾರಕ್ಷತೆ ಕೌಮಾರೆ, ಹೌದು. ಭರ್ತಾರಕ್ಷತೆ ಯೌವನೆ, ಸುತಾರ ರಕ್ಷತೆ ವೃದ್ಧಾಪ್ಯೆ, ಹೌದು. ನಾ ಸ್ತ್ರೀ ಸ್ವಾತಂತ್ರ್ಯ ಮರಹತಿ ನಿನ್ನಂತ ಪ್ರಾಜ್ಞರು ಆಡಿದ ಮಾತು ಎಂಬ ಮಾತುಂಟು. ಆದ್ರೆ ಅದನ್ನು ಆಲೋಚನೆ ಮಾಡಿದಾಗ ನಿನಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೆಚ್ಚಾಯಿತು ಅಂತ ಅರ್ಥವಾಗ್ತಾ ಉಂಟು. ಹಾಗುಂಟೆ. ಬಹಳ ಮಾತಾಡ್ತಾ ಇದ್ದೆ. ಹೌದೌದು. ಕೇವಲ ಸೂಳೆಯರಿಗೆ ಮಾತ್ರ ಗಾಯನವನ್ನು ಹಾಡೋಣ. ಸಮಯ ಇಲ್ಲ, ಹಾಗಾಗಿ ಇಷ್ಟಕ್ಕೆ ನಿಲ್ಲಿಸಿ. ಹೌದಾ? ಹೇಳಿದ್ದು ನಾನು. ಬೇಕಾದ್ರೆ ನಿನಗೆ ಬೇಕಾದ್ರೆ ಈಗ ಗಾಯನವನ್ನು ಹಾಡಿ ನಿನ್ನನ್ನು ನಾನು ಕುಣಿಸಬಲ್ಲೆ. ನೋಡೊಮ್ಮೆ ಯಾವ ರಾಗದಲ್ಲಿ ಗಾಯನ ಬರ್ತದೆ. ಯಾವ ರಾಗಬೇಕು? ಮೋಹನರಾಗಬೇಕಾ? ನೋಡು, ಮೋಹನದಲ್ಲಿ ಹಾಡು. ಮೋಹನವ ಹಾಡ್ತೇನೆ. ಹೇಗೆ? ನಿನ್ನ ಮೋಹನ ರಾಗ ಕೇವಲ ಅವರಿಗಾದಿದ್ದು, ನನಗಲ್ಲ. ಹೌದಾ? ಕೆಟ್ಟವನ ಸೊಕ್ಕು ಎಣಿಸೇನು, ನಿನ್ನ ಅಹಂಕಾರ ಎಣಿಸೇನು. ಭೂಲೋಕದಲ್ಲಿ ಹುಟ್ಟಿದ ಮಹಾಮಾನವರು ಪುಣ್ಯದ ಕಾರ್ಯವನ್ನು ಮಾಡಿ ಆ ಮುಖಾಂತರ ಸ್ವರ್ಗವನ್ನೇ ಇರುವಂತಹ ವಿಷಯ ಉಂಟು. ಅಷ್ಟೇ ಅಲ್ಲ, ಸಾಧಕರಾಗಿ ವರವನ್ನು ಪಡೆದು ಅಲ್ಲ ಇನ್ನಿತರ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ದೈವ ಬಲವನ್ನು ಪಡೆದು ಸ್ವರ್ಗಲೋಕವನ್ನು ಏರಿದಂತಹ ವಿಷಯ ಅದು ನನಗೂ ಗೊತ್ತು. ನೀನು ಯಾವುದನ್ನು ಮಾಡಿದ್ಯೋ ಅದು ನಾನು ತಿಳಿದೆ. ಇಷ್ಟರವರೆಗೆ ನಿನ್ನಂತಹ ನಾರಿಯರು ಸ್ವರ್ಗವನ್ನು ಪ್ರವೇಶ ಮಾಡಿದ್ದೇ ಇಲ್ಲ. ಮಾಡಿದ್ರೂ ಕೂಡ ಆಯುಧಪಾಣಿಗಳಾಗಿ ಯುದ್ಧವನ್ನು ಮಾಡುವುದಕ್ಕೆ ಮುಂದಾದವರಿಲ್ಲ. ನಮ್ಮವರನ್ನೆಲ್ಲ ಓಡಿಸುತ್ತಾ ಮುಂದತ್ತಿ ಬರುತ್ತಾ ಇದ್ದೀಯಲ್ಲ, ಯಾರು ನೀನು? ಯಾಕೆ ಬಂದೆ? ಏನು ಉದ್ದೇಶ?
ಬಯಸಿ ಅಹಲ್ಯೆಯನ್ನು ಕಾವಿಸುವುದಕ್ಕೆ ಮುಂದಾಗಿ ಮೈ ಗಂಡ ನೆನೆಸಿಕೊಂಡವನು. ಬಳಿಕ ನಿನಗುಂಟಾದ ಸಮಸ್ಯೆ ಭಗವದಾನುಗ್ರಹದಿಂದ ಪರಿಹರಿಸಲ್ಪಟ್ಟಿತ್ತು. ಆದರೆ ಕೇವಲ ಒಬ್ಬಳಾಕೆ ಹೆಣ್ಣು ಮಗಳು ಅಬಲ ಎನ್ನುವ ಭಾವದಿಂದ ನಿನ್ನ ಉಳಿದ ಶ್ರೀ ಸಂಕುಲವನ್ನು ಸೇರುವುದಕ್ಕೆ ನನ್ನನ್ನು ಮುಂದಾಗಿಸ್ತಿಂತೆ. ಆದರೆ ನಿನ್ನ ಹಣೆ ಬರಹವನ್ನು ಬಿಡಿಸಿ ಶಾಪಗ್ರಸ್ತನಾಗಿದ್ದೇನೆ. ಹೌದು, ಆತ ಗೌತಮ ಕೊಟ್ಟಂತಹ ಶಾಪ ಯಾವುದು? ನನ್ನ ಶರೀರದಲ್ಲಿ ಕಾಣುತ್ತಿರುವಂತಹ ಅಕ್ಷಿಗಳೇ ಯಾವುದು? ಅದಕ್ಕೆ ಎಂತಹ ವ್ಯತ್ಯಾಸ ಇದೆ ಎಂಬುದನ್ನು ಆಲೋಚನೆ ಮಾಡು. ಆ ಭಗವಂತನೇ ನಾನು ಮಾಡಿದ್ದು ಸರಿ ಎಂಬುದರಿಂದ ಇಲ್ಲಿಯ ಅಧಿಕಾರವನ್ನು ಮೊದಲನೇ ಹೇರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೂ ಅಲ್ಲದೆ ಅಹಲ್ಯೆಗೆ ಶಾಪ, ಆ ಶಾಪವನ್ನು ವಿಮೋಚನೆ ಮಾಡಿದ್ದು ಯಾರು? ರಾಮ ಎಂಬಂತಹ ಪುಣ್ಯದ ಹೆಸರು. ಅಂತಹ ಹೆಸರನ್ನು ಯಾರು ಇರಿಸಿಕೊಳ್ಳುತ್ತಾರೋ ಅವರಿಂದಲೇ ಶಾಪ ವಿಮೋಚನೆ ಎಂಬಂತಹ ಮಾತನ್ನು ಕೂಡ ಗೌತಮ ಕೊಟ್ಟಿದ್ದ. ಆದ್ದರಿಂದಲೇ ರಾಮನಿಂದ ಶಾಪ ವಿಮೋಚನೆ ಆಯಿತು. ರಾಮನ ಹೆಸರು ಪ್ರಪಂಚದಲ್ಲಿ ಅಲ್ಲ 14 ಲೋಕದಲ್ಲಿಯೂ ಪ್ರಚಾರಕ್ಕೆ ಬಂತು. ಪುರುಷೋತ್ತಮ ಎಂಬಂತಹ ಹೆಸರನ್ನು ಪಡೆದ. ಅಂತಹ ಪುಣ್ಯದ ಕಾರ್ಯ ಆಗುವುದಕ್ಕೆ ನಾನೇ ಕಾರಣ. ನಾನು ಅನ್ಯಾಯವನ್ನು ಮಾಡಿದವ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿನ ಇಚ್ಛೆ ಉಂಟಲ್ಲ, ಅರೆ ಕ್ಷಣದಲ್ಲಿ ರಾಮ ಹುಟ್ಟುವುದಕ್ಕೆ ನನ್ನ ಸಂಕಲ್ಪ ಉಂಟು ಅಂತ ಹೇಳಿ ಕೆಟ್ಟವರೇ ಅವರೆಲ್ಲ ಓಡಿತಾರಲ್ಲ, ಬೇರೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅಲ್ಲ, ಹೆದರಿಕೆ ಉಂಟು ಅವನಿಗೆ. ಅವನಿಗೆ ಯಾಕೆ? ನೀನೇ ಬಿಟ್ಟು ತಿಂದಿದ್ದು ಪುಣ್ಯಾತ್ಮ. ಬರುವಾಗ ಅವನಿಗೆ 2 ಕೊಟ್ಟೇ ಬಂದದ್ದು ನಾನು. ಹೌದಾ? ಅದಕ್ಕೆ ಬರುವುದಿಲ್ಲ, ಮತ್ತೆ ಮಂಡೆ ಎತ್ತಕ್ಕಿಲ್ಲ. ಯಾರೂ ಇಲ್ಲ ಎಂಬುದನ್ನು ನಾನು ತಿಳಿದೇ ಓಡಿಕೊಂಡು ಬಂದದ್ದು, ನಿನ್ನನ್ನು ಓಡಿಸುವ ಎಂಬ ಹಾಗೆ. ಆದರೆ ನೀನು ಓಡುವವಳಲ್ಲ ಎಂಬುದು ಈಗ ಗೊತ್ತಾಯಿತು. ಅಧಿಕಾರ ಬೇಕಾ? ಏನು ಕೊಡಿದ್ಯಾ? ನನಗೆ ಅಧಿಕಾರ ಸಿಂಹಾಸನ ಬೇಕು ಅಂತ ಬಂದ. ವೆಚ್ಚಕ್ಕೆ ನಮ್ಮ ನಿಧಿಗಳು ಬೇಡ, ಮತ್ತೆ ಯಾಕೆ? ಮೆಟ್ಟಿ ನಡೆಯುವುದಕ್ಕೆ ಪರುಷಶಿರದ ಆಕಾಂಕ್ಷೆ ಇಲ್ಲ. ನನ್ನ ಕಾಮಧೇನು ಐರಾವತ ಕಲ್ಪವೃಕ್ಷ ಚಿಂತಾಮಣಿ ಇದಾವುದರ ಬಯಕೆಯೂ ನನಗಿಲ್ಲ. ನನ್ನ ಅಂತರಂಗದಲ್ಲಿ ಸುಪ್ತವಾಗಿರುವಂತಹ ಬಯಕೆ ವಿಶೇಷವಾದ ಸಂಕಲ್ಪ. ಇಂದ್ರಿಯಾಭಿಮಾನಿ ದೇವತೆ ಆಗಿರುವಂತಹ ಸುರಪಾಲನೆಗೆ ತಿಳಿಯದಿರುವುದಕ್ಕೆ ಸಾಧ್ಯವೇ? ಗೊತ್ತಾಗಿ ಮುಂದೆ ದಾರಿ ನಾರೀ ಇಲ್ಲಿಯೇ ಇದ್ದುಕೊಂಡು ನಮ್ಮಲ್ಲಿ ಜಗಳವನ್ನು ಆಡುತ್ತಾ ಸಿಂಹಾಸನವನ್ನು ಏರುವುದಕ್ಕೆ ಹವಣಿಸಿದ್ರೆ ನಿನ್ನದ್ದಾದಂತಹ ಆಕಾಂಕ್ಷೆ ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಆಸೆ ನೆರವೇರಬೇಕು, ಭೂಲೋಕವನ್ನೇ ನೀನು ಸೇರಬೇಕು. ಸಾಧ್ಯವೇ? ಸಾಧ್ಯವೇ? ಸರಿಯಾದ ಪಥವನ್ನೇ ತೋರಿದ್ದಾನೆ. ಅವನು ಆಡದೆ ಉಳಿದ್ರು ಅವನು ಯಾವ ದಾರಿಯನ್ನು ಸೂಚಿಸಿದ್ದಾನೆನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡೆ. ಅದನ್ನೇ ಬಳಸಿ ಮುಂದುವರಿತಾ ಬಂದು ಕಾಡ ಕಿರಾತನನ್ನು ನನ್ನ ತೋಳ ಸಾಮರ್ಥ್ಯವನ್ನು ಮೆರೆಸಿದ್ದು ಮಾತ್ರವಲ್ಲದೆ ಅವನಿಂದ ಯಾರೆಲ್ಲರೂ ಕಷ್ಟವನ್ನು ಅನುಭವಿಸಿದ್ದಾರೆ ಅವರೆಲ್ಲರಿಗೂ ಒಂದು ರೀತಿಯ ಸಾಂತ್ವನದ ಬದುಕನ್ನು ಒದಗಿಸಿಕೊಟ್ಟಿದ್ದೇನೆ. ಅವನ ಐಶ್ವರ್ಯ ಆಡಂಬರ ಮೀನಾಕ್ಷಿಯ ಪಾಲಿಗೆ ಒದಗಿ ಬಂದಿದೆ. ಇಲ್ಲಿಗೆ ಬದುಕಿನ ಉದ್ದೇಶ ಲಕ್ಷ್ಯ ಸಮಾಪ್ತಿಯಾಗುವುದಿಲ್ಲವಲ್ಲ, ಮತ್ತೆ ಕೆಳಗಿನಿಂದ ಮೇಲಕ್ಕೆ ಎದ್ದು ನನ್ನ ನಡೆಯ ಕಡೆಗೆ ಗಮನವನ್ನು ಹರಿಸಿದ ಕಾಲಕ್ಕೆ ಕಣ್ಣಿಗೆ ಬಿದ್ದದು ರಜತಾದ್ರಿ. ಬರಲು
ಬರಲು ದೂರದೊಳದೊಳು ಶತಪಥ ಪರ ಸಂಕಾಶದ ಶತಪಥ ಸಂಕಾಶದ ಅತಿಶಯ ಜಯದಿ ನೆಲೆಸಿ ಬಹಳ ಪುರವಾದ ಅತಿಶಯ ನೆಲೆಸಿ ಬಹಳ ಗೋಪುರವ ಸವದಿ ಬರಲು ಬರಲು ಬರದೊಡದೊಳು ಚೆಲುವಿನಿಂದ ಚೆಲುವಿನಿಂದ ಸೇವಾ ಕೈಲಾಸ ವೀಕ್ಷಿಸಲು ಎಂತಹ ಸುಂದರವಾದ ದೃಶ್ಯವನ್ನೇ ನಾನು ಎದುರುಗಾಣುತ್ತಿದ್ದೇನೆ. ನೋಡುವುದಕ್ಕೆ ಕೇವಲ ಮಾಂಸಾಕ್ಷಿಗಳು ಸಾಲುವುದಿಲ್ಲ. ಭಗವದಾನುಗ್ರಹದಿಂದ ಅಂತಚಕ್ಷುಗಳನ್ನು ತೆರೆದು ಜ್ಞಾನ ದೃಷ್ಟಿಯಿಂದ ಯೋಗಾಸನಾರೂಢರಾಗಿ ನೋಡುವುದಕ್ಕೆ ಮುಂದಾದೆವುಂತಾದರೆ ಕೇವಲ ಕಂಡುಬರಬಹುದಾದ ರಮಣೀಯಕರವಾದಂತಹ ದೃಶ್ಯ. ಹೌದು, ಗೆಲುವೆನೆಂಬುತ್ಸಾಹ ಒಂದಲ್ಲ ಎರಡಲ್ಲ ಹಲವು ನಡಿಗೆಗಳನ್ನು ಹಲವು ಹೆಜ್ಜೆಗಳನ್ನು ಮುಂದಿರಿಸುತ್ತಾ ಮೆರವ ರಜತಾದ್ರಿ ಶಿಖರವನ್ನು ಏರಿ ನನ್ನ ಮುಂದಿನ ಬಾಳ ಪಥವನ್ನು ಸಾಧಿಸಬೇಕೆನ್ನುವ ಸಂಕಲ್ಪದಿಂದಲೇ ಸಾಗಿ ಬಂದದ್ದು. ಹಾಡಿ ಹೊಗಳುವುದಕ್ಕೆ ನಾಲಿಗೆ ಸಾಲದು. ದೇವನಿದ್ದಾನೆ, ಲೋಕದೇವನಿದ್ದಾನೆ, ಲೋಕವಂದ್ಯನಿದ್ದಾನೆ. ಪರಶಿವ ನಟ ಶೇಖರ ನೆನೆದಂತಹ ಮುನಿಸ್ತೋಮ, ಸಾಗುತ್ತಿರುವಂತಹ ಭಕ್ತಾದಿಗಳ ಗಣನ, ಮೊಳಗುತ್ತಿರುವಂತಹ ಶಂಖದ ನಿನಾದ, ಕಿವಿಗೆ ಕೇಳಿಸುತ್ತಿರುವಂತಹ ಡಮರುಗದ ಶಬ್ದ, ಸ್ತುತಿ ಪಾಠಕರ ಜಯಘೋಷ, ಅಲ್ಲಿಯ ಚಿತ್ರಣವನ್ನು ಕಾಣದಿರುವ ನನಗಾದು ಸ್ಪಷ್ಟಪಡಿಸ್ತಾ ಇದೆ. ಉತ್ಸಾಹ, ಕಾಣಬೇಕೆನ್ನುವ ಅಪೇಕ್ಷೆ, ಹುದುಗಿರುವ ಹಂಬಲ ಚಿಗಿರುವ ಈ ಸಮಯದಲ್ಲಿ ಕಾಳ ಹರಣವನ್ನು ಮಾಡದೆ ಹೇಳ್ತೇನೆ. ಕೈಲಾಸದ ರಕ್ಷಣೆಯಲ್ಲಿರುವಂಥವನು ನಾನು.
ಏನಿದೆ ಆಶ್ಚರ್ಯವನ್ನು ಕಾಡುತ್ತಾ ಇದ್ದೇನೆ. ದೂತರೇ ಆಡಿದಂತಹ ಮಾತು ನಮ್ಮದಾದಂತಹ ಈ ಕೈಲಾಸ ಲೋಕಕ್ಕೆ ಹೆಣ್ಣೋರಳು ಬಂದಿದ್ದಾಳಂತೆ. ಇಲ್ಲಿಯವರೆಗೆ ಬಂದವರೆಲ್ಲ ನನ್ನ ಒಪ್ಪಿಗೆಯನ್ನು ಕೇಳಿ ಬಂದವರು. ಆದರೆ ಈ ಹೊತ್ತಿಗೆ ಸಾಮಾನ್ಯವಾದಂತಹ ಹೆಣ್ಣೋರಳು ಬಂದಿದ್ದಾಳೆ ಅನ್ನುವ ಹಾಗಿದ್ರೆ ಅವಳ ಸಾಮರ್ಥ್ಯ ಏನು ಎಂಬುದನ್ನು ತಿಳಿಬೇಕಲ್ಲ. ಹಾಗಾಗಿ ಬರುವವಳ ನಿರೀಕ್ಷೆಯಲ್ಲಿರ್ತೇನೆ. ನಮ್ಮದಾದಂತಹ ಕೈಲಾಸ ಲೋಕಕ್ಕೆ ಬಂದು ಅಲ್ಲ ಬಂದದ್ದೇನು ಸರಿ, ನಾನು ಅರ್ಥವಿಸಿಕೊಂಡದ್ದು ಹೇಗೆ ನೀನು ಸಾಮಾನ್ಯನಲ್ಲ, ಅಸಾಮಾನ್ಯನು. ಅಸಾಮಾನ್ಯನು ಅಂದ ಮಾತ್ರಕ್ಕೆ ನಿನ್ನ ಪರಿಚಯ ಆಗಬೇಕಲ್ಲ. ಇಲ್ಲಿವರೆಗೆ ಬರಬೇಕಾ ಅನ್ನುವ ಹಾಗಿದ್ರೆ ಸಾಧನೆಯನ್ನೇ ಮಾಡಲೇಬೇಕು. ಸಾಧನೆ ಅನ್ನುವಂಥದ್ದನ್ನು ಮಾಡಿ ಕೈಲಾಸವನ್ನು ಏರಿದವಳು ನೀನು ಅನ್ನುವುದನ್ನು ಅರ್ಥವಿಸಿಕೊಂಡೆ. ಆದ್ರೆ ಯಾರು ನೀನು? ನಿನ್ನ ಪೆತ್ತ ತಂದೆ ತಾಯಿಗಳು ಯಾರು? ಏನು ವಿಚಾರ? ಯಾವುದನ್ನು ಅರಿತಾ ಹೋಗಿ ನಂದಿಯಲ್ಲ. ಹಾಗಾಗಿ ಇಲ್ಲಿಯ ದ್ವಾರದ ಹೊಣೆಗಾರಿಕೆ, ದ್ವಾರ ಪಾಲಕನಾಗಿ ಇರುವವ ನಂದಿ. ಹಾಗಾಗಿ ನಿನ್ನ ಪರಿಚಯ ಕೇಳಬೇಕಲ್ಲ. ಕೇಳಿದ್ದೇನೆ, ಹೇಳುವಂತ ಹೊಣೆಗಾರಿಕೆ ನಿನ್ನದು. ಹೇಳು. ನಮ್ಮ ತಂದೆ ತಾಯಿ
ಯಾಕಾಡಿದೆ ಬಂದವರ ಕುರಿತಾಗಿ ಅಪರಿಚಿತ ಭಾವವನ್ನು ತಳೆದು ಯಾರು ನೀನು ತಂದೆ ಯಾರು ತಾಯಿ ಯಾರು ಹೌದು ನಿನ್ನ ಬಂಧುಗಳಾರು ಪುರ ಯಾವುದು ಹೀಗೆ ಕೇಳುವುದು ಸಹಜ ಈ ಸಲುಗೆಯ ವ್ಯವಹಾರ ನಿನಗೆ ಬೇಕೇ ಹೌದು ಅಂತಾದ್ರೆ ಹಾಗಾದ್ರೆ ಅನಿವಾರ್ಯತೆ ನಿನಗಿಲ್ಲ ಅಂತ ಭಾವಿಸ್ತೇನೆ. ಯಾಕೆ? ಯಾವ ಕುಲ, ಏನು ಉದ್ದೇಶ, ಅದಕ್ಕಿಂತಲೂ ಮಿಗಿಲಾಗಿ ನಿನ್ನೊಡೆಯನನ್ನ ಕಾಣಬೇಕೆನ್ನುವಂತಹ ಹಠ ನನಗಿದೆ. ಆದ್ದರಿಂದ ನೀನಾಗಿ ಹೋಗಿ ಹೇಳುದು ಏನು? ಹೀಗೀಗ ಒಬ್ಬಳು ಹುಡುಗಿ ಬಂದಿದ್ದಾಳೆ, ಕಪ್ಪ ಕಾಣಿಕೆಯ ಸಂಗ್ರಹದ ಉದ್ದೇಶ ಅವಳಿಗುಂಟು, ನಿನ್ನನ್ನು ಎದುರು ಕಾಣಬೇಕಂತೆ, ಹೋರಾಟವನ್ನು ಕೊಡಬೇಕಂತೆ. ನೀನೇ ಹೋದ್ರೆ ನಿನ್ನ ಆರೋಗ್ಯಕ್ಕೆ ಕ್ಷೇಮ, ತಪ್ಪಿದ್ರೆ ಹೊಟ್ಟದ ಕೀಳು ಜಾರಿಸಿ ಹೊಡಿ. ಪರಿಚಯವನ್ನೇ ಕೇಳಿದೆ ಅಂತಾದ್ರೆ ನನ್ನಲ್ಲೇ ಮರು ಪ್ರಶ್ನೆ. ನಿನ್ನಲ್ಲಿ ಅನಿವಾರ್ಯತೆ ಇಲ್ಲ ಅಂತ? ಹೌದು, ನಿನ್ನಿಂದ ಉತ್ತರ ಬರು. ಜನವೇ ಅಲ್ಲ, ಜನ ಅಲ್ಲ, ದ್ವಾರದ ಜನ ನಾನು. ಎಲ್ಲಿ ದ್ವಾರಕ್ಕಲ್ವ? ಹೌದಲ್ಲಿಯೇ ನಿಲ್ಲಿಸಿ. ನೀನು ಬಂದದ್ದು ಪರಮೇಶ್ವರನನ್ನ ಹೌದೌದು ಭೇಟಿ ಆಗುವುದಕ್ಕಾಗಿ. ಹೌದೌದು. ಆದ್ರೆ ನೀನು ಬಿಟ್ಟರೆ ಭೇಟಿ. ಹೌದೌದು. ಅಲ್ಲಿಯವರೆಗೆ ನೀನು ತಲುಪಬೇಕು ಅಂತ ಹೇಳಿದ್ರೆ ಮೊದಲು ನೀನು ಎದುರಿಸಬೇಕಾದದ್ದು ಯಾರನ್ನು ಬಲ್ಲೆಯ? ಯಾರನ್ನು? ಎದುರು ನಿಂತವಳಿದ್ದಾನಲ್ಲ ನಂದಿ, ಏನು ಸಾಮರ್ಥ್ಯ ಇಲ್ಲ ಅನ್ನುವ ಹಾಗೆ ಭಾವಿಸಿದೆಯಾ? ಕೈಯಲ್ಲಿ ಉಂಟಲ್ಲ ದಂಡ ಬಾಡಿದೇನು. ನೋಡುವ ಶಿವನ ಅಭಿಮಾನಕ್ಕೊಂದು ಭಂಗ. Yeah.
ಹೋಯ್ತಲ್ಲ. ಏನು? ದ್ವಾರಪಾಲಕನಾದಂತಹ ನಾನು ಮಾಡುವಂತಹ ಹೊಣೆಗಾರಿಕೆಗೆ ಕಂಟಕ ಎದುರಾಯಿತು. ನಮ್ಮ ಕೈಲಾಸಕದಲ್ಲಿ ಕಂಟಕವೇ? ಹೌದು. ಏನದು? ದೂತರೆ ಬಂದಾಡಿದಂತಹ ಮಾತಾದರೆ ಏನು? ಯಾವುದು? ನಮ್ಮದಾದಂತಹ ಕೈಲಾಸ ಲೋಕಕ್ಕೆ ಹೆಣ್ಣೋರುಳು ಬಂದಿದ್ದಾಳತ್ತೆ. ಹೆಣ್ಣೋರುವಳು? ನಿಜ. ಆಕೆ ಯಾರು, ಏನು, ಎಷ್ಟು ಎನ್ನುವುದು ತಿಳಿಬೇಕನ್ನುವಂತಹ ಉದ್ದೇಶದಿಂದ ಆಕೆಯನ್ನ ಎದುರಿಸಿದೆ ಪ್ರಭು. ಆದರೆ ಸಮರದಲ್ಲಿ ಕೈ ಸೋತು ಹೋಗಿ ಆಕೆಯಿಂದ ದಂಡನೆಗೆ ಒಳಗಾಗಿ ಈ ಸ್ಥಿತಿ ಬರುವಂತಾಗಿದೆ. ರಕ್ಷಿಸು. ಈ ಸ್ಥಿತಿಯೇ ನಿನಗಾದಂತಹ ಅಪಮಾನವನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಕೈಲಾಸಕ್ಕೆ ಹೆಣ್ಣೊಬ್ಬಳು ದಾಳಿಯನ್ನಿಟ್ಟಿದ್ದಾಳೆ. ನಿಜ. ಆಕೆಯನ್ನು ವಿಚಾರಿಸಬೇಕಾದ್ದು ಕರ್ತವ್ಯ. ನೀನು ವಿಶ್ರಾಂತಿ. ಸರಿಯಾದ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಹೆಣ್ಣಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಿದ್ದರೆ ನಾನೇ ಹೋಗುವುದಲ್ಲ, ಇದ್ದಾರಲ್ಲ ನಮ್ಮವರು, ಬರಲಿ.
ನಮ್ಮನ್ನು ಪೂಜಿಸುವುದಕ್ಕಾಗಿ ಬಂದಂತಹ ಭಕ್ತೆಯಲ್ಲ ಅವಳು. ಅಹಂಕಾರದಿಂದ ದ್ವಾರದಲ್ಲಿದ್ದಂತಹ ನಂದಿಗೆ ಅಪಮಾನ ಮಾಡಿದ್ದಾಳೆ. ಆಕೆಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಏನು ನಿಮ್ಮ ಅಭಿಪ್ರಾಯ? ಸರಿ, ಕೇವಲ ಹೆಣ್ಣೆಬ್ಬರು ಬಂದು ಇಲ್ಲಿ ಅನ್ಯಾಯವಾಗಿ ಎಸಗುತ್ತಾ ಇದ್ದಾರೆ. ಅವರಿಗೆ ತಕ್ಕ ಉತ್ತರ ಕೊಡದೆ ಕೋಡಿ ಹಾಕ್ತಾರೆ. ಹೋಗಿ ಬನ್ನಿ, ಶುಭವಾಗಲಿ. ಎಲೆಯೇ ಎಣ್ಣೆ, ನಿನ್ನನ್ನು ನೋಡುವಾಗ ನನಗೆ ನಗು ಬರುತ್ತಾ ಉಂಟು. ಏನು ಎರಡು ಹಾಲು ಹೊರಗೆ ಬಿದ್ದಿರಾ? ಅಲ್ಲ, ನಗುವಾದ ಎಲ್ಲಾ ಮುಖ ನಿಮ್ಮ ಶಿವಲೋಕದಲ್ಲೇ ಉಂಟು. ಅಲ್ಲ, ಎಲ್ಲಾ ವಿಕಾರಗಳನ್ನು ನಿಮ್ಮದೇ ಇರಿಸಿಕೊಂಡು ಪುಣ್ಯಾತ್ಮ ನನ್ನ ಮುಖ ನೋಡಿ ನಗು ಬರ್ತದೆ ಅಂತ ಹೇಳ್ತೀಯಲ್ಲ ನೀನು. ಕಾರಣವಿಲ್ಲದೆ ಹಾಗೆ ಆಡುವವನಲ್ಲ. ಕಾರಣ ಉಂಟಾಗದ್ರೆ ಅಡುಗೆ ಕೆವಣೆಯಲ್ಲಿ ಸೌಟು ಹಿಡಿಯುವುದಕ್ಕೂ ರಣಕ್ಷೇತ್ರದಲ್ಲಿ ಕತ್ತಿ ಹಿಡಿಯುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಹೇಗೆ ವ್ಯತ್ಯಾಸ ಆಗ್ತದೆ? ಒಳ್ಳೆ ಬಲಗೈ ಬಲ ಅಂತ ಆದ್ರೆ ಬಲಗೈಯಲ್ಲೇ ಸೌಟು ಹಿಡಿಯುವುದು, ಅದೇ ಕೈಯಲ್ಲಿ ಕತ್ತಿ ಹಿಡಿಯುವುದು. ಕೆಲವರಿಗೆ ಎಡಗೈ ಬಲ ಇರ್ತದೆ, ಅವರು ಎಡಗೈಯಲ್ಲೇ ಸೌಟು ಹಿಡಿಯುವುದು. ಯಾವ ಕೈ ಮುಖ್ಯವಲ್ಲ, ಸಾಮರ್ಥ್ಯ ಎನ್ನುವುದು ಮುಖ್ಯ. ಮುಂದೆ ಬಂದವರೆಲ್ಲ ಬಡಿದು ಹಾಕಿದ್ದು ನೋಡುವ, ನಾನು ನನ್ನನ್ನು ಬಡಿದಾಕು ನೋಡುವ. ಸೌಟ ಅಲ್ಲ, ಸರಳಲ್ಲಿ ಬಾರಿಸ್ತೇನೆ.
ಆಗಿ ಆದ್ರೆ ನೀನು ಬಂದವರೇ ಆಗಿ ನಿನ್ನ ವರ್ತನೆ ಸರಿ ಇಲ್ಲ. ಇಲ್ಲಿ ಬಂದು ನಮ್ಮವರು ಶಿಕ್ಷಿಸುತ್ತಾ ಇದ್ದೀಯಾ? ಹೌದೇ ಹಣ್ಣೆ? ನಿನ್ನನ್ನು ತಲೆ ಬಾಗ್ತಾ ಇದ್ರೆ ಹಾಗೆ ಬಿಟ್ಟು ಬಿಡ್ತಿದ್ದೆ. ಹೌದಾ? ತಲೆ ಎತ್ತಿದ್ರಲ್ಲ ಅದಕ್ಕೆ ಬೆನ್ನಿಗೆ ಅಡುಗೊಟ್ಟ. ಇದು ತಲೆ ಎತ್ತದೇ ಯಾರು ಗೊತ್ತಾ? ಅದು ನೀನು ತಕ್ಕೆ ಮಾಡ್ತೀನಿ. ಈ ಹಿಂದೆ ಒಬ್ಬನ ತಲೆ ಕತ್ತರಿಸಿದವರು ನೀನೇ ಅಲ್ವಾ? ನಿನ್ನ ಮಂಡೆ ಉಳಿಸದ ನೋಡು. ಬೆಟ್ಟ ಇದು ವಿಶಾಲವಾದಂತಹ ಈ ಪ್ರದೇಶ, ಅತಿ ಎತ್ತರವಾದಂತಹ ಬೆಟ್ಟ. ಎತ್ತರವಾದ ಬೆಟ್ಟಕ್ಕೆ ಬರುವಂತಹ ಪ್ರತಿಯೊಬ್ಬರು ತಲೆ ತಗ್ಗಿಸಿಯೇ ಬರುವುದು. ಹೌದಷ್ಟೇ. ಅದಕ್ಕೆ ಇದಕ್ಕೆ ಕೈಲಾಸ ಅಂತ ಹೆಸರು. ಅಂತಹ ತಲೆ ತಗ್ಗಿಸಿ ಬರಬೇಕಾದ ಎತ್ತರವಾದ ಕೈಲಾಸದೆಡೆಗೆ ನೀನು ಮಾತ್ರ ತಲೆ ಎತ್ತಿ ಬಂದಿದ್ದು. ತರಳೆಯಾದಂತಹ ನೀನು ಕೈಲಾಸಕ್ಕೆ ಬಂದು ತರಳೆಯನ್ನೇ ಮಾಡಿ ತರಳತನವನ್ನೇ ಮಾಡುವುದಕ್ಕೆ ಮುಂದುವರಿಸಿ ನಮ್ಮವನಾದಂತಹ ನಂದಿಗೆ ಚಿತ್ರಹಿಂಸೆಯನ್ನು ಕೊಟ್ಟು, ಹೌದು, ಆ ಬಳಿಕ ಬಂದಂತಹ ಗುಹನೋ ಗಣಪನೋ ವೀರಭದ್ರನು ಅವರಿಗೆಲ್ಲ ಶಿಕ್ಷೆಯನ್ನು ಕೊಟ್ಟು ನಾನೇ ಎಂಬಂತಹ ಅಹಂಕಾರದಿಂದ ನೀನು ಮುಂದೆ ಬರ್ತಾ ಇದ್ದೆ. ಹಾಗಾಗಿ ಪ್ರಶ್ನಿಸುವುದಕ್ಕೆ ಬಂದವ ನಾನು ನಿನ್ನಲ್ಲೇ ಕೇಳ್ತೇನೆ, ಈ ರೀತಿಯಾಗಿ ತಲೆ ಎತ್ತಿ ಕೈಲಾಸಕ್ಕೆ ಬರಬೇಕು ಅಂತಾದ್ರೆ ನೀನು ಯಾರು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿಗಳು ಯಾರು? ಮದುವೆಯಾಗಿದ್ರೆ ನಿನ್ನ ಗಂಡ ಯಾರು? ಈ ರೀತಿಯಾಗಿ ಅಹಂಭಾವದಿಂದ ಬರುವುದಕ್ಕೆ ಕಾರಣ ಏನು? ನಿನ್ನ ಹೆಸರೇನು ಹೇಳು? ಪ್ರಧಾನ ಪ್ರಶ್ನೆ ಅಲ್ಲ.
ಕೊಡಿಸುವುದು ಅಪರಾಧವಲ್ಲ. ಆದರೆ ಒಂದುಂಟು, ಬಂದಿರುವ ಕಾರಣ ಏನನ್ನುವುದನ್ನು ಸ್ಪಷ್ಟಪಡಿಸಿದ ಹೆಣ್ಣರೊಳ ಕುರಿತಾಗಿ ಅವಳ ಪೂರ್ವಾಪರ ಬಿಡಿಸಿ ತಿಳಿದುಕೊಳ್ಳಬೇಕೆನ್ನುವ ಹಂಬಲ ಅಥವಾ ಅಧಿಕಾರದಿಂದ ಕೇಳುವ ಈ ಪರಿ ಈ ವಿಚಾರ ಯಾರು ಕೊಟ್ಟರು ಪೇಳು ನಿನಗೆ? ನನ್ನ ಕುರಿತಾಗಿ ನಿರ್ದಿಷ್ಟವಾದ ವಾರ್ತೆಯನ್ನು ನಿನ್ನವರು ಬಂದು ಆಡಿದ್ದಿಲ್ಲ. ಆದರೂ ಕೇಳಿ ತಿದ್ದುಕೊಳ್ಳಬೇಕೆನ್ನುವಂತಹ ತವಕ. ಒಬ್ಬಳಾಕೆ ಹೆಣ್ಣು, ಅಬಲೆ, ಬಡ ಹುಡುಗಿ, ಚಂದದ ಬೆಡಗಿ, ಸ್ವರ ಏರಿಸಿದ್ರೆ ಹಿಂದೆ ಹೋಗಬಹುದು ಅನ್ನುವಂತಹ ಭ್ರಮೆ ಉಂಟು ಅಂತಾದ್ರೆ ನಿನ್ನಂತವಳು ಇಲ್ಲಿಗೆ ಬರಲಿಲ್ಲ, ಬಂದವರು ನಿನ್ನ ಹಾಗೆ ಮಾಡಿಲ್ಲ. ಹಾಗಾಗಿ ಕೇಳಿದ್ದು ಯಾರು ಅಪ್ಪಮ್ಮ ಯಾರು ನಿನ್ನದ್ದು? ಕುತೂಹಲ ಸಹಜ. ಹೇಳುವ ಯಾವ ಅಪೇಕ್ಷೆಯಾಗಲಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾದ ತಂದೆ ತಾಯಿಗಳಲ್ಲ. ನೀನು ಬಂದವಳೇ ನಮ್ಮವರಿಗೆಲ್ಲ ಹೊಡೆದು ಚಿತ್ರಹಿಂಸೆ ಕೊಡ್ತಿ ಅಂತಾದ್ರೆ ಇದನ್ನೇ ಕಲಿಸಿಕೊಟ್ಟದ್ದ. ಹಾಗಾಗಿ ಅವರು ಯಾರು, ನೀನು ಯಾರು, ಯಾಕೆ ಹೀಗೆ ಮಾಡಿದೆ ಅದನ್ನು ಕೇಳಿದೆ. ಅಯ್ಯ, ನೀನು ಕೇಳುವುದು ತಪ್ಪಲ್ಲ ಅಥವಾ ತಪ್ಪು ಅನ್ನುವುದನ್ನು ಸಾಧಿಸುವುದಕ್ಕೆ ನಾನು ಮುಂದಾದದ್ದು ಅಲ್ಲ. ನಿನಗೆ ತೋಚಿದ್ದನ್ನು, ನಿನಗೆ ತಿಳಿದುಕೊಳ್ಳಬೇಕೆನ್ನುವ ಹಾಗೆ ಅನ್ನಿಸಿದ್ದನ್ನು ನೀನು ಬಿಡಿಸುವುದಕ್ಕೆ ಮುಂದಾದೆ. ಆದರೆ ಹೇಳಿಕೊಳ್ಳಬಹುದಾದ ವ್ಯವಧಾನಕ್ಕೆ ನನಗಿಲ್ಲ ಅಥವಾ ಅನಿವಾರ್ಯತೆಯನ್ನು ನಾನು ಮುಂದುಗಾಣುವುದಿಲ್ಲ. ನನ್ನ ಉದ್ದೇಶ ಏನು ಅಂತ ಸ್ಪಷ್ಟ ಉಂಟು. ಒಮ್ಮೆ ನಿನ್ನನ್ನು ನೋಡಬೇಕು ಅಂತ ಇತ್ತು. ಬರುವ ಮುನ್ನವೇ ನಾವು ರಥ ತೋರಿಸಿ ನಂದಿಗೆ ಆಡಿದ್ದೆವು. ಕಪ್ಪ ಕಾಣಿಕೆಯ ಭರಿತ ಸಂಗ್ರಹಿಸುವಂತಹ ಉದ್ದೇಶದಿಂದ ಸಾಗಿ ಬಂದ ಈ ಹೆಣ್ಣಿನ ಕುರಿತಾಗಿ ಯಾವ ನಿರ್ಲಕ್ಷ್ಯ ಭಾವವನ್ನು ತೋರದೆ ರಣಮುಖವಾಗಿ ಅಥವಾ ಸಂತೋಷದಿಂದಲೇ ಕೊಡುವುದಕ್ಕೆ ಶಿವ ಮುಂದಾಗ್ತಾನೆ ಅಂತಾದರೆ ನಮಗೆ ಸಂತೋಷ ಉಂಟು ಅಂತ. ಸತ್ಯ ಹೇಳ್ತೇನೆ, ನಿನ್ನನ್ನೊಂದು ಕಾಣಬೇಕು ಅಂತ ಈ ಹಿಂದೆ ಎಷ್ಟೆಷ್ಟು ಕಡೆಗೆ ನಾವು ಸಾಗಿ ಬರಲಿಲ್ಲ. ಇದೀಗ ಅನಾಯಾಸವಾಗಿ ನಿನ್ನನ್ನು ಪ್ರತ್ಯಕ್ಷವಾಗಿ ಕಣ್ತುಂಬಿಸಿಕೊಳ್ಳುವಂತಹ ಯೋಗ ಭಾಗ್ಯವೊಂದು ಸಿದ್ಧಿಸ್ತದೆ ಅಂತಾದರೆ ನನ್ನ ಯೋಗ ವಿಶೇಷ ಅನ್ನೋ ಹಾಗೆ ಭಾವಿಸ್ತೇನೆ. ಅದನ್ನು ಬದಿಗಿರಿಸಿ ನನ್ನ ಬಯಕೆಯನ್ನು ಸಲ್ಲಿಸುವಂತ ನಾನು ಯಾರು ಗೊತ್ತಾಯ್ತಾ ನಿನಗೆ? ನಾನು ಪ್ರಶ್ನೆ ಕೇಳಿದೆ. ಒಬ್ರು ಪ್ರಶ್ನೆ ಕೇಳುವಾಗ ಉತ್ತರವನ್ನು ಕೊಡಬೇಕಾದ ಸಂಸ್ಕಾರ. ನೀನು ಉತ್ತರವನ್ನು ಕೊಡುವುದರ ಬದಲು ನನ್ನಲ್ಲೇ ಪ್ರಶ್ನೆ ಮಾಡುವುದಕ್ಕೆ ತೊಡಗಿದ್ದೆ. ಅದು ಕೂಡ ನನ್ನನ್ನು ಕೇಳುವಂತ ಅಧಿಕಾರ ನಿನಗೆ ಕೊಟ್ಟದ್ದು ಯಾರು? ನೀನು ನನ್ನನ್ನು ಕೇಳುವುದಕ್ಕೆ ಯಾರು ಅನ್ನುವಂತಹ ಒಂದು ಅಹಂಕಾರದ ಮಾತುಗಳನ್ನು ಆಡ್ತಿಂತಾದ್ರೆ ಇದನ್ನು ತರಳತನ ಅಂತಲೇ ಹೇಳಬೇಕು. ನೀನು ಬಂದದ್ದೆಲ್ಲಿಗೆ ಅಂತ ಗೊತ್ತುಂಟ? ಕೈಲಾಸ ಬೆಟ್ಟವಿದೆ, ತಿಳಿದೇ ಬಂದದ್ದು. ಕೈಲಾಸ ಬೆಟ್ಟಕ್ಕೆ ಬಂದಂತಹ ನೀನು ವೃಷಭ ವಾಹನನಾಗಿ, ವ್ಯಾಘ್ರ ಚರ್ಮಾಂಬರಧಾರಿಯಾಗಿ, ತ್ರಿಶೂಲಪಾಣಿಯಾಗಿ ಬಂದಂತಹ ನನ್ನನ್ನು ಕಂಡಾಗ ನಾನು ಯಾರು ಅಂತ ನಿನಗೆ ಪರಿಚಯ ಸಿಗದೆ ಹೋದ್ರೆ ನಿನ್ನ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಕಿದೆ ಅಂತ ಅರ್ಥ. ಹಲವಾರು ಹೆಸರುಗಳಿದೆ ನನಗೆ, ಅದರಲ್ಲಿ ಒಂದು ವಿಶೇಷವಾದಂತಹ ಹೆಸರುಂಟು. ಏನು? ಸ್ಥಾನು ಎಂಬ ಹಾಗೆ ನನಗೆ ಹೆಸರು. ಇದು ನನ್ನ ಊರು. ಸ್ಥಾನೂರಿಗೆ ಬಂದು ನನ್ನನ್ನು ಯಾರು ಅಂತ ಕೇಳ್ತೀನಿ. ಎಲ್ಲಿಗೆ? ಸ್ಥಾನು ಇರುವ ಈ ಊರಿಗೆ ಬಂದು ನೀನು ಯಾರು, ನನ್ನನ್ನು ಪ್ರಶ್ನೆ ಮಾಡಬೇಕು ಅಂತಾದ್ರೆ ಅಧಿಕಾರ ಕೊಟ್ಟದ್ದು ಯಾರು ಎಂಬಂತ ಅಹಂಕಾರದ ಮಾತನ್ನು ಆಡಬೇಡ. ಪರಮೇಶ್ವರನಿದ್ದೇನೆ, ಲಯಾಧಿಕಾರನಿದ್ದೇನೆ, ತ್ರಿಶೂಲಪಾನಿ, ಕಪರ್ದಿ, ರುಂಡಮಾಲ, ಗಜ ಚರ್ಮಾಂಬರಧಾರಿ, ವ್ಯಾಘ್ರ ಚರ್ಮಾಂಬರಧಾರಿ, ಹೀಗೆ ಭಕ್ತಾದಿಗಳನ್ನು ಕೊಂಡಾಡ್ತಾರೆ. ಯಾರು ಭಕ್ತಿ ಭಾವದಿಂದ ತ್ರಿಕರಣ ಪೂರ್ವಕವಾಗಿ ನನ್ನನ್ನು ಪೂಜಿಸ್ತಾರೋ ಅಂತಹ ಭಜಕರಿಗೆ ಬೇಕಾದನ್ನು ಕೊಡುವಂತಹ ರಜತಪುರದ ಈಶ ಪರಮೇಶ್ವರ ನಾಮ ಗೊತ್ತೇ ನನಗೆ. ಅಂತ ಭಾವಿಸಿದ್ಯಾ? ಅಯ್ಯ,
ನಾನು ಯಾರು ಅಂತ ಗೊತ್ತುಂಟ ನಿನಗೆ? ಬಲ್ಲೆ. ನಿನ್ನ ವೇಷ, ನಿನ್ನ ಭೂಷಣ, ಕುತ್ತಿಗೆಗೆ ಸುತ್ತಲ್ಪಟ್ಟಂತಹ ನಾಗಾಹಾರ. ನಾಗನ ಆಹಾರ ಅಲ್ಲ, ನಾಗನೇ ಆಭರಣ. ಹೌದಪ್ಪ. ನಿನ್ನೀ ಭಂಗಿ, ನಿನ್ನೀ ನಿಲುವು, ಹಣೆಗಣ್ಣು, ಶಿಖೆಯಲ್ಲಿ ಬಂಧಿಸಲ್ಪಟ್ಟಂತಹ ಗಂಗಾ ಮಾತೆ, ಇವೆಲ್ಲವನ್ನು ಕಾಣುವಾಗ ಸ್ಪಷ್ಟವಾಗಿ ಎಂಥ ಹೆಡ್ಡನಾದರೂ ಸರಿ, ಕಣ್ಣ ಮುಂದೆ ಸಾಕಾರಗೊಂಡವನು ಶಿವನಿದ್ದಾನೆ ಅನ್ನುವುದನ್ನು ತರ್ಕವಿಲ್ಲದೆ ಹೇಳುವುದಕ್ಕೆ ಶಕ್ತನಾಗ್ತಾನೆ. ಬಲ್ಲೆ, ನೀ ಈಶಾನ್ಯ ದಿಕ್ಪಾಲಕನಲ್ಲವೇ? ನಾನು ಯಾರು ಅಂತ ಗೊತ್ತುಂಟು, ತಿಳಿದೇ ಬಂದದ್ದು. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದಿ, ತಿಳಿದೇ ನುಡಿಸಿದ್ದು. ಆದ್ರೂ ನನ್ನನ್ನು ಕೇಳುವ ಹಕ್ಕು ನಿನಗೆ ಕೊಟ್ಟದ್ದು ಯಾರು ಅಂತ ಒಬ್ಬ ಪರಮೇಶ್ವರ ದೇವರನಿಗೆ ಆಡುವುದಲ್ವ? ಹೌದೌದು, ಕೇಳಿದ್ರೆ ಅಪರಾಧ ಅಲ್ಲ. ಯಾಕೆ? ಪ್ರತಿಯೊಬ್ಬ ವ್ಯಕ್ತಿಗೂ ಅಂದರೆ ಜನ್ಮಿಸಿದವನಿಗೂ ಸ್ವಾತಂತ್ರ್ಯ ಅನ್ನುವುದು ಇರ್ತದೆ. ಆ ಸ್ವೇಚ್ಛೆಯನ್ನು ಬಳಸಿಕೊಂಡು ಇನ್ನೊಬ್ಬರಿಗೆ ಹಾನಿ ಆಗದ ಹಾಗೆ, ಇನ್ನೊಬ್ಬರಿಗೆ ಕೇಡು ಆಗದ ಹಾಗೆ ವ್ಯವಹರಿಸುವುದಕ್ಕೆ ಅವನಿಗೆ ಅಧಿಕಾರವನ್ನು ಶಾಸ್ತ್ರವೇ ಸಮ್ಮತಿಸದೆ ಕೊಡ್ತದೆ. ಬಂದವನ ಯೋಗ್ಯತೆ ಗೊತ್ತಾದ ಮೇಲೆ ಅವನಲ್ಲಿಯೇ ನೀನು ಯಾರು ಅಂತ ಕೇಳುವುದು ಅಪರಾಧ ಆಗುವುದಿಲ್ಲ. ಬಂದವನದು ಪರಿಚಯ ಇಲ್ಲದಂತಾದ್ರೆ ಕೇಳಬಹುದು. ಕೇಳುವ ನಿನ್ನನ್ನು ನಾನು ಕೇಳಬಹುದು, ಯಾಕೆಂದ್ರೆ ನಾನು ನಿನ್ನನ್ನು ನೋಡಿಲ್ಲ. ಇಂತಹ ಅದಟುಳ್ಳಂತಹ ಹೆಣ್ಮಕ್ಕಳು ಇಲ್ಲಿಗೆ ಬರಲಿಲ್ಲ. ನಾನು ಕೇಳುವುದು ಸಹಜ. ಆದ್ರೆ ನೀನು ಬಂದದ್ದು ಕೈಲಾಸದ ಕಡೆಗೆ ದೃಷ್ಟಿ ಮಾಡಿ ಬಂದವಳು. ನಿನಗೆ ಬೇಕಲ್ವ ನಾನು ಹೊರಟದ್ದು ಎಲ್ಲಿಗೆ, ಅಲ್ಲಿ ಯಾರು ಸಿಗ್ತಾರೆ ಅನ್ನುವಂತ ಪರಿಜ್ಞಾನ ಬೇಕೋ ಬೇಡುವ ನಿನಗೆ? ಶಿವನೇ, ಯಾವನೋ ಒಬ್ಬ ಭಕ್ತ ಪ್ರಪಂಚದಲ್ಲಿ ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸುವುದಕ್ಕೆ ಮುಂದಾಗ್ತಾನೆ. ಏನು ಮೊದಲೇ ಬಂದು ಹೇಳ್ತಾನ, ನಾನು ಇಲ್ಲಿಯವ, ಎಲ್ಲಿಗೆ ಸೇರಿದವ, ನನ್ನ ಹೆಸರು ಹೇಗೆ, ನನ್ನ ತಂದೆ ತಾಯಿಗಳು ಇಂಥವರು, ಹಾಗೆ ಹೇಳಿದ ಬಳಿಕ ತಪಸ್ಸಿಗೆ ತೊಡಗುವುದೇನು ಅಲ್ಲವಲ್ಲ. ಅವನ ಅಂತರಂಗದಲ್ಲಿ ಸುಪ್ತವಾಗಿರಬಹುದಾದ ಸಂಕಲ್ಪವೇ ಪ್ರಧಾನವಾಗ್ತದೆ. ಆ ಸಂಕಲ್ಪಕ್ಕೆ ಒತ್ತು ಕೊಟ್ಟು ಮನ್ನಣೆಯನ್ನ ಇತ್ತು ಸಾಕಾರಗೊಳ್ಳುವವರು ಮೂರು ಮೂರ್ತಿಗಳು, ಅವರಲ್ಲೇ ನೀನೂ ಒಬ್ಬ. ಆದ್ದರಿಂದಲೇ ನಾನು ಆಡಿದ್ದು. ಯಾವನನ್ನು ಪ್ರಪಂಚ ಭಕ್ತ ಸುಲಭ ಅನ್ನುವಾಗಿ ಗುರುತಿಸಿದೆಯೋ, ಯಾವನನ್ನು ಭಕ್ತೋದ್ಧಾರಕ ಅನ್ನುವ ಹಾಗೆ ಪೂಜಿಸ್ತದೆಯೋ ಅಂತಹ ಈಶಾನ್ಯ ದಿಕ್ಪಾಲಕನೇ ಹೌದು ಅಂತಾದ್ರೆ ನಾನು ಹೇಳಿದ ಬಳಿಕ ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ನಿನಗೇನು ಇಲ್ಲವಲ್ಲ. ಆದರೂ ನನ್ನ ಉದ್ದೇಶದ ಸಾಫಲ್ಯತೆಗೆ ಬೇಕಾಗಿ ಏನನ್ನ ಬಯಸಿ ಬಂದಿದ್ದೇನೆ ಅನ್ನೋದನ್ನು ಸ್ಪಷ್ಟವಾಗಿ ಆಡಿದೆ. ಇನ್ನು ಒಬ್ಬಳಾಕೆ ಹೆಣ್ಣು ದೂರದಲ್ಲಿ ಏನು ಸಾಧನೆ ಮಾಡಿ ಆಡು ಅನ್ನುವಂತಹ ನಿರ್ದಾಕ್ಷಿಣ್ಯ ಅಥವಾ ಕ್ಷುಲ್ಲಕ ಭಾವ ನಿನಗುಂಟು ಅಂತಾದ್ರೆ ನೇರವಾಗಿ ಹೇಳ್ತೇನೆ, ನಿನ್ನ ಕೂಡ ಯುದ್ಧವನ್ನು ಮಾಡುವುದಕ್ಕೆ ಬಂದದ್ದು ಇದು ನನ್ನ ಮೊದಲ ನಡೆ ಏನೂ ಅಲ್ಲ. ಎಂತೆಂಥವರನ್ನು ಮಣಿಸಿದ್ದೇನೆ, ಮಕುಟಧಾರಿಗಳ ಕಿರೀಟವನ್ನು ಪದಯುಗ್ಮಗಳಿಗೆ ಇಡುವಂತೆ ನಾನು ಅವರನ್ನ ಒತ್ತಾಯಿಸಿದ್ದೇನೆ. ಮಾತ್ರವಲ್ಲದೆ ನನ್ನ ರಾಜ್ಯವನ್ನು ವಿಸ್ತಾರ ಮಾಡಿದ್ದೇನೆ. ಹೆಚ್ಚಾಕೆ ಯಾವನು ನಿನ್ನ ಕಾಲ ಬುಡದಲ್ಲಿ ಬಿದ್ದು ಕಣ್ಣೀರುಗರೆದು ತನ್ನ ಪ್ರಾಣವನ್ನು ತನ್ನ ಬದುಕನ್ನು ಕಟ್ಟಿಕೊಂಡನು ಅಂತಹ ಸುರಪಾಲನಾದರೂ ಸಮರಾಭಿಮುಖವಾಗಿ ಸಾಗಿ ಬಂದ ಕಾಲಕ್ಕೆ ಸೋಲನ್ನು ಅನುಭವಿಸುವುದು ಬಿಟ್ಟೆ ಕೆಚ್ಚದೆ ವೀರತನವನ್ನು ಕಾಣಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅಂತ ಹೆಣ್ಣಿನ ತೋಳ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶ ಯೋಚನೆ ಉಂಟು ಅಂತಾದ್ರೆ ಪರಮೇಶ್ವರನ ಕೋಪ ನಿನಗೆ ಗೊತ್ತಿಲ್ಲ. ಒಂದೊಮ್ಮೆಗೆ ನಿಟಿಲಾಕ್ಷಿಯನ್ನು ನಾನು ತೆರೆದ್ರೆ ನನ್ನ ಈ ಬೆಂಕಿಗೆ ನೀನು ಭಸ್ಮವಾಗಿ ಹೋಗಬೇಕಾದೀತು. ಎಚ್ಚರ ಎಚ್ಚರ. ಮೆರವ ಕೈಲಾಸಗಿರಿಯಲ್ಲಿ ಈ ಪುಣ್ಯಧಾಮದಲ್ಲಿ ಏನು ನಾನನ್ನುವುದನ್ನು ಕಾಣಿಸಲ. ಜಯ 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 ಮಹಾದೇವ, ಜಯ ಶರಣ
ಜಯ 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 ಶೂಲಧರ ದಕ್ಷ ಶಿಕ್ಷಾ ಕೈಲಾಸನಾಥನೇ, ತಲೆಯನ್ನು ತಗ್ಗಿಸಿದ್ದೇನೆ, ಬೆನ್ನನ್ನು ಬಾಗಿಸಿದ್ದೇನೆ, ಯಾಕೆ ಕರದ್ವಯಗಳನ್ನು ಜೋಡಿಸಿದ್ದೇನೆ, ಮೊಣಕಾಲನ್ನ ಊರಿ ಸುರಿಯುತ್ತಿರುವಂತಹ ಕಣ್ಣೀರಿನಿಂದಲೇ ಪದಯುದ್ಧಗಳನ್ನು ತೊಡೆಯುವುದಕ್ಕೆ ಮುಂದಾಗುತ್ತಿದ್ದೇನೆ. ಇದು ಶರಣಾಗತಿಯ ಭಾವ. ಸಂಪೂರ್ಣ ಶರಣಾಗತಿಯನ್ನು ಬಯಸಿ ಬಂದಿದ್ದೇನೆ. ನಿನ್ನ ಪದ ತಳದಲ್ಲಿ ನನ್ನನ್ನು ನಾನು ತನು ಮನ ಭಾವದಿಂದ ಸಮರ್ಪಿಸಿದವಳಿದ್ದೇನೆ. ಈ ರೀತಿ ಆಗಬೇಕು ಅಂತಾದ್ರೆ ಕಾರಣ ಏನು? ಏನಾಯ್ತು? ಬಲವಾದ ಕಾರಣವಿದೆ ಪ್ರಭುವೇ. ನೀನು ಸ್ಪಷ್ಟವಾಗಿ ತಿಳಿದವನನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಈ ಹಿಂದಕ್ಕೆ ಗಂಧರ್ವ ಕನ್ಯೆಯಾದಂತಹ ವಿದ್ಯಾವತಿ ನಾಮಕಳು ತನ್ನ 5ರ ಅರ್ಹ್ಯದಲ್ಲಿ ನಿನ್ನ ಮಡದಿಯಾದ ನಿನ್ನ ಸತಿಯಾದ ಗಿರಿಜೆಯ ಕುರಿತಾಗಿ ಘನಘೋರ ತಪಸ್ಸನ್ನೇ ಆಚರಿಸಿದಳಂತೆ. ಒಲಿದು ಬಂದಂತಹ ಶಿವೆಯಲ್ಲಿ ಕೇಳಿದ್ದಾದರೂ ಏನನ್ನು, ನನಗೆ ನೀನೇ ಮಗಳಾಗಿ ಹುಟ್ಟಬೇಕು, ನಿನ್ನನ್ನೇ ಮಗಳನ್ನಾಗಿ ಹೊಂದಬೇಕೆನ್ನುವಂತಹ ಅಭಿಲಾಷೆ ಉಂಟು ತಾಯಿ. ಗಿರಿಜೆ ಸ್ಪಷ್ಟವಾಗಿ ಆಡಿದ್ದಂತೆ, ಸಾಧ್ಯವಾಗುವುದಿಲ್ಲ. ಬ್ರಹ್ಮದೇವನ ಸೃಷ್ಟಿಯಲ್ಲಿ ಒಬ್ಬಳೇ ಗಿರಿಜಾತಿ, ಇನ್ನೊಬ್ಬಳು ಹುಟ್ಟಿ ಬರುವುದಕ್ಕಾಗುವುದಿಲ್ಲವಲ್ಲ. ಆದರೂ ಸಣ್ಣ ಪ್ರಾಯದ ಭಜಕಳಾಗಿರುವಂತಹ ವಿದ್ಯಾವತಿಯ ಮನಸ್ಸು ನೋಯಕೂಡದನ್ನು ಉದ್ದೇಶದಿಂದ ಅನುಗ್ರಹದ ದೃಷ್ಟಿಯನ್ನು ಬೀರುತ್ತಾ ಸ್ಪಷ್ಟವಾಗಿ ಆಡಿ ತೋರಿಸಿದ್ಲಂತೆ. ಮಗಳೇ, ಈ ಜನ್ಮವನ್ನು ಉತ್ತರಿಸಿ ಯುಗಾಂತರದಲ್ಲಿ ಸೂರ್ಯ ವಂಶದಲ್ಲಿ ಸಂಜನಿಸಬಹುದಾದಂತಹ ಕಾಶ್ಮೀರದ ನೃಪತಿ ಶೂರಸೇನ ಮಹಾರಾಜನಿಗೆ ಮಗಳಾಗಿ ಕಾಂಚನಮಾಲನಿ ನಾಮಕಳಾಗಿ ನೀನು ಜನ್ಮವನ್ನು ಪಡೆಯುವುದಕ್ಕಿದ್ದಿ. ಆ ಬಳಿಕ ನಿನ್ನ ತಂದೆ ತುಂಬ ಮನಸ್ಸಿನಿಂದಲೇ ಯೌವನಾವಸ್ಥೆಯಲ್ಲಿ ನಿನ್ನನ್ನು ದೂರದ ಪಾಂಡ್ಯ ದೇಶದ ನೃಪಾಲ ಮನೆಯಧ್ವಜನಿಗೆ ಮದುವೆ ಮಾಡುವುದಕ್ಕೆ ಮುಂದಾಗುತ್ತಾನೆ. ನಿಮ್ಮ ಸುದೀರ್ಘವಾದ ದಾಂಪತ್ಯ ಜೀವನದಲ್ಲಿ ಮಕ್ಕಳಿಲ್ಲದ ಕಾಲದಲ್ಲಿ ಒದಗಿ ಬರಬಹುದಾದ ನಾದದ ನಿರ್ದೇಶನ ನಿಮ್ಮನ್ನು ಪುತ್ರಕಾಮೇಷ್ಟಿಯಾಗವನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಆ ಕಾಲದಲ್ಲಿ ಪುಣ್ಯ ಸಂಚಯವಾದ ಹೊತ್ತಿಗೆ ನಾನೇ ನಿಮ್ಮ ಮಗಳಾಗಿ ಹುಟ್ಟಿ ಬರ್ತೇನೆ, ನನ್ನ ಅಂಶವೇ ನಿಮ್ಮ ಮಗಳಾಗಿ ಅವತರಣವನ್ನು ಪಡೆಯುತ್ತದೆ ಅನ್ನೋ ಹಾಗೆ ಗಿರಿಜಾತಿ ಸ್ಪಷ್ಟವಾಗಿ ವಿದ್ಯಾವತಿಗೆ ಆಡಿ ತೋರಿಸಿದ್ದಂತೆ. ಪರಿಣಾಮದಲ್ಲಿ ಸತ್ತರವಾಗಿ ಹುಟ್ಟಿಕೊಂಡವಳು ಈ ಮೀನಾಕ್ಷಿ ಶಿವೆಯ ಅಂಶ ಸಂಭೂತಿ. ಶಿವೆಯೇ ನಾನಾಗಿದ್ದೇನೆ. ಆದ್ದರಿಂದಲೇ ಹೆಣ್ಣಿಗೆ ಇರಬಾರದಾದಂತಹ ಹೆಚ್ಚಿನ ಸ್ತನ ಮೂರುಗಳನ್ನು ಹೊಂದಿದ್ದಂತಹ ನಾನು ಕೊರತೆಯನ್ನು ಪರಿಹರಿಸಲು ಸುಗ ಯೋಗ್ಯನಾದ ಪುರುಷನ ಅನ್ವೇಷಣೆಯಲ್ಲಿ ಉತ್ತರಿಸಿ ಊರುಗಳನ್ನು ದಾಟಿ ಎತ್ತರದ ಕೈಲಾಸಗಿರಿಯನ್ನು ಬಂದು ಸೇರಿ ನನ್ನ ಇನಿಯನನ್ನು, ನನ್ನ ರಮಣನನ್ನು, ನನ್ನ ಸ್ವಾಮಿಯನ್ನು ಕಂಡಿದ್ದೇನೆ. ಪ್ರಭುವೇ, ನನ್ನನ್ನು ಉದ್ಧರಿಸಬೇಕು, ನನ್ನ ಬಾಳಿಗೆ ಜ್ಯೋತಿಯಾಗಿ ಅಣುವಾಗಬೇಕು, ಒದಗಬೇಕು. ಮುದ್ದು ಬಾಲೆ ನಿನ್ನ ಮದುವೆಯಾಗುವೆ ಗುಣಶೀಲೆ, ನಿನ್ನ ಮದುವೆಯಾಗುವೆ ಗುಣಶೀಲೆ, ಮುದದಿ ನಿನ್ನನು ನುಡಿಸದೆ ಸಾದೋಳಿರುವಂತೆ, ಮುದದಿ ನಿನ್ನನು ನುಡಿಸದೆ ಸಾದೋಳಿರುವಂತೆ, ಮುದವನ್ನು ಮಾಡಿ ಶರಣಾದವಳಿದ್ದಿ, ಪಾದಕಾರತಳಾಗಿದ್ದಿ. ಹೇಳು,
ಇದೋ ಅಭಯವನ್ನು ಕೊಟ್ಟಿದ್ದೇನೆ. ಧನ್ಯವಾದ. ಬಂದಂತಹ ನೀನು ಯಾರು, ನಿನಗೂ ನನಗೂ ಇರುವಂತಹ ಸಂಬಂಧ ಏನು ಅನ್ನುವುದನ್ನು ತಿಳಿಯದೇ ಇದ್ದವನಲ್ಲ ಪರಮೇಶ್ವರ. ಹುಟ್ಟುವಾಗಲೇ ಅಧಿಕವಾದಂತಹ ಸ್ತನವನ್ನು ಹೊಂದಿದಂತಹ ನಿನ್ನನ್ನು ಕಂಡು ನಿನ್ನ ಅಯ್ಯ ದುಃಖಿಸುವಂತಹ ಕಾಲಕ್ಕೆ ನಾರದರೇ ಬಂದು ಹೇಳಿದರಂತೆ, ಇವಳು ಅಧಿಕವಾದಂತಹ ಸ್ತನ ಯಾರ ಆಯುಧದಿಂದ ನಾಶವಾಗುತ್ತದೋ ಅವನೇ ಇವನಿಗೆ ಗಂಡನಾಗಿ ಬರ್ತಾನೆ. ನೀನೇ ಹೇಳಿದ ಕಥೆಯ ಹಾಗೆ ಪಾರ್ವತಿಯ ಅಂಶ ಸಂಭೂತೆಯಾಗಿ ಹುಟ್ಟಿದವಳು ನೀನು. ಹಾಗಾಗಿ ಪರಮೇಶ್ವರನ್ನು ಸೇರಬೇಕನ್ನುವ ಉದ್ದೇಶಕ್ಕಾಗಿ ಕಾಣುವವರ ಕಣ್ಣಿಗೆ ದಿಗ್ವಿಜಯ, ನಿಜವಾಗಿಯೂ ಪರಮೇಶ್ವರನ್ನು ಸೇರಬೇಕನ್ನುವ ಕಾರಣಕ್ಕಾಗಿ ಬಂದವಳು ನೀನು. ಆದ್ದರಿಂದಲೇ ಬಂದಂತಹ ನಿನ್ನನ್ನು ಪಾರ್ವತಿಯ ಅಂಶ ಅಂತ ತಿಳಿದರೂ ಕೂಡ ನಿನ್ನ ಅಧಿಕವಾದಂತಹ ಸ್ತನವನ್ನು ತೆಗೆಯುವುದಕ್ಕೆ ನಿನ್ನಲ್ಲಿ ಯುದ್ಧ ಮಾಡುವಂತಹ ಒಂದು ಕೂಟವನ್ನು ಮಾಡಿದೆ. ದೇವಾದಿದೇವರಾದಂತಹ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಒಂದು ಅರ್ಥ ಇದೆ ತಾನೆ. ಹಾಗಾಗಿ ಅಂದಿನ ನಿನ್ನ ಆಶೆ ಖಂಡಿತ ನೆರವೇರುತ್ತದೆ. ನಿನ್ನನ್ನು ನಾನು ಮತ್ತೊಮ್ಮೆ ಮಡದಿಯಾಗಿ ಸ್ವೀಕರಿಸ್ತೇನೆ. ಆದರೆ ನೀನು ಬಂದು ಎಷ್ಟು ಸಮಯ ಆಯಿತು ನೋಡಿ ಇಲ್ಲಿಗೆ. ಬಹಳ ನಿನ್ನನ್ನು ಕಳುಹಿಸಿಕೊಟ್ಟದ್ದು ನಿನ್ನ ತಂದೆ ತಾಯಿಗಳು. ದಿಗ್ವಿಜಯಕ್ಕೆ ಹೋದಂತಹ ಮಗಳು ಎಲ್ಲಿದ್ದಾಳೆ ಅನ್ನುವಂತಹ ಕೊರಗು ಅವಳಿಗೆ ಇರುವುದಿಲ್ವಾ? ಹಾಗಾಗಿ ಒಂದು ಕೆಲಸ ಮಾಡು, ನೀನು ಈಗಲೇ ನಿನ್ನ ಪುರಕ್ಕೆ ಹೋಗಬೇಕು. ತಂದೆ ತಾಯಿಗಳಲ್ಲಿ ವಿಷಯವನ್ನು ಹೇಳಬೇಕು. ಸರಿ, ಹೆಚ್ಚು ಸಮಯ ತಗೊಳ್ಳುವುದಿಲ್ಲ. 8 ದಿವಸದ ಒಳಗೆ ನಾನು ನಿನ್ನಲ್ಲಿಗೆ ಬರ್ತೇನೆ. ಮೀನಾಕ್ಷಿಯಾದಂತಹ ನಿನ್ನನ್ನು ಮದುವೆ ಆಗುತ್ತೇನೆ. ಹಾಗಂತ ನಮ್ಮ ದಾಂಪತ್ಯ ಜೀವನ ಇಲ್ಲಿಗೆ ಮುಗಿಯಬಾರದು. ಇನ್ನು ಮುಂದಕ್ಕೆ ಮಧುರೆ ಅನ್ನುವಂತಹ ಪುಣ್ಯಪ್ರದವಾದಂತಹ ಕ್ಷೇತ್ರದಲ್ಲಿ ಮಧುರೆ ಮೀನಾಕ್ಷಿಯಾಗಿ ನೀನು ನೆಲೆಯಾಗಬೇಕು. ನಿನಗೆ ಗಂಡನಾಗಿ ಸೋಮಸುಂದರ ಅನ್ನುವಂತಹ ಹೆಸರಿನಲ್ಲಿ ಪರಮೇಶ್ವರನಾದಂತಹ ನಾನು ಜೊತೆಯಾಗಿದ್ದುಕೊಂಡು ಮೀನಾಕ್ಷಿ ಸೋಮಸುಂದರರಾಗಿ ಮಧುರೆಯ ಪುಣ್ಯಕ್ಷೇತ್ರದಲ್ಲಿ ಭಕ್ತಾದಿಗಳನ್ನು ಪೊರೆಯುತ್ತಾ ಅವರ ಕಷ್ಟವನ್ನು ನಿವಾರಿಸುತ್ತಾ ಅವರಿಗೆ ಅನುಗ್ರಹವನ್ನು ಕೊಡುವಂತಹ ದೇವ ದೇವಿಯರಾಗಿ ಇರು. ಓ ಮೋಹನಾಕಾಲ, ಧನ್ಯಳಾದೆ ಧನ್ಯಳಾದೆ ಧನ್ಯಳಾದೆ. Chitramoy
ರಾಜ್ಯರಾದವರು ವಿಶ್ವವಿರಾಟ್ ಸ್ವರೂಪನ ಶಿರವನ್ನು ಸ್ವರ್ಗಲೋಕಕ್ಕೂ, ಕಟಿ ಪ್ರದೇಶವನ್ನು ಮರ್ತ್ಯಲೋಕಕ್ಕೂ, ಪಾದವನ್ನು ಪಾತಾಳ ಲೋಕಕ್ಕೂ ಹೋಲಿಸಿದವರಿದ್ದಾರೆ. ಸ್ವರ್ಗ, ಮರ್ತ್ಯ, ಪಾತಾಳವೆನ್ನುವಂತಹ ಮೂರು ಲೋಕದಲ್ಲಿ ಸ್ವರ್ಗಲೋಕವೇ ಶ್ರೇಷ್ಠವಾದಂತಹ ಲೋಕ. ಅದರಲ್ಲಿ ಅದೆಷ್ಟೋ ಪಂಗಡಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾತ್ಯರು, ಮನು, ಮುನಿಗಳು, ಗರುಡ, ಗಂಧರ್ವಾದಿಗಳು. ಅದರಲ್ಲಿ ಗಂಧರ್ವ ಲೋಕವನ್ನಾಳುವಂತಹ ಮಹೋದರ ಭೂಪತಿಗೆ ಮಗಳಾಗಿ ಹುಟ್ಟಿದೆ. ಚಿತ್ರಾಕ್ಷಿ ಎನ್ನುವ ಹಾಗೆ ಶುಭ ನಾಮವನ್ನರಿಸಿದವರಿದ್ದಾರೆ. ಗಿಡವೊಂದು ಬೆಳೆದು ಮರವಾಗಬೇಕಾದರೆ ಕಾಲಕಾಲಕ್ಕೆ ನೀರನ್ನು, ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂರರ ತ್ರಿವೇಣಿ ಸಂಗಮವೇ ಚಿತ್ರಾಕ್ಷಿಯ ಜೀವನ. ಆದರೇನು ಮಾಡೋಣ? ಎಷ್ಟಿದ್ದರೇನು ಮನಸ್ಸಿಗೇನೋ ಬೇಸರವನ್ನು ಕಳೆಯಬೇಕೆನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಸಖಿಯರನ್ನು ಬರುವುದಕ್ಕೆ ಹೇಳಿದವಳಿದ್ದೇನೆ. ಸಖಿಯರೇ, ಕರೆದಾಕ್ಷಣ ಓಡೋಡಿ ಬಂದಿ. ಕರೆಯುವುದಕ್ಕೆ ಬಲವಾದಂತಹ ಕಾರಣವನ್ನು ಗಂಧರ್ವ ಲೋಕವಿದೆ. ಆದರೆ ಎಲ್ಲದಕ್ಕೂ ನನಗೆ ಬೇಕಾದದೆಲ್ಲವೂ ಸಿಗುತ್ತದೆ. ಕೊರತೆ ಎನ್ನುವಂತಹ ಶಬ್ದಕ್ಕೆ ನಮ್ಮ ಗಂಧರ್ವ ಲೋಕದಲ್ಲಿ ಅರ್ಥವೇ ಇಲ್ಲ. ಆದರೆ ಏನು ಮಾಡೋಣ ಹೇಳು? ಅರಮನೆಯ 4 ಗೋಡೆಗಳ ಮಧ್ಯದಲ್ಲಿ ನಿಂತು ಮನಸ್ಸಿಗೆ ಯಾಕೋ ಬೇಸರವಾಗುತ್ತಾ ಇದೆ. ಅದು ಯಾಕಮ್ಮ ಬೇಸರ? ಅದು ಹಾಗೆ ನೀನು ಸೂಚಿಸಿದ್ರೆ ಸಾಕು, ಅದನ್ನ ಯೋಚನೆ ಮಾಡದೆ ತಂದು ಕೊಡುವವರು ನಿನ್ನ ಜನಕ. ಹೌದು. ಹಾಗಿರುವಾಗ ಮತ್ತೆ ಯಾಕೆ ನಿನಗೆ ಬೇಸರ? ಕೆಲವೊಮ್ಮೆ ಆಗುವುದುಂಟು. ಅದು ಯಾಕೆ? ಹೆಚ್ಚಿದ್ರೆ ಹೇಗೆ ಖರ್ಚು ಮಾಡುವುದು ಎನ್ನುವಂತಹ ಚಿಂತೆ. ಕಡಿಮೆ ಇದ್ರೆ ಏನೂ ಇಲ್ಲದಿದ್ರೆ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ, ನಮಗೇನು ಇಲ್ಲ, ಹೀಗೆ ಚಿಂತೆ ಬರುವುದು ಸ್ವಾಭಾವಿಕ. ಆದ್ರೆ ನನಗೆಲ್ಲವೂ ಉಂಟು, ಮನಸ್ಸಿಗೆ ಬೇಸರ. ಮನಸ್ಸಿಗೆ ಬೇಸರ. ಇಲ್ಲಿ ನಮ್ಮ ಗಂಧರ್ವ ಲೋಕದಲ್ಲಿ ಏನಿದೆ ಹೇಳು? ಇವತ್ತು ನೋಡಿದ್ದು ನಾಳೆ ನೋಡುವುದು, ನಾಳೆ ನೋಡಿದ್ದನ್ನು ಮತ್ತು ಅದರ ನಾಳೆ ನೋಡುವುದು. ಹಾಗಾಗಿ ನೂತನ ನೋಡುವುದು, ಕೇಳಿದನ್ನೇ ಕೇಳುವುದು, ಅನುಭವಿಸಿದನ್ನೇ ಅನುಭವಿಸುವುದು ಅಲ್ಲವಾ? ಹೊಸತನ ಬೇಕು ಎನ್ನುವ ಹಾಗೆ. ನಿತ್ಯ ನೂತನವಾದಂತಹ ಪ್ರಪಂಚ ಯಾವುದು
ಶಕ್ತಿ ಎನ್ನುವ ಹಾಗೆ ಕೇಳಿದ್ರೆ ಎಲ್ಲರೂ ಬೆಟ್ಟು ಮಾಡಿ ತೋರಿಸುವುದು ಭೂಲೋಕವನ್ನು. ಹಾಗಾಗಿ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರುವಂತಹ ರಮ್ಯ ರಮಣೀಯವಾದಂತಹ ದೃಶ್ಯವನ್ನು ಕಾಣಬೇಕು, ಸಂತೋಷವನ್ನು ಅನುಭವಿಸಬೇಕು ಎನ್ನುವ ಹಾಗೆ ನಾ ಸಂಕಲ್ಪಿಸಿಕೊಂಡಿದ್ದೇನೆ. ನಿತ್ಯನೂತನವಾದಂತಹ ಪ್ರಪಂಚ. ಅದಕ್ಕಾಗಿ ನಾನೊಬ್ಬಳೇ ಹೋಗುವುದಲ್ಲ, ನಿಮ್ಮನ್ನೆಲ್ಲ ಜೊತೆ ಸೇರಿಸಿ ಹೋಗೋಣ ಎನ್ನುವಂತಹ ತೀರ್ಮಾನ. ಹೇಗೆ ಬರ್ತೀಯೇನೆ ಗೆಳತಿ? ರವಿ ಇಲ್ಲದ ಬಾನು, ಸಿಹಿ ಇಲ್ಲದ ಜೇನು, ನೀನಿಲ್ಲದೆ ನಾನು, ನಾನಿಲ್ಲದೆ ನೀನು ಎಂದಾದರೂ ಇರುವುದಕ್ಕೆ ಸಾಧ್ಯ ಉಂಟೇನೆ ಹೇಳು? ಇಲ್ಲವೇ ಇಲ್ಲ. ಹಾಗಾಗಿ ನಾನು ಬರುವುದಕ್ಕೆ ಸದಾ ಸಿದ್ಧ. ನೀನ್ ಬರ್ತೀಯೇನೆ? ಭೂಲೋಕ ಅಂದ್ರೆ ಇವತ್ತು ನೋಡಿದ್ದು ನಾಳೆ ಸಿಗುವುದಿಲ್ಲ, ಆದ್ರೆ ವಿಶೇಷದಿಂದ ಕಂಗೊಳಿಸುವಂತದ್ದು ಬದಲಾವಣೆ ಇರುತ್ತದೆ ಅಲ್ವೇ? ಖಂಡಿತ. ಹಾಗಿದ್ರೆ ಬರುವುದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆ ಉಂಟು ಹೇಳು. ಹೌದಾ? ನೀನು ಪರಿವರ್ತನಶೀಲ ಪ್ರಪಂಚ ಯಾವುದು ಕೇಳಿದ್ರೆ ಅದೇ ಭೂಲೋಕ. ನೀನು ಯಾವಾಗ ಕರೀತೀನೋ ಹಾಗೆ ಜಾತಕ ಪಕ್ಷಿಯಾಗಿ ನಿರೀಕ್ಷೆಲಿದ್ದವಳು ನಾನು ಬರೋದಕ್ಕೆ ಸಿದ್ಧನಾಗಿ. ನನ್ನ ಒಪ್ಪಿಗೆ ಕೇಳಬೇಕು ಗೊತ್ತಲೇ ಇಲ್ಲ. ಕರ್ತಾರನ ಕಮ್ಮಟವೆನಿಸಿದಂತಹ ಕರ್ಮಭೂಮಿಗೆ ಹೋಗಲೇಬೇಕೆನ್ನುವಂತಹ ಮನಸ್ಸು ನನಗೂ ಇದೆ. ಹೌದಾ? ಇನ್ಯಾಕೆ ಸಾವಕಾಶ? ಹೋಗೋಣ ಹೋಗೋಣ. ನೀವು ಅನ್ನುವಂಥ ಹೆಸರನ್ನು ಹೇಳಿದ್ರೆ ಸಾಕು, ನಮ್ಮ ನಾಡಿನ ಪ್ರಜಾಜನರ ಮುಖದಲ್ಲಿ ಮಂದಹಾಸವನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಯಾಕೆಂತ ಕೇಳಿದ್ರೆ ಅವರ ಮನಸ್ಸಿನಲ್ಲಿರುವಂಥ ಆಶಯ ಏನುಂಟು, ಕಾಮನೆ ಏನುಂಟು, ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಸಕಾಲದಲ್ಲಿ ಒದಗಿಸಿಕೊಂಡ ಕಾರಣ ರಾಜ ರುದ್ರಕೋಪ ಅನ್ನುವಂಥ ಹೆಸರನ್ನು ಹೇಳಿದ್ರೆ ಅವರಿಗೆಲ್ಲ ಸಂತೋಷವೇ ಸರಿ. ಒಳ್ಳೆಯ ರೀತಿ ಆಳ್ವಿಕೆಯನ್ನು ಕೊಟ್ಟವನು ನಾನು. ಆದ್ರೆ ಈ ಕಾಲಕ್ಕೆ Yeah.
ಪ್ರಾಣಿಗಳು ನಾಡನ್ನು ಸೇರಿಕೊಂಡ ಹಾಗಿದೆ. ಯಾರಿಗೂ ಜೀವಿಸುವುದಕ್ಕೆ ಬದುಕಬಲು ದುಸ್ತರ ಎನಿಸಿಕೊಂಡಿದೆ ಅನ್ನೋ ಹಾಗೆ. ಆದ್ದರಿಂದಲೇ ಅವರೆಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ಘೋರವಾದಂತಹ ಕಾಡಿಗೆ ಬೇಟೆಗಾಗಿ ಹೊರಟಿವೆ. ನಮ್ಮದಾದಂತಹ ಗಂಧರ್ವ ಲೋಕದಿಂದ ಪುಷ್ಪಕ ವಿಮಾನವನ್ನು ಹಿಡಿದು ಭೂಲೋಕವನ್ನು ಸೇರಿದವರಿದ್ದೇವೆ. ಹೇಗೆ ಬಂದು ಮುಟ್ಟಿದ್ದೇವೆ ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯವಾಗಿದೆ ಅಲ್ಲವಾ? ಬಂದಂತಹ ನಾವು ರಮ್ಯ ರಮಣೀಯವಾದಂತಹ ದೃಶ್ಯವೆಲ್ಲವನ್ನು ಕಂಡು ಕಣ್ತುಂಬಿಸಿಕೊಂಡೆವು. ನೀರಿಗಿಳಿದು ಜಲಕೇಳಿಯನ್ನು ಮುಗಿಸಿದೆವು ಅಲ್ಲವಾ? ಮನಸ್ಸಿಗೆ ಎಷ್ಟು ಸಂತೋಷವಾಯಿತು ಹೇಳು. ಹೆಣ್ಣು ಮಕ್ಕಳ ಶೃಂಗಾರ ಪೂರ್ಣವಾಗಬೇಕಾದ್ರೆ ಏನಾಗಬೇಕೆ? ಏನು ಬೇಕು? ಹೂ ಬೇಕು ಅಲ್ವಾ? ಸುಗಂಧ ಭರಿತವಾದಂತಹ ಹೂಗಳನ್ನೆಲ್ಲ ಕೊಯ್ಯುತ್ತಾ ಮಾಲೆ ಮಾಡುತ್ತಾ ಮುಂದುವರಿಯೋಣ. ವನಪಾಲಕರು ಆಡಿದಂತಹ ಮಾತನ್ನು ಕೇಳಿ ಅವರಿಗೆ ಸುಖವನ್ನು ಒದಗಿಸಿಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಅವರೆಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ಘೋರವಾದಂತಹ ಕಾಡನ್ನು ಸೇರಿ ಬೇಟೆಯಾಟದಲ್ಲಿ ತೊಡಗಿಕೊಂಡವನು. ಇದರಾಗಿ ಬಂದಂತಹ ದುಷ್ಟ ಮೃಗಗಳನ್ನೆಲ್ಲ ನಮ್ಮವರಿಗೆಲ್ಲ ಸೌಖ್ಯವನ್ನು ಒದಗಿಸಿಕೊಟ್ಟದ್ದಾಯಿತು. ಹಾಗೆಂದು ಸಂತೋಷಗೊಂಡಂತಹ ಅವರೆಲ್ಲರನ್ನು ನಮ್ಮ ನಾಡುಗೆ ಹೋಗಿ ಅನ್ನೋ ಹಾಗೆ ಆಜ್ಞೆಯನ್ನು ಕೊಟ್ಟವನು. ಆದ್ರೆ ಕಾಡನ್ನು ಸೇರಿಕೊಳ್ಳದೆ ಬಹಳಷ್ಟು ಸಮಯಗಳು ಕಳೆದು ಹೋಯಿತು. ಆದ್ದರಿಂದಲೇ ಸ್ವಲ್ಪ ವನವಿಹಾರ ಮಾಡಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು. ಹಾಗೆ ತೆರಳ್ತೇನೆ ಕಂಡನು
ಹಾಗೆ ವನವಿಹಾರಕ್ಕಾಗಿ ಹೊರಟು ಬಂದವನು ನಾನು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಏನು ಆಶ್ಚರ್ಯ, ಸ್ಫಟಿಕ ಸದೃಶವಾದಂತಹ ಸರೋವರ ಒಂದು ನನ್ನನ್ನು ಕೈ ಬೇಯಿಸಿ ಕರೆಯುತ್ತಾ ಇದೆ. ಎಷ್ಟು ಅಂದವಾದಂತಹ ಕೊಳ, ಆ ಕೊಳದಲ್ಲಿರುವಂತಹ ನೀರಿನ ಬಣ್ಣವನ್ನು ಕಂಡ್ರೆ ಸಾಕಾಗುವುದಿಲ್ಲ. ಮುತ್ತೈದೆ ಹೆಣ್ಣೊಬ್ಬಳು ಸುತ್ತಿದ ಸೀರೆಯ ಸೆರಗಿನ ಬಣ್ಣದಂತೆ ನೀಲ ಬಣ್ಣದಿಂದ ಕಾಣಿಸ್ತಾ ಇದೆ ಸರೋವರದಲ್ಲಿರುವಂತಹ ನೀರು. ಸೂರ್ಯನ ಉದಯಕ್ಕಾಗಿ ಕಾದುಕೊಂಡಿರುವಂತಹ ತಾವರೆಗಳು ಕಾಣ್ತದೆ. ಇದೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಹಾಗೆಂದು ತಿರುಗಾಟ ಮಾಡಿದಂತಹ ನನಗೆ ನನ್ನ ದೇಹಕ್ಕೆ ಆಯಾಸ ಅನ್ನುವುದು ಅಡಸಿಕೊಂಡಿದೆ. ಹಾಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ, ಓಹೋ, ಹೆಮ್ಮರವಾಗಿ ಬೆಳೆದು ನಿಂತಿದೆ ಮರ, ನೆರಳು ಕಾಣ್ತದೆ. ಹಾಗೆ ಸ್ವಲ್ಪ ಹೊತ್ತು ವಿಶ್ರಾಂತಿಯಲ್ಲಿರ್ತೇನೆ ನೋಡುವ. ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಹಾಯಾಗಿ ವಿಶ್ರಾಂತಿಯನ್ನು ಹೊಂದಿದವನು ನಾನು. ಕಣ್ಣು ಬಿಟ್ಟು ನೋಡ್ತೇನೆ, ಎಂತಹ ಮನಮೋಹಕವಾದಂತಹ ದೃಶ್ಯವನ್ನು ಕಾಣ್ತೇನೆ. ತಾರೆಗಳ ಮಧ್ಯದಲ್ಲಿ ಚಂದ್ರಮ ಶೋಭಿಸುವ ರೀತಿಯಲ್ಲಿ ಬಹಳಷ್ಟು ಮಂದಿ ಸಖಿಯರ ಮಧ್ಯದಲ್ಲಿ ಒಬ್ಬಳಾಕೆ ರೂಪ ಲಾವಣ್ಯವನ್ನು ಹೊಂದಿದಾಕಿ ಕಾಣಿಸಿಕೊಂಡಿದ್ದಾಳಲ್ಲ, ಯಾರಾಗಿರ್ಬೋದು? ದೇವಲೋಕದಲ್ಲಿರುವಂತಹ ರಂಭೆ ಇವಳೆ? ಕಲ್ಪನೆ ತಪ್ಪಾದೀತು.
ಪಾತಾಳ ಲೋಕದಿಂದ ಮೇಲೆದ್ದು ಬಂದವಳೆ, ಅದು ತಪ್ಪಾದೀತು. ಅವರಿಗೆ ಸೊಂಟವೇ ಹರಿಯುವುದಿಲ್ಲ ಅಂತ. ಹಾಗೆಂದು ಮನ್ಮಥನ ಅರಸಿ ರತಿಯಾಗಿರಬಹುದೇ? ಅಂತಹ ರೂಪಲಾವಣ್ಯವನ್ನು ಹೊಂದಿದವಳು ಇವಳು. ಇವಳನ್ನು ಕಂಡ ಮೇಲೆ ಇವಳಲ್ಲಿ ಮಾತಾಡಬೇಕು, ಇವಳನ್ನೇ ನೋಡ್ತಾ ಇರಬೇಕು ಅನ್ನೋದು ಆಶೆ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಏನು ಮಾಡೋಣ, ಏನು ಮಾಡೋಣ, ಮಾತಾಡಿಸ್ಬೇಕಲ್ಲ. ಭೂಮಿ ಬದಿ ಅಪ್ರತಿಮವಾದಂತಹ ರೂಪಲಾವಣ್ಯವನ್ನು ಹೊಂದಿದಾಕೆಯಲ್ಲಿ ಮಾತಾಡಬೇಕು, ಇನ್ನೇನು ಅರಕ್ಷಣದಲ್ಲಿ ಮಾತಾಡಬೇಕು ಅನ್ನೋ ಹಾಗೆ ಯೋಚನೆ ಮಾಡಿ ಮುಂದಕ್ಕೆ ಬಂದ ಕಾಲಕ್ಕೆ ನನ್ನಿಂದ ದೂರ 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 ಸರಿದು ಹೋಗಿಬಿಟ್ಟಳಲ್ಲ. ಎಲ್ಲಿ ಹೋದ್ರೂ ಅವಳೇ ಕಾಣ್ತಾಳೆ, ಅವಳೇ ಬೇಕು ಅನ್ನುವಂಥ ಆಶೆ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಯಾರು ಅಂತ ಗೊತ್ತಿಲ್ಲ, ಮನೆಯಲ್ಲಿಂದ ಗೊತ್ತಿಲ್ಲ. ಇವಳನ್ನು ಹುಡುಕುವಂತಹ ಬಗೆಯಾದ್ರೂ ಹೇಗೆ? ನನಗೆ ಬೇಕೇ ಬೇಕು ಅವಳು. ಒಂದು ಉಪಾಯ ಮನಸ್ಸಿಗೆ ಹೊಳೆಯಿತು. ಈ ಹಿಂದಕ್ಕಾದ್ರೆ ನನ್ನಿಂದ ಸೋಲನ್ನು ಕಂಡಂತಹ ರಕ್ತಾಕ್ಷಿ ಒಂದು ಮಾತನ್ನು ಹೇಳಿದ್ದಾಳೆ, ಮುಂದಕ್ಕೆ ನಿನಗೆ ಕಷ್ಟ ಬಂದೊದಗಿತ್ತು ಅಂತಾದ್ರೆ ಆ ಸಮಯದಲ್ಲಿ ನನ್ನನ್ನು ಸ್ಮರಿಸಿಕೋ, ನಿನ್ನ ಕಷ್ಟ ಕಾಲದಲ್ಲಿ ನಾನು ಒದಗಿ ಬರ್ತೇನೆ ಅನ್ನುವ ಹಾಗೆ ನನಗೆ ಅವಳು ಉಪಕಾರ ಮಾಡುವುದಲ್ವಾ? ಹಾಗಿದ್ರೆ ಯಾಕೆ ಯೋಚನೆ ಮಾಡುವುದು? ನನ್ನ ಸ್ನೇಹಿತೆಯಾದಂತಹ ಅವಳನ್ನೇ ಜೋರಾದ ಧ್ವನಿಯಿಂದ ಸ್ಮರಿಸಿಕೊಳ್ತೇನೆ. ರಕ್ತಾಕ್ಷಿ, ಈ ಕಡೆಗೆ ಬಾ ಬಾ ಬಾ.
ಮೊದಲಾಗಿ ನಮಸ್ಕಾರವನ್ನು ಮಾಡಿದ್ದೇನೆ. ಗಟ್ಟಿ ನಮಸ್ಕಾರ. ಈ ಹಿಂದೆ ನಿನಗೆ ಮತ್ತು ನನಗೆ ಮಾತುಕತೆ ಆಗಿದೆ. ಕಷ್ಟ ಕಾಲದಲ್ಲಿ ನನ್ನನ್ನು ನೆನವರಿಕೆ ಮಾಡಿದ್ರೆ ಸಾಕು, ಆ ಹೊತ್ತಿಗೆ ಬಂದು ನಿನ್ನ ಕಷ್ಟವನ್ನು ನಾನು ದೂರ ಮಾಡ್ತೇನೆ ಅಂತ. ಹಾಗೆ ಇಂದು ಯೋಚನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆಲೆ ನೆನವರಿಗೆ ಕೊಂಡಾಗೆ ಆಯ್ತು. ಯಾರು ಎಂದು ಯೋಚನೆ ಮಾಡುವಾಗ ನೀನೇ ಎಂದು ತಿಳಿಯಿತು. ನಿನ್ನ ಬಳಿಗೆ ಬಂದಿದ್ದೇನೆ. ಅಯ್ಯ, ನನ್ನನ್ನು ನೆನವರಿಕೆ ಮಾಡಿಕೊಳ್ಬೇಕಾದರೆ ಕಾರಣ ಏನು ಹೇಳ್ತೀಯಾ? ಶುಭ ಪುಂಡರೀಕೋದ್ಭವನಮಯ ಪುಂಡರೀಕ ಸಡಿ ಪುಂಡರೀಕ ಪುಂಡರೀಕ ಶುಭ ಪುಂಡರೀಕ ಕಳವಳಿಸಿ ಸಾರಿಗಳ ನಾನರಿಯೇ ಎಲ್ಲಿ ಸಾರಿದಲ್ಲೋ ದೀರ್ಘವಾದಂತಹ ಕರೆಯನ್ನು ಕೇಳಿ ಅತಿ ಶೀಘ್ರದಲ್ಲಿ ನನ್ನ ಬಳಿಗೆ ಬಂದು ಏನು ಕರೆಸಿದೆ ಅನ್ನುವ ಹಾಗೆ ಕೇಳಿದೆಯಲ್ಲ. ಹೌದು, ಕಷ್ಟ ಕಾಲದಲ್ಲಿಯೇ ನಿನ್ನನ್ನು ಸ್ಮರಿಸಿಕೊಂಡದ್ದು. ರಕ್ತಾಕ್ಷಿ ಬೇಟೆಯಾಡುವಂತಹ ಉದ್ದೇಶದಿಂದ ಘೋರವಾದಂತಹ ಕಾಡನ್ನು ಸೇರಿಕೊಂಡವನು. ಆಯಾಸಗೊಂಡು ವಿಶ್ರಾಂತಿಯನ್ನು ಪಡೆಯುವ ಸಂದರ್ಭ ಕಾಡ ಮಧ್ಯದಲ್ಲಿ ಅಪ್ರತಿಮವಾದಂತಹ ರೂಪಲಾವಣ್ಯವನ್ನು ಹೊಂದಿದಾಕೆಯನ್ನು ಕಂಡೆ. ಅವಳನ್ನು ಕಂಡ ಮೇಲೆ ನನ್ನ ಜೀವನದಲ್ಲಿ ಮದುವೆ ಅನ್ನುವಂತಹ ಮಂಗಲ ಕಾರ್ಯ ನಡೀತದಂತೆ ಇದ್ರೆ ಅವಳ ಜೊತೆಯಲ್ಲಿ ಅನ್ನುವ ಹಾಗೆ ತೀರ್ಮಾನ ಮಾಡಿಕೊಂಡೆ. ಆದ್ರೆ ಏನು ಮಾಡೋಣ ಹೇಳಿ, ನನ್ನನ್ನು ಕಂಡಂತಹ ಅವಳು ಎಲ್ಲಿ ಮಾಯವಾಗಿ ಹೋದರೂ ಗೊತ್ತಿಲ್ಲ. ಹುಡುಗಿ ಯಾರು, ಯಾವ ಊರಿನವಳು, ಅಪ್ಪ ಯಾರು, ಅಮ್ಮ ಯಾರು, ಯಾರ ವಿಚಾರವನ್ನೂ ತಿಳಿಯೇ. ಅವಳನ್ನು ಕಂಡ ಬಳಿಕ ಉಣ್ಣುವುದಕ್ಕೆ ಆಹಾರ ಸೇರುವುದಿಲ್ಲ, ಕುಡಿಯುವುದಕ್ಕೆ ನೀರು ಸೇರುವುದಿಲ್ಲ, ಜೀವನವೇ ಬೇಡ ಅಂತಾಗಿದೆ. ನನಗೆ ಅವಳು ಬೇಕು. ನೀವು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಅವಳನ್ನು ನನ್ನ ಬಳಿಗೆ ಕರೆದು ತರಬೇಕು. ಅವಳು ಯಾರು ಗೊತ್ತಾ ನಿನಗೆ?
ಒಂದು ಗಳಿಗೆಯಲ್ಲಿ ಆಗಿ ಹೋಗಿದೆ. ಆಕೆಯನ್ನು ನೋಡಿದ ಕ್ಷಣವೇ ನನಗೆ ಬೇಕು ಬೇಕು ಅಂತ ಆಗಿದೆ. ನಿನಗೆ ಬೇಕು ಬೇಕಾಗ್ತದೆ, ಮತ್ತೆ ಬೇಕೇ ಬೇಕು. ನಿದ್ದೆ ಬರುವುದಿಲ್ಲ, ಅನ್ನ ಸೇರುವುದಿಲ್ಲ, ನೀರು ಬೇಡ. ಎಂತದ್ದು ಬೇಡ ಅಂತ ಆಗಿದೆ ನನಗೆ. ಹಾಗಾದರೆ ಎಂತದ್ದು ಬೇಡ ಅಂತ ಆಗಿದೆ. ಯಾವುದು ಬೇಡ ಅಂತ ಆಗಿದೆ ನಿನಗೆ? ಹಾಗಾದರೆ ಆಕೆಯ ವಿಲಾಸ ನಮ್ಮ ಭೂಲೋಕದವಳಲ್ಲ, ಗಂಧರ್ವ ಲೋಕದಲ್ಲಿದ್ದಂತ ಮಹೋದರನ ಮಗಳಾಗಿ ಚಿತ್ರಾಕ್ಷಿ ಎಂದು ನಾಮಧೇಯ ವಿಹಾರಕ್ಕಾಗಿ ಬಂದವಳು. ಆಮೇಲೆ ನೀನು ನೋಡಿದ ಹಾಗೆ ಅವಳು ಮಾಯವಾಗಿ ಹೋದಳು. ಆದ್ದರಿಂದ ಆಕೆಯನ್ನು ತರಬೇಕು, ನನಗೆ ಬೇಕಂತ ಹೇಳ್ತಾ ಇದೆಯೋ. ನೀನು ಯೋಚನೆ ಮಾಡಬೇಡ, ನಾನಿದ್ದೇನೆ. ಈ ಹಿಂದೆ ನಿನಗೆ ಮಾತನ್ನು ಕೊಟ್ಟಿದ್ದೇನೆ. ಕಷ್ಟ ಕಾಲದಲ್ಲಿ ನೀನು ನನ್ನನ್ನು ನೆನಪಿಕೆ ಮಾಡಿದರೆ ಸಾಕು, ಯಾವ ಕಾರ್ಯ ಆದರೂ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೆ ಅಂತ. ಹಾಗಾಗಿ ಯೋಚನೆ ಮಾಡಬೇಡ, ಆಕೆಯ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಹೋಗು, ಒಳಗಿದ್ದು ಸರಿ. ನೀನಾಡಿದಂತಹ ಮಾತನ್ನು ಕೇಳಿದ್ರೆ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ನನ್ನ ಹುಟ್ಟಿಗೆ ಕಾರಣೀಕರ್ತರಾದಂತಹ ವ್ಯಾಸರ ಅನುಗ್ರಹ ನಿನ್ನ ಮೇಲಿದೆ. ಅತಿ ಶೀಘ್ರದಲ್ಲಿ ಹೋಗಿ. ಓಹೋ, ರುದ್ರಗೋಪನಿಗೆ ಮಾತನ್ನು ಕೊಟ್ಟಿದ್ದೇನೆ. ಹಾಗಾದರೆ ಕಾಲ ವಿಳಂಬ ಸಲ್ಲದು. ಈಗಲೇ ಗಂಧರ್ವ ಲೋಕಕ್ಕೆ ಹೋಗಬೇಕು. ಈ ರೂಪ ಅಲ್ಲ, ಮತ್ತೊಂದು ರೂಪವಾಗಿ ಅಂತೇಳಿ. ಹೌದು. ವಾ ಅಜ್ಜಿ ಬನ್ನಿ ಕುಳಿತುಕೊಳ್ಳಿ. ಬಸವಳಿದು ಹೋಗಿದ್ದಿ. ಅಸುರೆಯೋ ಮಂದಿರ ಹೇಳೀಗ ಮಂದಿರ ಹೇಳೀಗ ಬಸವಳಿದ ಸುಧಾರಿಸಿಕೋ ಸುಧಾರಿಸಿ. ಹೌದೇ? ಬಸವಳಿದು ಹೋಗಿದ್ದಿ. ಸಿಕ್ಕ ಸಿಕ್ಕಲ್ಲಿ ಓಡಾಡಿದ. ಕರೆವೊಳಗೆ ಕರೆದು ಎಲ್ಲಿಂದ ಗೊತ್ತಾಗೋದಿಲ್ಲ, ದಾರಿ ಕಾಣಲಿಲ್ಲ. ಯಾವುದು ಅಂತ. ಅಜ್ಜಿ, ನಿನ್ನನ್ನು ಇಲ್ಲಿಯ ತನಕ ನಮ್ಮಿ ಗಂಧರ್ವ ಲೋಕದಲ್ಲಿ ಕಂಡವಳು ನಾನಲ್ಲ. ಇದು ಹೊಸ ಪರಿಚಯ. ಇದು ಹೊಸ ಮುಖ. ನೀನು ರಾಕ್ಷಸಿಯೋ? ನೀನು ಹೆದರಿಸಬೇಡ ನನ್ನನ್ನು. ಮತ್ತೆ ರಕ್ಕಸರು ಕಂಡಾಗ ಹೆದರದ ಮತ್ತೆ ಇರ್ತದೆ. ಅಲ್ಲ, ಕೆಲವೊಂದು ರಾಕ್ಷಸರು ಇರ್ತಾರೆ, ರೂಪವನ್ನು ಬದಲಿಸಿ ಎಲ್ಲ ನನಗೆ ಹೆದರಿಕೆ ಆಗ್ತದೆ. ರಕ್ಕಸ ಅಂತ ಹೇಳ್ಬಾರ್ದು. ಹಾಗಾದ್ರೆ ಸುರಸತಿಯು ಅಲ್ಲ ಅಲ್ಲ ಅಲ್ಲ, ನಿನ್ನನ್ನು ಈ ಲೋಕದಲ್ಲಿ ನಾವು ಕಂಡವರೇ ಇಲ್ಲ. ಮೊದಲ ಬಾರಿಯಲ್ಲಿ ನಮ್ಮನ್ನು ಕಾಣುತ್ತಾ ಇದ್ದ. ಮೊದಲ ಬಾರಿಗೆ. ಹಾಗಾದರೆ ಪಾತಾಳ ಲೋಕದ ಹಾಗಾದ್ರೆ ನಾಗಿಣಿ ನೀನಲ್ಲ ಅಜ್ಜಿ. ಆಡು ಪಾಂಬೆ ನಲಿದ ಆಡು ಪಾಂಬೆ ಅಲ್ಲ. ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾರೆ. ಎಲ್ಲಿಂದ ಬಂದೆ? ಬರಬೇಕಾದ್ರೆ ಕಾರಣವಿರುವುದು ಎನ್ನುವುದು ಬೇಕು ತಾನೆ. ಹೇಳ್ತೀಯಾ? ಹೇಳಬೇಕಾ? ಪ್ರೀತಿಯ
ಎಂತದೇ ನೀನು ಹೆಣ್ಣು ಮಕ್ಕಳು ಹಾಗೆ ಹೇಳೋದುಂಟು ನನಗೆ ಹಿಂದೆ ಮುಂದೆ ಏನು ಇಲ್ಲ ಅಂತ. ಬಂದು ಬೆಳಗ್ಗೆ ಅಪ್ಪ ಅಮ್ಮ ಯಾರು ಇಲ್ವೇ? ಹಾಗೆ ಯಾರು ಇಲ್ಲವಾ? ಅಪ್ಪ ಮೊದಲೇ ಹೋಗಿದ್ರು, ನಾನು ಹುಟ್ಟೋದಕ್ಕಿಂತ ಮೊದಲೇ. ಹೌದಾ? ಅಮ್ಮ ಗರ್ಭಿಣಿ, ನಾನು ಹುಟ್ಟಿದ ನಂತರ ಅವಳು ಕೂಡ ಕೈಲಾಸ ಸೇರಿ ಆಯ್ತು. ಅಪ್ಪ ಅಮ್ಮ ಇಬ್ಬರು ಅನ್ನುತ್ತಿದ್ದವಳು ನೀನು. ಅನಾಥೆ ನಾನು, ಅವರಿವರ ಮನೆ ಮುಂದೆ ಬೇಡಿ ಬದುಕಿದ. ಹಾಗಂತ ಪ್ರಾಯ ಸಮರ್ಥ್ಯ ಆದ ಸಂದರ್ಭದಲ್ಲಿ ಮದುವೆಯೇ ಆಯ್ತು. ನಿಂಗೆ ಮದುವೆ ಆಗಿದೆಯಾ? ಹೌದೌದು. ಒಳ್ಳೆ ಹುಡುಗ. ಎಲ್ಲಿದ್ದಾನೆ? ಅವ ಇಲ್ಲ ಈಗ. ಹೌದಾ? ನನ್ನನ್ನು ಬಿಟ್ಟು ಹೋಗಿ ಹಾಗೆ. ಒಳ್ಳೆ ಹುಡುಗ. ಹೌದೌದು. ಎಲ್ಲ ಸಕಲ ಗುಣ ಸಂಪನ್ನ, ಏಕ ಗುಣ ಹೀನ. ಒಳ್ಳೆದು ಯಾವುದು ಇರಲಿಲ್ಲ, ಕೆಟ್ಟದ್ದು ಪೂರ ಆಯ್ತು. ಎಲ್ಲ ದುರಭ್ಯಾಸ. ಹೌದೌದು. ಬಡಿಯುವುದು ಒಂದು ಸಲ ನನಗೂ ರೋಸಿ ಹೋಯಿತು. ಅವ ಕೊಟ್ಟಂತೆ ಪೆಟ್ಟು ಕೊಟ್ಟಂತ ಕೋಣ ತೆಗೆದು ತಿರುಗಿ ಏನಾಯ್ತು? ಬಿದ್ದ. ನಾನು ಒಳಗೆ, ಅವ ಹೊರಗೆ. ಬೆಳಗ್ಗೆ ಹೇಳುವಾಗ ಅವ ಇಲ್ಲ. ಇನ್ನು ಮನೆಯಿಂದ ಹೊರಗೆ ಹೋದ್ರಲ್ಲ, ಲೋಕ ಬಿಟ್ಟು ಹೋದ್ರೆ ಗೊತ್ತಿಲ್ಲ, ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಹೌದಾ? ಬದುಕು ರೋಸಿ ಹೋಯ್ತು. ಮತ್ತೆ ಅಷ್ಟು ತೊಂದರೆ ಕೊಡುವಂತಹ ಗಂಡ ಇದ್ದು ಏನು ಪ್ರಯೋಜನ? ಅದಷ್ಟೇ ಬಿಡು, ಮಾತಿಗೆ ತುಂಬಾ ಅವಕಾಶ ಇಲ್ಲ. ಹಾಗಾಗಿ ಏನು ಮಾಡುದಲ್ವಾ? ಸುಧಾರಿದು ಸ್ವಲ್ಪ ಇನ್ನೊಂದು ಹಸಿಗೋಗ ಮಾತಾಡು. ಹೌದು. ಹಾಗಾಗಿ ಬದುಕು ರೋಸಿ ಹೋಯಿತು. ಅರಸುತ್ತಾ ಹೋದೆ, ತೀರ್ಥಕ್ಷೇತ್ರ ಸಂದರ್ಶನ ಮಾಡಿದೆ. ಅಲ್ಲಿ ಇಲ್ಲಿ ಹೋದಾಗ ಅಷ್ಟು ಪುಣ್ಯ ಸಂಪಾದನೆ ಆಯ್ತು. ನೇರವಾಗಿ ಕಾಶಿ ದೇಶ ಸೇರಿದೆ. ಗಂಗಾ ಮಾತೆ ಅಘನಾಶಿನಲ್ವೇ? ಹಾಗಾಗಿ ಗಂಗಾ ಮಾತೆ ಕಾಪಾಡು ಎಂಬುದಾಗಿ ನೀರಿಗೆ ಧುಮುಕಿದ. ಧುಮುಕಿದವಳು ಮತ್ತೆ ಇಲ್ಲಿ ಎದ್ದದ್ದು ಇಲ್ಲಿಯೇ ನಾನು ಅಯೋಮಯ ಸ್ಥಿತಿಗಿದ್ದೇನೆ. ಹೌದೇನೆ? ನೀನು ಯಾರು? ಯಾಕೆ ಹೇಳಿದೆ? ನೀನು ನನ್ನನ್ನು ಕರೆ ತಂದೆ, ಆಧಾರ ಕೊಟ್ಟೆ, ಆತಿಥ್ಯಕ್ಕೂ ತಯಾರಾಗಿದ್ದಿ. ಸುಕೋಮಲ ನೀನು, ವಯ್ಯಾರೆ ಅಪ್ರತಿಮ ರೂಪರಾಶಿ ಉಳ್ಳವರು. ಯಾರು ನನಗೆ ಆಶ್ರಯ ಕೊಡ್ತೀಯೇನೋ ಇಲ್ಲಿ? ಅಜ್ಜಿ, ಇದು ಗಂಧರ್ವ ಲೋಕ. ಮಹೋದರಿ ಎನ್ನುವಂತಹ ಭೂಪೈದನ್ನು ಆಳುತ್ತಿದ್ದಾರೆ. ಅವರ ಮಗಳು ನಾನು. ಹೌದಾ? ಚಿತ್ರಾಕ್ಷಿ ನನ್ನ ಹೆಸರು. ಇವರೆಲ್ಲ ನನ್ನ ಸಖಿಯರ. ಒಳ್ಳೆ ತಮ್ಮ ಅಜ್ಜಿನಾದ್ಯ ನೀನು. ಯಾರೂ ಗತಿ ಇಲ್ಲ ಎನ್ನುವ ಹಾಗೆ ಯೋಚಿಸಬೇಡ. ನಿನ್ನನ್ನು ನಾನು ಪ್ರೀತಿಯಿಂದ ಸಾಕುತ್ತೇನೆ. ಹೌದಾ? ನನಗಷ್ಟೇ ಬೇಕಾದಮ್ಮ, ಆಸರ ಬೇಕಾದ್ದು. ಹಾಗಂತ ಓದೋದಿಲ್ವೇ? 3 ದಿವಸ ಆಯ್ತು. ಹೌದಾ? ಅದರ ಬಗ್ಗೆ ಆಲೋಚಿಸಬೇಡ. ಹೀಗೆ ಬಾ, ಹೀಗೆ ವ್ಯವಸ್ಥೆ ಮಾಡೋಣ. ನನ್ನ ಪಾಲ ತಾಯಿಯ ನೀನಾಗಿದ್ದ. ಹಸಿವೆಯಿಂದ ಕಂಗೆಟ್ಟವಳು ನಾನು. ಇದಕ್ಕಿಂತ ಹಾಗೆ ಬೇಕಾದಷ್ಟು ಭೋಜನ, ಭೋಜನ, ಒಳ್ಳೆ ಊಟವೇ. ನನ್ನ ಜೀವ ಮಾಡಿದಂತಹ ಊಟ ಮಾಡಿದ್ದಿಲ್ಲ. ಪರಿಮಳ ಅಂದ್ರೆ ಪರಿಮಳ. ಹಾಗೆ ದೇವರು ನಿನ್ನ ಚೆನ್ನಾಗಿ. ಅಜ್ಜಿ, ಕೆಲವರಿಗೆ ಅಜ್ಜಿ ಕತೆ ಹೇಳಿ ಮಲಗಿಸುವ ಕ್ರಮ ಉಂಟಂತೆ. ಹೌದು. ನನಗೂ ಒಂದು ಆಸೆ. ಏನು ಅಂತ? ಅಜ್ಜಿಯಿಂದ ಕತೆ ಕೇಳಿ ಮಲಗಬೇಕು ಅಂತ. ಹೌದಾ? ಈಗ ನಾವು ಹೆಂಬ ಈ ಮಕ್ಕಳಿಗೆಲ್ಲ ಅಜ್ಜಿ ಕತೆ ಬೇಡವೇ ಬೇಡ. ನನಗೆ ಎಲ್ಲ ಹೊಸತನ ಬೇಕು, ಹೊಸತನ ನೂತನ ಬೇಕು ಅಂತ ಕೇಳ ಅಲ್ವಾ? ನನಗೆ ಹಾಕ್ಬೇಕಾ? ಅಜ್ಜಿ ಕತೆ ಬೇಕಾದಷ್ಟು ಕತೆ. ಒಳ್ಳೆ ಕತೆ, ಸ್ವಾರಸ್ಯ ಭರಿತವಾದ. ಹೌದಾ? ಉಳಿದುಕೋ. ಆದ್ರೆ ಒಂದು ವಿಷಯ, ಏನಜ್ಜಿ? ಕತೆ ಹೇಳುವಾಗ ನನಗೆ ಪ್ರತಿಕ್ರಿಯೆ ಬೇಕು. ಆಗಲಿ ಆಗಲಿ. ಮುಂಗುಟ್ಟಬೇಕು. ಎಲ್ಲೆಲ್ಲ ಅಲ್ಪ ವಿರಾಮ, ಪೂರ್ಣ ವಿರಾಮ ಎಲ್ಲ ಉಂಟು. ಸರಿ, ಗೊತ್ತಾಯ್ತಲ್ಲ? ಆದಿತ್ತು ಆದಿತ್ತು. ಸಂಕ್ಷಿಪ್ತವಾಗಿ ಬೇಗ ಮುಗಿಸ್ತೇನೆ. ಅಜ್ಜಿ ಕಥೆ ಬೇಕು. ಅಜ್ಜಿ ಕಥೆ ಅಂದ್ರೆ ಅಜ್ಜಿ ಹೇಳುವಂತಹ ನೂತನವಾದ. ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ದೇಶದಲ್ಲಿ ಒಬ್ಬನೊಬ್ಬ ಅರಸನಿದ್ದ. ಸರಿ. ಮಾದ್ರಾದೇಶ ಎಂಬಂತಹ ಹೆಸರಲ್ಲಿದೆ. ಅಲ್ಲಿಯ ಅರಸನ ಮೇಲೆ ಒಬ್ಬ ರಕ್ತ ರಕ್ತಜಂಗನೆನ್ನುವ ದಂಡೆತ್ತಿ ಬಂದದು ಮಾತ್ರ ಅಲ್ಲ, ಅಲ್ಲಿ ಅರಸನನ್ನು ಕೊಂದು ಕಳೆದ. ಅರಸನ ಹೆಂಡತಿ ಹೆಸರು ಸತ್ಯಶೀಲೆ. ಅಲ್ಲಿಂದ ಹೊರವಂಟಂತಹ ಆಕೆ ನೇರವಾಗಿ ಕಾಡುದಾರಿಯಲ್ಲಿ ಅಡ್ಡಾಡ್ತಿರುವ ಸಂದರ್ಭದಲ್ಲಿ ಅವಳನ್ನ ಅರಸಿಕೊಂಡು ಇವ ಹೊರಟ ರಕ್ಕಸ. ಯಾಕೆ? ಅವಳು ನನಗೆ ಬೇಕು ಎಂಬುದಾಗಿ ಕಾಡಲ್ಲಿ ರೋಧಿಸುತ್ತಿರುವಂತಹ ಸಂದರ್ಭದಲ್ಲಿ ವೇದವ್ಯಾಸರ ಕುಂದದಲ್ಲಿಗೆ ಬಂದಂತಹ ಸಂದರ್ಭ ಅವರನ್ನು ನೋಡಿ ಕಾಡಿ ಬೇಡಿ ವಿಚಾರವನ್ನು ತಿಳಿಸಿದ್ದಾಳೆ. ಅವರು ಒಂದು ಪಿಂಡವನ್ನು ಕೊಟ್ಟರು. ಅಜ್ಜಿ, ಸ್ವಲ್ಪ ಮಲ್ಕೊಳ್ತೀನಿ. ಹೌದಾ? ಮಲಗಿ ಕತೆ ಕೇಳ್ತೀನಿ. ಆಯ್ತು. ನಿದ್ರೆ ಮಾಡಲಿಕ್ಕೆ ಇಲ್ಲ ಇಲ್ಲ ಇಲ್ಲ. ಗೊತ್ತಾಯ್ತಲ್ಲ, ಕತೆಗೆ ಹುಂಗುಟ್ಟು ಬೇಕು. ಪಿಂಡವನ್ನು ಕೊಟ್ಟಾಗ
ಅವರು ಹೇಳಿದಂತಹ ಮಾತು, ಈ ಪಿಂಡವನ್ನು ಜತನದಿಂದ ಕಾಪಿಟ್ಟುಕೋ. ಒಂದೊಮ್ಮೆಗೆ ಮಾರ್ಗ ಮಧ್ಯೆ ಕಷ್ಟ ಬಂತು ಅಂತಾದರೆ ಪಿಂಡವನ್ನು ನೆಲಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳಿ, ಆಯ್ತಾ? ಅಲ್ಲಿಂದ ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಇವ ಬಂದ ಈ ರಕ್ಕಸ ಈಕೆಯನ್ನು ಕಂಡದ್ದು ಮಾತ್ರ ಅಲ್ಲ, ಪಿಂಡದ ಮೇಲೆ ಕೈ ಹಿಡುವುದಕ್ಕೆ ಮುಂದಾದ, ಸೆಳೆಯುವುದಕ್ಕೆ. ಯಾಕೆ? ಆ ಪಿಂಡದಿಂದ ಅವನಿಗೆ ಮರಣ ಎಂಬುದಾಗಿತ್ತು. ಆದರೆ ಕಥೆ ಅವಳು ಆಗಲೇ ಮಲಗಿ ಒಳ್ಳೆಯ ಅವಕಾಶ ಮುಸುಕಿದ್ದೇನೆ, ಮಾತ್ರ ಆದೇಶಕ್ಕೆ ಒಳ್ಳೆ ನಿದ್ದೆಯಲ್ಲಿದ್ದಾಳೆ. ಸೊಗಸಾಗಿ ಕಥೆಯನ್ನು ಹೇಳಿ ಅವಳನ್ನು ಹಾಗೆ ತಂದು ನನ್ನ ಮನೆಯೊಳಗೆ ಬಿಟ್ಟದ್ದು. ಇವಳು ನಿದ್ದೆ ಮಾಡ್ಲಿಕ್ಕೆ ಇರುವುದು. ಎಬ್ಬಿಸಬೇಕಾ ಬೇಡ? ಎಬ್ಬಿಸಬೇಕು. ಒಮ್ಮೆ ಹೀಗೆ ನೋಡು, ಸ್ವಲ್ಪ ಕೊರಳನ್ನು ಸೆರೆ ಬಿಡಿಸಿ ಮೌನವಾಗಿ ನಿಂತಿದ್ದಾಳೆ. ಮುಖ ಬೀಗಿಸಿಕೊಂಡಿದೆ. ಎಷ್ಟು ಸೊಗಸಾಗಿ ನಿಂಗೆ ತರಲಾಗಿದೆ. ಒಮ್ಮೆ ಮೇಲೆದ್ದು ಮೊದಲ ಕಂಜರವನ್ನು ತೆರೆದು ಅಂದವಾಗಿ ನಾಲ್ಕು ಮಾತನ್ನಾಡಿ ಮನಸ್ಸಿಗೊಂದು ಮುದವನ್ನೇ ಕೊಡಬೇಕೋ ಬೇಡ. ಯಾವುದೇ ಅಪೇಕ್ಷೆಗಳಿಲ್ಲದೆ ಇದ್ರೆ ನಾನು ಇಲ್ಲಿವರೆಗೆ ಕರೆದಿರುವುದಕ್ಕುಂಟೆ. ಅಯ್ಯೋ, ಅವ ಒಂದು ಹೆದರಿಸ್ತಾನೆ. ಅವ ಅಲ್ವೋ ಪಂಜಾಯದ ಧರ ಅಂದ್ರೆ ಮನ್ಮಥ. ಬಾಣವನ್ನು ಎಸೆದು ಒಮ್ಮೆ ನನ್ನಲ್ಲಿ ಘಾಸಿಗೊಳಿಸಿದ ಪರಿಣಾಮದಿಂದ ನಿನ್ನ ಕುರಿತಂಥ ಅಪೇಕ್ಷೆಗಳು ಅಧಿಕವಾಗಿದೆ, ಬಯಕೆ ಹೆಚ್ಚಿದೆ. ವಯ್ಯಾರಿಯಾದಂತಹ ನೀನು, ನಾಗವೇಣಿಯಾದ ನೀನು ಅಂದವಾಗಿ ಮಾತನಾಡಿ ನನಗೊದಗಿದಂತಹ ಈ ಮದನ ಬೇಗುದಿಯನ್ನು ತಣಿಸೆ ಬಾಲೆ. ಅದು ನಿನ್ನ ಮುಸುಡಿಗೆ ನನಗ ನನ್ನ ಅಂತಃಪುರದಲ್ಲಿ ನಾನು ನನ್ನ ಮಂಚದ ಮೇಲೆ ಮಲಗಿದ್ದವಳು. ಹೌದಾ? ಕಣ್ತೆರೆದು ನೋಡುತ್ತೇನೆ, ಮಂಚ ನನ್ನದ್ದೇ, ಅಂತಃಪುರ ಮಾತ್ರ ನನ್ನದಲ್ಲ. ಹಾಗಾದ್ರೆ ಇಲ್ಲಿ ಹೇಗೆ ಬಂದೆ? ಅದೇ ನನಗೆ ಆಶ್ಚರ್ಯವಾಗುವುದು. ನಿದ್ರೆಯಲ್ಲಿ ಎದ್ದು ಬಂದದಲ್ಲ. ಎದ್ದು ನೋಡಿದ್ರೆ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸುತ್ತಿರುವುದು ನೀನು. ಹಾಗಾದ್ರೆ ನೀನೇ ಕತ್ತುಕೊಂಡು ಬಂದದ್ದು ಅಂತ ಗೊತ್ತಾಗ್ತದೆ. ಒಂದು ತರ್ಕನೆ ನಿರ್ಧಾರ ಮಾಡ್ತಾಳೆ ಅವಳು. ಚೋರ ಹಳ್ಳ ನಿನಗೆ ಒಳ್ಳೆ ಲಕ್ಷಣ ಅಲ್ಲಲ್ಲ, ನಿನ್ನನ್ನು ಹೇಳಿದ್ದು ನಾನು. ಅವನಲ್ಲೂ ನಾನು ಈ ಮುಖಕ್ಕೆ ಹಾಗೆ ಲಕ್ಷಣ ಉಂಟು ನೋಡುವಾಗ ಒಂದು ರಘುವರನ ಹಾಗೆ
ಮಾಡಬೇಕಾದ್ರೆ ಇದು ಕಳ್ಳರು ಮಾಡುವ ಕೆಲಸ. ಅವನು ಕಳ್ಳರ ಹಾಗೆ ನೋಯಿಸಿದ. ಅದಕ್ಕೆ ನಿನಗೆ ನಾನೇ ಸಿಕ್ಕಿದ್ದೆ, ನನ್ನನ್ನು ಹಿಡ್ಕೊಂಡು ಬರುದು. ಅಲ್ಲ, ನಿನ್ನನ್ನು ನೋಡಿಯೇ ಹಾಗೆ ಆದದ್ದು. ಹೌದಾ? ಹೌದು. ಹಾಗಾದ್ರೆ ನಿನಗೆ ಹಾಗಾಗುತ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನಗೂ ಹಾಗಾಗಬೇಕೆನ್ನುವ ಹಾಗಿಲ್ಲವಲ್ಲ. ನಿನ್ನನ್ನು ಹಾಗಾಗಿಸಬಲ್ಲೆ ಅಂತ. ಆಗದು ಇಲ್ಲಿಂದ ಹೋಗು ದೂರ. ಎಂತದ್ದು? ಹೋಗುತ್ತೀಯಲ್ವ ನೀನು? ಅಯ್ಯೋ, ನಾವು ಹೋಗುವುದಕ್ಕಾಗಿ ನಿನ್ನ ಕರೆತರಿಸಿದ್ದೆ. ಮತ್ತೆಂತದ್ದು? ಅದುವೇ ಚಿನ್ನ. ಈಗ ಹಾಗಲ್ಲ ಹೋಗಿಸಿ ಕೇಳು ಮೊದಲಾಕ್ಷಿ ನೀನು ವನಜಾಕ್ಷಿ ಅಲ್ಲ, ಜಲಜಾಕ್ಷಿ. ವನಜಾಕ್ಷಿ ಅಂದ್ರೆ ಅದು ಸರಿಯಾಗುದು, ಅರ್ಥ ಸರಿ ಇಲ್ಲ. ತಾವರೆ ಹಾಗೆ ಕಣ್ಣುಂಟ, ತಾವರೆ ಹಾಗೆ ಮುಖ ಇರುವುದು. ಸರಿಯಾದ ಪದ ಪ್ರಯೋಗ ಆದ್ರೆ ಹೇಗೆ ಗೊತ್ತಾ? ವನಜಲಾಕ್ಷಿ, ತಾವರೆ ಹೆಸರಂತೆ ಕಣ್ಣುಳ್ಳವಳು. ಕಾವ್ಯಾಲಂಕಾರದ ಸೋಗೆ ಕಣ್ಣೆಂದು ಇನ್ನೇನನ್ನೋ ಹೇಳಬಹುದಾಗ್ತದೆ. ನೀ ಸಿಟ್ಟಿನ ಮುಖವನ್ನು ಕೆಂಪೇರಿಸಿದರೆ ಸೊಗಸೆ ಆಗ್ತದೆ. ಆದರೆ ನೀನು ಸಿಟ್ಟು ಮಾಡಬೇಕಾದಲ್ಲ. ಯಾವನ ಸಿಟ್ಟನ್ನೆಲ್ಲ ನಾವು ಸಹಿಸಿಕೊಳ್ಳಬೇಕು ಹೇಳು? ಅವನೇ, ಅವನೊಬ್ಬ ಕೋಪಿಸಿದ್ದಾನೆ. ಪ್ರಾಯಶಃ ನಿನ್ನನ್ನು ಯಾವ ಕಾಲಕ್ಕೆ ಕಂಡೇನು ಅದನ್ನು ಅವನೂ ಕಂಡಿದ್ದಾನೆ. ಅವ ದೇಹವನ್ನು ಬಿಟ್ಟದ್ದರಿಂದ ಅನಂಗ ಅಂತ ಹೆಸರು ನಮಗೆ ಕಾಣಿಸಿದ ಹಾಗೆ ಎಲ್ಲೋ ಇದ್ದು, ಅವನಲ್ಲಿರುವಂತಹ ಪಂಚಶರದಲ್ಲಿ ಒಂದನ್ನೋ ಎರಡನ್ನೋ ತೆಗೆದು ನನಗೆ ಹೂಡಿದ. ಯಾವುದರಿಂದ? ಯಾಕಾಗಿ? ನಿನ್ನನ್ನು ಕಂಡುದರಿಂದ. ಈ ಸರಳ ಉರಿಗೆ ಪರಿಹಾರ ಎಂತದ್ದು ಹೇಳು? ನೀನಲ್ಲದ ಮತ್ತೊಬ್ಬರಿಲ್ಲ. ಆದ್ದರಿಂದಲೇ ಕೈ ಬೀಸಬೇಡ. ನೀಲವಾದ ಕೈಯನ್ನು ಚಾಚಿ ನನ್ನನ್ನೊಮ್ಮೆ ಬೀಗಿದ ಸಮಾಧಾನ ಅಲ್ಲ, ಬಾಯಲ್ಲಿ ಬಂದದ್ದನ್ನು ಹೇಳಿದ್ದು. ನಿನಗೆ ಹೆಣ್ಣು ಮಕ್ಕಳನ್ನೆಲ್ಲ ಕಾಣುವಾಗ ಹೊಗಳುವ ಎನ್ನುವ ಹಾಗೆ ಹೆಣ್ಣು ಮಕ್ಕಳಿಗೆ ಹಾಗೆ ಗಂಡು ಮಕ್ಕಳು ಮಲಗಿ ನಿದ್ರೆ ಮಾಡಿದ್ರೆ ಅವರ ಮುಂದೆ ಸುಳಿದ ಹಾಗೆ ಮಾಡವ ನೋಡಿದ ಅಂತ ಗೊತ್ತಾದ್ರೆ ಮೆಲ್ಲಗೆ ಜಾರಿಕೊಳ್ಳಿ. ನಾನು ನಿನ್ನ ಇಲ್ಲಿ ತನಕ ಕಂಡದ್ದೇ ಇಲ್ಲ. ಅದೇ ಕಾಣಲಿಲ್ಲ.
ನೀನು ಕಂಡೆನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನ ಹೊಗಳಿಕೆಗೆಲ್ಲ ನಾನು ಪಾತ್ರ ಆಗ್ಬೇಕಾ? ಅಲ್ಲ, ನೀವು ಕಾಣಲಿಲ್ಲ ಅಂತ ಹೇಳುವುದು ಹೇಗೆ? ಹಾ. ಎಲ್ಲೋ ನಾನೊಮ್ಮೆ ಬೇಟೆಯಾಡಕ್ಕೆ ಹೋಗಿರುವ ಕಾಲದಲ್ಲಿ ವಿಶ್ರಾಂತಿಯಾಗಿ ಮಲಗಿದ್ದೆ. ಯಾವಳು ಹೆಣ್ಣನ್ನು ಕಂಡೆ, ಅವಳು ನೀನೇ ಆಗಿದ್ದಿ. ಮನತುಂಬಿನ ಹೊಗಳಿದೆ. ಯಾವಾಗ ನನ್ನ ಮುಖಭಾವದಲ್ಲಿ ಹೃದಯ ಭಾವದಲ್ಲಿ ಏನುಂಟು ಅಂತ ಗೊತ್ತು ಮಾಡಿದೆಯೋ ಅಲ್ಲಿಂದ ರಪ್ಪ ಮಾಯವಾಗಿ ಹೋದೆ. ನೀ ಮನುಷ್ಯ ಜಾತಿಯವಳಲ್ವ ಅಂತ. ನಾ ಈ ಲೋಕದವಳೇ ಅಲ್ಲ, ನಾನು ಮೇಲಿನ ಲೋಕದವಳು. ಮೇಲೆ ಅಂದ್ರೆ ಗಂಧರ್ವ ಲೋಕ. ಗಂಧರ್ವಾಧಿಪತಿ ಮಹೋದರ ಭೂಪತಿಯ ಮಗಳನ. ದೊಡ್ಡ ಹೊಟ್ಟೆಯವನವ. ಎಂತದ್ದು ಹೆಸರೇ ಹಾಗೆ, ಹೊಟ್ಟೆ ದೊಡ್ಡದುಂಟಲ್ಲ. ಮಹೋದರ. ಅವನ ಅಪ್ಪನ ಹೆಸರೇ ಮಹೋದರ ಎನ್ನುವ. ಹೆಸರೇ ಹಾಗ. ಹೌದು, ಮಹೋದರನ ಮಗಳು ಕೇಚರಾಧಿಪತಿ. ಒಂದು ವೇಳೆ ನನಗೆ ನೀನು ತೊಂದರೆ ಕೊಡುವುದಕ್ಕೆ ಮುಂದಾದೆ ಎಂದಾದ್ರೆ ನನ್ನ ಅಪ್ಪನಿಂದ ಹೊಡೆತ ತಿನ್ನುವುದಕ್ಕೆ ನೀನು ಸಿದ್ಧ. ನೀ ಹೇಳಿದ್ದು ಒಳ್ಳೆಯದಾಯ್ತು. ಅಪ್ಪ ಕೇಚರಾಧಿಪತಿ ಯಾವ ಸಾಮಾನ್ಯನ ಮಗಳಲ್ಲೂ ಅಲ್ಲವೇ ಅಲ್ಲ. ಯೋಗ್ಯನ ಅಂತ ವ್ಯಕ್ತಿಯ ಮಗಳನ್ನೇ ನಾ ಪ್ರೀತಿಸಿದ್ದೇನೆ, ಇಚ್ಛಿಸಿದ್ದೇನೆ ಎನ್ನುವುದು ನನಗೊಂದು ಸಮಾಧಾನವನ್ನು ಕೊಡುತ್ತದೆ. ಅತ್ಯಂತ ನಿನ್ನ ಅಪ್ಪ ಎಂತದ್ದು ನನ್ನ ಅಪ್ಪನಿಂದ ಬೆಡ್ತಿರ್ಬೇಕು. ಕೇಚರಾಧಿಪತಿ ಏನು ನೀ ಪ್ರಶ್ನೆ ಮಾಡಿದ್ದು ಉತ್ತರವನ್ನು ಪಡೆಯುವುದಕ್ಕೆ ಹೌದು ತಾನೆ? ನನ್ನಪ್ಪ ಅಂತವ ಅವ ಏನಾದ್ರೂ ಮಾಡಿಯಾನು? ಕಷ್ಟ ಬಂದ್ರೆ ದೇವೇಂದ್ರಾದಿ ದೇವತೆಗಳೆಲ್ಲರೂ ಬರ್ತಾರೆ. ಅಷ್ಟು ಮಂದಿ ಬರ್ತಾರೆ. ಕೋಟಿ ದೇವತೆಗಳೆಲ್ಲರೂ ಬರ್ತಾರೆ ಸಹಾಯಕ್ಕೆ. ಅದರ ಮುಂದುವರೆದ ಪ್ರಶ್ನೆ ಅದು. ಏನು? ನಮ್ಮ ಹಿನ್ನೆಲೆ ಎಷ್ಟುಂಟು? ನೀನನ್ನು ಬಯಸಿದ್ರೆ ಅವರೆಲ್ಲ ಬಂದ್ರೆ ನೀನು ಏನು ಮಾಡಬಲ್ಲೆ ಅಂತ ಏನಾಗುತ್ತದೆ ಅಂತ ಬೇಕಲ್ಲ. ಈಗ ನಾನು ಏನಾಗುತ್ತೆ ಅಂತ ಉತ್ತರ ಕೊಟ್ಟರೆ ನೀನು ನನ್ನ ಒಳಾಗುತ್ತೆಯೋ ಇಲ್ಲೋ? ನೋಡೋಣ. ನಿನ್ನಪ್ಪ ಬಿಡು, ಕಂದುಗೊರಳನಾದ ಶಂಕರನೇ ಬಂದರು. ನಾನೊಪ್ಪಿದ ವಧುವನ್ನು ನನ್ನವಳನ್ನಾಗಿಸುವಲ್ಲಿ ತಡೆಯಾಗಿ ಬಂದ ಯಾರನ್ನು ಲೆಕ್ಕಿಸ. ಸಡಿಲಿ ನಿನ್ನ ವೀರವಾಣಿಯನ್ನು ಕೇಳಿದಾಗ ಸಂತೋಷವಾಯಿತು. ಯಾರಾದರೂ ಬಂದರೂ ಕೂಡ ಅವರನ್ನು ದೆಸೆಗೆಡಿಸುವೆ ಎನ್ನುವಂತಹ ಆ ಆತ್ಮವಿಶ್ವಾಸವನ್ನು ತಿಳಿದಾಗ ನನ್ನ ಪತಿ ನೀನೇ ಆಗಬೇಕೆನ್ನುವ ಹಾಗೆ ನಾ ತೀರ್ಮಾನಿಸಿದ್ದೇನೆ. ನನ್ನನ್ನು ಉಳಿಸಿಕೊಳ್ಳಬಲ್ಲೆಯಾ ಅಂತ ನೀ ಕೇಳಿದ್ದು. ಉಳಿಸಿಕೊಳ್ತೇನೆ ಎನ್ನುವಂತ ದೃಢವಾದ ನಿರ್ಣಯವನ್ನು ಆಡಿದ್ದೇನೆ. ಈಗ ಹೇಗೆ? ನನಗೊಪ್ಪಿಗೆ. ಹೌದಾ? ನೀ ಬೇರೆ ಹೇಳಬೇಕಾಗಿಲ್ಲ. ಅಷ್ಟು ದೂರ ಇದ್ದ ನೀನು, ದೂರ ಹೋಗುವೆಂದು ನೀನು ಸಮೀಪಕ್ಕೆ ಬಂದು ನೀಲ ಕೈಗಳನ್ನು ಚಾಚಿ ಎದೆಯುತ್ತಿ ಕೆನ್ನೆಗೆ ಮುತ್ತನ್ನಿತ್ತು ಅಪ್ಪಿಕೊಂಡಾಗಲೇ ಅರ್ಥವಾಯಿತು ನಿನ್ನ ಒಳಗಿನ ಭಾವ ಏನು ಎನ್ನುವ ಹಾಗೆ. ಆಯ್ತೋ ಇಲ್ವೋ? ಇನ್ನು ಅಲ್ಲಿಗೆ ಹೋಗಬೇಕು ಅಪ್ಪನ ಮನೆಗೆ ಅಂತೆಲ್ಲ ಹೇಳಬೇಡ ನೀನು. ಇಲ್ಲೇ ಇರು. ಎಲ್ಲಾದ್ರೂ ವಿಷಯ ತಿಳಿದು ಬಂದ್ರಲ್ವ ಬಂದಾಗ ನಾನು ನೋಡಿ ನಿಮಗೆ ಕೆಲಸ ನಾನು ಒಳಗೆ ಶೃಂಗಾರ ಮಾಡಲಿಲ್ಲ.
ವೈಭವದಿಂದ ಯಕ್ಷಲೋಕದಲ್ಲಿ ಮೆರೆಯುತ್ತಾ ಇರುವವ ನಾನು. ಆದರೆ ಏನು ಮಾಡೋಣ, ಮಗಳಾದಂಥ ಚಿತ್ರಾಕ್ಷಿ ಬಂದಾಡಿದಂಥ ಮಾತು, ಅಪ್ಪಯ್ಯ ವನವಿಹಾರಕ್ಕೆ ಹೋಗಿ ಬರುತ್ತೇನೆ ಎನ್ನುವ ಹಾಗೆ ಹೋದವಳು ಇನ್ನೂ ಕೂಡ ಬರಲಿಲ್ಲ ಎನ್ನುವಂಥ ಚಿಂತೆಯಲ್ಲಿರುವಂಥ ಹೊತ್ತಿಗೆ ನಾರದ ಮಹರ್ಷಿಗಳೇ ಬಂದು ಆಡಿದರಲ್ಲ. ಮಾದ್ರಾಧೀಶನಾದಂಥ ರುದ್ರಗೋಪ ನಾಮಕ ನನ್ನ ಮಗಳನ್ನು ಅಪಹರಿಸಿದ್ದಾನೆ ಎನ್ನುವ ಹಾಗೆ. ಹಾಗಾದರೆ ಅವನಿಗೆ ಸರಿಯಾದಂಥ ಶಿಕ್ಷೆಯಾಗಬೇಕು. ಅದಕ್ಕಾಗಿ ನಮ್ಮವನೇ ಆದಂಥ ದೇವೇಂದ್ರ ಬಳಿಯಲ್ಲಿ ದೂರ ನೀಡಬೇಕು. ಆ ಕಡೆಗೆ ಸಾಧ್ಯ. ಏನು ಮಾಡಲಯ್ಯ, ವೈಭವದಿಂದ ಇರುವಂತ ಹೊತ್ತಿಗೆ ನನ್ನ ಮಗಳಾದಂಥ ಚಿತ್ರಾಕ್ಷಿಯನ್ನು ರುದ್ರಕೋಪ ಎನ್ನುವ ಅಪಹರಿಸಿದ್ದಾನೆ. ಆದ್ದರಿಂದ ಅವನಿಗೆ ಸರಿಯಾದಂಥ ಪಾಠವನ್ನು ಯೋಚನೆ ಮಾಡಬೇಡ, ಇದು ನಮ್ಮ ಮನೆಯ ವಿಷಯ. ನಾವಿದ್ದೇವೆ, ಗೋಹಿಗೆ ಬಾ. ಮಮ ಪ್ರಾಣ ಹಿತಕರೆ ಹರಿ ಹರಿಯಕ್ಷಿ ಹರಿಯಕ್ಷಿ ಮಮ ಪ್ರಮಾಣ ಹಿತಕರೆ ಹರಿ ಹರಿ ಕತಿಗೊಂಡು ನಿನ್ನಯ್ಯ ರಣಗಾಗಿ ಕತಿಗೊಂಡು ನಿನ್ನಯ್ಯ ರಣಗಾಗಿ ಮೆಚ್ಚಿ ಮದುವೆ ಆದಂತ ನಾವು ಸಂತೋಷದಿಂದ ಇರುವಾಗಲೇ ಸಮಸ್ಯೆಯನ್ನು ನಾರದರಿಂದ ನಮ್ಮ ವಿಷಯವನ್ನು ತಿಳಿದಂತ ನಿನ್ನಯ್ಯ ಸುರಪಾಲನ ಒಡಗೂಡಿಕೊಂಡು ಯುದ್ಧಕ್ಕಾಗಿ ಬಂದಿದ್ದಾರೆ. ಈಗ ಸ್ವಲ್ಪ ಕ್ಲಿಷ್ಟವಾದಂತಹ ಸಮಸ್ಯೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಕೈ ಹಿಡಿದಂತಹ ಗಂಡ, ಮತ್ತೊಂದು ಕಡೆಯಿಂದ ಜನ್ಮ ಕೊಟ್ಟಂತಹ ಅಪ್ಪ, ಇಬ್ಬರು ಹೋರಾಡಿದರೆ ಅದರ ಪರಿಣಾಮ ಏನಾಗಬಹುದು ಆ ಬಗ್ಗೆ ಯೋಚಿಸುವಾಗ ನಿನ್ನ ಮನಸ್ಸಿಗೆ ನೋವಾಗಬಹುದು. ಯಾಕಂತ ಹೇಳಿದ್ರೆ ಇಬ್ಬರು ನಿನ್ನ ಬಂಧುಗಳಾಗಿದ್ದಾರೆ. ಆದ್ದರಿಂದ ನಿನ್ನಲ್ಲಿ ಕೇಳುದು, ಈಗ ರಣಕ್ಕಿಳಿದಂತಹ ಕಲಿ
ಕಡಲಿಗೆ ಇದಂತ ದೋಣಿ ಮರಳಿ ಬರುತ್ತದೆ ಎಂಬುದು ಭವಿಷ್ಯದ ಮಾತು. ಸರಿ. ಹಾಗಿರುವಾಗ ನಾಳಿನ ಯುದ್ಧದ ರಣಕಣದಲ್ಲಿ ಏನು ಕಾದಿದೆಯೋ ಯಾರಿಗೆ ಗೊತ್ತು. ಹಾಗೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಇದ್ರೆ ನನಗೆ ತಿಳಿಸು ಸ್ವಾಮಿ. ಜನಕ ಮಡಿಯಲು ಸೂತಕವನ ಖಂಡಿತವಾಗಿ ನನ್ನ ಹೃದಯಕ್ಕೆ ಆಘಾತ ಉಂಟಾಗುತ್ತಾ ಇದೆ. ಯಾರಿಗಾದ್ರೂ ಆಗ್ಲೇಬೇಕು, ಬೇಸರವಾಗುತ್ತಾ ಇದೆ. ಇಲ್ಲದೆ ಇದ್ರೆ ನನ್ನನ್ನು ಅಪಹರಿಸಿಕೊಂಡು ಬಂದಿದ್ದೀರಿ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿ ದ್ವೇಷವನ್ನು ಇಟ್ಟುಕೊಂಡು ವಿರೋಧಿಸುವುದಕ್ಕಾಗಿ ಮುಂದುವರಿಯುವುದು ಸಮರವನ್ನೇ ಈ ಕಾಲಕ್ಕೆ ಏರ್ಪಡಿಸಿದ್ದಾರೆ. ಹಾಗಾದ್ರೆ ನಿಮ್ಮನ್ನು ಸೋಲಿಸಿ ಏನಾದ್ರೂ ಈಕೆಯನ್ನು ಕರೆದುಕೊಂಡು ಹೋಗ್ಬೇಕನ್ನುವಂತ ನಿಲುಮೆಯಿಂದ ಆದ್ರೆ ನೀವು ಹೇಳುತ್ತಾ ಇರುವುದು ನನಗೆ ಗಂಡ ಬೇಕೋ ಅಲ್ಲ ಅಪ್ಪ ಬೇಕೋ ಅನ್ನುವ. ಅಲ್ಲ, ಯುದ್ಧದ ಪರಿಣಾಮ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಒಂದು ವೇಳೆ ನಿನ್ನ ಅಪ್ಪನಿಗೆ ಸಾವಾಯ್ತು ಇಲ್ಲ ನನಗೆ ಸಾವಾಯ್ತು, ನೋವು ನಿನಗೆ ಇರುದಲ್ವ ಸ್ವಾಮಿ. ಅಪ್ಪನಿಗೆ ಸಾವಾದ್ರೆ 3 ದಿವಸ ಸೂತಕವನ್ನು ಅನುಕರಿಸಬಹುದು. ಆದ್ರೆ ಗಂಡನಿಗೆ ಯಾವತ್ತೂ ಸೋಲಾಗಬಾರದು. ನನಗೆ ಕೈ ಹಿಡಿದ ಗಂಡನೇ ಮೇಲು. ಹಾಗಂತ ಹೇಳಿ ತಂದೆಯನ್ನು ವಿರೋಧಿಸುವುದಕ್ಕೆ ಸಾಧ್ಯವಿಲ್ಲ. ಜನ್ಮದಾತರು, ಭೂಮಿಯ ಬೆಳಕನ್ನು ತೋರಿಸಿದವರು ಅವರು. ನನ್ನ ಕರಳು ಕತ್ತರಿಸಿದಂತಾಗ್ತದೆ. ಒಂದು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಅವರಿಗೆ ನೋವಾಗದ ರೀತಿಯಲ್ಲಿ ನೀವು ಗೆಲ್ಲಬೇಕು ಅಷ್ಟೇ. ಚಿತ್ರಾಕ್ಷಿ, ಕಣ್ಣು ಬಯಸುವುದು ಸೌಂದರ್ಯವನ್ನು, ಅಷ್ಟು ಮಾತ್ರವಲ್ಲ ಈ ಪ್ರೀತಿ ಬಯಸುವುದು ಯಾವಾಗಲೂ ಹೃದಯವನ್ನು, ಬಸಿರು ಬಯಸುವುದು ಅನ್ನವನ್ನು, ಉಸಿರು ಬಯಸುವುದು ಗಾಳಿಯನ್ನು. ಆಗಿರುವಾಗ ಮುತ್ತೈದೆಯಾದಂತ ನೀನು ಬಯಸುವುದು ನನ್ನ ಪ್ರಾಣವಾಕ್ಯ. ಯೋಚನೆ ಮಾಡಬೇಡ, ಹೋಗು. ಸರಿ. ಹಾಗೆಂದು ದೇವರ ದಯ ನಮಗೆ ಬೇಕು. ಅದಕ್ಕಾಗಿ ಪರಮೇಶ್ವರನನ್ನು ಮನಸ್ಸಾರ ಧ್ಯಾನಿಸಿದ್ದೇನೆ. ಗುರುವಾದಂತಹ ವ್ಯಾಸಮಣಿಯನ್ನು ಮನಸ್ಸಿನಲ್ಲಿ ಧರಿಸಿದ್ದೇನೆ. ತಾಯಿಯನ್ನು ಸ್ಮರಿಸಿದ್ದೇನೆ. ತಡ ಯಾಕೆ, ಚದುರಂಗ ಸೇನೆಯನ್ನು ಸೇರಿಸಿಕೊಂಡು Thank you.
ಹೆಸರಿನ ಮುಂದೆ ರುದ್ರ ಎನ್ನುವ ಹಾಗೆ ಇರಿಸಿಕೊಂಡ ಮಾತ್ರಕ್ಕೆ ನೀನು ಕೈಲಾಸಾಧಿಪತಿಯಾಗುವುದಿಲ್ಲ ಹೆಣ್ಣೊಬ್ಬಳ ವಿಷಯದಲ್ಲಿ ಅದನ್ನು ಪ್ರಶ್ನೆ ಮಾಡುವಂತ ಉದ್ದೇಶದಿಂದ ಬಂದವ ದೇವೇಂದ್ರನಿದ್ದಾನೆ. ಒಳ್ಳೆಯ ಮಾತಿನಲ್ಲಿ ಶರಣಾದ ಪ್ರಕೃತಿ ಇಲ್ಲದೆ ಹೋದ ರುದ್ರಗೋಪನ ಮುಂದೆ ಕಾಣಿಸಿಕೊಂಡೆಯೋ? ಹೌದು. ನೀನು ಬರಲೇಬೇಕಾದವ. ಯಾಕೆಂದ್ರೆ ಪ್ರಶ್ನಿಸುವಂತ ಅಧಿಕಾರ ಅರ್ಹತೆ ಉಂಟು. 3 ಲೋಕದಲ್ಲಿ ಇರುವುದು ನನಗೆ ಮಾತ್ರ. ಹೌದು. ಆದ್ರೆ ಈ ಘಟನೆಯ ಸೂಕ್ಷ್ಮತೆ ಏನು ಅನ್ನುವುದನ್ನು ಅರಿಯದಾಗಿ ಹೋಗಿದ್ದೀನಿ. ಏನು ನಮ್ಮ ಮನೆ ಹೆಣ್ಣು ಮಕ್ಕಳಲ್ವ? ಗೊತ್ತಿದೆ ನನಗೆ. ಮತ್ತೆ ಆದರೂ ಬಂದದ್ದು ನಮ್ಮ ಲೋಕಕ್ಕಲ್ವ? ಹೌದಾ? ಅವಳ ರೂಪ ಸೌಂದರ್ಯವನ್ನು ನೋಡಿ ಅವಳು ನನ್ನನ್ನು ಮೆಚ್ಚಿದ್ದಾಳೆ. ಈ ಸಮಯದಲ್ಲಿ ಅವಳನ್ನು ಮದುವೆ ಆಗುವುದಕ್ಕಾಗಿ ಹೊರಟಿದ್ದೇನೆ. ಹೆಣ್ಣು ಒಪ್ಪಿದ್ರೆ ಆಗುವುದಿಲ್ಲ ಹೇಳುವುದಕ್ಕೆ ಮಾಡ್ತಾರೆ. ಜೀವಂತ ಇನ್ನೂ ನೆನಪುಂಟ ನನಗೆ. ಇದು ನಾವು ಮನಸ್ಸು ಸ್ವಾಮಿ. ಏನಯ್ಯ? ಮಾತ್ರಾಧಿಪತಿ ರುದ್ರಗೋಪ ನಮ್ಮ ಮನೆ ಆದಂತಹ ಮಹೋದರನ ಮಗಳನ್ನು ಅಪಹರಿಸಿದ್ದಾರೆ. ಯುದ್ಧವನ್ನು ಮಾಡುವಂತ ಸಂದರ್ಭದಲ್ಲಿ ಕೈ ಸೋತವರು ನಾವಿದ್ದೇವೆ, ರಕ್ಷಣೆ ಮಾಡಬೇಕು. ಭಯಗೊಳ್ಳದಿರು. ನಿನಗಾದಂತ ಅವಮಾನವನ್ನು ಕಳೆಯುವುದಕ್ಕಾಗಿ ಶಿವಗಣ ಪ್ರಮುಖರೆಲ್ಲರನ್ನು ಸೇರಿಸಿಕೊಂಡು ನಾನೇ ಅವನನ್ನು ಎದುರಿಸ್ತೇನೆ. ಚಿತ್ರಾಕ್ಷಿಯನ್ನು ಅಪಹರಿಸಿ ತಂದವರು ನೀವೆಯ ಕೇಳುವುದಕ್ಕೆ ಬಂದಂತಹ ದೇವೇಂದ್ರನಿಗಳನ್ನು ಬಗ್ಗು ಬಡಿದೆಯ. ಈಗ ಬಂದವ ಸಾಮಾನ್ಯ ಅಲ್ಲ, ಶಿವಕುಮಾರ ವೀರಭದ್ರ
ವೀರಾಭಾಪನೆ ಮೆಚ್ಚಿದೆ. ಆದರೆ ನಾರಿಮಣಿಯನ್ನು ಈ ರೀತಿಯಾಗಿ ಅಪರಿಚಿತರಿಸುವುದಕ್ಕೆ ಕಾರಣವೇನು? ಯಾರು ನೀನು, ಯಾವ ಊರು, ಎಲ್ಲವನ್ನು ಹೇಳು. ಆಲಿಸು ಆಲಿಸು ಪಾಲಿಸಬೇಕು. ಎಂಬಕ ಪಾರ್ವತಿ ಲೋಲ ಏನಯ್ಯ? ಆಲಿಸು ಎಂಬಕ ಪಾರ್ವತಿ ಲೋಲ ಶ್ರೀಲ ಸದಾ ಜ್ಞಾನೇಶ್ವರ ಕಡೆಯ ದಿಕ್ಕಿನ ಒಡೆಯನಾದಂತ ಬೃಢನೆ ಏನು? ಓ ತ್ರಯಂಬಕನೇ, ಎರಡು ಕರವನ್ನು ಜೋಡಿಸಿದ್ದೇನೆ. ಪಾವನವಾದಂತ ಪದ ಪುಂಡಲೀಕಗಳಿಗೆ ಏನು? ನನ್ನ ಶಿರಸ್ಸನ್ನು ಭಾಗಿಸಿದ್ದೇನೆ. ಹೌದಲ್ಲ? ತ್ರಯಂಬಕ, ಏನಯ್ಯ? ನನ್ನನ್ನು ಪಾಲಿಸಬೇಕು ಎನ್ನುವ ಹಾಗೆ ಮೊದಲಾಗಿ ಪ್ರಾರ್ಥನೆ. ಇರು. ಪಾರ್ವತಿ ಲೋಲ ನೀನು, ಹೌದು. ಜಗದ ಅಧ್ಯಕ್ಷ ನೀನು, ಹೌದು. ಮುನಿದೆ ಎಂದಾದರೆ ಲೋಕವನ್ನು ಸುಟ್ಟು ಬಿಟ್ಟೇನು. ನಯಾಧಿಕಾರಿ ಅನ್ನುವಂತ ನಿಗಳಿಕೆಯನ್ನು ಹೊಂದಿದವ. ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆಯಲ್ಲ ಸ್ವಾಮಿ. ಹೇಳದ ನಿರ್ವಾಹ ಇಲ್ಲ ನನಗೆ. ಹೇಳಬೇಕು. ಜ್ಞಾನೇಶ್ವರನಾದಂತ ನಿನಗೆ ತ್ರಿಕಾಲವನ್ನು ತಿಳಿಯುವಂತಹ ಸಾಮರ್ಥ್ಯ ಉಂಟು. ಆದರೂ ನನ್ನಂದಲೇ ಕೇಳಬೇಕಾದಂತಹ ತವಕ ನಿನ್ನದು. ಇದು ಲೋಕರೂಢಿ. ಹೌದಲ್ಲ? ಗಂಧರ್ವ ಲೋಕದ ಕನ್ಯೆಯರುವಳು ಭೂಲೋಕಕ್ಕೆ ಬಂದಂತಹ ವೇಳೆಯಲ್ಲಿ ಅವಳನ್ನು ನಾನು ನೋಡಿದೆ, ನನ್ನನ್ನು ಅವಳು ನೋಡಿದ್ರು. ಅವಳಿಗೆ ನನ್ನ ಮೇಲೆ ಮನಸ್ಸಾಯಿತು, ಮನಸ್ಸು ಒಂದಾಯಿತು, ನಾವಿರುವರು ಒಂದಾದೆವು. ಆ ಮೂಲಕವಾಗಿ ಮದುವೆಯಾಗುವುದಕ್ಕಾಗಿ ಮುಂದಾದೆವು. ಸ್ವಾಮಿ, ಆದರೆ ನನ್ನ ವಿಚಾರವನ್ನು ಕೇಳಿದೆಯಲ್ಲ. ಹೌದೌದು, ನೀನು ಸಾಮಾನ್ಯದವ ನಾನಲ್ಲ. ಈ ಸಮಯದಲ್ಲಿ ರುದ್ರಕೋಪನಿದ್ದೇನೆ. ನೀನು ರುದ್ರಕೋಪ
ಮಾಡಿದ್ದಾನೆ. ನನ್ನನ್ನು ಕಾಯುವವರು ಯಾರಿದ್ದಾರೆ? ಜಗದ ಅಧ್ಯಕ್ಷನ ಮುಂದೆ ಹೋರಾಟವನ್ನು ಮಾಡಿ ನಾನು ದೇವವನ್ನು ಗಳಿಸುವುದಕ್ಕೆ ಸಾಧ್ಯ ಉಂಟೆ? ಈಗ ನನಗೆ ಅರ್ಥವಾಗುತ್ತಾ ಉಂಟು. ವ್ಯಾಸಾನುಗ್ರಹಕ್ಕೆ ಒಳಗಾದಂತಹ ನಾನು ಈ ಜಗತ್ತಿನ ಬೆಳಕನ್ನು ಕಂಡೆ. ಹಾಗಿದ್ದರೆ ಗುರುಗಳಲ್ಲದೆ ಬೇರೆ ನನ್ನನ್ನು ಕಾಯುವವರಿಲ್ಲ. ಜಯ 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 ಜಯ. ಸಂದದಿ ಮೈದೋರೆ ಅಡಿಗೆ ಏನು ಕಾರಣ? ಸ್ವಾಮಿ, ಪರಮೇಶ್ವರನೇ ಹೋರಾಟಕ್ಕಾಗಿ ಬಂದಿದ್ದಾನೆ. ನನ್ನ ಸಮಸ್ತ ವಿಚಾರವನ್ನು ಅವನನ್ನು ಹೇಳುತ್ತಾ ಇರುವ ಹಾಗೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕಾಲಕ್ಕಾಗಿ ಬಂದಿದ್ದಾನೆ. ನೀನಲ್ಲದೆ ಬೇರೆ ದಾರಿ ಇಲ್ಲ ತಂದೆ. ನನ್ನನ್ನು ಏನಿದು ಮನಗಳು ಉಮಾಪತಿ ಬಂದು ನೀನೇ ಇನ್ನೆದುರು ಹೆಜ್ಜೆ ಇಡುವುದಕ್ಕೂ ಕೂಡ ಹೆದರುವಂತಹ ಲೋಕದೆದುರಿಗೆ ಈ ರೀತಿಯಾದಂತಹ ನಡೆಯೊಂದಿಗೆ ಬೆದರಿಸುವುದಕ್ಕೆ ಮುಂದಾದೆಯಲ್ಲ ದೂರ್ಛಟಿ. ಸತ್ಯವತಿ ಸುತ, ಯಾಕೆ 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 ಈ ರೀತಿಯಾದಂತಹ ನಡು ಬಾಲನೊಡನೆ ಈ ರೀತಿಯಾದಂತಹ ಕೋಪದಲ್ಲಿ ಮುಂದಡಿಯುವುದಕ್ಕೆ ಕಾರಣ ಬೇಕಲ್ಲ? ನನ್ನದಾದಂತಹ ಹೆಸರನ್ನಿಟ್ಟುಕೊಂಡಿದ್ದಾನೆ. ರುದ್ರಕೋಪನಂತೆ ಆತ. ನಾನು ಪರಮೇಶ್ವರ ರುದ್ರ. ಈ ಜಗತ್ತಿನಲ್ಲಿ ಇಬ್ಬರು ರುದ್ರರಿಗೆ ಅವಕಾಶವಿಲ್ಲ. ಕಾಡಿಗೊಂದು ಸಿಂಹ, ವಿಶ್ವಕ್ಕೊಬ್ಬ ರುದ್ರ. ಯಾರು ಅವರಿಗೆ ಹೆಸರಿಲ್ಲ. ಕರುಣೆ ಒಂದೇ ಭಗವಂತನಿಗೆ ಅಸ್ತಿತ್ವ ಎನ್ನುವುದನ್ನು ತಿಳಿದು ಕರುಣಾಜನಕನಾಗಬೇಕು ಪ್ರಜೆಗಳ ಪಾಲಿಗೆ ಎನ್ನುವಂತಹ ಉದ್ದೇಶದಿಂದ ನಾನೇ ಅವನಿಗೆ ರುದ್ರಕೋಪ ಎಂದು ಹೆಸರಿಟ್ಟದ್ದು ಕತಿ ಬೇಡ.
ಜ್ಞಾನವಿಲ್ಲದ ಅಜ್ಞಾನಿಗಳಂದರಿ ಏನಿದು ಮೋಸ ತೆರವು ಸ್ವಲ್ಪ ತಡೆಯಿರಿ. ನಿಮ್ಮ ಭಾವನೆಯನ್ನು ಬಿಟ್ಟು ಬಿಡಿ. ಯಾಕೆ ಮಾತು ಹೇಳಿದ್ದೇನೆ? ಯಾಕೆ? ನಿಮ್ಮ ಈ ಕೋಪವನ್ನು ಬಿಟ್ಟರೆ ಮಾತ್ರ ಅದು ಶಮನವಾಗುವುದಕ್ಕೆ ಸಾಧ್ಯ ಉಂಟು. ನೀವಿಬ್ಬರು ಪ್ರಯೋಗಿಸಿದಂತಹ ಬಾಣವನ್ನು ಮತ್ತೆ ಮರಳಿ ಪಡೆಯಬೇಕು. ಈಗ ಹೌದು. ಹಾಗಿದ್ದರೆ ನನ್ನ ಶೂಲವನ್ನು ಯಥಾಸ್ಥಿತಿಗೆ ತಂದೆ. ಧರ್ಮವನ್ನು ಕರೆಯುವಂತ ನಾವೇ ಕಾಡಗದ ಕಣಕ್ಕೆ ಕೈ ಇಕ್ಕಿದ್ರೆ ಧರ್ಮ ಉಳಿಯುವುದಕ್ಕೆ ಉಂಟೆ ಬಾವಯ್ಯ. ಹಾಗಂತ ಯಾಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ? ಆ ಒಂದು ಕಂಜೇನ ಹೌದಲ್ಲ, ಇವಾಗ ಕದ್ದು ಧರಿಸಿ ಬ್ರಹ್ಮದೇವ ಇಲ್ಲೇ ಇದ್ದಾನೆ. ಯಾರ ಹಣೆಯಲ್ಲಿ ಹೇಗೆ ಬರೆಯುತ್ತಾನೋ ಅದೇ ರೀತಿಯಾಗಿ ನಡೆಯಬೇಕು. ಈಗ ಬ್ರಹ್ಮದೇವರೇ ಅವನ ಲಿಖಿತದಲ್ಲಿ ಈತನೇ ಪುರುಷನೆನ್ನುವುದು ನಾನೇ ಅಲ್ವಾ? ಶಾಂತರಾಗಬೇಕು. ಬರದದ್ದೆಲ್ಲ ಬ್ರಹ್ಮದೇವ ಅಲ್ವಾ? ಬ್ರಹ್ಮನ ಸೃಷ್ಟಿಯಲ್ಲಿ ಈಗೆಲ್ಲ ಬರೆದಿದೆ. ನೀವು ಬರೆಯುವುದು ಸುಲಭ ಸ್ವಾಮಿ, ಮುಗಿಸುವುದಕ್ಕೆ ನಮಗೆ ಎಷ್ಟು ಕಷ್ಟ ಉಂಟು. ಅದು ಹೌದು. ಮುಗಿಯುವುದಕ್ಕೆ ಕೇಳುವುದೇ. ಬೇಗ ಮುಗಿಸುವುದಕ್ಕೆ ಹಾಗಿದ್ರೆ ಹರಿಯೇ ಎಲ್ಲವನ್ನು ನೀನೇ ಮುಗಿಸಿ ನೋಡು. ಸರಿ ದೇವ ಬಾವಯ್ಯ, ಈ ಸಂದರ್ಭದಲ್ಲಿ ಈತ ಯಾರೆಂಬಂತ ವಿಚಾರ ನಿನ್ನಗೆ ಪ್ರಶ್ನೆ ಆಗಿರುವುದಕ್ಕೆ ಸಾಧ್ಯ ಉಂಟು. ರುದ್ರಕೋಪ ಬೇರೆ ಯಾರಲ್ಲ, ವ್ಯಾಸರು ತನ್ನ ತಾಯಿಗೆ ಕೊಟ್ಟಂತ ಪಿಂಡದಿಂದ ಜನಿಸಿದವನೇ ಈತ. ದುಷ್ಟರ ನಾಶಕ್ಕಾಗಿ ಹುಟ್ಟಿದ್ದಾನೆ. ಹೌದು. ಹಾಗಿದ್ರೆ ಅವನ ಉದ್ದೇಶವು ನಮ್ಮಂತೆ ಧರ್ಮ ರಕ್ಷಣೆ ಮಾಡಬೇಕು. ಆಗಿರುವಾಗ ನೀವು ಯೋಚನೆ ಮಾಡುವುದಲ್ಲ, ಇವರಿಬ್ಬರಿಗೆ ಮದುವೆ ಮಾಡುವಂತ ಹೊಣೆಗಾರಿಕೆ ನಮ್ಮ ಪಾಲಿಗುಂಟು. ಶ್ರೀಹರಿಯೇ, ನೀವಿಷ್ಟು ಆಡಿದ ಮೇಲೆ ನನ್ನ ಕೋಪವನ್ನು ತ್ಯಜಿಸಿದ್ದೇನೆ. ಸರಿ. ಹಾಗೆಂದುಕೊಂಡು ನಮ್ಮ ನಿರ್ಣಯಿತವಾದಂತಹ ಈ ವಿವಾಹ ನಮ್ಮ ಸಾಕ್ಷಿಯಲ್ಲಿಯೇ ನಡೆಯಬೇಕಾದ್ದರಿಂದ ಆಗಲೇ ಅತಿ ಶೀಘ್ರವಾಗಿ. ಗುರುಗಳೇ, ರುದ್ರಗೋಪ ಬೇರೆ ಬೇರೆ ಮುಖದಿಂದ ಕಾಣಿಸಿಕೊಂಡಿದ್ದೇನೆ, ಆದರೆ ಕೊನೆಗೆ ಕಲ್ಯಾಣ ಆದದ್ದು ನನಗೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ಮದುವೆ. ಒಳ್ಳೆಯದಾಗಲಿ. ಮಾವಯ್ಯ ಎಲ್ಲಿದ್ದಾರೆ? ಮಾವಯ್ಯ ಎಲ್ಲಿದ್ದಾರೆ? ಇಲ್ಲಿ ಅಪ್ಪ, ಇಲ್ಲಿ ಅಪ್ಪಯ್ಯ ಆಶೀರ್ವಾದ ಮಾಡಿ. ಕೊನೆಗಾದ್ರೂ ಒಂದು ಮಾಲ ಹಿಡಿಯುವಂತ ಯೋಗ ಬಂತಲ್ಲ ಸ್ವಾಮಿ. ಯಾರು ಮೊದಲಿಗೆ? ಯಾರು ವಧುವರ ನನ್ನ ಮೊದಲು ವರಿಸುವುದು. ತಲೆ ತಗ್ಗಿಸಬೇಕು. ತಲೆ ತಗ್ಗಿಸಬಾರ್ದು ಅಂತ ಒಂದು ಶಾಸ್ತ್ರ. ನೀವು ಜೀವನದಲ್ಲಿ ಯಾವತ್ತು ತಲೆ ತಗ್ಗಿಸದವನು ಇಲ್ಲಿ ಒಂದು ಬಾರಿ ತಗ್ಗಿಸಬೇಕು. ಅಷ್ಟಲ್ಲ, ನಾವು ಬರ್ತೇವೆ. ಮಹರ್ಷಿ, ನಿನ್ನ ಸತ್ಸಂಕಲ್ಪದಿಂದ ಯಾವಾತನು ಹುಟ್ಟಿಕೊಂಡನು ಅವನ ಕಲ್ಯಾಣವಾಗುವುದರೊಂದಿಗೆ ಅವನ ಚರಿತೆಯು ಜಗತ್ತಿಗೆ ಒಂದು ಆದರ್ಶಕರವಾದಂತಹ ನಂದಾದೀಪದಂತೆ ಇದು ಸದಾಕಾಲದಲ್ಲಿಯೂ ಲೋಕದಲ್ಲಿ ಸ್ಮರಿಸಲ್ಪಡುತ್ತಿರಲಿ. ಇವರುಗಳು ಮಾಂಗಲ್ಯ ಮೂರ್ತಿಗಳಾಗಿ ತುಂಬ ಸಂಸಾರದಿಂದ ಸಂತೋಷವಾದ ಜೀವನವನ್ನು ನಡೆಸಲಿ ಎನ್ನುವ ಮಂಗಲವಾಕ್ಯದೊಂದಿಗೆ ನಾನು ಕೈಲಾಸಕ್ಕೆ Thank you.
ವರ್ತಮಾನ ಸಂದರ್ಭದಲ್ಲಿ ಮಾನವ ದೇಶವನ್ನು ಆಳುತ್ತಾ ಬರುವವರು ಹಂಸಪಾದ ಮಹಾಭೂಪತಿಗಳು ಅವರ ಸುಕುಮಾರನಾಗಿದ್ದೇನೆ. ರಾಜಹಂಸ ಎನ್ನುವ ಹಾಗೆ ನನ್ನ ಹೆಸರು. ಗುರುಮಠದಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕಲಿತ ನಂತರದಲ್ಲಿ ಅರಮನೆಗೆ ಬರಬೇಕೆನ್ನುವ ಹಾಗೆ ಆದೇಶವನ್ನಿಟ್ಟರು ನನ್ನ ಅಯ್ಯ. ಬಂದು ನೋಡಿದೆ ಅಂತ ಆದರೆ ದೀರ್ಘ ಸಾಧು ಎನ್ನುವಂತಹ ಮಹಾಮುನಿಗಳು ನಮ್ಮದಾದಂತಹ ಅರಮನೆಗೆ ಪ್ರವೇಶ ಮಾಡಿದ್ರು. ನನ್ನನ್ನೇ ಕಾಣಬೇಕೆನ್ನುವ ಹಾಗೆ ಅವರ ಬಯಕೆಯಂತೆ, ಆದ್ದರಿಂದ ನನ್ನನ್ನು ಕರೆಸಿದ ಕಾರಣ ಏನು ಎನ್ನುವ ಹಾಗೆ ದೀರ್ಘ ಸಾಧು ಮಹಾಮುನಿಗಳಲ್ಲೇ ಕೇಳಿಕೊಂಡೆ ಅಂತಾದರೆ ಅವರೊಂದು ಆಯುಧವನ್ನು ಹಿಡಿದುಕೊಂಡು ಬಂದಿದ್ದಾರೆ. ಚಂದ್ರ ಆಯುಧ ಎನ್ನುವಂತಹ ಆಯುಧವನ್ನು ನೀನು ಧರಿಸಿಕೊಳ್ಳಬೇಕು ಎನ್ನುವ ಹಾಗೆ, ಇದರಿಂದಲಾಗಿ ಲೋಕ ಕಲ್ಯಾಣವಾಗುತ್ತದೆ ಎನ್ನುವ ಹಾಗೆ ಅವರೇ ಹೇಳಿದ್ದಾರೆ. 3 ಸಂವತ್ಸರಗಳ ಕಾಲ ನಾನು ದಿಗ್ವಿಜಯವನ್ನು ಮಾಡಬೇಕೆನ್ನುವ ಹಾಗೆ ಅಪ್ಪಣೆ ಕೊಡಿಸಿದ್ದಾರೆ. ಆದ್ದರಿಂದ ಮಾತಾಪಿತೃಗಳಿಗೆ ನಮಸ್ಕಾರವನ್ನು ಮಾಡಿ ವಿಮಲ ವಿಶ್ವಂಬರನನ್ನೇ ಆರಾಧಿಸಿಕೊಂಡು ಮುಂದುವರಿದ್ದೇನೆ. ದಿಗ್ವಿಜಯ ಗುರಿಯ ಮುಗಿಯಲು ಕರುಣಿಸಿದ ಸಂವತ್ಸರವನು ನಿಂತಾಗ ಧರಿಸಿಕೊಂಡು 2 ವರ್ಷಗಳ ಕಾಲ ಅಖಂಡವಾದಂತಹ ಭೂಮಂಡಲವನ್ನೇ ಗೆದ್ದವ ನಾನಾಗಿದ್ದೇನೆ. ಇನ್ನೇನು ಮಾಡಲಿ ಎನ್ನುವ ಹಾಗೆ ಯೋಚನೆ ಮಾಡಿದಾಗ ಆಶ್ರಮವೊಂದು ಗೋಚರಿಸಿತು. ಯಾರ ಆಶ್ರಮ ಎನ್ನುವ ಹಾಗೆ ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಹೋದೆ ಅಂತಾದರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದಂತೆ. ಆದ್ದರಿಂದ ನನ್ನನ್ನು ಕರೆದು ನೀನು ನನ್ನ ಶಿಷ್ಯ ಎನ್ನುವ ಹಾಗೆ ನನ್ನನ್ನು ಒಪ್ಪಿಕೊಂಡರು ಮಾತ್ರವಲ್ಲ, ನಿನಗೊಂದು ಭಾಸ್ಕರಾಸ್ತ್ರವನ್ನು ಕೊಡ್ತೇನೆ. ಇದನ್ನು ನೀ ಹಿಡಿದು ಮುಂದುವರಿದೆ ಅಂತಾದರೆ ನಿನ್ನನ್ನು ಗೆಲ್ಲುವಂತಹ ಭಟರು ಯಾರೂ ಇಲ್ಲ ಎನ್ನುವ ಹಾಗೆ ನನಗೆ ಆಡಿಬಿಟ್ಟರಲ್ವ. ಅವರ ಆಶೀರ್ವಾದವನ್ನು ಪಡೆದೆ 3 ವರ್ಷಗಳು ಇಲ್ಲಿಗೆ ಕಳೆದು ಹೋದವು. ನನ್ನದಾದಂತಹ ಗುರಿ ಮುಟ್ಟುವಿಕೆ, ನನ್ನದಾದಂತಹ ಲೋಕ ಕಲ್ಯಾಣವಾದಂತಹ ಕಾರ್ಯವನ್ನು ಮುಂದುವರಿಸಬೇಕೆನ್ನುವ ಹಾಗೆ ಅವರಿಂದ ಅಪ್ಪಣೆ ಆಶೀರ್ವಾದವನ್ನು ಪಡೆದಿದ್ದೇನೆ. ನನ್ನ ಊರಿನತ್ತ
ಪಟ್ಟಣದ ದೊರೆ ಯಾರೆಂದು ಕೇಳಿದ್ದೀರಿ? ಸರಿ, ಅನೇಕ ವಿಧ ಆಲಿಸಬೇಕು ಆಲಿಸಬೇಕು. ರಕ್ಷಣೆ ಮಾಡುವುದನ್ನು ಪರಿಪಾಲಿಸು. ಈ ವಿದ್ಯಾದ್ರಿ ಪಟ್ಟಣದಲ್ಲಿ ಅಧಿಕಾರವನ್ನು ನಡೆಸುವಂತಹ ದೀರ್ಘಾಕ್ಷರಾನು ಅನೇಕ ಕಾಲದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಈ ಏಳು ಲೋಕದಲ್ಲಿ ನನಗೆ ಸರಿಸಮಾನರೂ ಇಲ್ಲ ಅನ್ನುವಂತಹ ಆ ಮಾತನ್ನು ಕೇಳಿದಾಗ ಸಂತೋಷವಾಗುತ್ತಾ ಇದೆ. ದಿವಿಜರು ಕೂಡ ನನ್ನ ಪರಾಕ್ರಮಕ್ಕೆ ಅಂಜುತ್ತಾ ಇದ್ದಾರೆ. ಮತ್ತೆ ಆ ನರರ ವಿಷಯವನ್ನು ಹಾಗಿರಲಿ, ಆದ್ರೆ ನನ್ನನ್ನು ಕಾಣುವುದಕ್ಕಾಗಿ ಅದೇನು ಕೇಳ್ತಾ ಇರುವುದು. ಜಯ ಜಯ ಸಮಯ ಮೀರಿ ಹೋಯಿತು. ಒಂದೊಂದು ಹನುಮನಗುಳ್ಳಿ ಸತ್ಕರಿಸಿದ್ದೇನೆ. ನೀವು ಇಲ್ಲಿಗೆ ಬರಬೇಕಾದ್ರೆ ಕಾರಣ ಏನು? ಎಲ್ಲವೂ ನಾನು ಕಂಡಿಗ ನಿನ್ನ ಸ್ಥಾನ ವೈಭವ ಮಾನಸಗೆ ವೈಭವ
ಸಂತೋಷನಾಗಿದ್ದೇನೆ. ತೊಂದರೆ ಅಂತ ಹೇಳಬೇಡಿ. ಯಾವ ರೀತಿಯಲ್ಲಿ ತೊಂದರೆ ಇಲ್ವ ಸರಿ. ಆದ್ರೆ ನಿನ್ನನ್ನು ಕಂಡಾಗ ಬಹಳಷ್ಟು ಆಶ್ಚರ್ಯವಾಗ್ತಾ ಇದೆ. ಏನು ನಿಮ್ಮವರನ್ನು ಕಂಡಾಗ ನಿಮ್ಮವರಿಗೆ ಬೇಕಾದ ರೀತಿಯಲ್ಲಿ ನೀವು ಉಪಚಾರವನ್ನೆಲ್ಲ ಮಾಡುದು ಸರಿ. ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ಆದ್ರೆ ನಿನ್ನ ವಾಮ ಭಾಗ ಒಂದು ಬರಿದಾಗಿದೆ ಅನ್ನೋದು ಒಂದು ಕೊರತೆ ನಿನ್ನಲ್ಲಿ. ಏನ್ ಮಾಡುವ, ನನ್ಗೀಗ ಹೆಣ್ಣು ಮಕ್ಕಳೇ ಸಿಗುವುದಿಲ್ಲ. ಯಾಕಪ್ಪ? ಅಲ್ಲ, ಊರಲ್ಲಿ ಇಲ್ಲ, ಕಡಿಮೆ ಆಗಿದ್ದಾರೆ. ನೀನು ಹುಡುಕಾಟ ಮಾಡಲಿಲ್ವೇ? ಅಲ್ಲ, ಹುಡುಕಾಟ ಮಾಡಿದ್ದೇನೆ. ತಿರುಗಾಟ ಮಾಡಲಿಲ್ವೇ? ತಿರುಗಾಟವೂ ಮಾಡಿದ್ದೇನೆ. ಎರಡೂ ಮಾಡಿದ್ದೆ. ಆದ್ರೂ ಏನೂ ಪ್ರಯೋಜನ ಆಗ್ಲಿಲ್ಲ. ಇಲ್ಲ. ಆದ್ರೆ ದಾರಿಯೊಂದನ್ನು ನಾನು ಸೂಚಿಸ್ತೇನೆ. ನೀನು ಮದುವೆ ಆಗುವುದಕ್ಕೆ ಮನ ಮಾಡುತ್ತೀಯ ಅಂತ. ನನಗೆ ಮದುವೆ ಆಗುವುದಕ್ಕೆ ಹೆಣ್ಣು ನೀವು? ನಾನು ಸೂಚಿಸ್ತೇನೆ. ಯಾರು? ನೀನು ನೇರವಾಗಿ ಗಾಂಧಾರ ದೇಶಕ್ಕೆ ತೆರಳಬೇಕು. ಅಲ್ಲಿ ಕಾರ್ತಿಕೇಯ ಎನ್ನುವ ಒಬ್ಬ ಇದ್ದಾನೆ. ಅವನ ಮಗಳು ಕಂಜಾಕ್ಷಿ ಎನ್ನುವಳು ಚಂದದ ಹುಡುಗಿ. ಅದು ನಿನಗೆ ರೂಪಕ್ಕೆ ಅನುಗುಣವಾಗಿ ನಿನ್ನ ಗುಣಕ್ಕೆ ತಕ್ಕದಾದವಳೇ ಅವಳು. ಆದ್ರಿಂದ ಅವಳನ್ನೇ ನೀನು ಮದುವೆಯಾಗಬೇಕು. ಆದ್ರೆ ಒಂದು ಮಾತ್ರ, ಏನು? ನೀನು ಅವನಲ್ಲಿಯೇ ಹೋಗಿ ಮಾತಾಡಿ ಕೇಳಿ ಪಡೆಯಬೇಕು. ಕೇಳುವುದಕ್ಕೆ ಅವ ಒಪ್ಪುವುದಕ್ಕೆ ಮನ ಮಾಡದ ಇದ್ರೆ ಮತ್ತೆ ಏನು ಮಾಡುವುದು ನಿನಗೆ ಗೊತ್ತುಂಟು ತಾನೆ. ನಾನು ಅದನ್ನು ಹೇಳಬೇಕಾಗಿಲ್ಲ. ಬ್ರಹ್ಮದೇವರ ಮಗನೇ, ನನ್ನ ಹಣೆಯಲ್ಲಿ ಅವಳೇ ಆಗಬೇಕು ಬರೆದ್ರೆ ಅದನ್ನು ತಪ್ಪಿಸುವುದಕ್ಕೆ ನೀವು ಬಂದದ್ದು ಒಳ್ಳೇದಾಯ್ತು. ಈಗಲೇ ಹೋಗ್ತೀರಾ? ನಾನು ಈಗಲೇ ಹೋಗ್ತೇನೆ. ನಿನ್ನ ಕಾರ್ಯ ಸಾಧನೆ ನೀನು ಮಾಡಬೇಕು. ಆದ್ರೆ ಮದುವೆಗೆ ಬನ್ನಿ, ಆಯ್ತಾ? ಮದುವೆಗೆ ನಾನು ಬರ್ತೇನೆ. ನಾನು ಒಬ್ಬನೇ ಹೋಗುದಲ್ಲ, ಮಂತ್ರಿ ಸೇನಾಧಿಪತಿಗಳು ಮಾಡಲಿ.
ಪಡೆದುಕೊಂಡಿದ್ದೇನೆ. ರಾಜಕೀಯವಾದಂತಹ ವಿಚಾರದಲ್ಲಿ ಬಹಳಷ್ಟು ನೆಮ್ಮದಿಯನ್ನು ಗಳಿಸಿದ್ದೇನೆ. ದಾಂಪತ್ಯದ ಪ್ರತೀಕವಾಗಿ ಓರ್ವಾತ ಮಗನನ್ನು ಓರ್ವಳಾಗಿ ಸುಕುಮಾರಿಯನ್ನು ಇಬ್ಬರು ಮಕ್ಕಳನ್ನು ಪಡೆದಂತ ಭಾಗ್ಯವಂತನೇ ನಾನು. ಮಗನಿಗೆ ಕಂಜಾಕ್ಷಿಯನ್ನು ಹಾಗೆ ಮಗನಿಗೆ ಕಂಜಾಕ್ಷಿಯನ್ನು ಹಾಗೆ ನಾಮಕರಣವನ್ನು ಇಟ್ಟಿದ್ದೇನೆ. ಸಂಸಾರ ನೆಮ್ಮದಿ ಏನಂತೆ ಆಶ್ಚರ್ಯಚಕಿತನಾದೆ. ಚಾರಕನ ಹೇಳಿದಂತಹ ನುಡಿ ಎನ್ನುವ ನೆಲೆಯಲ್ಲಿ ಧರಣಿಯನ್ನು ಇರಿಸಿಕೊಂಡು ತನ್ನದೇ ಆದಂತಹ ಸ್ವಾಧೀನವನ್ನು ಪಡಿಸಿಕೊಳ್ಳಬೇಕು ಎನ್ನುವ ಹಾಗೆ ದುರಕ್ಕಾಗಿ ಆಗಮಿಸಿದ್ದಾನೆಂದಾದರೆ ಅವಳ ದುರಳತ್ವ ಏನು ಎನ್ನುವ ಹಾಗೆ ಪರೀಕ್ಷಿಸಬೇಕು. ರಣಕ್ಷೇತ್ರಕ್ಕೆ ಹೊರಟು ನಿಂತಿದ್ದಾನೆ. ಹಾಗಾಗಿ ಎಳೆಗೊಂದು ಆಜ್ಞೆಯನ್ನು ಕೊಟ್ಟಂತೆ ಹೌದಾದ್ರೆ ಬಂದಂತಹ ರಿಪುಗಳಿಗೆ ಸರಿಯಾದ ಶಾಸ್ತ್ರವನ್ನು ನಾನು ಮಾಡ್ತೇನೆ. ನೀನು ಚಿಕ್ಕವನಲ್ಲ ಮಗನೇ. ಇನ್ನು ಯಾರು ಹೇಳಿ ನಾನು ಕಲಿತಂತಹ ವಿದ್ಯೆಗೆ ಸಣ್ಣತನ ಎಂಬುದಿಲ್ಲ, ಬಾಲತನವಿಲ್ಲ. ಕೋಡಿ ಆಜ್ಞೆ. ನಿನ್ನ ವೀರ ನುಡಿಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಒಳ್ಳೆಯದು. ಅಂಬಟ್ಟಲ್ಲಿ ರಣವೀರ್ಯವನ್ನು ಕೊಟ್ಟಿದ್ದೇನೆ. ಜಯ ಶ್ರೀರಾಮಾಗಿ ಬಾ.
ಎಲ್ಲಿಯ ಪಂಚಾಕ್ಷಿಯನ್ನು ನಾನು ಮದುವೆಯಾಗುವುದಕ್ಕೆ ಬಂದಿದ್ದೇನೆ. ಇದರಲ್ಲಿ ನಿನ್ನನ್ನು ಬಿಡುವುದು. ಹಾಗಿದ್ರೆ ನಿನ್ನ ಆಗಮನ ಯಾಕೆ ಎನ್ನುವುದು ಸ್ಪಷ್ಟವಾಗಿ ಈಗ ಅರ್ಥವಿಸಿಕೊಂಡೆ. ಗೊತ್ತಾಯಿತು. ರಣದಾರುಣಿಯಲ್ಲಿ ನನ್ನ ಮಗನಾದ ಕಂಜಾಕ್ಷರನ್ನು ಸೆರೆಯಲ್ಲಿರಿಸಿದ ಕ್ಷಣ ನನ್ನ ಮಗಳಾದ ಸುಪುತ್ರಿ ನಿನಗೆ ಸಿಗುತ್ತಾಳೆ ಎನ್ನುವಂತ ಉದ್ದೇಶವೇನು? ಹಾಗಿದ್ರೆ ಕನ್ಯೆಯನ್ನು ಬಳಸಿಕೊಳ್ಳುವುದಕ್ಕೆ ನೀನು ಬಂದೆ ಎನ್ನುವುದು ಸ್ಪಷ್ಟವಾಯಿತು. ಅಧಿಕಾರ ಮದವೋ ದುರ್ಲತ್ವ ತಂದೆಯನ್ನು ಬಂಧನದಲ್ಲಿರಿಸಿದ್ದೇನೆ. ಆ ಕಂಜಾಕ್ಷ ಓಡಿ ಹೋಗಿದ್ದಾನೆ. ಕಂಜಾಕ್ಷಿಯನ್ನು ನಾನು ಪಡೆಯುತ್ತೇನೆ. ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿರುವಂತಹ ಸಂದರ್ಭ ನಾರದರು ಮಾತನಾಡಿದಂತಹ ಮಾತು, ದೀರ್ಘಾಕ್ಷ ಎನ್ನುವಂತಹ ದಾನವ ಗಂಧರ್ವನ ಮಗಳಾದಂತಹ ಕಂಜಾಕ್ಷಿಯನ್ನು ತೆಗೆದುಕೊಂಡು ತನ್ನದ್ದಾದಂತಹ ಸೆರೆಯಲ್ಲಿರಿಸಿದ್ದಾನೆ. ಅವಳು ನಿನಗೆ ಯೋಗ್ಯಳಾದಂತಹ ವರ ಇದ್ದಾಳೆ. ಸತ್ಯಕ್ಕೆ ತಡ ನೇರವಾಗಿ ನುಡಿದ ಮುನಿ ಎನ್ನುದ ಮಾತಾಡಿ ಸುಂದರಿಯ ನಳಿನ ಒಳಗಲಗಲಿ ಇಳಗೆಳಗೆ ಸಜಿಬ ರೂಪವೆತ್ತ ತರಗಿಳಿದ ಹಾಗೆ
ಕಾಣುತ್ತಿರುವಂತಹ ಅಪ್ರತಿಮ ಲಾವಣ್ಯವತಿ ಇದು ನಿನ್ನನ್ನು ನೋಡಿದ ಮೇಲೆ ನಾನು ನನ್ನನ್ನೇ ಮರೆತು ಬಿಟ್ಟಿದ್ದೇನೆ. ಓ ಶೀಲೆ, ಓ ಗುಣಬಾಲೆ, ನಳಿನಾದಯನೇ, ಇದು ನಿನ್ನನ್ನು ಮೆಚ್ಚಿ ನಾನು ನಿನ್ನ ಬಳಿ ಬಂದಿದ್ದೇನೆ. ಬಾ ಬಾ. ಸರಿ ಮುನ್ನ ನಾನು ಅದನ್ನೇ ಕಾಯುತ್ತಿದ್ದೆ. ನೀನು ಯಾವಾಗ ಕರೆಯುತ್ತೀನಿ? ನಿನ್ನನ್ನು ಕರೆದದ್ದು ಯಾಕಂತ ಗೊತ್ತಾಗಿದೆ. ಹೇಳು. ನೀನು ಹರಡುತ್ತಾ ಇದ್ದೀಯಲ್ಲ, ನನ್ನ ಬಳಿಗೆ ಬಂದಂತ ನೀನು ಅಸಹ್ಯವಾದ ಮಾತುಗಳಿಂದ ನನ್ನನ್ನು ನಿಂದಿಸ್ತಾ ಇದ್ದೀಯ. ಇಲ್ಲಪ್ಪ, ನಾನು ಹಾಗೆಲ್ಲ ಮಾತಾಡುವವನ. ನಾನು ಕೇಳಿದ್ದೇನಲ್ಲ ಈಗ ಮಾತನಾಡಿದ್ದು. ನೀನು ಹೇಳಿದ್ದಾದ್ರೆ ಏನು? ನಿನ್ನನ್ನು ಮದುವೆಯಾಗು. ಹೌದೇನು? ಈ ತಲೆನ ಕೇಳಬೇಡ, ಕೇಳಲಾರೆ ಆದ್ರೆ ಆಲೋಚನೆ ಮಾಡು. ನೀನು ಪರಾಕ್ರಮಿ ಎನ್ನುವ ಸಂಶಯವಿಲ್ಲ. ಶೌರ್ಯ ಇರುವುದು ಯಾವುದಕ್ಕೆ ಹೇಳು? ಯಾವುದಕ್ಕೆ? ಒಳ್ಳೆತನಕ್ಕಾಗಿ ಉಪಯೋಗ ಮಾಡಬೇಕು. ಯಾವತ್ತು ಶೌರ್ಯಕ್ಕೆ ಗುಣವೇ ಭೂಷಣವಂತೆ. ಗುಣವಿಲ್ಲದ ಶೌರ್ಯವೆನ್ನುವುದು ಪರಿಮಳವಿಲ್ಲದ ಹೂವಿನಂತೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಯಾವತ್ತು ಕೂಡ ಹೆಣ್ಣು ಮಕ್ಕಳ ತಂಡಿಗೆ ಹೋಗಬೇಡ. ಅನ್ಯಾಯವಾಗಿ ಸಾಯ್ತೀನಿ. ಎದ್ದು ಎದ್ದು ಹಿಡಿದಿರುವಂತಹ ಆಯುಧ ಕೇವಲ ಶೋಭೆಗೆ ಅಂತ ಭಾವಿಸಬೇಡ. ಲೋಕ ಮೂರರನ್ನು ವಶಪಡಿಸಿಕೊಂಡಿರುವಂತಹ ಈ ದೀರ್ಘಾಕ್ಷನಿಗೆ ಯಾರೂ ಸಾಟಿ ಇಲ್ಲ. ಯುದ್ಧ ವಿಷಾದನೇ ಸರಿ. ನಿನ್ನನ್ನು ಮದುವೆಯಾಗುವಂತಹ ಕಾಲಘಟ್ಟದಲ್ಲಿ ಯಾವನೇ ವಿರೋಧಿ ನನ್ನೊಡನೆ ಯುದ್ಧಕ್ಕೆ ಬಂದರು ತಲೆಯನ್ನು ಚೆಂಡಾಡಬಲ್ಲಂತಹ ಮಹಾಶಕ್ತಿಯುತ ಈ ದೀರ್ಘಾಕ್ಷ ಯಾಕೆ ಕಾಲ ಕಳೆಯಿತಿ ಮಾ ಜೊತೆಯಲ್ಲಿ? ಈ ಹಿಂದೆ ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ವಹಿಸಿ ಹೋದಂತವರಿಗೆ ಎಂತ ಶಿಕ್ಷೆ ಆಗಿದೆ, ಎಂತ ಅವಧಿ ಹೊಂದಿದ್ದಾರೆ ಅನ್ನೋದು ಕೇಳಿ ತಿಳಿಯುವ ನೀವು. ಇದು ಕೂಡ ಇಂಥ ದುರ್ಘಟದಲ್ಲಿ ಮುಂದೂಡುತ್ತಾ ಇದೆ ಅಂತ ಆದ್ರೆ ನಿನ್ನ ಬುದ್ಧಿಗೆ ಏನೆಲ್ಲ ಬೇಕು? ಅದರಿಂದ ಹೇಳ್ತಾ ಇದ್ದೀನಿ, ಬಂದ ದಾರಿಗೆ ಹಿಂದೆ ತಿರುಗಿದೆ.
ಈ ಹೊತ್ತಿಗೆ ಬರಬೇಕು ಅಂತಾದ್ರೆ ರಾಜಹಂಸವೇ ಆಗಬೇಕು. ಹಾಗಾಗಿ ನಿನ್ನನ್ನು ಯಮನಾಲಯಕ್ಕೆ ಅಟ್ಟುವುದಕ್ಕಾಗಿ ಬಂದಿದ್ದೇನೆ. ಒಳ್ಳೆಯವರ ಪಾಲಿಗೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಈ ಹೊತ್ತಿನಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ತಿಳಿಬೇಕಾದ ಒಂದು ವಿಚಾರವಿದೆ. ಯಾರು ಕೂಡ ಒಳ್ಳೆಯ ನಡತೆಯಲ್ಲಿ ಮಾಡುವಂತ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ, ದೇವರ ಮೇಲೆ ಭಕ್ತಿಯನ್ನಿಟ್ರೆ, ಗುರು ಹಿರಿಯರ ಮೇಲೆ ಯಾವತ್ತು ಅವರ ಗೌರಿ ಅವರ ಅನುಗ್ರಹವನ್ನು ಪಡೆದುಕೊಂಡ್ರೆ, ಅಂತ ಮೂರನ್ನು ಯಾರು ಅಳವಡಿಸಿಕೊಳ್ತಾರೋ ಅವರಿಗೆ ದೇವರಿಂದ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಯಾಕೆ ಹೇಳಿದೆ ಮಾತನ್ನು? ಈಗಲೂ ಇನ್ನೊಂದು ಗಳಿಗೆಯಲ್ಲೂ ನನ್ನ ಪ್ರಾಣವನ್ನು ಮಾನವನ್ನು ಕಳೆದ ದುಷ್ಟ ರಾಕ್ಷಸ ಅದೇ ಹೊತ್ತಿನಲ್ಲಿ ಫೋನ್ ಮೆಚ್ಚಿನಿಂದ ನಿಮ್ಮ ಪ್ರವೇಶವಾಯಿತು. ನನ್ನ ಪ್ರಾಣವನ್ನು ಉಳಿಸಿದಂತ ಪುಣ್ಯಾತ್ಮರು ನೀವಾಗಿದೆ. ಆದ್ರೆ ಒಂದು ವಿಚಾರ, ಈ ಹೊತ್ತಿನಲ್ಲಿ ನನ್ನ ತಂದೆ ಹಾಗೂ ನನ್ನ ಚರಮನೆಯಲ್ಲಿದ್ದಾರೆ, ಅವರನ್ನು ಬಿಡಿಸಬೇಕು. ವಿಶಾಲವಾದಂಥ ವ್ಯಕ್ತಿತ್ವವನ್ನು ಶ್ರೀಮಂತ ಹೃದಯ ಶ್ರೀಮಂತಿಕೆಯನ್ನು ಹೊಂದಿಕೊಂಡಂತ ನೀನು ಈ ಕಾಲದಲ್ಲಿ ಸೆರೆಮನೆಯಲ್ಲಿ ತಂದೆ ಮಗನನ್ನು ಬಿಡಿಸಿಕೊಂಡು ಬಂದವನೇ. ಹಾಗಿದ್ದರೆ ನಿನ್ನ ಬರವಣಿಗೆ ಎನ್ನುವುದು ಪ್ರಶ್ನೆ ಅಲ್ಲ. ನಾನು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೇನೋ ಅದು ಈ ಕಾಲದಲ್ಲಿ ಈಡೇರಿಸಿದೆ ಎನ್ನುವುದೇ ಸತ್ಯ. ನನ್ನ ಸುಪುತ್ರಿಯಾದಂಥ ಈ ಕಂಜಾಕ್ಷಿಯನ್ನು ನಿನ್ನ ವಿವಾಹವಾಗಿ ನನ್ನ ಜನ್ಮ ಸಫಲವನ್ನಾಗಿ ಮಾಡಬೇಕು ಅಂತ ಪ್ರಾರ್ಥನೆ. ನಿಮ್ಮ ಕೇಳಿಕೆಯಂತೆ ಆಗಲಿ. ಹಾಗಿದ್ರೆ ಇದೇ ಮುಹೂರ್ತ, ಇದೇ ಶುಭವಾಗಿ ಕಾಲ, ಕಂಜಾಕ್ಷಿ ಕಲ್ಯಾಣ. ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ನಿನ್ನಂತ ಅಳಿಯನನ್ನು ಪಡೆಯುವಂತಹ ಸೌಭಾಗ್ಯ ನನಗೆ. ಸಂತೋಷದಲ್ಲಿ ನಿಮ್ಮನ್ನು ಈ ಕಾಲದಲ್ಲಿ ಬೀಳ್ಕೊಡ್ತಾ ಇದ್ದೀನಿ. ಕಂಜಾಕ್ಷಿ, ಕೇವಲ ಇದು ಕಂಜಾಕ್ಷಿ ಕಲ್ಯಾಣ ಆದದ್ದಲ್ಲ, ಇದು ಪಂಚ ಕಲ್ಯಾಣವೇ ಆಯಿತು ಎನ್ನುವಲ್ಲಿಗೆ ದೇವಾದಿ ದೇವತೆಗಳು ಅಂಬರ ಪಥದಲ್ಲಿ ನಿಂತು ಸುಮವೃಷ್ಟಿಯನ್ನು ಗೈಯುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಪಂಚ ಕಲ್ಯಾಣ ಎನ್ನುವ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಹಾಡಿದ್ರೋ, ಯಾರು ಕುಣಿದ್ರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರು ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂಥ ವಿಘ್ನ ನಿವಾರಕರಾದಂಥ ವಿಘ್ನೇಶ್ವರ, ಕಲಾಮಾತೆಯಾದಂಥ ಭ್ರಮರಾಂಬಿಕೆ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವಾದ ಕಥಾನಕಿಗೆ ಮಂಗಳ ಗೀತವನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ.